ಗೆ ಪಾತ್ರರಾದವರು. ಇಂತಹ ಧರ್ಮಸ್ಥಳ ಕ್ಷೇತ್ರದಲ್ಲಿ 1933ರಲ್ಲಿ ಮೊತ್ತ ಮೊದಲು ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನವನ್ನು ಪ್ರಾರಂಭ ಮಾಡಿದವರು ಕೀರ್ತಿಶೇಷ ಮಂಜಯ್ಯ ಹೆಗ್ಗಡೆಯವರು, ಅಂದಿನ ಧರ್ಮಾಧಿಕಾರಿಗಳು. ನಾವೆಲ್ಲ ಇಮ್ಯಾಜಿನ್ ಮಾಡಬೇಕು, ಆ ಕಾಲದಲ್ಲಿ ನೇತ್ರಾವತಿ ನದಿಯನ್ನು ದಾಟಿ ಈಚೆ ಬರುವಂತಹ ವ್ಯವಸ್ಥೆ ಇರಲಿಲ್ಲ. ತೆಪ್ಪದ ಮುಖಾಂತರ ನದಿಯನ್ನು ದಾಟಿ ನಾವು ಬರಬೇಕಾಗಿತ್ತು. 1935ನೇ ಇಸ್ವಿಯಲ್ಲಿ ನೇತ್ರಾವತಿ ನದಿಗೆ ಸೇತುವೆ ಆಯಿತು. ಆಮೇಲೆ ಭಕ್ತರ ಸಂಖ್ಯೆ ಎನ್ನುವುದು, ಕ್ಷೇತ್ರಕ್ಕೆ ಆಗಮಿಸುವವರ ಸಂಖ್ಯೆ ಎನ್ನುವಂಥದ್ದು ಹೆಚ್ಚಿಗೆ ಆಗ್ತಾ ಬಂತು. ಅತ್ಯಂತ ದುರ್ಗಮವಾದಂತಹ ಪ್ರದೇಶ ಇದಾಗಿತ್ತು. ಇಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು, ಧರ್ಮ ಸಮ್ಮೇಳನಗಳನ್ನು, ಇಂತಹ ದೊಡ್ಡ ದೊಡ್ಡ ವೈಚಾರಿಕ ಸಮ್ಮೇಳನಗಳನ್ನು ನಡೆಸುವಂಥದ್ದು ತುಂಬ ಕಷ್ಟದ ಕೆಲಸವಾಗಿತ್ತು. ಆಗ ಸಾಹಿತ್ಯ ಸಮ್ಮೇಳನಕ್ಕೆ ಬಂದ ಅತಿಥಿ ಅಭ್ಯಾಗತರನ್ನು ಮಂಜಯ್ಯ ಹೆಗ್ಗಡೆಯವರು 5-6 ದಿನಗಳ ಕಾಲ ಕ್ಷೇತ್ರದಲ್ಲಿ ಅವರನ್ನು ಉಳಿಸಿಕೊಳ್ತಾ ಇದ್ದರು. 1940ನೇ ಇಸ್ವಿಯಲ್ಲಿ ಶ್ರೀ ಸಿದ್ಧವನ ಗುರುಕುಲ ಅಂತ ಗುರುಕುಲವನ್ನು ಮಂಜಯ್ಯ ಹೆಗ್ಗಡೆಯವರು ಪ್ರಾರಂಭ ಮಾಡಿದರು. ಆ ಸಿದ್ಧವನ ಗುರುಕುಲದಲ್ಲಿ ಕೆಲವು ವಿದ್ಯಾರ್ಥಿಗಳಿರ್ತಾಯಿದ್ರು. ಇಲ್ಲಿ ಬಂದ ಸಾಹಿತಿಗಳೆಲ್ಲ ಸಿದ್ಧವನದಲ್ಲಿ ಉಳ್ಕೊಂಡು ಪ್ರತಿ ದಿವಸ ಅಲ್ಲಿ ಸಾಹಿತ್ಯದ ಚರ್ಚೆಗಳನ್ನು, ಧರ್ಮ ವಿಷಯಕ ಚರ್ಚೆಗಳನ್ನೆಲ್ಲ ಮಾಡ್ತಾಯಿದ್ರು. ಹೀಗೆ 9 ದಶಕಗಳ ಹಿಂದೆ ಪ್ರಾರಂಭವಾದಂತಹ ಈ ಸರ್ವಧರ್ಮ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನಗಳನ್ನು ಅನೂಚಾನವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎನ್ನುವಂಥದ್ದು ನಡೆಸ್ಕೊಂಡು ಬರ್ತಾ ಇದೆ. ಅಂತಹ ಸಾಹಿತ್ಯ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನಗಳ 92ನೇ ವರ್ಷದ 92ನೇ ಅಧಿವೇಶನ ಈ ವರ್ಷದ ಅಧಿವೇಶನ ನಡೀಲಿಕ್ಕಿದೆ. ಈಗಾಗಲೇ ನಾನು ಹೇಳಿದ ಹಾಗೆ ಅತಿಥಿ ಅಭ್ಯಾಗತರು ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀ ಕ್ಷೇತ್ರದ ಬೀಡಿನಿಂದ ಮೆರವಣಿಗೆಯಲ್ಲಿ ಈ ಸಭಾಂಗಣಕ್ಕೆ ಆಗಮಿಸ್ತಾರೆ. ಆಗಮಿಸಿದಾಗ ನಾವೆಲ್ಲರೂ ಎದ್ದು ನಿಂತು ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ಳುವಂತಹದ್ದು ನಮ್ಮ ಸಂಪ್ರದಾಯ. ಮತ್ತೊಮ್ಮೆ ಸೂಚನೆಯನ್ನು ನಾವು ಕೊಡ್ತೇವೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತು ಪೂಜ್ಯ ಹೆಗ್ಗಡೆಯವರನ್ನು, ಆಮೇಲೆ ಎಲ್ಲ ಅತಿಥಿ ಅಭ್ಯಾಗತರನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. 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 ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ.
ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ.
ಓಂ ಶ್ರೀ ಮಂಜುನಾಥಾಯ ನಮಃ. ಈಗಾಗಲೇ ಅತಿಥಿ ಅಭ್ಯಾಗತರು ಶ್ರೀ ಕ್ಷೇತ್ರದ ಬೀಡಿನಿಂದ ಭವ್ಯವಾದ ಮೆರವಣಿಗೆಯಲ್ಲಿ ಹೊರಟಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಇಲ್ಲಿ ಪ್ರಾರಂಭವಾಗ್ತದೆ. ಮತ್ತೊಮ್ಮೆ 92ನೇ ಅಧಿವೇಶನದ ಸರ್ವಧರ್ಮ ಸಮ್ಮೇಳನಕ್ಕೆ ತಮ್ಮೆಲ್ಲರನ್ನೂ ಕೂಡ ಲಕ್ಷದೀಪೋತ್ಸವ ಸ್ವಾಗತ ಸಮಿತಿಯ ಪರವಾಗಿ ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಪ್ರಚಾರ ಮಾಡುವ ದೃಷ್ಟಿಯಿಂದ ದೃಶ್ಯ ಶ್ರವ್ಯ ಮಾಧ್ಯಮದ ಎಲ್ಲ ಬಂಧುಗಳು ಕೂಡ ಉಪಸ್ಥಿತರಿದ್ದಾರೆ. ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಂಗಳೂರು ಆಕಾಶವಾಣಿಯವರು ನೇರ ಪ್ರಸಾರವನ್ನು ನೀಡ್ತಾ ಇದ್ದಾರೆ ಈ ವೇದಿಕೆಯಿಂದ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ನಮ್ಮ ಕುಡ್ಲ ಚಾನೆಲ್ನವರು, ಸುದ್ದಿ ಚಾನೆಲ್ನವರು, U+ ಚಾನೆಲ್ನವರು, ಈ ಎಲ್ಲ ಬೇರೆ ಬೇರೆ ಚಾನೆಲ್ನವರು ಕೂಡ ಇದರ ಲೈವ್ ಟೆಲಿಕಾಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾವಿರುವಂತಹ ಈ ಸಭಾಭವನವನ್ನು ಅಮೃತವರ್ಷಿಣಿ ಸಭಾಭವನ ಎಂಬುದಾಗಿ ಕರಿತೇವೆ. ಕಳೆದ ಅನೇಕ ವರ್ಷಗಳಿಂದ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳು ಈ ವೇದಿಕೆಯಿಂದ ನಡೀತಾ ಇದೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈ ವೇದಿಕೆಯಿಂದ ಮೂಡಿಬಂದಿದೆ. ಅಂತಹ ಒಂದು ಭವ್ಯವಾದ ಸಭಾಭವನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಬುದೇ ಅತ್ಯಂತ ಪವಿತ್ರವಾದ ಭವ್ಯವಾದಂತಹ ಸ್ಥಳ. ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 800 ವರ್ಷಗಳ ಇತಿಹಾಸವಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಎಂಬಂತಹ ಧರ್ಮ ದೇವತೆಗಳು ಇಲ್ಲಿಗೆ ಬಂದು ಇಲ್ಲಿ ವಾಸವಾಗಿದ್ದಂತಹ ಭರ್ಮಣ್ಣ ಹೆಗ್ಗಡೆ ಮತ್ತು ಅಮ್ಮು ಬಲ್ಲಾಳತಿ ಎಂಬ ದಂಪತಿಗಳ ಮನೆಗೆ ಬಂದು ಅವರು ನಡೆಸಿಕೊಂಡು ಬಂದಂತಹ ದಾನ ಧರ್ಮಗಳನ್ನು ಕಂಡು ಈ ಮನೆಯನ್ನು ತಮ್ಮ ವಾಸಕ್ಕೆ ತಮಗೆ ಕೊಡಬೇಕು ಎಂಬುದಾಗಿ ಅವರು ಕೇಳಿಕೊಂಡಾಗ ಭರ್ಮಣ್ಣ ಹೆಗ್ಗಡೆ ಮತ್ತು ಅಮ್ಮು ಬಲ್ಲಾಳತಿ ಹೆಗ್ಗಡೆ ದಂಪತಿಗಳು ತಾವು ಉಳಿದುಕೊಂಡ ಮನೆಯನ್ನು ನೆಲ್ಲಾಡಿ ಬೀಡನ್ನು ಧರ್ಮದೇವತೆಗಳಿಗೆ ಕೊಟ್ಟು ತಾವು ಬೇರೆ ಮನೆಯನ್ನು ಮಾಡಿಕೊಂಡು ಉಳಿದಂತಹ ಇತಿಹಾಸವನ್ನು ಧರ್ಮಸ್ಥಳದ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಆಮೇಲೆ ಇಡೀ ಕ್ಷೇತ್ರದ ರಕ್ಷಕನಾದಂತಹ ಅಣ್ಣಪ್ಪ ಸ್ವಾಮಿ ಕದಿರೆಯಿಂದ ಮಂಜುನಾಥನನ್ನು ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಕಥೆ ನಮಗೆಲ್ಲರಿಗೂ ಗೊತ್ತಿದೆ. 15ನೇ ಶತಮಾನದವರೆಗೆ ಧರ್ಮಸ್ಥಳದ ಹೆಸರು ಕುಡುಮಪುರ ಎಂಬುದಾಗಿತ್ತು. ಧರ್ಮಸ್ಥಳ ಎಂಬ ಹೆಸರಿರಲಿಲ್ಲ. 15ನೇ ಶತಮಾನದಲ್ಲಿ ಸ್ಥಳೀಯ ಉಡುಪಿಯ ಸೋದೆ ಮಠದ ವಾದಿರಾಜ ಸ್ವಾಮಿಗಳು ಇದೇ ಮಾರ್ಗವಾಗಿ ಅವರು ಸುಬ್ರಹ್ಮಣ್ಯಕ್ಕೆ ತೆರಳುತ್ತಾ ಇದ್ದರು. ಅವತ್ತು ಇಲ್ಲಿ ಕಲ್ಲೇರಿ ಎಂಬ ಒಂದು ಕಡೆಯಲ್ಲಿ ಅವರು ವಾಸ್ತವ್ಯವನ್ನು ಹೂಡ್ತಾರೆ. ಆಗ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಅವರನ್ನು ಆಮಂತ್ರಿಸ್ತಾರೆ, ಕ್ಷೇತ್ರಕ್ಕೆ ಬರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ. ಆಗ ವಾದಿರಾಜ ಸ್ವಾಮಿಗಳು ಹೇಳಿದ ಹಾಗೆ, ನಿಮ್ಮಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆ ಎನ್ನುವುದು ಆಗಮೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಅದೇ ವಾದಿರಾಜ ಸ್ವಾಮಿಗಳನ್ನು ಕರ್ಕೊಂಡು ಬಂದು ಮಂಜುನಾಥ ಸ್ವಾಮಿಯ ಶಾಸ್ತ್ರೋಕ್ತವಾದ ಆಗಮೋಕ್ತವಾದಂತಹ ಪ್ರತಿಷ್ಠಾಪನೆಯನ್ನು ಇಲ್ಲಿ ಅವರು ಮಾಡಿ ಇದೊಂದು ಸರ್ವಧರ್ಮ ಸಮನ್ವಯದ ಕ್ಷೇತ್ರ ಅಂತ ನಾವು ಕರಿತೇವೆ. ಇಲ್ಲಿಯ ಸ್ವಾಮಿ ಶಿವ, ಸ್ವಾಮಿಯ ಆರಾಧಕರು ವೈಷ್ಣವರು, ಈ ಕ್ಷೇತ್ರದ ಧರ್ಮ ಕರ್ಮಗಳನ್ನು ನಡೆಸಿಕೊಂಡು ಬರುವಂಥವರು ಧರ್ಮಾಧಿಕಾರಿಗಳು ಜೈನರು. ಈ ಮೂರೂ ವರ್ಗದವರು ಕೂಡ ಒಟ್ಟು ಸೇರಿ ಸರ್ವಧರ್ಮ ಸಮನ್ವಯದ ಬೀಡಾದಂತಹ ಈ ಕ್ಷೇತ್ರಕ್ಕೆ ಆವತ್ತಿನಿಂದ ವಾದಿರಾಜ ಸ್ವಾಮಿಗಳು ಧರ್ಮಸ್ಥಳ ಎಂಬ ನಾಮಕರಣವನ್ನು ಮಾಡ್ತಾರೆ. ಆವತ್ತಿನಿಂದ ಇದು ಧರ್ಮಸ್ಥಳ ಅಂತ ಪ್ರಸಿದ್ಧಿಯನ್ನು ಪಡೀತದೆ. ಧರ್ಮಸ್ಥಳ ಎಂಬ ಹೆಸರು ಬರುವುದಕ್ಕೂ ಕೂಡ ಇಲ್ಲಿನ ಹೆಗ್ಗಡೆಯವರು ನಡೆಸಿಕೊಂಡು ಬಂದಂತಹ ದಾನ, ಚತುರ್ದಾನ ಪರಂಪರೆ ಅಂತ ನಾವು ಕರಿತೇವೆ. ಈ ದಾನ ಕರ್ಮಗಳನ್ನು ಆಮೇಲೆ ಎಲ್ಲ ಜನರಿಗೂ ಕೂಡ ಜ್ಞಾನದ ಉಪದೇಶಗಳನ್ನು ಆಚರಣೆಗಳ ಮುಖಾಂತರ ತೋರಿಸಿಕೊಡ್ತಾ ಇದ್ದಂತಹ ಹೆಗ್ಗಡೆ ಕುಟುಂಬ ಇಲ್ಲಿದ್ದರಿಂದ ಈ ಇಡೀ ಸ್ಥಳವನ್ನು ಧರ್ಮಸ್ಥಳ ಎಂಬುದಾಗಿ ನಾಮಕರಣ ಮಾಡಿದರು. 15ನೇ ಶತಮಾನದ ನಂತರ ಈ ಕ್ಷೇತ್ರವನ್ನು ನಮ್ಮ ನಾಡಿನ ಪುಣ್ಯಕ್ಷೇತ್ರ ಧರ್ಮಸ್ಥಳ ಎಂಬುದಾಗಿ ನಾವು ಕರಿತೇವೆ. ಎಲ್ಲ ಪವಿತ್ರ ಕ್ಷೇತ್ರಗಳ ಸಮೀಪದಲ್ಲಿ ಒಂದು ಪವಿತ್ರವಾದ ನದಿ ಇರ್ತದೆ.
ಧರ್ಮಸ್ಥಳದಲ್ಲಿ ಕೂಡ ನೇತ್ರಾವತಿ ನದಿ ಇದೆ. ನಾವು ಬೇರೆ ಕಡೆಗಳಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ಮಾಡಿದ ಪಾಪಗಳನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಧರ್ಮಕ್ಷೇತ್ರಕ್ಕೆ ಬರ್ತೇವೆ. ಪವಿತ್ರ ನದೀ ಜಲದಲ್ಲಿ ಸ್ನಾನ ಮಾಡಿ ನಮ್ಮ ದೇಹದ ಕೊಳೆಯನ್ನು ದೂರ ಮಾಡಿಕೊಂಡು ಸ್ವಾಮಿಯ ಸನ್ನಿಧಿಗೆ ಬಂದು ನಮ್ಮ ಸಂಪೂರ್ಣ ಶರಣಾಗತಿಯನ್ನು ಮಾಡಿ, ಏನೇನು ಪಾಪ ಮಾಡಿದ್ದೇನೆ ಅದನ್ನೆಲ್ಲ ನೀನು ಪರಿಹಾರ ಮಾಡಬೇಕು ಅಂತ ಸಂಪೂರ್ಣ ಶರಣಾಗತಿಯನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದಾಗ ನಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಯಾವ ಕೊಳೆ ಇದೆ ಆ ಕೊಳೆ ಕೂಡ ದೂರವಾಗತ್ತೆ. ಆದ್ದರಿಂದ ಅನ್ಯಕ್ಷೇತ್ರಗಳಲ್ಲಿ ಮಾಡಿದ ಪಾಪವನ್ನು ದೂರ ಮಾಡಿಕೊಳ್ಳೋದಕ್ಕೆ ಧರ್ಮಕ್ಷೇತ್ರಕ್ಕೆ ನಾವು ಬರ್ತೇವೆ. ಅಂತಹ ಪವಿತ್ರ ಧರ್ಮಕ್ಷೇತ್ರದಲ್ಲಿ ಅನೇಕ ಶತಮಾನಗಳಿಂದ ಲಕ್ಷದೀಪೋತ್ಸವ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಪೂಜ್ಯ ಮಂಜಯ್ಯ ಹೆಗ್ಗಡೆಯವರು ಲಕ್ಷದೀಪೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ಬಂದಾಗ ಬರೇ ಜಾತ್ರೆಯನ್ನು ತಿರುಗಿ ನೋಡಿ ಆನಂದಪಟ್ಟು ಇಲ್ಲಿಂದ ಹೋಗುವಂಥದ್ದಲ್ಲ, ಸ್ವಲ್ಪ ಬೌದ್ಧಿಕವಾದ ಸಂಸ್ಕಾರಗಳು ಅವರಿಗೆ ಸಿಗಬೇಕು. ನಮ್ಮ ರಾಷ್ಟ್ರವನ್ನು, ಸಮರ್ಥವಾದ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಬೇಕು, ಕಟ್ಟಬೇಕು, ಅದಕ್ಕೆ ಜನರನ್ನು ಸಿದ್ಧಪಡಿಸಬೇಕು ಎಂಬ ದೃಷ್ಟಿಯಿಂದ 1933ರಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು, ಸಾಹಿತ್ಯ ಸಮ್ಮೇಳನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪ್ರಾರಂಭ ಮಾಡಿದರು. ಮೊದಲು ವಸಂತ ಮಹಲ್ನಲ್ಲಿ ನಡೀತಾ ಇತ್ತು. ಆಮೇಲೆ ಈಗ ಕ್ಷೇತ್ರದ ಕ್ಯೂ ಇರುವಂತಹ ಏರಿಯಾ ಇದೆ, ಅಲ್ಲಿ ಒಂದು ದೊಡ್ಡ ಸಭಾಭವನ ಮಾಡಿ ಅಲ್ಲಿ ನಡೀತಾ ಇತ್ತು. ಆಮೇಲೆ ಅಲ್ಲಿಂದ ಈ ಬೃಹದಾಕಾರದ ಅಮೃತವರ್ಷಿಣಿ ವೇದಿಕೆಗೆ ಈ ಕಾರ್ಯಕ್ರಮಗಳು ಸ್ಥಳಾಂತರಗೊಳ್ತಾ ಬಂದಿದೆ. ಕಳೆದ 91 ವರ್ಷಗಳಿಂದ ಒಂದು ವರ್ಷವೂ ಲೋಪ ಆಗದ ಹಾಗೆ ನಿರಂತರವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂದು ಇವತ್ತು ನಾವು 92ನೆಯ ಅಧಿವೇಶನದಲ್ಲಿ ನಾವಿದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ, ಈ ಸಭಾ ಕಾರ್ಯಕ್ರಮ ಮುಗಿಯುವವರೆಗೆ ತಾವೆಲ್ಲರೂ ಕೂಡ ಕೂತ್ಕೊಂಡು ಶಾಂತಚಿತ್ತರಾಗಿ ಈ ವೇದಿಕೆಯ ಸಂದೇಶಗಳನ್ನು ನಾವೆಲ್ಲ ಸ್ವೀಕರಿಸಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ, ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಎಲ್ಲ ಅತಿಥಿ ಅಭ್ಯಾಗತರು ಭವ್ಯವಾದ ಮೆರವಣಿಗೆಯಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ಎದ್ದು ನಿಂತು ಗೌರವದಿಂದ ಬರಮಾಡಿಕೊಳ್ಳೋಣ, ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ ಎಂಬುದಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹುವಿಧವಾದ ಬಿರುದಾವಳಿಗಳ ಜೊತೆಗೆ ಎದರಿನಲ್ಲಿ ಆನೆ ಇದೆ, ಅನೇಕ ವಿಧವಾದಂತಹ ವಾದ್ಯಗಳಿದೆ. ನಮ್ಮ ಲಕ್ಷದೀಪೋತ್ಸವಕ್ಕೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ವಾಲಗದವರೆಲ್ಲ ಬಂದಿದ್ದಾರೆ. ಅವರಲ್ಲಿ ಅನೇಕರು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗೆ ಗೌರವಪೂರ್ವಕವಾಗಿ ಇವತ್ತಿನ ಅತಿಥಿ ಅಭ್ಯಾಗತರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಸರ್ವಧರ್ಮ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕಿರುವ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆಲ್ಲ ಆಶೀರ್ವಾದದ ಮುಖಾಂತರ ಮಾರ್ಗದರ್ಶನ ನೀಡಲಿಕ್ಕಿರುವಂತಹ ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮೀಜಿಯವರು, ಅದೇ ರೀತಿಯಾಗಿ ಉಪನ್ಯಾಸವನ್ನು ನೀಡಲಿಕ್ಕಿರುವಂತಹ ಡಾಕ್ಟರ್ ಜಿ ಬಿ ಹರೀಶ್ ಅವರು, ಡಾಕ್ಟರ್ ಎನ್ ಎಂ ಜೋಸೆಫ್ ಅವರು, ಅದೇ ರೀತಿಯಾಗಿ ಮೆಹತಾಬ್ ಕಾಗವಾಡ ಅವರು ಕೂಡ ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಧರ್ಮಾಧಿಕಾರಿಗಳ ಸಹೋದರರಾದ ಶ್ರೀ ಡಿ ಸುರೇಂದ್ರ ಕುಮಾರ್, ಶ್ರೀ ಡಿ ಹರ್ಷೇಂದ್ರ ಕುಮಾರ್, ಮಾತೃಶ್ರೀ ಹೇಮಾವತಿ ಅಮ್ಮನವರು, ಇವರೆಲ್ಲರೂ ಕೂಡ ವೇದಿಕೆಯ ಕಡೆಗೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಗೌರವಪೂರ್ವಕವಾಗಿ ಮತ್ತೊಮ್ಮೆ ಬರಮಾಡಿಕೊಳ್ತಾ ನಾವೆಲ್ಲರೂ ಈ ಸಭಾ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಳ್ಳೋಣ ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.
ಲಕ್ಷದೀಪೋತ್ಸವ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಜೊತೆಯಲ್ಲಿ ಇವತ್ತಿನ ಈ ಸರ್ವಧರ್ಮ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕಿರುವಂತಹ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಗೃಹ ಸಚಿವರು, ಸಜ್ಜನ ರಾಜಕಾರಣಿಗಳು ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಶ್ರೀ ಕೈಲಾಸಾಶ್ರಮದ ಯತಿಶ್ರೇಷ್ಠರಾದ ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮೀಜಿಯವರು, ಹಾಗೆ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಜಿ ಬಿ ಹರೀಶ್ ಅವರು, ಡಾಕ್ಟರ್ ಜೋಸೆಫ್ ಎನ್ ಎಂ ಅವರು, ಮೆಹತಾಬ್ ಇಬ್ರಾಹಿಂ ಸಾಬ ಕಾಗವಾಡ ಅವರು ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ಗೌರವಪೂರ್ವಕವಾಗಿ ಅವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ಆಸೀನರಾಗಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪೂಜ್ಯರಿಗೆ, ಎಲ್ಲ ಅತಿಥಿ ಅಭ್ಯಾಗತರಿಗೆ ಗೌರವ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಧರ್ಮಸ್ಥಳ ಕ್ಷೇತ್ರದ ಪರಂಪರಾಗತವಾದಂತಹ ಧಾರ್ಮಿಕ ಔನ್ನತ್ಯಕ್ಕೆ ಕಿಂಚಿತ್ತೂ ಕುಂದು ಆಗದಂತೆ ನೋಡಿಕೊಳ್ಳುವುದರ ಜೊತೆಗೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಮೌಲ್ಯಗಳನ್ನು ಕ್ಷೇತ್ರದ ಆಡಳಿತದ ಜೊತೆಗೆ ಮೇಳವಿಸುವ ಹಾಗೂ ಕ್ಷೇತ್ರದ ಮೂಲಕ ನಾಡಿಗೆ ಬಿತ್ತರಿಸುವಂತಹ ಕಾರ್ಯವನ್ನು ಮೂವರು ಧರ್ಮಾಧಿಕಾರಿಗಳು ನಡೆಸಿಕೊಂಡು ಬಂದಿದ್ದಾರೆ. ಸ್ವತಃ ಕಲಾವಿದರು, ಜ್ಞಾನೈಕ ಪಕ್ಷಪಾತಿಗಳು ಆಗಿದ್ದ ಕೀರ್ತಿಶೇಷ ಮಂಜಯ್ಯ ಹೆಗ್ಗಡೆಯವರು 1933ರಲ್ಲಿ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳನ್ನ ಆರಂಭಿಸಿದಾಗ ಇಂತಹ ಒಂದು ಪರಿಕ್ರಮ ಪ್ರಾರಂಭ ಆಯಿತು. ಸಂಪರ್ಕ ಸಾಧನ ದುರ್ಗಮವಾಗಿದ್ದಂತಹ ಅಂತಹ ಕಾಲಘಟ್ಟದಲ್ಲಿ ಧರ್ಮ ಸಾಹಿತ್ಯ ಸಮ್ಮೇಳನಗಳನ್ನ ಆರಂಭಿಸಿದ್ದು ಅಷ್ಟು ಸುಲಭದ ಕಾರ್ಯ ಆಗಿರಲಿಲ್ಲ. ಕೀರ್ತಿಶೇಷ ರತ್ನವರ್ಮ ಹೆಗ್ಗಡೆಯವರು ಇದನ್ನು ಮುತುವರ್ಜಿಯಿಂದ ನಡೆಸಿಕೊಂಡು ಹೋದರು. ನಾವಿಂದು ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದ 92ನೆಯ ಅಧಿವೇಶನದಲ್ಲಿದ್ದೇವೆ. ಈಗಿನ ಧರ್ಮಾಧಿಕಾರಿಗಳಾಗಿರುವ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಇವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ 57ನೆಯ ಸರ್ವಧರ್ಮ ಸಮ್ಮೇಳನ ಇದು. ಈ ಸಮ್ಮೇಳನಗಳು ಮತ್ತು ಕ್ಷೇತ್ರದ ಪ್ರತಿಯೊಂದು ಕಾರ್ಯಗಳು ಅಚ್ಚುಕಟ್ಟಾಗಿ ನಡೆಯುವುದಕ್ಕೆ ಪೂಜ್ಯ ಹೆಗ್ಗಡೆಯವರಲ್ಲಿರುವ ಬದ್ಧತೆ, ಶುದ್ಧತೆ ಮತ್ತು ಸಿದ್ಧತೆ ಇದು ಅತ್ಯಂತ ಪ್ರಮುಖವಾದಂತಹ ಕಾರಣಗಳು. ಬದ್ಧತೆ ಇಲ್ಲದೇ ಇದ್ದರೆ ಸ್ವಾಮಿಯ ಸೇವೆ, ಶ್ರೀ ಕ್ಷೇತ್ರದ ದಾನದ ಪರಂಪರೆಗಳು ನಿರಂತರವಾಗಿ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಹೆಗ್ಗಡೆಯವರಲ್ಲಿ ನಾವು ವಿಶೇಷವಾಗಿ ಗುರುತಿಸುವ ಗುಣ ಅವರಲ್ಲಿರುವ ಶುದ್ಧತೆ. ಏನೂ ಕಲ್ಮಶವಿಲ್ಲದೆ
ಯಾವೊಂದು ವಿಷಯವನ್ನು ನಕಾರಾತ್ಮಕ ದೃಷ್ಟಿಯಲ್ಲಿ ಚಿಂತನೆ ಮಾಡದೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂಬಂತೆ ನಿಷ್ಕಾಮ ಕರ್ಮಯೋಗಿಗಳು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಶ್ರೀ ಕ್ಷೇತ್ರದ ಯಾವುದೇ ಕಾರ್ಯಗಳನ್ನು ನಾವು ನೋಡಿದರೆ ಅದರ ಸಿದ್ಧತೆಯನ್ನು ಪೂಜ್ಯ ಹೆಗ್ಗಡೆಯವರು 1 ತಿಂಗಳು 2 ತಿಂಗಳು ಮೊದಲೇ ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾರೆ. ಸಾಕಷ್ಟು ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡ್ತಾರೆ. ಎಲ್ರಿಗೂ ಸಂಬಂಧಪಟ್ಟವರಿಗೆ ಸೂಚನೆಯನ್ನು ನೀಡ್ತಾರೆ. ಹೀಗೆ ಪೂಜ್ಯ ಹೆಗ್ಗಡೆಯವರ ವಿಶೇಷತೆಯೇ ಬದ್ಧತೆ, ಶುದ್ಧತೆ ಮತ್ತು ಸಿದ್ಧತೆ. ಉತ್ಸವದಲ್ಲಿ ಭಗವಂತನಿಗೆ ಅಷ್ಟಾವಧಾನ ಸೇವೆ ಅಂತ ಮಾಡ್ತಾರೆ. ಅದರಲ್ಲಿ ವೇದ ಸೇವೆ, ಶಾಸ್ತ್ರ ಸೇವೆ, ಸಂಗೀತ, ನೃತ್ಯ ಇವುಗಳೆಲ್ಲ ಇರ್ತದೆ. ಅಲ್ಲಿ ನಡೆಯುವ ಸೇವೆಯಲ್ಲಿ ಕೆಲವನ್ನು ಈ ವೇದಿಕೆಯ ಮುಖಾಂತರ ಕೊಡಬೇಕು ಅಂತ ಚಿಂತನೆಯನ್ನು ಮಾಡಿ ಮಂಜುನಾಥ ಸ್ವಾಮಿಯನ್ನು ಶಿವನನ್ನು ಪಂಚಮುಖವುಳ್ಳ ದೇವತೆ ಅಂತ ನಾವು ಕರಿತೇವೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ 5 ಮುಖಗಳು ಶಿವನಿಗೆ. ಧರ್ಮಸ್ಥಳ ಮಂಜುನಾಥನಿಗೂ ಕೂಡ 5 ಮುಖಗಳು. ಒಂದು ಚತುರ್ದಾನ ಪರಂಪರೆ, ಅನ್ನದಾನ, ವಿದ್ಯಾದಾನ, ಔಷಧದಾನ ಮತ್ತು ಅಭಯದಾನ. ಈ 4 ದಾನಗಳ ಜೊತೆಗೆ ಸಾಹಿತ್ಯ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನಗಳೆಂಬ 5ನೆಯ ಜ್ಞಾನದಾನ ಏನಿದೆಯೋ ಇದು 5 ಮುಖಗಳು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ. ಇಂತಹ ಸ್ವಾಮಿಯ ಸನ್ನಿಧಿಯಲ್ಲಿ ಅರಿವಿನ ಹಣತೆಯನ್ನು ಬೆಳಗುವ ಸರ್ವಧರ್ಮ ಸಮ್ಮೇಳನವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಮಾತೃಶ್ರೀ ಹೇಮಾವತಿ ಅಮ್ಮನವರನ್ನು ಬೇಡಿಕೊಳ್ತಾ ಇದ್ದೇವೆ, ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಮ್ಮ ಪ್ಲೀಸ್ ಬನ್ನಿ. ಇವತ್ತಿನ ಪ್ರಾರ್ಥನೆಯನ್ನು ನೆರವೇರಿಸಲಿಕ್ಕಿರುವವರು ಕುಮಾರಿ ಶ್ರೀವಿದ್ಯಾ ಅವರು. ಅವರ ಜೊತೆಗೆ ಮೃದಂಗದಲ್ಲಿ ಶ್ರೀ ಶ್ರೇಯಸ್ ಪಾಳಂದೆ SDM ಕಾಲೇಜಿನ ಸಂಸ್ಕೃತ ಉಪನ್ಯಾಸಕರು ಅವರು ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಈಗ ಪ್ರಾರ್ಥನೆ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಸಕಲೇಶ सकलेश दयापयोधेये श्रीमञ्जुनाथनितरां कुरु मङ्गलं मे, कुरु मङ्गलं मे. येनु रम्य येनु सौम्य मम
ಅಮೃತವರ್ಷಿಣೀಲಿ ಇಲ್ಲಿ ಸರ್ವಧರ್ಮ ದೀಪ ಬೆಳಗಿ ಜಗವತನಿಸಿ ಜ್ಞಾನದೊಸಗೆ ಹರಿವ ಸೊಗಸು ಈ ಬಗೆ ಹೇಮಮಯದಿ ರತ್ನಮಯದಿ ಸ್ತುತ್ಯವಾದ ಸಭೆಯಿದು ಹೇಮಮಯದಿ ರತ್ನಮಯದಿ ಸ್ತುತ್ಯವಾದ ಸಭೆಯಿದು ಗುರುಶ್ರೇಷ್ಠರು ಕವಿ ಕೋವಿದರೆಲ್ಲಿ ಇಹುದು ಸಾಟಿಯೋ ಗುರುಶ್ರೇಷ್ಠರು ಕವಿ ಕೋವಿದರೆಲ್ಲಿ ಇಹುದು ಸಾಟಿಯೋ ಏನು ರಮ್ಯ ಏನು ಸೌಮ್ಯ ಏನು ರಮ್ಯ ಏನು ಸೌಮ್ಯ ಅಮಮ ಸಭಾಭವನವು ಧ್ಯಾನಧರನೆ ಮಂಜುನಾಥನೆ ಧ್ಯಾನಧರನೆ ಮಂಜುನಾಥನೆ ನಿನ್ನ ಸನ್ನಿಧಾನವು ಸರ್ವಧರ್ಮ ಸಮಭಾವದ ಸಮನ್ವಯದ ದೀಕ್ಷೆಯು ನಿಮ್ಮ ಘನವು ನಿಮ್ಮ ಗುಣವು ನಿಮ್ಮ ಘನವು ನಿಮ್ಮ ಗುಣವು ಸರ್ವಲೋಕ ಮಾನ್ಯವು ದಾರಿ ನೂರು ಧ್ಯೇಯ ಒಂದೇ ದಾರಿ ನೂರು ಧ್ಯೇಯ ಒಂದೇ ಈಶನೆಡೆಗೆ ಸಾಗಲು ಹಣತೆ ಬೇರೆ ಜ್ಯೋತಿಯೊಂದೇ ಹಣತೆ ಬೇರೆ ಜ್ಯೋತಿಯೊಂದೇ ಅಂಧಕಾರ ಕಳೆಯಲು ಏನು ರಮ್ಯ ಏನು ಸೌಮ್ಯ ಅಮಮ ಸಭಾಭವನವು ಧ್ಯಾನಧರನೆ ಮಂಜುನಾಥನೆ ಧ್ಯಾನಧರನೆ ಮಂಜುನಾಥನೆ ನಿನ್ನ ಸನ್ನಿಧಾನವು ಜ್ಯೋತಿಯಿಂದ ಜ್ಯೋತಿ ಬೆಳಗೆ ಆತ್ಮಜ್ಯೋತಿ ಜಾಗೃತ ಮಂಜುನಾಥನ ಪದತಲದಲ್ಲಿ ಕಾರ್ತಿಕದ ಉತ್ಸವ ಲಕ್ಷದೀಪದುತ್ಸವ ವೈಭವದ ಸ್ವಾಮಿ ನಿನ್ನ ಮಹೋತ್ಸವ ಮಂಜುನಾಥನ ಪದತಲದಲ್ಲಿ ಕಾರ್ತಿಕದ ಉತ್ಸವ ಲಕ್ಷದೀಪದುತ್ಸವ ವೈಭವದ ಸ್ವಾಮಿ ನಿನ್ನ ಮಹೋತ್ಸವ ಏನು ರಮ್ಯ ಏನು ಸೌಮ್ಯ ಏನು ರಮ್ಯ ಏನು ಸೌಮ್ಯ ಅಮಮ ಸಭಾಭವನವು ಧ್ಯಾನಧರನೆ ಮಂಜುನಾಥನೆ ಧ್ಯಾನಧರನೆ ಮಂಜುನಾಥನೆ ನಿನ್ನ ಸನ್ನಿಧಾನವು ಈ ಪ್ರಾರ್ಥನೆಯ ಬಗ್ಗೆ ಒಂದೆರಡು ಮಾತು. ಇದನ್ನು ರಚನೆ ಮಾಡಿದವರು ನಾಟಕ ನಿರ್ದೇಶಕರು, ನಾಟಕಕರ್ತರು, ಕವಯಿತ್ರಿ ಮಾತ್ರಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರು.
ಸರ್ವಧರ್ಮ ಸಾಹಿತ್ಯ ಸಮ್ಮೇಳನದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಇದನ್ನು ಇನ್ನೂ ವಿಸ್ತಾರವಾಗಿ ಮಾತೃಶ್ರೀಯವರು ರಚನೆ ಮಾಡಿದರು. ಇವತ್ತು ಪುನಃ ಅದು ಅತ್ಯಂತ ಪ್ರಸ್ತುತವಾದದ್ದು ಅಂತ ಈ ಸರ್ವಧರ್ಮ ಸಮ್ಮೇಳನದಲ್ಲಿ ಅದನ್ನು ಹಾಡಿಸಿದ್ದೇವೆ. ಪೂಜ್ಯ ಕಾವಂದರು ನಾವೆಲ್ಲ ನೋಡ್ತಾ ಇರುವ ಈ ಅಮೃತವರ್ಷಿಣಿ ಸಭಾಭವನವನ್ನು ಅವರ ನಿರ್ದೇಶನದಲ್ಲಿ ಇವತ್ತು ನವೀಕರಣಗೊಂಡಿದೆ, ಪುನಃ ಹೊಸ ವೈಭವವನ್ನು ತಾಳ್ತಾ ಇದೆ. ಪೂಜ್ಯ ಕಾವಂದರ ನಿರ್ದೇಶನದಲ್ಲಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇದೆಲ್ಲವನ್ನು ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅಮಮ ಸಭಾಭವನವು ಎಂಬ ಆ ಒಂದು ಉದ್ಗಾರದ ಮಾತು ಇದರಲ್ಲಿ ಇದೆ ಎಂಬ ದೃಷ್ಟಿಯಿಂದ ಆ ಪದ್ಯವನ್ನು ನಾವು ಇವತ್ತು ಪ್ರಾರ್ಥನಾ ರೂಪದಲ್ಲಿ ಹಾಡಿಸಿದ್ದೇವೆ. ಮಾತೃಶ್ರೀ ಅಮ್ಮನವರಿಗೆ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಲ್ಲಿಯ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಅಲಿಖಿತ ಸಂವಿಧಾನ ಇದ್ದ ಹಾಗೆ ಇಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತದೆ. ಎಲ್ಲ ಕ್ಷೇತ್ರಗಳು ಧರ್ಮಸ್ಥಳ ಕ್ಷೇತ್ರದ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿ ಅಂತಹ ವ್ಯವಸ್ಥೆ ತಲೆತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ಇಲ್ಲಿರುವ ಪ್ರತಿಯೊಂದು ಪ್ರಗತಿಗಾಮಿ ಚಿಂತನೆಯ ಹಿಂದೆ, ಪ್ರತಿಯೊಂದು ಸುಧಾರಣೆಯ ಹಿಂದೆ ಪೂಜ್ಯ ಹೆಗ್ಗಡೆಯವರ ದೂರದೃಷ್ಟಿ ಇದೆ, ಅವರ ಚಿಂತನೆ ಇದೆ. ಒಂದು ಸಣ್ಣ ಉದಾಹರಣೆ ಹೇಳುವುದಾದರೆ, ಹೆಗ್ಗಡೆಯವರು ಧರ್ಮಾಧಿಕಾರಿಗಳಾಗಿದ್ದ 1968-70 ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಭಕ್ತರ ಸಂಖ್ಯೆ ಇಷ್ಟಿರಲಿಲ್ಲ. ಬಂದವರೆಲ್ಲರೂ ದೇವರ ದರ್ಶನಕ್ಕೆ ಒಟ್ಟಿಗೆ ನುಗ್ತಾ ಇದ್ದರು, ಕ್ಯೂ ವ್ಯವಸ್ಥೆ ಇರಲಿಲ್ಲ. 1972ರಲ್ಲಿ ಪೂಜ್ಯರ ನಿರ್ದೇಶನದ ಹಾಗೆ ದೇವಸ್ಥಾನದ ಒಳಗಡೆ ಕ್ಯೂ ವ್ಯವಸ್ಥೆಯನ್ನು ಮೊದಲು ಮಾಡಿತ್ತು. ಕ್ರಮೇಣ ಜನಸಂಖ್ಯೆ, ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು. ದೇವಸ್ಥಾನದ ಹೊರಗಡೆ ಒಂದು ಕ್ಯೂ ಮಾಡುವಂತಹ ವ್ಯವಸ್ಥೆ ಬಂತು. ಆಮೇಲೆ ಮತ್ತೆ ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು, ನಿಯಂತ್ರಣ ಕಷ್ಟವಾಯಿತು. ಈಗ ನಾವು ನೋಡುವ ಹಾಗೆ ತುಂಬ ಸುತ್ತುಗಳ ಕ್ಯೂ ವ್ಯವಸ್ಥೆಯನ್ನು ಮಾಡಿದರು. ಅಲ್ಲಿರುವ ಗೋಪುರದಲ್ಲಿ ಒಂದು ಕೌಂಟರನ್ನು ಪ್ರಾರಂಭ ಮಾಡಿದರು. ದೇವರ ಸೇವೆ ಮಾಡುವವರಿಗೆ ಒಂದು ಸಣ್ಣ ಪೆಟ್ಟಿಗೆಯನ್ನಿಟ್ಟು ಚೀಟಿಯನ್ನು ಬರೆದು ಕೊಡ್ತಾ ಇದ್ದಂತಹ ವ್ಯವಸ್ಥೆ ಇತ್ತು ಆರಂಭದಲ್ಲಿ. ಮತ್ತು ಅದಕ್ಕೆ ಪ್ರತ್ಯೇಕ ಕೌಂಟರ್ಗಳು ಬಂತು. ಕ್ಷೇತ್ರಕ್ಕೆ ಬರುವವರ ಸಂಖ್ಯೆ ಜಾಸ್ತಿ ಆದ ಹಾಗೆ ಯಾವ್ಯಾವುದೋ ಇನ್ಫ್ಲೂಯೆನ್ಸಲ್ಲಿ ಬಂದು ನೇರ ಪ್ರವೇಶ ಬೇಕು ಎನ್ನುವರ ಸಂಖ್ಯೆ ತುಂಬ ಜಾಸ್ತಿ ಆಯಿತು. ಆಗ ಪೂಜ್ಯರು ಹರ್ಷಣ್ಣಾಜಿಯವರೆಲ್ಲ ನಿರ್ದೇಶ ಮಾಡಿ ವಿಶೇಷ ದರ್ಶನ ಅಂತ ಇನ್ನೊಂದು ವ್ಯವಸ್ಥೆಯನ್ನು ಮಾಡಿದರು. ಇವತ್ತು ಕ್ಷೇತ್ರದ ದರ್ಶನಕ್ಕೆ ಬರುವ ಭಕ್ತರಿಗೆ ಯಾವುದೇ ತೊಂದರೆಯಾಗಬಾರದು ಎನ್ನುವ ದೃಷ್ಟಿಯಿಂದ ಪೂಜ್ಯ ಹೆಗ್ಗಡೆಯವರು ಹರ್ಷಣ್ಣಾಜಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಅತ್ಯಾಧುನಿಕವಾದ ಕ್ಯೂ ಕಾಂಪ್ಲೆಕ್ಸನ್ನು ಸಿದ್ಧಪಡಿಸಿದ್ದಾರೆ. ಅದರ ಉದ್ಘಾಟನೆ ಇನ್ನು ಕೆಲವೇ ಸಮಯಗಳಲ್ಲಿ ಆಗಲಿಕ್ಕಿದೆ. ಇದು ಒಂದು ಉದಾಹರಣೆಯನ್ನು ನಾನು ಕ್ಷೇತ್ರದ ಬಗ್ಗೆ ಹೇಳಿದ್ದು. ಇಲ್ಲಿಯ ಪ್ರಸಾದದ ವ್ಯವಸ್ಥೆ ಇರ್ಬೋದು, ದೇವರ ದರ್ಶನದ ವ್ಯವಸ್ಥೆ ಇರ್ಬೋದು, ಅನ್ನಪೂರ್ಣದ ವ್ಯವಸ್ಥೆ ಇರ್ಬೋದು. ಇದರ ಹಿಂದೆ ಒಂದು ಉದಾತ್ತವಾದ ಚಿಂತನೆ ಇದೆ. ನಮ್ಮ ಭಕ್ತರಿಗೆ ಬಂದವರಿಗೆ ಕಷ್ಟ ಆಗಬಾರದು, ಅವರಿಗೆ ವ್ಯವಸ್ಥೆಯನ್ನು ನಾವು ಮಾಡಿಕೊಡಬೇಕು ಎಂಬ ದೃಷ್ಟಿಯಿಂದ ಪೂಜ್ಯ ಹೆಗ್ಗಡೆಯವರು ನಿರಂತರವಾಗಿ ಇಂತಹ ಒಳ್ಳೆಯ ವಿಚಾರಗಳನ್ನು ಚಿಂತನೆ ಮಾಡ್ತಾ ಇರುವವರು. ಅವರ ಮನಸ್ಸಿನಲ್ಲಿ ಬೇರೆ ಯಾವುದೇ ವಿಧವಾದಂತಹ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಈ ಎಲ್ಲ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಕ್ಷೇತ್ರದ ಪ್ರತಿಯೊಂದು ಚಟುವಟಿಕೆಗಳು ವ್ಯವಸ್ಥಿತವಾಗಿ ಮಾಡುವಂತಹ ಹೆಗ್ಗಡೆಯವರು ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಪೂಜ್ಯ ಹೆಗ್ಗಡೆಯವರು ಈ ಸಭೆಗೆ ಆಗಮಿಸಿರುವ ಎಲ್ಲರನ್ನು ಕೂಡ ಗೌರವದಿಂದ ಬರಮಾಡಿಕೊಳ್ಬೇಕು ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ನಮ್ಮ ನಾಡಿನ ಪುಣ್ಯಕ್ಷೇತ್ರವಾದ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ನಡೆಯುತ್ತಿರುವ ಸರ್ವಧರ್ಮ ಸಮ್ಮೇಳನದ 92ನೇ ಅಧಿವೇಶನಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲು ಸಂತೋಷಪಡುತ್ತೇನೆ. ಈ ಅಧಿವೇಶನದ ಉದ್ಘಾಟನೆಗೆಂದು ಆಗಮಿಸಿರುವ ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಈ ಅಧಿವೇಶನದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮೀಜಿಯವರೇ ಮತ್ತು ವಿವಿಧ ಧರ್ಮಗಳ ಬಗ್ಗೆ ಸಂದೇಶ ನೀಡಿರುವ ವಿದ್ವಾಂಸರೇ,
ನಮ್ಮ ಪ್ರೀತಿಯ ಆಮಂತ್ರಣವನ್ನು ಪಡೆದು ನಾಡಿನಲ್ಲಿಂದ ಆಗಮಿಸುವ ಅತಿಥಿ ಅಭ್ಯಾಗತರೆ, ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಸರ್ವಧರ್ಮ ಸಮನ್ವಯದ ಕ್ಷೇತ್ರವೆಂದು ಮನ್ನಣೆ ಪಡೆದ ಈ ಕ್ಷೇತ್ರದಲ್ಲಿ ನಮ್ಮ ಹಿರಿಯರಾದ ಕೀರ್ತಿಶೇಷ ಡಾಕ್ಟರ್ ಡಿ ಮಂಜಯ್ಯ ಹೆಗಡೆಯವರು 1933ರಲ್ಲಿ ಪ್ರಾರಂಭಿಸಿದ ಈ ಸರ್ವಧರ್ಮ ಸಮ್ಮೇಳನವನ್ನು ಕೀರ್ತಿಶೇಷರಾದ ನಮ್ಮ ತಂದೆಯವರು ಡಾಕ್ಟರ್ ಡಿ ರತ್ನ ಹೆಗಡೆಯವರು ಮುಂದುವರಿಸಿಕೊಂಡು ಬಂದರು. ಈಗ ಈ ಸಮ್ಮೇಳನವು 91 ವಸಂತಗಳನ್ನು ಪೂರೈಸಿದೆ. ನಾನು ಪೀಠವನ್ನು ಅಲಂಕರಿಸಿದ ದಿನದಿಂದ ವಿವಿಧ ಧರ್ಮಗಳ ಮಹತ್ ಸಂದೇಶವನ್ನು, ಸದ್ವಿಚಾರಗಳನ್ನು, ನಮ್ಮ ಪರಂಪರೆಯನ್ನು ಪಾಲಿಸುತ್ತಾ ಯಾವುದೇ ಸಂಕುಚಿತ ಭಾವನೆಗಳಿಗೂ ಅವಕಾಶ ನೀಡದೆ ನಮ್ಮ ಲೌಕಿಕ ಹಾಗೂ ಪಾರಮಾರ್ಥಿಕ ಎರಡೂ ದಿಕ್ಕುಗಳಲ್ಲಿ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ. ಸರ್ವಧರ್ಮ ಸಮನ್ವಯದ ಈ ಮಹೋನ್ನತ ವೇದಿಕೆಯಿಂದ ಅನೇಕ ಹಿರಿಯ ವಿದ್ವಾಂಸರು ಮಾನವೀಯ ಆದರ್ಶ ಪಥದಲ್ಲಿ ಮುನ್ನಡೆಯಬೇಕೆಂಬ ಸಂದೇಶವನ್ನು ನೀಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವೆಂದರೆ ವಿವಿಧ ಜಾತಿ, ಮತ, ಪಂಥಗಳ ಸಂಕೀರ್ಣ ಎಲೆಯನ್ನು ಮೀರಿ ವಿಶಾಲ ವಿಶ್ವದ ಸರ್ವ ಜನಾಂಗಗಳ ಹಿತವನ್ನು ಬಯಸುವ ಮಾನವ ಧರ್ಮವೇ ಶ್ರೇಷ್ಠವೆಂದು ಬಗೆದು ಅನ್ನದಾನ, ವಿದ್ಯಾದಾನ, ಅಭಯದಾನ, ಔಷಧದಾನಗಳ ಮೂಲಕ ಸಾಮಾಜಿಕ ಅಭಯವನ್ನು ಅನುಗ್ರಹಿಸುತ್ತಿರುವ ಕ್ಷೇತ್ರವೆಂದು ಪ್ರಸಿದ್ಧಿಯಾಗಿದೆ. ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯುವ ವಿಶೇಷ ಸೇವಾ ಕಾರ್ಯಗಳು, ತ್ರಿಕಾಲ ಪೂಜೆ, ಜಾತ್ರೆ, ಉತ್ಸವಗಳು ನೇಮಬದ್ಧವಾಗಿ ಶಿಸ್ತಿನಿಂದ ಆಗಮಶಾಸ್ತ್ರದ ಅನುಸಾರವಾಗಿ ನಡೆಸಿಕೊಂಡು ಬಂದು ಶ್ರೀ ಸ್ವಾಮಿ ಅನುಗ್ರಹಕ್ಕೆ ಕಾರಣವಾಗಿದೆ ಎಂದು ನಾನು ನಂಬುತ್ತೇನೆ. ಇದು ದೇವಾಲಯಕ್ಕೆ ಸಂಬಂಧಪಟ್ಟ ಆಧ್ಯಾತ್ಮಿಕ ವಿಚಾರವಾದ ಇದರೊಂದಿಗೆ ಮಾನವ ಸೇವಾ ಕಾರ್ಯಗಳು ಕೂಡ ಅನುಷ್ಠಾನವಾಗಿ ನಡೆದುಕೊಂಡು ಬರುತ್ತಿವೆ. ಇದಕ್ಕಾಗಿ ನಾವು ವಿವಿಧ ಟ್ರಸ್ಟ್ಗಳನ್ನು ರಚಿಸಿ ಅವುಗಳ ಮೂಲಕ ವ್ಯವಸ್ಥಿತವಾಗಿ ಸೇವಾ ಕಾರ್ಯಗಳನ್ನು ಸಮಾಜದ ಎಲ್ಲ ವರ್ಗಗಳಿಗೂ ವಿಸ್ತರಿಸಿದ್ದೇವೆ. ಯೋಗ ಮತ್ತು ನೈತಿಕ ಶಿಕ್ಷಣ, ಜನಜಾಗೃತಿ ವೇದಿಕೆಯ ಮೂಲಕ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಮತ್ತು ಆಸ್ಪತ್ರೆಗಳ ಮೂಲಕ ಅನಾರೋಗ್ಯ ಪೀಡಿತರಿಗೆ ವೈದ್ಯಕೀಯ ಸೇವೆ, ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ ಈ ಸೇವಾ ಕಾರ್ಯಗಳನ್ನು ಬಹು ಆಯಾಮಗಳಲ್ಲಿ ವಿಸ್ತರಿಸಿದ್ದೇವೆ. ಜನತಾ ಜನಾರ್ದನನ ಸೇವೆ ಮಾಡಬೇಕೆಂಬ ಈ ಸಂಕಲ್ಪಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇದ್ದ ಕಾರಣವೇ ನಾವು ಕೈಗೊಂಡ ಸಂಕಲ್ಪವು ಬಹು ಪ್ರಕಲ್ಪಗಳಲ್ಲಿ, ಬಹು ಆಯಾಮಗಳಲ್ಲಿ ವಿಸ್ತಾರಗೊಂಡು ಧರ್ಮ ಎಂಬ ಶಬ್ದದೊಡನೆ ಸತ್ಯ, ನ್ಯಾಯ, ಸಾಮಾಜಿಕ ಕಳಕಳಿ, ಯೋಗ ವಿಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಹೀಗೆ ಭಾರತೀಯ ಜ್ಞಾನ ಪರಂಪರೆ ಬಹುಮುಖ ವಿಸ್ತಾರವನ್ನು ಕೈಗೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇವೆ. ಭಾರತದಲ್ಲಿರುವಷ್ಟು ಧರ್ಮಗಳು, ಪಂಥಗಳು, ಅವುಗಳ ಆಚರಣೆ ಬಹುಶಃ ವಿಶ್ವದ ಯಾವ ದೇಶದಲ್ಲಿ ಇರಲಾರದು ಎನಿಸುತ್ತದೆ. ನಮ್ಮ ದೇಶದ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಸಾಗಿದಾಗ ಪ್ರತಿ ಹೆಜ್ಜೆಗೂ ವಿವಿಧತೆಯನ್ನು ಕಾಣಬಹುದಾಗಿದೆ. ಈ ವಿವಿಧತೆಯಲ್ಲೂ ಏಕತೆಯನ್ನು ಜಗತ್ತಿಗೆ ಮಾದರಿ ಎಂಬಂತೆ ಸಾರಿದ ಮತ್ತು ಈಗಲೂ ಸಾರುತ್ತಿರುವ ರಾಷ್ಟ್ರದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೇವೆ ಎಂಬುದು ಹೆಮ್ಮೆಯ ವಿಚಾರವಾಗಿದೆ. ಇಲ್ಲಿ ಎಷ್ಟೇ ಧರ್ಮಗಳಿದ್ದರೂ ಎಲ್ಲರೂ ಅವರವರ ಪಾಡಿಗೆ ತಮ್ಮ ತಮ್ಮ ಧರ್ಮ ನೀತಿಗಳನ್ನು ಅನುಸರಿಸಿಕೊಂಡು ಹೋಗುತ್ತಿದ್ದಾರೆ. ಬದುಕು ಮತ್ತು ಇತರರ ಬದುಕುಗಳು, ಜೀವ ಜಿನೆದು ಎಂಬ ತತ್ವವನ್ನು ಎಲ್ಲರಲ್ಲಿ ಇರುವುದರಿಂದ ಐಕ್ಯತೆಯನ್ನು ಹೊಂದಲು ಸಾಧ್ಯವಾಗಿದೆ. ನಮ್ಮ ನಾಡಿನಲ್ಲಿರುವ ಭಿನ್ನ ಭಿನ್ನ ಧರ್ಮಗಳ ನೈಜತೆ, ತತ್ವ ಸಿದ್ಧಾಂತ ಮತ್ತು ಧರ್ಮಗಳೆಲ್ಲ ಒಂದೇ ಆಗಿದೆ. ಹಾಗೆಯೇ ಎಲ್ಲ ಧರ್ಮಗಳು ವ್ರತ, ಉಪವಾಸ, ತೀರ್ಥಯಾತ್ರೆ, ದಾನ ಮುಂತಾದವುಗಳನ್ನೇ ತಮ್ಮ ಅದೇ ರೀತಿಯಲ್ಲಿ ಆಚರಿಸೋದು ನಾವು ಕಂಡಿದ್ದೇವೆ. ಒಂದು ಧರ್ಮದ ವಿಶೇಷತೆಯನ್ನು ಇನ್ನೊಂದು ಧರ್ಮದವರು ಅರಿತುಕೊಂಡಾಗ ಮಾತ್ರ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಲು ಸಾಧ್ಯ. ಆದರೆ ಧರ್ಮ ಮತ್ತು ಆಚರಣೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಾಗ ಅಥವಾ ಧರ್ಮದ ವ್ಯಾಖ್ಯಾನವನ್ನು ಸಂಕುಚಿತಗೊಳಿಸಿದಾಗ ತಿಕ್ಕಾಟ, ಘರ್ಷಣೆಗಳು ಉಂಟಾಗಿ ಸಮಾಜದ ಸ್ವಾಸ್ಥ್ಯ ಹದಗೆಡುತ್ತದೆ. ಧರ್ಮವನ್ನು ವಿಶಾಲ ಅರ್ಥದಲ್ಲಿ ಕಾಣುವ ದೃಷ್ಟಿಯನ್ನು ನಾವೆಲ್ಲ ಬೆಳೆಸಿಕೊಳ್ಬೇಕಾಗಿದೆ. ಇಂತಹ ಸಮ್ಮೇಳನಗಳ ಮೂಲ ಉದ್ದೇಶವೇ ಇದಾಗಿದೆ. ಎಲ್ಲ ಧರ್ಮೀಯರು ಮಾನವೀಯತೆ, ತ್ಯಾಗ, ಅಹಿಂಸೆ, ಸತ್ಯ, ಸಹಬಾಳ್ವೆ ಮುಂತಾದ ಸದ್ಗುಣಗಳನ್ನು ಧರ್ಮದ ರೂಪದಲ್ಲಿ ಕಂಡುಕೊಂಡಿದ್ದಾರೆ. ಸಂತ ಮಹಾಂತರು, ಮುನಿಗಳು, ಪ್ರವಾದಿಗಳು, ಯುಗ ಪುರುಷರೆಲ್ಲರೂ ಸದ್ವಿಚಾರಗಳನ್ನೇ ಪ್ರಚುರಪಡಿಸಿದ್ದಾರೆ. ಸಾತ್ವಿಕ ಮಾರ್ಗದಿಂದ ಉತ್ತಮ ಸಂಸ್ಕಾರವನ್ನು ಬಾಳುವುದು ಮಾನವರ ಕಲ್ಯಾಣಕ್ಕಾಗಿ ಮನುಷ್ಯರ ನಡುವಿನ ಮನಸ್ಸನ್ನು ಬೆಸೆಯುವುದು ಎಲ್ಲ ಧರ್ಮಗಳ ಉದ್ದೇಶವಾಗಿದೆ. ಈ ಉದ್ದೇಶ ಈಡೇರಬೇಕಾದರೆ ಧರ್ಮವನ್ನು ಆರಾಧಿಸಿದರೆ ಸಾಲದು, ಅದನ್ನು ನಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರಬೇಕು. ದೈನಂದಿನ ಬದುಕಿನಲ್ಲಿ ಪ್ರಾಮಾಣಿಕವಾಗಿ ಧರ್ಮದ ತತ್ವಗಳನ್ನು ಆಚರಣೆಗೆ ತರಬೇಕು. ಧರ್ಮವನ್ನು ಅಂಗಿಯಂತೆ ಧರಿಸಿ ಕಳಿಸಿ ಇಡುವುದಲ್ಲ. ಪೂಜೆ, ಪುನಸ್ಕಾರ, ತೀರ್ಥಕ್ಷೇತ್ರ, ದರ್ಶನ, ಅನುಷ್ಠಾನ ಇವಿಷ್ಟಕ್ಕೆ ಮಾತ್ರ ಧರ್ಮವನ್ನು ಸೀಮಿತಗೊಳಿಸದೆ ಧರ್ಮವು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿಯೂ ಹಾಸುಹೊಕ್ಕಾಗಿರಬೇಕು. ನಡೆನುಡಿ, ನೈತಿಕತೆಗಳು ಧರ್ಮದ ನೆಲೆಗಟ್ಟಿನಲ್ಲಿರಬೇಕು. ಆಗ ಸಮಾಜದಲ್ಲಿ
ಶಾಂತಿ ಸಾಮರಸ್ಯ ನೆಲೆಸಲು ಸಾಧ್ಯವಾಗುತ್ತದೆ. ಧೀಮಂತ ಸಮಾಜದ ನಿರ್ಮಾಣವು ಆಗುತ್ತದೆ. ಒಮ್ಮೆ ಒಬ್ಬ ವ್ಯಕ್ತಿ ಇತ್ತೀಚೆಗೆ ಧರ್ಮದ ಪ್ರಭಾವ ಕಡಿಮೆಯಾಗುತ್ತಿದ್ದಲ್ಲ ಎಂದು ಗುರುವಿನಲ್ಲಿ ಕೇಳಿದಂತೆ. ಆಗ ಗುರು ರಾಜಗೃಹ ಕೈಲಿಂದ ಎಷ್ಟು ದೂರ ನಿನಗೆ ಗೊತ್ತೇ ಎಂದು ಕೇಳಿ. 200 ಮೈಲಿ ದೂರ, ನನಗೆ ಸರಿಯಾಗಿ ಗೊತ್ತಿದೆ ಎಂದು. ಹಾಗಾದರೆ ನೀನೀಗ ರಾಜಗೃಹವನ್ನು ತಲುಪಿಬಿಟ್ಟೆಯಾ ಎಂದರು ಗುರುಗಳು. ಆಗ ಹೇಗೆ ಸಾಧ್ಯ ಸ್ವಾಮಿ, ನಾವೆಲ್ಲ ಇಲ್ಲೇ ಇರುವಲ್ಲ, ಮುಂದೆ ಸಾಗಿದರೆ ಮಾತ್ರ ತಲುಪಬಹುದು ಎಂದನಂತೆ. ಆಗ ಗುರುಗಳು, ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲ, ನಿನಗೆ ರಾಜಗೃಹ ಗೊತ್ತು, ಅದಕ್ಕೆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿದ ಹೊರತು ನೀನು ಅಲ್ಲಿಗೆ ತಲುಪುವಂತಿಲ್ಲ. ಧರ್ಮದ ವಿಷಯ ಜನರಿಗೆ ಧರ್ಮದ ಬಗ್ಗೆ ಗೊತ್ತಿದೆ, ಆದರೆ ಅದರ ಪಥದಲ್ಲಿ ಸಾಗದೆ ಅದರ ನಿಯಮಗಳನ್ನು ಪಾಲಿಸದೆ ಇದ್ದಲ್ಲಿ ಅದರ ಪ್ರಭಾವ ಹೇಗೆ ಬೆಳೆಯಲು ಸಾಧ್ಯ ಎನ್ನುತ್ತಾರೆ ಗುರುಗಳು. ಹೀಗೆ ನಾವು ಧರ್ಮದಲ್ಲಿ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೇವೆ, ಆದರೆ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಲ್ಲಿ ಸೋತಿದ್ದೇವೆ. ಧರ್ಮವನ್ನು ಉಪದೇಶ ಮಾಡಿದರೆ ಸಾಲದು, ಅದನ್ನು ಆಚರಣೆಯಲ್ಲಿ ತರಬೇಕು. ಧರ್ಮವು ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ವಲಯಗಳ ಮೇಲೂ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂದಿದ್ದಾರೆ ಗಾಂಧೀಜಿಯವರು. ಈ ಎಲ್ಲ ಕ್ಷೇತ್ರಗಳನ್ನು ಧರ್ಮಕ್ಕನುಗುಣವಾಗಿ ಮುನ್ನಡೆಸಬೇಕು. ಇದರಿಂದ ಮಾನವ ಉನ್ನತಿಯನ್ನು ಸಾಧಿಸುತ್ತಾನೆ. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಉನ್ನತಿ ಪಡೆದರೆ ಜಗತ್ತು ಮೇಲೆ ಇರುತ್ತದೆ. ಒಬ್ಬನ ನೈತಿಕ ಪತನವಾದರೆ ಜಗತ್ತಿನ ಪತನವೂ ಆಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಧರ್ಮನಿಷ್ಠೆಯಲ್ಲಿ ನಡೆಯಬೇಕು ಎಂಬುದು ನಮ್ಮ ಆಶಯವಾಗಿದೆ. ದೇವರು ಬಿಂಬ ಅಂದರೆ ಕನ್ನಡಿ ಇದ್ದ ಹಾಗೆ, ನಾವು ಅದರ ಪ್ರತಿಬಿಂಬ. ಚೆನ್ನಾಗಿ ಕಾಣಬೇಕು. ನಾವು ಹೇಗೆ ಕನ್ನಡಿನ ಅಲಂಕಾರ ಮಾಡಿದರೆ ನಾವು ನಮ್ಮನ್ನು ಅಲಂಕರಿಸಿಕೊಳ್ಳುತ್ತೇವೋ, ಹಾಗೆ ಬಿಂಬವನ್ನು ಪೂಜಿಸುವಾಗ ನಾವು ಶುದ್ಧ ಮನಸ್ಕರಾಗಿ ಶುಭ ಪರಿಣಾಮಗಳಾಗಿ ಬಿಂಬವನ್ನು ಪೂಜಿಸಿದರೆ ಆ ಶುಭ ಪರಿಣಾಮ ಬೆಂಬಲಕ್ಕಲ್ಲ, ನಮಗೆ ಆಗುತ್ತದೆ. ಫೋಟೋ ತೆಗೆಯುವಲ್ಲಿ ಕ್ಯಾಮರಾಕ್ಕೆ ನಮ್ಮನ್ನು ಅಲಂಕರಿಸಿಕೊಂಡರೆ ಆ ಕ್ಯಾಮರಾದ ಮೂಲಕವಾಗಿ ಬರುವ ನಮ್ಮ ಫೋಟೋ ಉತ್ತಮವಾಗಿ ಇರುತ್ತದೆ. ಅದಂತೆ ಧರ್ಮವನ್ನು ಮೊದಲು ನಾವು ಅನುಸರಿಸಬೇಕು, ಆಗ ಧರ್ಮ ಚಾಲಕ ಶಕ್ತಿಯನ್ನು ಪಡೆಯುತ್ತದೆ. ಕತ್ತಲಿದ್ದಲ್ಲಿ ಕಳ್ಳಕಾಕರ ದುಷ್ಟರ ಭಯವು ಜಾಸ್ತಿ ಆಗಿರುತ್ತದೆ, ಹಗಲಲ್ಲಿ ಇರುವುದಿಲ್ಲ. ಅಂತೆಯೇ ಈ ಮನೆ ಎಂಬ ಮನದಲ್ಲಿ ಜ್ಞಾನವೆಂಬ ಬೆಳಕಿಲ್ಲದೆ ಹೋದಲ್ಲಿ ಕ್ರಾಮ, ಕ್ರೋಧಾದಿಗಳೇ ಮೊದಲಾದ ಕಳ್ಳರು ಪ್ರವೇಶಿಸುತ್ತಾರೆ. ಆದ್ದರಿಂದ ಧರ್ಮವೆಂಬ ಜ್ಞಾನಜ್ಯೋತಿಯನ್ನು ಹೊತ್ತಿಸಿ ದುಷ್ಟಗುಣಗಳ ಕತ್ತಲನ್ನು ಓಡಿಸಿ ಬೆಳಕನ್ನು ಕಂಡುಕೊಳ್ಳಬೇಕಾಗಿದೆ. ಇಂತಹ ಧರ್ಮ ಸಂಬಂಧ ಸಮ್ಮೇಳನಗಳು ಸಮಾಜದ ಮೇಲೆ ಪರಿಣಾಮ ಬೀರುತ್ತವೆ, ಧರ್ಮ ಜಾಗೃತಿಯನ್ನು ಉಂಟು ಮಾಡುತ್ತವೆ ಎಂದು ಭಾವಿಸಿದ್ದೇನೆ. ಸ್ವತಂತ್ರ ಪೂರ್ವದಿಂದ ಕ್ಷೇತ್ರದ ಬಗ್ಗೆ ಸಮನ್ವಯ ದೃಷ್ಟಿಯನ್ನು ಬೆಳೆಸಿಕೊಂಡು ಬಂದಂಥ ದಿವಂಗ ಮಂಜೆ ಹೆಗಡೆಯವರು ಕ್ಷೇತ್ರದ ಎಲ್ಲ ಚಟುವಟಿಕೆಗಳಲ್ಲಿ ಜಾತಿ, ಮತ, ಪಂಥಗಳೆಂಬ ಸಂಕುಚಿತ ಭಾವನೆಯನ್ನು ದೂರ ಮಾಡುವ ಪ್ರಯತ್ನ ಮಾಡುತ್ತಾ ಬಂದರು. ಅದನ್ನೇ ಮುಂದುವರಿಸಿಕೊಂಡು ಬಂದ ನಾನು 1988ನೇ ಇಸ್ವಿಯಿಂದ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭಿಸಿ ಜಾತಿ ಮತಗಳ ವರ್ಗವನ್ನು ದೂರ ಮಾಡಿ ಕೇವಲ ಆರ್ಥಿಕವಾಗಿ ಹಿಂದುಳಿದ ವರ್ಗ ಎಂಬುದನ್ನು ಮಾತ್ರವೇ ಗಮನದಲ್ಲಿಟ್ಟುಕೊಂಡು ಅವರ ಏಳಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೆ ಬಂದಿದೆ. ಈ ರೀತಿ ರೂಪಿಸಿದ ಕಾರ್ಯಕ್ರಮಗಳಲ್ಲಿ 25% ಹೂಡಿಕೆ ಮಾಡುತ್ತಾ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಈ ಎಲ್ಲ ಯೋಜನೆಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ವರ್ಗಕ್ಕೆ ತಲುಪಬೇಕು ಎಂಬ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಸ್ವಸಹಾಯ ಸಂಘಗಳ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ಬದುಕು ಕಟ್ಟಿಕೊಡುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೇವೆ. ಈ ಕಾರ್ಯಕ್ರಮದಂತೆ ಈ ವರ್ಷ ನಮ್ಮ ಉಜಿರೆಯಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಈ ಮುಂದಿನ ವರ್ಷ ಜನವರಿ 1ನೇ ತಾರೀಕಿನಿಂದ ಡಯಾಲಿಸಿಸ್ ಮಾಡ್ತಾ ಇರುವಂಥ ರೋಗಿಗಳಿಗೆ ಉಚಿತವಾಗಿ ಡಯಾಲಿಸಿಸ್ ವ್ಯವಸ್ಥೆ ಮಾಡುವ ಆಲೋಚನೆಯನ್ನು ಮಾಡಿದ್ದೇವೆ. ಡಯಾಲಿಸಿಸನ್ನು ಪೂರ್ತಿ ಉಚಿತವಾಗಿ ಮಾಡಲಾಗುತ್ತದೆ. ಒಂದು ವರ್ಷಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ಈ ಡಯಾಲಿಸಿಸ್ನ ವೆಚ್ಚ ಬರುತ್ತದೆ. ಹಾಗೆ 10,000 ಮಂದಿ ಡಯಾಲಿಸಿಸ್ನ ಉಪಯೋಗವನ್ನು ವರ್ಷಕ್ಕೆ ಪಡಿತಾರೆ. ಹೀಗೆ ನಾರ್ಮಲ್ ಮತ್ತು ವಿಶೇಷವಾಗಿ ರೋಗಿಗಳಿಗೆ ಎಲ್ಲ ಡಯಾಲಿಸಿಸ್ ಉಚಿತವಾಗಿ ನೀಡಬೇಕೆಂದು ನಾವು ತೀರ್ಮಾನಿಸಿದ್ದೇವೆ. ಶ್ರೀ ಕ್ಷೇತ್ರದ ಚತುರ್ಯುಧ ದಾನ ಪರಂಪರೆಯಲ್ಲಿ ನಾವು ಮೊದಲಿಗೆ ವಿದ್ಯಾದಾನಕ್ಕೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಿದ್ದೇವೆ. ಕಾರಣ ವಿದ್ಯೆಯಿಂದ ಪ್ರತಿಯೊಬ್ಬರೂ ತಮ್ಮ ಬದುಕನ್ನು ಹೊಸದಾಗಿ ಕಟ್ಟಿಕೊಂಡು ಹೋಗುವುದೆಂದು ನಮ್ಮೆಲ್ಲರಿಗೂ ತಿಳಿದಿದೆ. ಅಂದು ನಾವು ಪ್ರಾರಂಭಿಸಿದ ವಿದ್ಯಾಸಂಸ್ಥೆಗಳು ಇಂದು ಅತ್ಯುತ್ತಮವಾದ ಶಿಕ್ಷಣ ನೀಡುತ್ತಿದ್ದು ಅನೇಕ ರಾಷ್ಟ್ರೀಯ ಸಂಘ ಸಂಸ್ಥೆಗಳಿಂದ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಉತ್ಕೃಷ್ಟ ಶಿಕ್ಷಣ ಸಂಸ್ಥೆಗಳು ಎಂಬ ಮನ್ನಣೆ ದೊರೆತಿದೆ. ದೇಶದಲ್ಲಿ ಮೊದಲ 10 ಸ್ಥಾನಗಳಲ್ಲಿ ಹಾಗೂ ಆಯುರ್ವೇದ ಕಾಲೇಜು ನಮ್ಮ ನಾಡಿದೆ. 2, 6, 9, 3 ಸ್ಥಾನಗಳನ್ನು ನಮ್ಮ ಉಡುಪಿ, ಹಾಸನ ಮತ್ತು ಬೆಂಗಳೂರು ಆಯುರ್ವೇದ ಕಾಲೇಜುಗಳು ಸ್ಥಾನವನ್ನು ಪಡ್ಕೊಂಡಿವೆ ಎಂದು ಹೇಳಲು ತುಂಬ ಹೆಮ್ಮೆ ಪಡುತ್ತೇನೆ. ಧಾರವಾಡದ ನಮ್ಮ ವೈದ್ಯಕ ವಿಶ್ವವಿದ್ಯಾಲಯವು ತನ್ನ ಅತ್ಯುತ್ತಮ ಸೇವೆಗಾಗಿ ಗುಣಮಟ್ಟಕ್ಕಾಗಿ ಖ್ಯಾತಿ ಗಳಿಸಿದೆ. ನಮ್ಮ ಎಲ್ಲ ಸಂಸ್ಥೆಗಳಲ್ಲಿ
ವಿವಿಧ ಮತದ ಭಕ್ತಿಗಳಿದ್ದಾರೆ. ಆದರೆ ಎಲ್ಲಿಯೂ ಮತೀಯ ಭಾವನೆಗಳಿಲ್ಲದೆ ನಾವೆಲ್ಲರೂ ಅವಕಾಶವನ್ನು ಮಾಡಿ ಸಮಾನ ಅವಕಾಶವನ್ನು ಮಾಡಿಕೊಡುವ ಮೂಲಕ ಸರ್ವಧರ್ಮ ಸಮಬಾಳ್ವೆಗೆ ವಿಶೇಷ ಮಹತ್ವವನ್ನು ಕೊಟ್ಟಿದ್ದೇವೆ. ಇಂದು ವಿಶೇಷವಾಗಿ ಈ ಉಪನ್ಯಾಸವನ್ನು ನೀಡಲು ಆಗಮಿಸಿರುವವರು ವಿದ್ವಾಂಸರು ನಮ್ಮ ಭಾಷಣದಲ್ಲಿ ಈ ವಿಷಯದಲ್ಲಿ ಉಲ್ಲೇಖಿಸುವವರಿದ್ದಾರೆ. ಇಂದಿನ ಈ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ಪರವಹಿಸುವವರು ಪರಮಪೂಜ್ಯ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಯವರು, ಪರಮಪೂಜ್ಯ ಶ್ರೀ ತಿರುಚಿ ಮಹಾಸ್ವಾಮೀಜಿಯವರು ಉತ್ತರಾಧಿಕಾರಿಯಾಗಿದ್ದಾರೆ. ಬಹುಭಾಷಾ ಕೋವಿದರಾದ ಸ್ವಾಮೀಜಿಯವರು ಹರಿದ್ವಾರದಲ್ಲಿ ಧರ್ಮಗ್ರಂಥಗಳ ಅಧ್ಯಯನವನ್ನು ಮಾಡಿದವರು. ಪ್ರಸ್ತುತ ಸ್ವಾಮೀಜಿಯವರು ಶ್ರೀ ಕೈಲಾಸಾಶ್ರಮ ಮಹಾಸಂಸ್ಥಾನ ಟ್ರಸ್ಟ್ ಮತ್ತು ಜ್ಞಾನಾಕ್ಷಿ ಶಿಕ್ಷಣ ಸಂಸ್ಥೆ ಟ್ರಸ್ಟ್ಗಳ ಮೂಲಕ ಶ್ರೀ ರಾಜರಾಜೇಶ್ವರಿ ಚಾರಿಟೇಬಲ್ ಟ್ರಸ್ಟ್, ಆಸ್ಪತ್ರೆ ಟ್ರಸ್ಟ್ ಮುಂತಾದವುಗಳಿಗೆ ಪೀಠಾಧಿಪತಿಗಳಾಗಿ ಮಾರ್ಗದರ್ಶಕರಾಗಿ ಸೇವಾ ತತ್ಪರರಾಗಿದ್ದಾರೆ. ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಮತ್ತು ಎಲ್ಲ ಸಂಸ್ಕೃತಿಗಳಿರುವ ಒಳ್ಳೆತನವನ್ನು ಇಡೀ ಮನುಕುಲಕ್ಕೆ ತಿಳಿಯಪಡಿಸುವುದು ಪೂಜ್ಯರ ಆಶಯವಾಗಿದೆ. ಬಾಲ್ಯದಲ್ಲಿಯೇ ಅಧ್ಯಾತ್ಮದೆಡೆಗೆ ಆಕರ್ಷಿಸಿದ ಪೂಜ್ಯರು ಅನೇಕ ಸಾಧು ಸಂತರಿಂದ ಹಲವು ವಿಚಾರಗಳನ್ನು ತಿಳಿದುಕೊಳ್ಳುತ್ತಾ ಪ್ರಯಾಗರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಸಾಧು ಸಂತರ ಸಿದ್ಧಪುರುಷರ ವಾಣಿಗಳಿಂದ ಪ್ರೇರಿತಗೊಂಡಿದ್ದಾರೆ. ಬಹುಭಾಷಾ ಕೋವಿದರಾದ ಶ್ರೀ ಸ್ವಾಮೀಜಿಯವರು ದೇಶಾದ್ಯಂತ ಧಾರ್ಮಿಕ ಪ್ರವಚನ ಮೂಲಕ ಮನುಷ್ಯರಲ್ಲಿ ಸಚ್ಚಿಂತನೆ ಸಚ್ಚಾರಿತ್ರ ಬೆಳೆಸುವಲ್ಲಿ ಕಾರ್ಯತತ್ಪರರಾಗಿದ್ದಾರೆ. ಹರಿದ್ವಾರದಲ್ಲಿ ಮಹಾಸ್ವಾಮೀಜಿಯವರು ಭಾರತೀಯ ಶಾಸ್ತ್ರ ಗ್ರಂಥಗಳ ಅಧ್ಯಯನ ನಡೆಸಿ ತಮ್ಮ ಅಧ್ಯಯನ ಪೂರ್ಣಗೊಂಡ ಬಳಿಕ ಶ್ರೀಗಳನ್ನು ಶ್ರೀ ತಿರುಚಿ ಸ್ವಾಮೀಜಿಯವರು ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸಿಕೊಂಡಿದ್ದಾರೆ. ಉತ್ತಮ ವಾಗ್ಮಿಗಳು, ಶಿಕ್ಷಣ ಸುಧಾರಕರು, ಆಧ್ಯಾತ್ಮ ನೇತರರು, ಇಂದಿನ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷರ ಎಲ್ಲ ಆದರ್ಶಗಳನ್ನು ಒಳಗೊಂಡ ಪರಿಪೂರ್ಣ ವ್ಯಕ್ತಿಗಳು ಆದ ಶ್ರೀ ಪರಮಪೂಜ್ಯ ಜಯೇಂದ್ರಪುರಿ ಮಹಾಸ್ವಾಮೀಜಿಯವರಿಗೆ ಸಮ್ಮೇಳನಗಳ ಸ್ವಾಗತ ಮಂಡಳಿಯ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಈ ಸರ್ವಧರ್ಮ ಸಮ್ಮೇಳನದ ಉದ್ಘಾಟನೆಯಿಂದ ಆಗಮಿಸಿರುವವರು ನಮ್ಮ ರಾಜ್ಯದ ಗೃಹ ಸಚಿವರಾದ ಸನ್ಮಾನ್ಯ ಡಿ ಪರಮೇಶ್ವರ್ ಅವರು. ಉನ್ನತ ಸ್ತರದ ರಾಜಕೀಯ ಧುರೀಣರಾಗಿದ್ದಾರೆ. ಸಾಮಾಜಿಕ ಸೇವೆ, ಸಂಘಟನೆ, ರಾಜಕೀಯ ರಂಗಗಳಲ್ಲಿ ನಿರಂತರ ಕ್ರಿಯಾಶೀಲರಾಗಿರುವ ಇವರು ರಾಜಕೀಯ ಮತ್ತು ಸಮಾಜ ಸೇವಾ ರಂಗಕ್ಕೆ ಪ್ರೇರಣೆ, ಸ್ಫೂರ್ತಿಯನ್ನು ನೀಡಿದವರಾಗಿದ್ದಾರೆ. ತನ್ನದೇ ಆದ ಆದರ್ಶ ಮತ್ತು ತತ್ವಗಳನ್ನು ಅಳವಡಿಸಿಕೊಂಡು ಬಂದ ಸರಳ ಸಜ್ಜನಿಕೆಯ ಜನರೊಂದಿಗೆ ಮುಕ್ತವಾಗಿ ಬೆರೆಯುವ ಸ್ವಭಾವದವರಾಗಿದ್ದಾರೆ. ಶ್ರೀಯುತರು ಮೂಲತಃ ತುಮಕೂರಿನವರು. ಸಸ್ಯಶಾಸ್ತ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು, ಸಸ್ಯ ಶರೀರ ಶಾಸ್ತ್ರದಲ್ಲಿ ಅಡಿಲೈಡ್ ವಿದ್ಯಾಲಯದಲ್ಲಿ ಸಂಶೋಧನಾ ಕೇಂದ್ರದಿಂದ PhD ಪದವಿಯನ್ನು ಪಡೆದಿದ್ದಾರೆ. ತಮ್ಮ ವಿದ್ಯಾಭ್ಯಾಸ ಬಳಿಕ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಮತ್ತು ಇನ್ನಿತರ ಸಂಸ್ಥೆಗಳನ್ನು ಆರಂಭಿಸಿ ಅತ್ಯುತ್ತಮವಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. 1989ರಲ್ಲಿ ವಿಧಾನಸಭೆಯ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸಿ ಅಂದಿನಿಂದ ಇಂದಿನವರೆಗೆ ಹಲವಾರು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ತಮ್ಮ ರಾಜಕೀಯ ಜೀವನದಲ್ಲಿ ರೇಷ್ಮೆ, ಉನ್ನತ ಶಿಕ್ಷಣ, ವಿಜ್ಞಾನ ಹಾಗೂ ತಂತ್ರಜ್ಞಾನ, ವೈದ್ಯಕೀಯ ಶಿಕ್ಷಣ, ವಾರ್ತಾ ಮತ್ತು ಪ್ರಸಾರ, IT-BT, ಗೃಹಸ್ಥ ಖಾತೆ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ದಕ್ಷ ಆಡಳಿತಗಾರರು ಎನಿಸಿಕೊಂಡಿದ್ದಾರೆ. ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರನ್ನು ಇಂದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಮಿಸುವ ನಿಮ್ಮೆಲ್ಲರ ಪರವಾಗಿ ವಿಶೇಷ ಆನಂದವನ್ನು ವ್ಯಕ್ತಪಡಿಸಿ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಸನ್ಮಾನ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರವಾಗಿ ಹಾಗೂ ಸ್ವಾಗತ ಮಂಡಳಿ ಪರವಾಗಿ ಗೌರವದ ಸ್ವಾಗತವನ್ನು ಕೊಡ್ತೇವೆ. ಹಿಂದೂ ಧರ್ಮ ಹಾಗೂ ಸಮನ್ವಯದ ಕುರಿತಾಗಿ ಮಾತನಾಡಲಿಕ್ಕೆ ಇರುವವರು ಡಾಕ್ಟರ್ G.B. ಹರೀಶ್, ಮೂಲದ ಹಾಸನದವರು. ಅವರು ತುಮಕೂರು ವಿಶ್ವವಿದ್ಯಾಲಯ ಸೇರಿದಂತೆ ವಿವಿಧ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಜ್ಞಾನ ಕನ್ನಡದ ಸಂಶೋಧನಾಧಿಕಾರಿಯಾಗಿ ವಿಯೆಟ್ನಾಂನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಭಾರತೀಯ ತತ್ವಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವ್ಯಾಸ ಸನ್ಮಾನ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಶ್ರೀಯುತರನ್ನು ಭಾಳ ಗೌರವದಿಂದ ಈ ಸಮ್ಮೇಳನಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಅಧಿವೇಶನದಲ್ಲಿ ಕ್ರೈಸ್ತ ಧರ್ಮದಲ್ಲಿ ಸಮನ್ವಯ ದೃಷ್ಟಿ ಎಂಬ ವಿಚಾರವಾಗಿ ಉಪನ್ಯಾಸ ನೀಡಿರುವ ನಮ್ಮದೇ ತಾಲೂಕಿನ ಡಾಕ್ಟರ್ ಜೋಸೆಫ್ NM ಅವರು ನಮ್ಮ ರತ್ನಮಾನಸದಲ್ಲಿ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಯಾಗಿ ಓದಿದವರಾಗಿದ್ದು ರಾಜಕೀಯ ಶಾಸ್ತ್ರ, ಅರ್ಥಶಾಸ್ತ್ರಗಳಲ್ಲಿ MA ಪದವೀಧರರು. ಮೈಸೂರು ವಿಶ್ವವಿದ್ಯಾಲಯದಿಂದ ಮಳೆ ನೀರು ಕೊಯ್ಲು ಮತ್ತು ನೀರಿನ ಸದ್ಬಳಕೆ ಕುರಿತಾದ ಶೋಧ ಪ್ರಬಂಧಕ್ಕಾಗಿ PhD ಪಡೆದಿರ್ತಾರೆ. ಮಡಂತ್ಯಾರ ಸೀಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿರುವ ಇವರಿಗೆ ಹಲವಾರು ಪುರಸ್ಕಾರಗಳು ಸಂದಿವೆ. ಶ್ರೀಯುತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ.
ಇಸ್ಲಾಂ ಹಾಗೂ ಮಾನವತೆ ಕುರಿತಾಗಿ ಮಾತನಾಡಿದವರು ವಿಜಯಪುರದ ಮೆಹತಾಬ್ ಇಬ್ರಾಹಿಂ ಸಾಬ್ ಕಾಗವಾಡ ಅವರು. ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಪ್ರವೃತ್ತಿಯಲ್ಲಿ ತತ್ವಪದಗಳ ಉತ್ತಮ ಗಾಯಕರು. ಬಸವಾದಿ ಪ್ರಮಾತರ ವಚನಗಳನ್ನು ರಾಗ ಸಂಯೋಜನೆ ಮಾಡಿ ಅವುಗಳ ಭಾವ ತಾತ್ಪರ್ಯವನ್ನು ಪ್ರವಚನದಲ್ಲಿ ಒಡಮೂಡಿಸುತ್ತಿದ್ದ ಇವರನ್ನು ಕೂಡ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಅಧಿವೇಶನದಲ್ಲಿ ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ಭಾಗವಹಿಸಬೇಕು ನಮ್ಮ ಆಮಂತ್ರಣಕ್ಕೆ ಹೋಗ್ಬಿಟ್ಟು ಆಗಮಿಸಿದ್ದೀರಿ. ಜನಪ್ರತಿನಿಧಿಗಳು, ಸರ್ಕಾರಿ ಪ್ರತಿನಿಧಿಗಳು, ವಿವಿಧ ಪತ್ರಿಕೆಗಳ ಪ್ರತಿನಿಧಿಗಳು, ಛಾಯಾಗ್ರಾಹಕರು, ಆಕಾಶವಾಣಿ, ದೂರದರ್ಶನ ಮೊದಲಾದ ವಿದ್ಯುನ್ಮಾನ ಮಾಧ್ಯಮಗಳ ಪ್ರತಿನಿಧಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಲು ನಾನು ಸಂತೋಷ ಪಡುತ್ತೇನೆ. ಸಹಸ್ರಾರು ಮಂದಿ ಕ್ಷೇತ್ರ ಅಭಿಮಾನಿಗಳು, ಭಕ್ತರು ಈ ಕಾರ್ಯಕ್ರಮಗಳನ್ನು ನೇರ ಪ್ರಸಾರದ ಮೂಲಕ ನೋಡುತ್ತಾ ಇದ್ದಾರೆ, ಮನೆಯಲ್ಲೇ ಕೂತು ನೋಡುತ್ತಾ ಇದ್ದಾರೆ. ಅವರಿಗೂ ಈ ಶ್ರೀ ಸ್ವಾಮಿ ಅನುಗ್ರಹವನ್ನು ಕೋರ್ತೇನೆ. ಶ್ರೀ ಕ್ಷೇತ್ರದ ಅಧಿದೇವತೆಗಳಾದ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದನಾಥ ಸ್ವಾಮಿ, ಧರ್ಮದೇವತೆಗಳು ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತಾ ನಿಮ್ಮೆಲ್ಲರನ್ನು ಈ ಸಮ್ಮೇಳನಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇದೀಗ ಸರ್ವಧರ್ಮ ಸಮ್ಮೇಳನದ 92ನೇ ಅಧಿವೇಶನದ ಉದ್ಘಾಟನಾ ಸಮಯ. ಉದ್ಘಾಟಕರಾದ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಪೂಜ್ಯ ಹೆಗ್ಗಡೆಯವರು, ಸ್ವಾಮೀಜಿಯವರು, ಎಲ್ಲ ಅತಿಥಿ ಅಭ್ಯಾಗತರು ಕೂಡ ದೀಪ ಪ್ರಜ್ವಾಲನೆ ಮಾಡುವ ಮುಖಾಂತರ ಈ 92ನೇ ಸರ್ವಧರ್ಮ ಸಮ್ಮೇಳನದ ಅಧಿವೇಶನವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर् ಈ ಕಾರ್ಯಕ್ರಮದ ಮಧ್ಯದಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿಕೊಂಡಿದ್ದೇವೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೌರವ. ಪೂಜ್ಯ ಹೆಗ್ಗಡೆಯವರ ವಸ್ತು ಸಂಗ್ರಹಾಲಯಕ್ಕೆ ಇವತ್ತು ವಿಶ್ವ ಮಾನ್ಯತೆ ಸಿಕ್ಕಿದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದನ್ನು ವಿಶೇಷವಾಗಿ ಗುರುತಿಸಿದೆ. ಒಬ್ಬನೇ ವ್ಯಕ್ತಿ 50 ವರ್ಷಗಳಲ್ಲಿ ನಮ್ಮ ಭವ್ಯ ಇತಿಹಾಸ, ಕಲೆ, ಸಂಸ್ಕೃತಿಗೆ ಅಪೂರ್ವ ಪ್ರಾಚೀನ ಕಲಾತ್ಮಕ ವಸ್ತುಗಳನ್ನು ಸಂಗ್ರಹಿಸಿ ಸಂರಕ್ಷಿಸಿ ಸಾರ್ವಜನಿಕ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು ಒಂದು ವಿಶಿಷ್ಟವಾದ ಸೇವೆ ಅಂತ ಗುರುತಿಸಿದೆ. ಹೆಗ್ಗಡೆಯವರ ಸಾಹಸಗಾಥೆಯ ಪಯಣವನ್ನು ನಾವೊಮ್ಮೆ ನೋಡಿ ಬರೋಣ. ಈಗ ಒಂದು ವಿಡಿಯೋ ಪ್ರದರ್ಶನ. ಮಂಜುಷಾ ವಸ್ತು ಸಂಗ್ರಹಾಲಯ ಇದು ಕರ್ನಾಟಕದ ಸಾಂಸ್ಕೃತಿಕ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದು. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಸಂಗ್ರಹಿಸಿದ ಪ್ರಾಚ್ಯ ವಸ್ತುಗಳ ಕಣಜ. ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಿಸುವುದು ಶ್ರೀ ಹೆಗ್ಗಡೆಯವರ ಹವ್ಯಾಸ. ಪರರ ಕಣ್ಣಿಗೆ ಕೆಲ ವಸ್ತುಗಳು ತ್ಯಾಜ್ಯವಾಗಿ ಕಂಡರೂ ಹೆಗ್ಗಡೆಯವರು ಅದರಲ್ಲಿರುವ ಪುರಾತನತೆಯನ್ನ ಗುರುತಿಸುತ್ತಾರೆ. ಯಾವುದೇ ಪ್ರಾಚ್ಯ ವಸ್ತುಗಳೇ ಇರಲಿ, ಅದು ಹೆಗ್ಗಡೆಯವರಿಗೆ ಅಮೂಲ್ಯವಾಗಿರುತ್ತದೆ. ವೀರೇಂದ್ರ ಹೆಗ್ಗಡೆಯವರು ಮಂಜೂಷಾ ಮ್ಯೂಸಿಯಂ ಮೂಲಕ ವೈವಿಧ್ಯಮಯ ಪ್ರಾಚೀನ ವಸ್ತುಗಳು, ವಿಂಟೇಜ್ ಕಾರುಗಳು, ಪ್ರಾಚೀನ ತಾಳೆಗರಿಯ ಹಸ್ತಪ್ರತಿ ಮತ್ತು ಅಪರೂಪದ ಕಲಾಕೃತಿಗಳನ್ನ ಒಂದಲ್ಲ ಎರಡಲ್ಲ ಸತತ 5 ದಶಕಗಳಿಂದ ಸಂರಕ್ಷಿಸುತ್ತಾ ಬಂದಿದ್ದಾರೆ.
ಹಳೆಯ ವಸ್ತುಗಳನ್ನ ಸಂಗ್ರಹಿಸಿ ಅದನ್ನ ಮುಂದಿನ ಜನಾಂಗಕ್ಕೆ ತೋರಿಸಬೇಕೆಂಬುದು ಶ್ರೀ ಹೆಗ್ಗಡೆಯವರ ಅಭಿಲಾಷೆ. ಕ್ಷೇತ್ರದ ಮಂಜುಷಾ ವಸ್ತು ಸಂಗ್ರಹಾಲಯದ ಮೂಲಕ ಗತಿಸಿದ ನಮ್ಮ ಸಂಸ್ಕೃತಿ, ಜೀವನ ಪದ್ಧತಿ, ಆಚರಣೆ, ಮೌಲ್ಯಗಳನ್ನ ವರ್ತಮಾನದಲ್ಲಿ ಮೆಲುಕು ಹಾಕುವಂತೆ ಮಾಡಿದ್ದಾರೆ. ಕಳೆದ 50 ವರ್ಷಗಳಲ್ಲಿ ಶ್ರೀ ಹೆಗ್ಗಡೆಯವರು ಧರ್ಮಸ್ಥಳದ ಮಂಜುಷಾ ವಸ್ತು ಸಂಗ್ರಹಾಲಯದ ಮೂಲಕ ಹಲವಾರು ಅಪರೂಪದ ಕಲಾಕೃತಿಗಳನ್ನ ಸಂಗ್ರಹಿಸುವ ಮೂಲಕ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನ ಉತ್ಸಾಹದಿಂದ ಸಂರಕ್ಷಿಸಿದ್ದಾರೆ. ಹೀಗೆ ನಮ್ಮ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡುತ್ತಿರುವ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಈ ಕಾರ್ಯವನ್ನ ಗುರುತಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಹೆಗ್ಗಡೆಯವರ ಹೆಸರನ್ನ ತನ್ನ ವಿಶಾಲ ಡೇಟಾಬೇಸ್ಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಿದೆ. ಈ ಮೂಲಕ ಮಂಜುಷಾ ವಸ್ತು ಸಂಗ್ರಹಾಲಯವನ್ನ ವಿಶ್ವದ ಅತಿ ದೊಡ್ಡ ಏಕವ್ಯಕ್ತಿ ಸಂಗ್ರಹಿತ ವಸ್ತು ಸಂಗ್ರಹಾಲಯ ಎಂದು ಘೋಷಿಸಿದೆ. ಹೆಗ್ಗಡೆಯವರು ಪ್ರಶಸ್ತಿಗಾಗಿ ಸೇವೆ ಮಾಡುವುದಿಲ್ಲ, ಆದರೆ ಅವರ ಸೇವೆಯನ್ನ ಹುಡುಕಿ ಪ್ರಶಸ್ತಿಗಳು ಬರುತ್ತವೆ. ಒಬ್ಬನೇ ವ್ಯಕ್ತಿ ಒಂದು ವಸ್ತು ಸಂಗ್ರಹಾಲಯದ ಮೂಲಕ ಗತಿಸಿದ ನಮ್ಮ ಭವ್ಯ ಸಂಸ್ಕೃತಿಯನ್ನ ಸಂರಕ್ಷಿಸುವ ಕೆಲಸವನ್ನ ಸದ್ದಿಲ್ಲದೆ ಮಾಡುತ್ತಿದ್ದಾರೆ. ಇದು ನಿಜಕ್ಕೂ ಮುಂದಿನ ಪೀಳಿಗೆಯ ಮೇಲೆ ಹೆಗ್ಗಡೆಯವರು ಇರಿಸಿದ ಅಪ್ರತಿಮ ಪ್ರೀತಿಯ ಸಂಕೇತವಾಗಿ ನಿಲ್ಲುತ್ತದೆ ಮಂಜುಷಾ ವಸ್ತು ಸಂಗ್ರಹಾಲಯ. ಮಂಜುಷಾ ವಸ್ತು ಸಂಗ್ರಹಾಲಯ ಇದು ಕರ್ನಾಟಕದ ಸಾಂಸ್ಕೃತಿಕ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದು. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಸಂಗ್ರಹಿಸಿದ ಪ್ರಾಚ್ಯ ವಸ್ತುಗಳ ಕಣಜ. ಕಳೆದ 4 ದಶಕಗಳಿಂದ ಪೂಜ್ಯ ಹೆಗ್ಗಡೆಯವರ ಈ ಸಾಹಸಕ್ಕೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದಂತಹ ಸಾಕ್ಷಿಯಾಗಿರುವವರು ಕ್ಯೂರೇಟರ್ ಶ್ರೀ ಪುಷ್ಪದಂತ ಅವರು ವಸ್ತು ಸಂಗ್ರಹಾಲಯದ ಕುರಿತು ಒಂದೆರಡು ಮಾತುಗಳನ್ನು ತಮ್ಮ ಜೊತೆಗೆ ಇದೀಗ ಹಂಚಿಕೊಳ್ತಾ ಇದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುಷಾ ವಸ್ತು ಸಂಗ್ರಹಾಲಯ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲೇ ಇದ್ದ ಪೂಜ್ಯ ಹೆಗ್ಗಡೆಯವರ ಬೀಡಿನ ಮಾಳಿಗೆಯಲ್ಲಿ ಸುಮಾರು 40 ವರ್ಷಗಳ ಹಿಂದೆ ಪ್ರಾರಂಭವಾಗಿ 1989ರಲ್ಲಿ ದೇವಸ್ಥಾನದ ಎದುರಿನ ಕಟ್ಟಡದಲ್ಲಿ ವಿಶಾಲವಾಗಿ ಪ್ರಾರಂಭವಾಗಿ ಅಲ್ಲಿಯೂ ಸಂಗ್ರಹದ ಪ್ರದರ್ಶನಕ್ಕೆ ಜಾಗ ಸಾಕಾಗದೆ ಈಗಿರುವ ಕಲಾತ್ಮಕ ಆಧುನಿಕ ವಿನ್ಯಾಸದ ಕಟ್ಟಡದಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. ಸಂಗ್ರಹಗಳು ಜಾಸ್ತಿಯಾದಂತೆ ಇಷ್ಟೆಲ್ಲ ಬೆಳವಣಿಗೆಗಳಾಗಲು ಕಾರಣ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಅವಿರತ ಸಂಗ್ರಹ ಪರಿಶ್ರಮವೇ ಆಗಿರುತ್ತದೆ. ಅತಿ ಸಣ್ಣ ವಸ್ತುಗಳ ಸಂಗ್ರಹದಿಂದ ವಿಮಾನದಷ್ಟು ದೊಡ್ಡ ವಸ್ತುಗಳು ಈಗ ಸಂಗ್ರಹದಲ್ಲಿದೆ. ವೀಕ್ಷಕರು ಹೆಚ್ಚಾಗಿ ಕೇಳುವ ಪ್ರಶ್ನೆಗಳೆಂದರೆ ಪ್ರದರ್ಶನದಲ್ಲಿರುವ ವಸ್ತುಗಳನ್ನು ಯಾರು, ಹೇಗೆ, ಎಷ್ಟು ವರ್ಷಗಳಿಂದ ಸಂಗ್ರಹಿಸಿರುತ್ತಾರೆ ಎಂಬುದಾಗಿದೆ. ಈಗ ಇದಕ್ಕೆ ಉತ್ತರವೆಂಬಂತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನವರು ಪೂಜ್ಯ ಹೆಗ್ಗಡೆಯವರಿಗೆ ಕೊಟ್ಟಿರುವ ಪ್ರಶಸ್ತಿಯೇ ಹೇಳುವಂತಿದೆ. ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಮಂಜುಷಾ ವಸ್ತು ಸಂಗ್ರಹಾಲಯದಲ್ಲಿರುವ ವಸ್ತುಗಳು ಸ್ವತಃ ಅವರದ್ದೇ ಸಂಗ್ರಹವಾಗಿದ್ದು 50 ವರ್ಷಗಳ ಸತತ ಪರಿಶ್ರಮದ ಸಂಗ್ರಹವಾಗಿರುತ್ತದೆ. ಇಲ್ಲಿ 7500 ತಾಳೆಗರಿ ಗ್ರಂಥಗಳು, 21,000 ಪ್ರಾಚ್ಯ ವಸ್ತುಗಳು, 25,000 ಅಪರೂಪದ ಪುಸ್ತಕಗಳು, 100ಕ್ಕಿಂತಲೂ ಹೆಚ್ಚು ಹಳೆಯ ಕಾರು, ವಿಮಾನ, ಉಗಿಬಂಡಿ, ದೋಣಿಗಳ ಸಂಗ್ರಹಗಳನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರೇ ಹೇಳುವಂತೆ ಧರ್ಮಾಧಿಕಾರಿಯಾಗಿ ಪೀಠ ಅಲಂಕರಿಸಿದ ನಂತರ ದೇಶದ ಉದ್ದಗಲಕ್ಕೂ ಸಂಚರಿಸುವ ಅವಕಾಶ ಸಿಕ್ಕಿತ್ತು. ಅತ್ಯಂತ ಆಕರ್ಷಣೀಯ ಮನಸೆಳೆಯುವ ವಿಷಯಗಳ ಛಾಯಾಚಿತ್ರ ಮಾಡುವುದೇ ನನ್ನ ಹವ್ಯಾಸ ಆಗಿತ್ತು. ಸಮಯ ಕಳೆದಂತೆ ಎಲ್ಲವೂ ಹೇಗೆ ವಿಕಾಸ ಹೊಂದುತ್ತದೆ ಎಂದು ಗಮನಿಸುತ್ತಿದ್ದೆ. ಹಳೆಯ ವಸ್ತುಗಳ ಸ್ಥಾನವನ್ನು ಹೊಸ ವಸ್ತುಗಳು ಆಕ್ರಮಿಸಿಕೊಂಡು ನಮ್ಮ ಸುತ್ತಮುತ್ತಲೂ ಸಹ ಉಪಯೋಗಿಸಲ್ಪಡುವ ಹಲವಾರು ಗೃಹ ಬಳಕೆಯ ವಸ್ತುಗಳು ವ್ಯರ್ಥ ವಸ್ತುಗಳಾಗಿ ಬಿದ್ದಿದ್ದವು. ನಾನು ತಿಳಿದಂತೆ ಪ್ರಾಚೀನ ವಸ್ತುಗಳನ್ನು ಗೌರವಿಸಬೇಕೆಂದು
ಆ ವಸ್ತುಗಳಿಗಾಗಿ ಒಂದು ಸ್ಥಳಾವಕಾಶ ಸೃಷ್ಟಿಸಿದೆ. ಈ ಪಯಣ ಮುಂದುವರೆದು ಪರಿಣಿತರ ಸರಿಯಾದ ಮಾರ್ಗದರ್ಶನದೊಂದಿಗೆ ಇಂದು ಮಂಜೂಷಾ ಬೆಳೆದು ನಿಂತಿದೆ ಎಂಬುದಾಗಿದೆ. ಭೇಟಿ ನೀಡುವವರಿಗೆ ಈ ವಸ್ತುಗಳ ಗತಕಾಲದ ಸಂಪರ್ಕವನ್ನು ಇಂದಿನ ಪೀಳಿಗೆಗೆ ಬೆಸೆಯುತ್ತದೆ. ಒಬ್ಬ ವ್ಯಕ್ತಿಯ ಅತಿ ಹೆಚ್ಚು ಪ್ರಾಚೀನ ವಸ್ತುಗಳ ಸಂಗ್ರಹಕ್ಕಾಗಿ ನೀಡಿದ ಈ ಪ್ರಶಸ್ತಿ ಇವರ ಮುಡಿಗೇರಿದ ಮತ್ತೊಂದು ಅಂದದ ಗರಿ ಎಂದೇ ಹೇಳಬಹುದು. ಸರ್ವಧರ್ಮ ಸಮ್ಮೇಳನದ ಉದ್ದೇಶ ಎಲ್ಲ ಧರ್ಮಗಳ ಸಾರವಾಗಿದ್ದು, ಇದರಂತೆ ವಸ್ತು ಸಂಗ್ರಹಾಲಯವು ಸರ್ವಧರ್ಮ ತತ್ವವನ್ನೇ ಪಾಲಿಸಿಕೊಂಡು ದೇಶದ ಸಂಸ್ಕೃತಿ ರಕ್ಷಣೆಯನ್ನು ಮಾಡುವ ಕೇಂದ್ರವಾಗಿದೆ. ಪ್ರಶಸ್ತಿಯಿಂದ ವಸ್ತು ಸಂಗ್ರಹಾಲಯದ ಕೀರ್ತಿಯು ಬೆಳಗಿರುವುದು ಇಲ್ಲಿಯ ಸಿಬ್ಬಂದಿಗಳಿಗೂ ಹೆಮ್ಮೆಯ ವಿಷಯವಾಗಿದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಪ್ರದೀಪ್ ಭಾರದ್ವಾಜ್, ಚೀಫ್ ಎಡ್ಜುಡಿಕೇಟರ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಇದೀಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದರ ಪ್ರಮಾಣ ಪತ್ರವನ್ನು ಅನಾವರಣ ಮಾಡಬೇಕು ಎಂಬುದಾಗಿ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಹಾಗೂ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಕಾವಂದರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಪ್ರದೀಪ್ ಭಾರದ್ವಾಜ್ ಮುಖ್ಯ ತೀರ್ಪುಗಾರರು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಇವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ತೀರ್ಪುಗಾರರಾದಂಥ ಡಾಕ್ಟರ್ ಪ್ರದೀಪ್ ಭಾರದ್ವಾಜ್ ಅವರು ಈ ಪ್ರಮಾಣ ಪತ್ರವನ್ನು ಪೂಜ್ಯ ಹೆಗ್ಗಡೆಯವರಿಗೆ ಹಸ್ತಾಂತರಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮುಖ್ಯ ತೀರ್ಪುಗಾರರಾದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಡಾಕ್ಟರ್ ಪ್ರದೀಪ್ ಭಾರದ್ವಾಜ್ ಅವರನ್ನು ಪೂಜ್ಯ ಹೆಗ್ಗಡೆಯವರು ಕ್ಷೇತ್ರದ ವತಿಯಿಂದ ಗೌರವಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಪ್ರದೀಪ್ ಭಾರದ್ವಾಜ್ ಅವರನ್ನು ಕ್ಷೇತ್ರದ ಪರವಾಗಿ ಪೂಜ್ಯ ಹೆಗ್ಗಡೆಯವರು ಶಾಲು ಹೊದಿಸಿ ಹಾರಾರ್ಪಣೆಯನ್ನು ಮಾಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ಇದೀಗ ಡಾಕ್ಟರ್ ಪ್ರದೀಪ್ ಭಾರದ್ವಾಜ್ ಮುಖ್ಯ ತೀರ್ಪುಗಾರರು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. जय हिंद. Respected Pujya Dr. Hegde ji, Hema Amma ji, His Holiness Puri Swami ji, Honorable Home Minister Sri Parameshwara ji, and all the dignitaries of the dais, on the dais, thank you so much. And here, before giving my speech, I request everyone to give a standing ovation to our Pujya Shri Hegde ji for this wonderful achievement. Thank you so much. Myself, Dr. Pradeep Bhardwaj, Chief Judge, India Book of Records, as well as the CEO of Shri Kedarnath Yatra, Shri Badrinath, Shri Amarnath, and Shri Kailash Mansarovar Yatra Medical Services. And here I take
great proud to be associated with Pujya Sri Hegde ji. In the management practices, we always say that never associate with someone to whom you cannot feel proud. Either you work for him or he or she work for you. Sir, it's our honor to give you honor. Thank you. 4 months back, I received a call from Dr. Harish, and I was sitting at the mountain in the Himalayas at Badrinath, giving medical services. And he requested us that to carry out a survey on the personal records, personal antique items kept by Pujya Sri Hegde ji. Then we decided our team, and my team has done the survey, and after that we found out that this is something unique, something different. He has done it, that no one has done it. It's a world record now. It's a national record now. And it's a great honor that it's my privilege to be here and to present this national records to Pujya Sri Hegde ji. Thank you so much, Dr. Harish, wherever you are. And Dr. Harish is the person who is the instrumental behind it. Earlier, he met me in the year 2019, where there was another record of where Prime Minister Modi is the chief guest, and he has to inaugurate a Madan Mohan Malviya Cancer Institute at Varanasi. And this institute, this hospital was constructed and started operational in 10 months. And the person behind was Dr. Harish, who is the trustee with respected sir here. As a single man, he has created a legendary records that is going to be recorded everywhere in the book of records. And he has collected 7,500 palm tree manuscript, 21,000 different objects, 21,000 rare of the rarest book, and so many vehicles, so many cars that it's amazing. Thank you so much, sir. On behalf of my team, India Book of Records, on behalf of our chief editor, Dr. B.R. Chaudhary, we congratulate everyone in the team. Thank you so much for giving us this wonderful stage to us, and it's our achievement also that we are honoring you. And sir, I request you that whenever you have time, please please visit us, Kailash Mansarovar Yatra. Your team is managing Kailash Mansarovar Yatra there. It's my humble request, my humble invitations, and it's another message I wanted to give from this stage is that please do all the high altitude yatras when you are young. Please do not go when you are old, because whenever you are young, 35 or 40 years of age, the God आशीर्वाद, वो भगवान का आशीर्वाद भी आपके साथ लंबा चलेगा. जब यात्रा ही आप 80s की उम्र में करेंगे तो आशीर्वाद भी छोटा चलेगा, और हम लोग अपनी यात्राओं को मजबूत बनाते हैं. आपका ये छोटा भाई श्री राम जन्मभूमि में भी मेडिकल सर्विस प्रदान करता है, केदारनाथ, बद्रीनाथ, आप सबका इन्विटेशन है. और सर का हर काम अपने आप में एक अचीवमेंट है, एक रिकॉर्ड है, जो कि हमको पूरा एक रिसर्च करना पड़ेगा कि सर के हर काम को हम लोग रिकॉर्ड करें, नोट करें और एक उसको नेशनल रिकॉर्ड की परिभाषा में रूपांतरित करें. सर का नाम है अपने आप में पूज्य श्री हेगड़े जी, जो कि हम फौज में कहते हैं नाम, नमक, निशान और वफादारी की एक पहचान है, जिन्होंने जोश, जुनून, ताकत, साथ और विश्वास के साथ इस क्षेत्र का परचम लहराया है. इसी तरीके से आप दिन दोगुनी रात चौगुनी उन्नति करें. इंडिया बुक ऑफ रिकॉर्ड्स की तरफ से, हमारी तरफ से आपको बहुत बहुत शुभकामनाएं. जय हिंद. ಥ್ಯಾಂಕ್ ಯು ಡಾಕ್ಟರ್ ಪ್ರದೀಪ್ ಭಾರದ್ವಾಜ್ ಸರ್. ಮಹಾಭಾರತದಲ್ಲಿ ಒಂದು ಮಾತಿದೆ, ಏಕಃ ಸ್ವಾದು ನಭುಂಜೀತ ಅಂತ. ಒಳ್ಳೆಯದನ್ನು ಒಬ್ಬರೇ ತಿನ್ನಬಾರ್ದು, ಅದನ್ನು ಎಲ್ಲರ ಜೊತೆ ಶೇರ್ ಮಾಡಿಕೊಂಡು ಹಂಚಿಕೊಂಡು ಅದನ್ನು ತಿನ್ನಬೇಕು ಅಂಥೇಳಿ. ಪೂಜ್ಯ ಹೆಗ್ಗಡೆಯವರ ಮನಸ್ಸು ಅಂತಹದ್ದು. ಅವರು ಮನಸ್ಸು ಮಾಡಿದ್ದಿದ್ರೆ ನೂರಾರು ಕಾರುಗಳನ್ನು ಒಂದು ಶೆಡ್ನಲ್ಲಿ ಇಟ್ಟು ತಮ್ಮ ಓಡಾಟಕ್ಕೆ ಮಾತ್ರ ಅದನ್ನು ಬಳಸ್ಕೊಳ್ಬಹುದಿತ್ತು ಪೂಜ್ಯ ಹೆಗ್ಗಡೆಯವರು. ನಾವು ನೋಡಿದಂತಹ ಈ ಅಮೂಲ್ಯ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ಬೇರೆಯವರಿಗೆ ತೋರಿಸಿದರೆ, ಮುಟ್ಟಿದರೆ ಹಾಳಾಗ್ತದೆ ಅಂತ ತಮ್ಮ ಪರ್ಸನಲ್ ವಸ್ತು ಅಂತ ಅದನ್ನು ಸಂಗ್ರಹ ಮಾಡ್ಕೊಳ್ಬೋದಿತ್ತು ಅವರು.
ಒಂದು ಉದಾಹರಣೆಯನ್ನು ಹೇಳಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸ್ವಚ್ಛ ಧಾರ್ಮಿಕ ಕ್ಷೇತ್ರ ಅಂತ ಒಂದು ಗೌರವ ಸಿಕ್ಕಿತ್ತು. ಸ್ವಚ್ಛತಾ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಅತ್ಯಂತ ಸ್ವಚ್ಛ ಧಾರ್ಮಿಕ ಕ್ಷೇತ್ರ ಅಂತ. ಅದು ಬಂದಾಗ ಧರ್ಮಸ್ಥಳ ಮಾತ್ರ ಖುಷಿ ಪಟ್ಟದ್ದಲ್ಲ. ಪೂಜ್ಯ ಹೆಗ್ಗಡೆಯವರು ಆಲೋಚನೆ ಮಾಡಿದರು, ಧರ್ಮಸ್ಥಳ ಮಾತ್ರ ಸ್ವಚ್ಛವಾದರೆ ಸಾಕಾಗೋದಿಲ್ಲ, ಅದಕ್ಕೋಸ್ಕರ ವರ್ಷದಲ್ಲಿ 2 ಸಲ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಇಡೀ ರಾಜ್ಯದ ಎಲ್ಲ ದೇವಾಲಯಗಳನ್ನು ಸ್ವಚ್ಛ ಮಾಡುವಂತಹ ಕೆಲಸವನ್ನು ಪೂಜ್ಯ ಹೆಗ್ಗಡೆಯವರು ಮಾಡಿದರು. ಅಂದರೆ ತನಗೆ ಸಿಕ್ಕಿದ್ದನ್ನು ಆ ಪ್ರಯೋಜನ ಎನ್ನುವುದು ಎಲ್ಲರಿಗೂ ಸಿಗಬೇಕು ಎನ್ನುವಂತಹ ಒಂದು ಅಂಶ ಪೂಜ್ಯ ಹೆಗ್ಗಡೆಯವರಲ್ಲಿ ಇದೆ. ಆತ್ಮವತ್ ಸರ್ವಭೂತಾನಿ ಯಃ ಪಶ್ಯತಿ ಸಪಶ್ಯತಿ ಅಂತ ಗೀತೆಯಲ್ಲಿ ಹೇಳುತ್ತೆ. ಎಲ್ಲರನ್ನು ಕೂಡ ತನ್ನ ಹಾಗೆ ಯಾರು ತಾನು ತಿಳ್ಕೊಳ್ತಾನೋ ಆಗ ಅವನು ನಿಜವಾಗಿಯೂ ಪ್ರಪಂಚವನ್ನು ನೋಡ್ತಾನೆ, ಒಳ್ಳೆಯ ವ್ಯಕ್ತಿಯಾಗ್ತಾನೆ. ಅಂತಹ ವ್ಯಕ್ತಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಅವರಿಗೆ ನಾವೆಲ್ಲರೂ ಕೂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಇವತ್ತಿನ ಸರ್ವಧರ್ಮ ಸಮ್ಮೇಳನವನ್ನು ದೀಪ ಪ್ರಜ್ವಾಲನೆ ಮಾಡಿ ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾವು ನೀಡುವಂತಹ ಸನ್ಮಾನ ಪತ್ರವನ್ನು ಶ್ರೀಮತಿ ಶ್ರದ್ಧಾ ಅಮಿತ್ ಅವರು, ಕಾರ್ಯನಿರ್ವಾಹಕ ನಿರ್ದೇಶಕರು, ಕ್ಷೇಮವನ ಬೆಂಗಳೂರು, ಇವರು ವಾಚನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಅಂಗವಾಗಿ ದಿನಾಂಕ 29/11/2024 ಶುಕ್ರವಾರದಂದು ನಡೆದ ಸರ್ವಧರ್ಮ ಸಮ್ಮೇಳನದ 92ನೇ ಅಧಿವೇಶನದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದ ನಮ್ಮ ನಾಡಿನ ಸರಳ ಸಜ್ಜನ ನೇತಾರರು, ಮೇಧಾವಿಗಳು, ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳೂ ಆಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂಬ ಶುಭ ಕಾಮನೆಗಳೊಂದಿಗೆ ಗೌರವಾದರಪೂರ್ವಕವಾದ ಅಭಿನಂದನೆಗಳು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಅಧ್ಯಕ್ಷರು, ಸ್ವಾಗತ ಸಮಿತಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು, ಧರ್ಮಸ್ಥಳ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಪೂಜ್ಯ ಹೆಗ್ಗಡೆಯವರು ಶಾಲು ಹಾಕಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆಯನ್ನು ನೀಡಿ ಕ್ಷೇತ್ರದ ಪರವಾಗಿ ಗೌರವಿಸ್ತಾ ಇದ್ದಾರೆ. ಸರಳ ಸಜ್ಜನ ರಾಜಕಾರಣಿ, ಕ್ಷೇತ್ರದ ಮೇಲೆ ಅಪಾರವಾದ ಅಭಿಮಾನವನ್ನು ಹೊಂದಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ಉದ್ಘಾಟನಾ ಭಾಷಣವನ್ನು ನೀಡಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂಥ ಶ್ರೀ ಮಂಜುನಾಥನಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ಇಲ್ಲಿಗೆ ಆಹ್ವಾನ ಮಾಡಿ ನಾಡಿನ ಅತ್ಯಂತ ಪ್ರಾಮುಖ್ಯವಾದಂಥ ಒಂದು ವಿಚಾರಧಾರೆಯಲ್ಲಿ ಸಮಾಜದ ಎಲ್ಲ ಜನರಿಗೆ
ಒಂದು ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಹುಶಃ ಇಡೀ ನಾಡಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು, ಇಡೀ ನಾಡಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಗೌರವವನ್ನು ಸ್ವಾಭಾವಿಕವಾಗಿ ಕೊಡ್ತಕ್ಕಂಥ ರೀತಿಯಲ್ಲಿ ತನ್ನ ಇಡೀ ಜೀವನದ ಉದ್ದಕ್ಕೂ ನಡ್ಕೊಂಡು ಬಂದಿರತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ಕೈಲಾಸಾಶ್ರಮದ ಮಹಾಸಂಸ್ಥಾನದ ಸ್ವಾಮೀಜಿಗಳು, ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಜಿ ಬಿ ಹರೀಶ್ ಅವರೇ, ಡಾಕ್ಟರ್ ಜೋಸೆಫ್ ಎನ್ ಎಂ ರವರೇ ಮತ್ತು ಮೆಹತಾಬ್ ಇಬ್ರಾಹಿಂ ಸಾಬ್ ಕಾಗವಾಡರವರೇ, ಸುರೇಂದ್ರ ಕುಮಾರ್ ಅವರೇ, ಮಾತೃಶ್ರೀ ಶ್ರೀಮತಿ ಹೇಮಾವತಿ ಅಮ್ಮನವರೇ ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಹೃದಯ ಬಂಧುಗಳೇ, ಭಕ್ತ ಮಹಾಶಯರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಎರಡು ಕಾರಣಕ್ಕಾಗಿ ನನಗೆ ಸಂತೋಷ ಆಗಿದೆ. ಒಂದು, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಸಮ್ಮೇಳನದಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಮಾತುಗಳು ಸರ್ವಧರ್ಮದ ಬಗ್ಗೆ ಆಡುವಂಥ ಮಾತುಗಳು ಪ್ರಸ್ತುತ ಸಮಾಜಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥವು. ಅವುಗಳನ್ನು ಇಂತಹ ಒಂದು ಕ್ಷೇತ್ರದಲ್ಲಿ ಚರ್ಚೆ ಮಾಡಿ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಸಂತೋಷಪಟ್ಟಿದ್ದೇನೆ. ಎರಡನೆಯದು, ಸನ್ಮಾನ್ಯ ಹೆಗಡೆಜಿಯವರು ಬಹುಶಃ ಯಾವುದೇ ಒಂದು ಚುನಾಯಿತ ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಏನು ಸಮಾಜದಲ್ಲಿ ಮಾಡಿಕೊಂಡು ಬಂದಿದ್ದಾರೆ, ಅದರ ಬಗ್ಗೆ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಅದಕ್ಕಾಗಿ ನನಗೆ ಬಹಳ ಸಂತೋಷವನ್ನು ತರ್ತಾ ಇದೆ. ಸ್ನೇಹಿತರೆ, ಮತ್ತೊಂದು ಗರಿ ಅವರಿಗೆ ಸಲ್ಲಿದೆ ಅಂದರೆ, ನವೆಂಬರ್ 25ನೇ ತಾರೀಕು 77 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಕೇವಲ 2 ದಿವಸದ ಹಿಂದೆ ಅವರ ಹುಟ್ಟು ಹಬ್ಬ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅನ್ನೋದನ್ನು ತಾವು ಯೋಚನೆ ಮಾಡಿ. ಒಂದು ಕಡೆ ಯಾರಾದರೂ ಹುಟ್ಟು ಹಬ್ಬ ಅಂದರೆ ನಾವೆಲ್ಲ ರಾಜಕಾರಣಿಗಳು ಭಾಳ ದೊಡ್ಡದಾಗಿ ಆಚರಣೆ ಮಾಡ್ಕೊಳ್ತೇವೆ. ಅದಕ್ಕೆ ಅರ್ಥ ಇದೆಯೋ ಅರ್ಥ ಇಲ್ವೋ, ನಾವು ಸೆಲೆಬ್ರೇಷನ್ಸ್ ಅಂತೂ ಮಾಡ್ಕೊಳ್ತೇವೆ. ಆದರೆ ಸನ್ಮಾನ್ಯ ಹೆಗಡೆಜಿಯವರು ಆ 77 ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಆಚರಣೆ ಮಾಡಿ ನಮಗೆಲ್ಲರಿಗೂ ಜಾಗೃತಿಯ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಯಾಗಿ ಈಗ ತಾನೇ
ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಅವರು ಮಾಡಿರ್ತಕ್ಕಂಥ ಬಹಳ ಪ್ರಾಮುಖ್ಯವಾದಂಥ ಕೆಲಸಕ್ಕೆ ರೆಕಗ್ನಿಷನ್ ಮಾಡಿದ್ದಾರೆ. ಸಾವಿರಾರು ಆರ್ಟಿಫೆಕ್ಟ್ಸ್, ವಸ್ತುಗಳು ಎಲ್ಲೂ ಸಿಗೋದಿಲ್ಲ ಅಂತಹ ವಸ್ತುಗಳನ್ನು ಸಂಗ್ರಹಣೆ ಮಾಡಿ, ಸಾವಿರಾರು ಪುಸ್ತಕಗಳನ್ನು ಸಂಗ್ರಹಣೆ ಮಾಡಿ, ನೂರಾರು ಕಾರುಗಳನ್ನು ಸಂಗ್ರಹಣೆ ಮಾಡಿ, ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಇವತ್ತು ಮುಂದಿನ ಪೀಳಿಗೆಗೆ ಅವುಗಳನ್ನೆಲ್ಲ ಇಟ್ಟಿದ್ದಾರೆ. ಬಹುಶಃ ಆ ವಸ್ತುಗಳನ್ನು ನೋಡಿದರೆ ನಾನು ಕೂಡ ಒಂದು ಬಾರಿ ಹೋಗಿದ್ದೇನೆ. ಆ ವಸ್ತುಗಳನ್ನು ನೋಡಿದರೆ ಬಹುಶಃ ಇನ್ನೆಲ್ಲಿಯೂ ನೀವು ನೋಡೋಕ್ಕಾಗೋದಿಲ್ಲ, ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕೋದಿಲ್ಲ. ಅಂತಹ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಮುಂದಿನ ಪೀಳಿಗೆಗೆ ಪರಿಚಯ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, 1933 ಈ ಭಾಗದಲ್ಲಿ ಒಂದು ಚರಿತ್ರಾರ್ಹವಾದ ಇಸುವಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಅವತ್ತಿಗೆ ನಮಗೆ ಸಂವಿಧಾನ ಇರಲಿಲ್ಲ. 1933ರಲ್ಲಿ ಈ ದೇಶದಲ್ಲಿ ಸಂವಿಧಾನ ಇನ್ನೂ ಕೂಡ ಬಂದಿರಲಿಲ್ಲ. ಅದಕ್ಕೆ ಮೊದಲೇ, ಈ ದೇಶದಲ್ಲಿ ಸಂವಿಧಾನ ಬರೋದಕ್ಕೆ ಮೊದಲೇ ಕೀರ್ತಿಶೇಷ ಮಂಜಯ್ಯ ಹೆಗಡೆಯವರು ಸರ್ವಧರ್ಮ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಿದರೆ ಬಹುಶಃ ಈ ಭಾಗದ ಜನರಿಗೆ ಏನೆಲ್ಲ ಅನುಕೂಲಗಳು ಮತ್ತು ಸಂದೇಶಗಳು ಸಿಕ್ಕಿರ್ಬೋದು ಅನ್ನೋದನ್ನು ತಾವು ಯೋಚನೆಯನ್ನು ಮಾಡಿ. ಅದರ ನಂತರ ಬಂದಂಥ ಕೀರ್ತಿಶೇಷ ರತ್ನವರ್ಮ ಹೆಗಡೆಯವರು ಕೂಡ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಬಹುಶಃ ತದನಂತರ ನಮಗೆ ಸ್ವತಂತ್ರ ಬಂದಿದೆ. ಸ್ವತಂತ್ರದ ನಂತರ ನಮಗೆ ಸಂವಿಧಾನ ಬಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಕೊಟ್ಟಂಥ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಅವನು ಯಾವುದೇ ಧರ್ಮಕ್ಕೆ ಸೇರಿರಲಿ, ಆ ಧರ್ಮವನ್ನು ಆಚರಣೆ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಆರ್ಟಿಕಲ್ 25, 26, 27, 28 ಸಂವಿಧಾನದ 4ನೇ ಚಾಪ್ಟರ್ನಲ್ಲಿ ಇದೆಲ್ಲದಕ್ಕೂ ಅವಕಾಶ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಶ್ರೀ ಕ್ಷೇತ್ರದಲ್ಲಿ ಆ ಆರ್ಟಿಕಲ್ಗಳ ಅವಶ್ಯಕತೆ ಇರಲಿಲ್ಲ. ಆ ಆರ್ಟಿಕಲ್ಗಳ ಅವಶ್ಯಕತೆ ಇಲ್ಲದೇನೆ ಸರ್ವಧರ್ಮವನ್ನು ನಾವು ಪರಿಪಾಲಿಸಬೇಕು ಅನ್ನುವಂಥ ಸಂದೇಶವನ್ನು ಈ ಶ್ರೀ ಕ್ಷೇತ್ರದ ಕೊಟ್ಟಿದೆ ಎಂದಾಗ ಇತಿಹಾಸ ಪುಟಗಳಲ್ಲಿ ನಾವು ಇದನ್ನು ಓದಬೇಕಾಗ್ತದೆ. ಆದ್ದರಿಂದ ನಾನು ಇವತ್ತು ತಮ್ಮಲ್ಲಿ ಹಂಚಿಕೊಳ್ಳೋದಿಷ್ಟೇ, ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬರೀ ಗ್ರ್ಯಾಜುಯೇಷನ್ ಅಲ್ಲ, ಬರೀ ಶಿಕ್ಷಣದಲ್ಲಿ ನಾವು ಡಾಕ್ಟರೇಟ್ಗಳನ್ನು ತಗೊಳ್ಳೋದಲ್ಲ, ಅಥವಾ ಡಿಗ್ರಿಗಳನ್ನು ತಗೊಂಡು ನಮ್ಮ ವೃತ್ತಿಯನ್ನು ಮಾಡೋದಲ್ಲ. ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಶಾಂತಿಯಿಂದ ಬಾಳುವಂಥ ಸನ್ನಿವೇಶ ಈ ದೇಶದಲ್ಲಿ ಬೇಕಾಗ್ತದೆ. ಅದಕ್ಕೆ ಮಾನ್ಯ ಹೆಗಡೆಜಿಯವರು ಹೇಳಿದ್ದಾರೆ ಅವರ ಭಾಷಣದಲ್ಲಿ, ಸರ್ವಧರ್ಮದ ಈ ದೇಶ ಶಾಂತಿಯ ತೋಟ ಆಗಬೇಕು. ಕುವೆಂಪುರವರ ಮಾತಿನಲ್ಲಿ ಹೇಳೋದ ರೀತಿಯಲ್ಲಿ ಇಲ್ಲಿ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥ ಮಾತನ್ನು ಉಚ್ಚಾರ ಮಾಡಿದ್ದಾರೆ. ಅದು ಆಗಬೇಕಾದ್ರೆ ನಾವು ನಮ್ಮ ಮನಸ್ಸುಗಳನ್ನು ಹೇಗೆ ಬರ್ತದೋ ಹಾಗೆ ಅರಿಯೋದಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ಭಾಳ ವೇಗವಾಗಿ ಬೆಳೆದು ಮುಂದುವರೆದು ಓಡ್ತಾ ಇದೆ, ವೇಗವಾಗಿ ಹೋಗ್ತಾ ಇದೆ. India is considered as one of the fastest growing economy in the world. ಆದರೆ ನಾವು
ಯಾವ ರೀತಿಯಲ್ಲಿ ಬಾಳ್ತಾ ಇದ್ದೇವೆ? ನಮ್ಮಲ್ಲಿ ಬರ್ತಕ್ಕಂಥ ವ್ಯತ್ಯಾಸಗಳನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ? ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ದೇಶದಲ್ಲಿ ಇಷ್ಟೊಂದು ಧರ್ಮಗಳಿಲ್ಲ. ನಮ್ಮ ರಾಷ್ಟ್ರದಲ್ಲೇ ಹುಟ್ಟಿರ್ತಕ್ಕಂಥ ಧರ್ಮಗಳ ಜೊತೆಯಲ್ಲಿ ಹೊರಗಿನಿಂದ ಬಂದಂಥ ಧರ್ಮಗಳು ಕೂಡ ಇದ್ದಾವೆ. ಅದು ಹಿಂದೂಯಿಸಮ್ ಇರ್ಬೋದು, ಜೈನಿಸಮ್ ಇರ್ಬೋದು, ಬುದ್ಧಿಸಮ್ ಇರ್ಬೋದು, ಸಿಕ್ಕಿಸಮ್ ಇರ್ಬೋದು. ಈ ಎಲ್ಲ ಧರ್ಮಗಳು ಈ ದೇಶದಲ್ಲಿ ಹುಟ್ಟಿದಂಥವು, ನಮ್ಮ ಮಧ್ಯದಲ್ಲಿ ಹುಟ್ಟಿದಂಥವು. ಅವರು ಯಾರು ಪರಕೀಯರು ಬಂದು ಹುಟ್ಟಿಸಲಿಲ್ಲ. ಮನುಷ್ಯನ ಮನಸ್ಸು ಯಾವ ರೀತಿ ಬರ್ತದೆ, ಯಾವುದರ ಮೇಲೆ ಅವನಿಗೆ ನಂಬಿಕೆ ಬರ್ತದೆ, ಆ ನಂಬಿಕೆಯನ್ನು ತನ್ನ ಇಡೀ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ತೇನೆ ಅನ್ನುವಂಥ ನಂಬಿಕೆ, ವಿಶ್ವಾಸ ಆ ಧರ್ಮಗಳನ್ನು ಹುಟ್ಟಿ ಹಾಕಿದೆ. ಹೊರದೇಶದಿಂದನೂ ಕೂಡ ಧರ್ಮ ಬಂದಿದೆ. ಅದು ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಜೊರಾಸ್ಟ್ರಿಯನ್ ಇರ್ಬೋದು. ಆ ಧರ್ಮಗಳು ಕೂಡ ನಮ್ಮ ಜೊತೆಯಲ್ಲಿ ಬಂದು ಬೆರೆತು ಹೋಗಿದ್ದಾವೆ. ಈ ಸಮಾಜದಲ್ಲಿ ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಆಧುನಿಕ ಭಾರತ ಹೇಗಿರಬೇಕು ಅಂತೇಳಿದರೆ, ಸರ್ವಜನಾಂಗದ ಶಾಂತಿಯ ತೋಟ ಇರಬೇಕಾ, ಅಥವಾ ನಮ್ಮ ಧರ್ಮಗಳನ್ನು ನಾವು ಅನುಕರಣೆ ಮಾಡಿ ಒಬ್ಬರಿಗೊಬ್ಬರು ಮನಸ್ತಾಪಗಳಿಂದ ಹೊಡೆದಾಡಿ ಕಿತ್ತಾಡಿ ಈ ಸಮಾಜವನ್ನು, ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥದ್ದು ಬೇಕಾ? ಇದು ಇವತ್ತಿನ ಮುಂದಿನ ಪ್ರಶ್ನೆ ಅನ್ನೋದನ್ನು ನಾನು ಇವತ್ತು ಅರ್ಥ ಮಾಡಿಕೊಂಡಿದ್ದೇನೆ. ಬಹುಶಃ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಶಾಂತಿಯಿಂದ ಇರ್ತಕ್ಕಂಥದ್ದು ಅಂತ ಹೇಳಿ ನನಗೆ ಬಂದಿರತಕ್ಕಂಥ ಭಾವನೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿದೆ ಅನ್ನೋದನ್ನು ಮತ್ತೊಂದು ಬಾರಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಸನ್ಮಾನ್ಯ ಹೆಗಡೆಜಿಯವರು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಹಳ್ಳಿಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ತಲುಪಿದೆ ಅಂತ ಹೇಳಿದರೆ, ಸರ್ಕಾರದ ಕಾರ್ಯಕ್ರಮಗಳಿಗಿನ್ನ ಮೇಲಾಗಿ ಇವತ್ತು ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆ ಆ ಹಳ್ಳಿಯನ್ನು ತಲುಪಿದೆ. ಕೋಟ್ಯಾಂತರ ಮನಸ್ಸುಗಳನ್ನು ತಲುಪಿದೆ. ನಾನು ತುಮಕೂರಿಗೆ ನನ್ನ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಒಂದು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರು. ನನಗೂ ಕೂಡ ಭಾಗವಹಿಸುವಂಥ ಅವಕಾಶ ಸಿಕ್ಕಿತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಹೀಗೆ ಮಾತಾಡುವಾಗ, ಇಷ್ಟೊಂದು ಅದ್ಭುತವಾದಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ಇಡೀ ದೇಶಕ್ಕೆ ವಿಸ್ತರಿಸಿದರೆ ಹೇಗಾಗಬಹುದು ಅಂತ ಹೇಳಿದೆ. ಆ ಭಾಷಣದಲ್ಲಿ ಆ ಮಾತನ್ನು ಹೇಳಿ ಅವತ್ತು ಕಾರ್ಯಕ್ರಮ ಮುಗಿದು ಸಂಜೆ ಸನ್ಮಾನ್ಯ ಹೆಗಡೆಜಿಯವರಿಗೆ ರಾಜ್ಯಸಭೆಗೆ ಆಯ್ಕೆಯಾದರು. ಇಡೀ ದೇಶಕ್ಕೆ ಅವರ ಮನಸ್ಥಿತಿ ಇಡೀ ದೇಶಕ್ಕೆ ಹೋಗುವಂಥ ರೀತಿಯಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆಯಾದರು. ಮಂಜುನಾಥ ಹೇಗೆ ಕೆಲಸ ಮಾಡ್ತಾನೆ ನೋಡಿ. ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಏನು ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ, ಅದನ್ನು ಇಡೀ ದೇಶದಲ್ಲಿ ನಾವು ವಿಸ್ತರಣೆ ಮಾಡಿದ್ದೇ ಆದರೆ ಬಹುಶಃ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದಿಷ್ಟು ಆರ್ಥಿಕವಾಗಿ ಮೌಲ್ಯಾಧಾರಿತವಾಗಿ ಒಂದಿಷ್ಟು ಶಕ್ತಿ ಸಿಕ್ಕುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಆ ದೃಷ್ಟಿಯಲ್ಲಿ ಅಂತಹ ಕೆಲಸವೂ ಕೂಡ ಆಗಲಿ ಅನ್ನೋದನ್ನು ಹೇಳ್ತಾ, ಇವತ್ತು ಈ ಕ್ಷೇತ್ರದಲ್ಲಿ 2 ದಾನಗಳಾಗುತ್ತೆ. ಭಕ್ತಿಯ ದಾನ ಆಗ್ತದೆ, ಅದಕ್ಕೆ ಪ್ರಸಾದವನ್ನು ಕೂಡ ಕೊಡ್ತಾರೆ ನಮಗೆ. ಆದರೆ ಮತ್ತೊಂದು ಶ್ರೇಷ್ಠವಾದಂಥ ದಾನ ಆಗೋದು ನ್ಯಾಯದಾನ ಆಗುತ್ತೆ. ಇಲ್ಲಿ ಯಾರಾದರೂ ಕೂಡ ಇಲ್ಲಿ ಬಂದು ನಾನು ತಪ್ಪನ್ನು ಒಪ್ಕೊಂಡಿದ್ದೇನೆ, ತಪ್ಪೊಪ್ಪಿಗೆ ಅಂತಾರೆ. ಆ ತಪ್ಪನ್ನು ಒಪ್ಕೊಂಡಿದ್ದೇನೆ ಅಂತ ಹೇಳಿ ಅಥವಾ ಅರಕೆ ಮಾಡಿ ಹೋದರೆ ಆ ವ್ಯಕ್ತಿಗೆ ಆ ದೇವರು ಆಶೀರ್ವಾದ ಮಾಡ್ತಾನೆ ಎನ್ನುವಂಥ ನಂಬಿಕೆ ಏನಿದೆಯಲ್ಲ, ಆ ನ್ಯಾಯದಾನ ಕೂಡ ಶ್ರೀ ಕ್ಷೇತ್ರದಲ್ಲಿ ಆಗುತ್ತೆ. ಆದ್ದರಿಂದ ಅವರು ಎಲ್ಲ ರಂಗದಲ್ಲಿ
ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಭಾಷಣದಲ್ಲಿ ಹೇಳಿದರು, ಬಡವರು ಮುಂದೆ ಬರಬೇಕು, ಹಿಂದುಳಿದ ಸಮುದಾಯಗಳು ಮುಂದೆ ಬರಬೇಕು. ಇವೆಲ್ಲವನ್ನು ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಇವತ್ತು ಅದರ ಅಗತ್ಯತೆ ಇದೆ. ಭಾರತ ಸಮಾನತೆಯನ್ನು ಬಯಸುತ್ತೆ. ಸಂವಿಧಾನದ ಮೊದಲನೇ ಪುಟದಲ್ಲಿ ಹೇಳಿದ್ದಾರೆ, ಸಮಾನತೆಯ ಬಗ್ಗೆ ಮಾತನಾಡಿದ್ದಾರೆ, ಭ್ರಾತೃತ್ವದ ಬಗ್ಗೆ ಮಾತನಾಡಿದ್ದಾರೆ, ಸಹೋದರತ್ವ ಭಾವನೆಯ ಬಗ್ಗೆ ಮಾತನಾಡಿದ್ದಾರೆ. ಅವೆಲ್ಲವೂ ಕೂಡ ಇವತ್ತು ಅಗತ್ಯ ಇದೆ, ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಅಗತ್ಯ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನು ನಾನು ಗಮನಿಸಿದೆ ಬರುವಾಗ, ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ನಿಮ್ಮ ಭವಿಷ್ಯ ಒಂದು ಸವಾಲಾಗಿದೆ. ಅಷ್ಟೇ ಅವಕಾಶಗಳಿದ್ದಾವೆ. ನಿಮಗೆ ಯಾವ ರೀತಿಯಲ್ಲಿ ಸವಾಲುಗಳಿದ್ದಾವೋ ಅಷ್ಟೇ ಅವಕಾಶಗಳು ಕೂಡ ಇದ್ದಾವೆ. ಆ ಅವಕಾಶಗಳನ್ನು, ಆ ಸವಾಲುಗಳನ್ನು ಎದುರಿಸಿ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಮನಸ್ಥಿತಿ ನಿಮಗೆ ಬರಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಇಂತಹ ಕಾರ್ಯಕ್ರಮಗಳು ತಮಗೆ ಉತ್ತಮವಾಗಿ ಅನುಕೂಲ ಆಗ್ತದೆ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಸರ್ಕಾರದ ಪರವಾಗಿ ಬಂದಿದ್ದೇನೆ, ಪರಮೇಶ್ವರನಾಗಿಯೂ ಕೂಡ ಬಂದಿದ್ದೇನೆ. ಯಾಕೆಂದರೆ ಬರೀ ಸರ್ಕಾರದ ಗೃಹ ಸಚಿವನಾಗಿ ಬಂದಿಲ್ಲ, ನಾನು ಪರಮೇಶ್ವರನಾಗಿ ಕೂಡ ಬಂದಿದ್ದೇನೆ. ಹಾಗಾಗಿ ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೊಂದು ಬಾರಿ ಮಾನ್ಯ ಹೆಗಡೆಜಿಯವರಿಗೆ ಭಗವಂತ ಆ ಮಂಜುನಾಥ ಹೆಚ್ಚಿನ ಆಯುಷ್ಯನ್ನು, ಆರೋಗ್ಯವನ್ನು ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವವರು ಪರಮಪೂಜ್ಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಪ್ರಣವ ಸ್ವರೂಪ ಆಚಾರ್ಯ ಮಹಾಮಂಡಲೇಶ್ವರ ಜಗದ್ಗುರು ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮೀಜಿಯವರು. ಅವರಿಗೆ ಸಮರ್ಪಿಸುವಂತಹ ಸನ್ಮಾನ ಪತ್ರವನ್ನು ಶ್ರೀ ಸುನಿಲ್ ಪಂಡಿತ್, ಪ್ರಾಂಶುಪಾಲರು, SDM ಶ್ರೀನಿವಾಸ ಪದವಿ ಪೂರ್ವ ಕಾಲೇಜು ಇವರು ವಾಚನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಅಂಗವಾಗಿ ದಿನಾಂಕ 29/11/2024 ಶುಕ್ರವಾರದಂದು ನಡೆದ ಸರ್ವಧರ್ಮ ಸಮ್ಮೇಳನದ 92ನೇ ಅಧಿವೇಶನದಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ನಮ್ಮ ನಾಡಿನ ಸುಪ್ರಸಿದ್ಧ ಆಧ್ಯಾತ್ಮಿಕ ನೇತಾರರು, ಸನಾತನ ಸಂಸ್ಕೃತಿ ಸಂಸ್ಕಾರಗಳ ಪ್ರಚಾರಗಳಲ್ಲಿ ಬದ್ಧಾದರರು, ಬಹುಭಾಷಾ ಕೋವಿದರೂ ಆಗಿರುವ ಪರಮಪೂಜ್ಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಪ್ರಣವ ಸ್ವರೂಪ ಆಚಾರ್ಯ ಮಹಾಮಂಡಲೇಶ್ವರ ಜಗದ್ಗುರು ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮೀಜಿ ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂಬ ಶುಭಕಾಮನೆಗಳೊಂದಿಗೆ ಪ್ರಣಾಮಪೂರ್ವಕವಾದ ಅಭಿವಂದನೆಗಳು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಅಧ್ಯಕ್ಷರು, ಸ್ವಾಗತ ಸಮಿತಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು, ಧರ್ಮಸ್ಥಳ, ತಾರೀಕು 29/11/2024. ಪೂಜ್ಯ ಹೆಗ್ಗಡೆಯವರು ಸ್ವಾಮೀಜಿಯವರನ್ನು ಸನ್ಮಾನಿಸಬೇಕು ಕ್ಷೇತ್ರದ ಪರವಾಗಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮೀಜಿಯವರು ನಮ್ಮ ನಾಡಿನೆಲ್ಲೆಡೆ ಸಂಚರಿಸಿ ಸನಾತನ ಸಂಸ್ಕೃತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದೀಗ ಪೂಜ್ಯ ಶ್ರೀಗಳವರು
ನಮ್ಮನ್ನೆಲ್ಲ ಆಶೀರ್ವದಿಸಬೇಕು, ಅನುಗ್ರಹಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. श्रीकैलासमठाधीशं तिरुचिस्वामियतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये. अम्बा शाम्भवी चन्द्रमौलिरबलापर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मीप्रदा चिद्रूपा परदेवता भगवती श्रीराजराजेश्वरी. नमः शिवाय नमः शिवाय नमः शिवाय शान्ताय द्वैतग्रन्थिविभेदिने अद्वैतात्मस्वरूपाय निर्गुणाय च शम्भवे. नमो देव्यै महादेव्यै शिवायै सततं नमः. नमः प्रकृत्यै भद्रायै नियता प्रणतास्मताम्. ಜಗದೀಶ್ವರನಾದ ಈ ಕ್ಷೇತ್ರದಲ್ಲಿ ಪರಮ ಮಂಗಳಮಯ ರೂಪವನ್ನು ಧರಿಸಿರುವ ಮಂಜುನಾಥೇಶ್ವರ ಸ್ವಾಮಿಯ ಚರಣಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಜೊತೆಯಲ್ಲಿರುವ ಚಂದ್ರನಾಥೇಶ್ವರ ಸ್ವಾಮಿ ಹಾಗೂ ಎಲ್ಲ ಧರ್ಮ ದೇವತೆಗಳಿಗೂ ವಂದಿಸುತ್ತಾ, ಈ ಕ್ಷೇತ್ರಕ್ಕೂ ವಂದಿಸುತ್ತಾ, ಧರ್ಮ ಸ್ಥಳಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಧರ್ಮಸ್ಥಳದಲ್ಲಿ ಸುಮಾರು 800 ವರ್ಷಗಳಿಂದ ಅವಿಚ್ಛಿನ್ನವಾಗಿ ಧರ್ಮ ಎಂಬ ಶಬ್ದಕ್ಕೆ ಯಥಾರ್ಥವಾದ ಅರ್ಥವನ್ನು ತಮ್ಮ ಕಾರ್ಯರೂಪದಲ್ಲಿಯೇ ಜಗತ್ತಿಗೆ ಎತ್ತಿ ತೋರಿಸುತ್ತಾ ಬಂದಿರುವ ಈ ಹೆಗ್ಗಡೆ ಪರಂಪರೆಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರಸ್ತುತ ಈ ಪೀಠವನ್ನು ಅಲಂಕರಿಸಿ ತಮ್ಮ ಕಾಯಕದಿಂದ, ತಮ್ಮ ಉದಾರವಾದ ವಿವೇಕದಿಂದ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಪರಮಾತ್ಮನನ್ನು ನೋಡುವ ಒಂದು ಅದ್ಭುತವಾದ ಅವಕಾಶವನ್ನು ಕಲ್ಪಿಸಿಕೊಡುತ್ತಿರುವ, ಜನತೆಗೆ ಆನಂದವನ್ನು ಕೊಡುತ್ತಿರುವ ಪರಮಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೂ ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಶತಾಯುಷ್ಯವನ್ನು ಕೊಟ್ಟು ಎಲ್ಲ ಮಂಗಳವನ್ನು ಉಂಟು ಮಾಡಲಿ, ಮತ್ತು ಅವರ ಎಲ್ಲ ಕುಟುಂಬದವರಿಗೂ ಕೂಡ, ಮಾತೃಶ್ರೀಗೂ ಕೂಡ ಎಲ್ಲರಿಗೂ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಭಾರತ ದೇಶದ ತನುಜಾತೆಯಾದ, ಭಾರತ ಜನನಿಯ ತನುಜಾತೆಯಾದ ಈ ಪವಿತ್ರವಾದ ಕರ್ನಾಟಕ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಅವರೇ ಹೇಳಿದ ಹಾಗೆ ಪರಮೇಶ್ವರನಾದ ನಾನೇ ಬಂದಿದ್ದೇನೆ ಅಂತ ಹೇಳಿದ ಹಾಗೆ, ನಿಜವಾಗಿಯೂ ಆ ಪರಮೇಶ್ವರನ ಎಲ್ಲ ಗುಣಗಳನ್ನು ಹೊಂದಿರುವ ಡಾಕ್ಟರ್ ಪರಮೇಶ್ವರಗೂ ಕೂಡ ಪರಮಪೂಜ್ಯ ಗುರುಗಳ ಜೊತೆಯಲ್ಲೇ ಅವರಷ್ಟು ಪ್ರೀತಿಯಿಂದ ನಿರಂತರವಾಗಿ ಬೆರೆತಿದ್ದರು. ನಮ್ಮೊಡನೆ ಕೂಡ ಹಾಗೆ ಬೆರೆತಿದ್ದಾರೆ. ಅವ್ರಿಗೂ ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಭಗವಾನ್ ಶ್ರೀ ಮಂಜುನಾಥೇಶ್ವರ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
ಅದರೊಂದಿಗೆ ಈ ಸಭೆಯಲ್ಲಿ ಉಪಸ್ಥಿತಿರುವ ಡಾಕ್ಟರ್ ಹರೀಶ್, ಡಾಕ್ಟರ್ ಜೋಸೆಫ್ ಅವರು, ಡಾಕ್ಟರ್ ಮೆಹತಾಬ್ ಇಸ್ಮಾಯಿಲ್ ಅವರೂ ಕೂಡ ಜಗನ್ಮಾತೆ ರಾಜರಾಜೇಶ್ವರಿ, ಪರಮೇಶ್ವರ, ಮಂಜುನಾಥೇಶ್ವರ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ. ಡಾಕ್ಟರ್ ಸುರೇಂದ್ರ ಕುಮಾರ್ ಅವರು ಮತ್ತು ಇನ್ನು ಎಲ್ಲರೂ ಕೂಡ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಸ್ವರೂಪಿಗಳು ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಹಾಗೂ ಮಂಜುನಾಥೇಶ್ವರ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಜಗತ್ತು ಎಂಬುದು ಪರಮಾತ್ಮನ ಲೀಲೆ. ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದೆಂಬುದು ಮಾನವ ಬುದ್ಧಿಗೆ ತಲುಪಲು ಸಾಧ್ಯವಾದ ಒಂದು ಕಾರ್ಯ. ಯಾವುದು ಪರಮಾತ್ಮನ ಲೀಲೆಯೋ ಆ ಲೀಲೆಯನ್ನೇ ನಾವು ಈ ಜಗತ್ತಂತ ಕರಿತಾ ಇದ್ದೇವೆ. ನಾವು ಈ ಲೀಲೆಯನ್ನು ನಾವು ಹಲವಾರು ರೂಪದಲ್ಲಿ ನೋಡ್ತಾ ಇದ್ದೇವೆ. ಯಾವ ರೂಪದಲ್ಲಿ ನೋಡ್ತಾ ಇದ್ದೇವೆ ನಾವು? ಜಗತ್ತಾಗಿ, ಪರಮೇಶ್ವರನ ಲೀಲೆಯನ್ನು ನಾವು ಹಲವಾರು ರೂಪದಲ್ಲಿ ನೋಡ್ತಾ ಇದ್ದೇವೆ. ಮನುಷ್ಯರಾಗಿರುವುದು ಪರಮೇಶ್ವರನೇ, ಸಸ್ಯಗಳಾಗಿರುವುದು ಪರಮೇಶ್ವರನೇ, ಇತರ ಜೀವರಾಶಿಗಳಾಗಿರುವುದು ಕೂಡ ಪರಮೇಶ್ವರನೇ, ಭೂಮಿಯಾಗಿರುವುದು ಪರಮೇಶ್ವರನೇ, ನೀರಾಗಿರುವುದು ಪರಮೇಶ್ವರನೇ, ಆಕಾಶವಾಗಿ ಬೆಟ್ಟಗಳಾಗಿ ಎಲ್ಲವೂ ಕೂಡ ಪರಮೇಶ್ವರನೇ ಆಗಿದ್ದಾನೆ. ಈ ಭಾವವು ಇದಕ್ಕೆ ಪರಮೇಶ್ವರ ಭಾವವಂತೇನೆ ಹೆಸರು ಇದಕ್ಕೆ. ಆದರೆ ಆ ಲೀಲೆಯಲ್ಲಿ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ಜ್ಞಾನ ಕೆಲವರಿಗಿದೆ, ಈ ಜ್ಞಾನ ಕೆಲವರಿಗಿಲ್ಲ. ಜ್ಞಾನ ಇಲ್ಲದ ಕಾರಣದಿಂದ ಒಬ್ಬರಿಗೊಬ್ಬರು ವೈಮನಸ್ಯದಿಂದ ಬಾಳುವ ಈ ಒಂದು ಸ್ವಭಾವವನ್ನು ನಾವು ಪ್ರಕೃತಿಯನ್ನು ನಾವು ನೋಡ್ತೇವೆ. ಜ್ಞಾನವಿರುವವರು ಅವರಿಗೆ ಜ್ಞಾನಿಗಳು ಅಂತ ಹೆಸರು, ವಿವೇಕವಂತರು ಅಂತ ಹೆಸರು. ಆ ವಿವೇಕವಂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ವ್ಯತ್ಯಾಸಗಳನ್ನು, ಈ ಭೇದಗಳನ್ನು ದೂರ ಮಾಡ್ತಾ 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 ಬರ್ತಾರೆ. ನಮ್ಮ ಭಾರತದ ಅದ್ಭುತವಾದ ಕವಿಗಳು ಶ್ರೀ ರವೀಂದ್ರನಾಥ್ ಠಾಕೂರ್ರವರು, ಅವರು ಅನೇಕ ರಚನೆಗಳನ್ನು ಮಾಡಿದ್ದಾರೆ. ಅವರ ರಚನೆಗಳಲ್ಲಿ ಒಂದು ರಚನೆಯನ್ನು ನಾನು ಹೇಳ್ತಾ ಇದ್ದೇನೆ ತಮಗೆ. ಆಂಗ್ಲ ಭಾಷೆಯಲ್ಲಿದೆ, ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ತೇನೆ ತಮಗೆ. ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್, ಎಲ್ಲಿ ಮನಸ್ಸು ಯಾವುದೇ ರೀತಿಯಾದ ಭಯವಿಲ್ಲದೆ ಇರುತ್ತದೋ, ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಇಸ್ ಹೆಲ್ಡ್ ಹೈ, ಎಲ್ಲಿ ತಲೆಯನ್ನು ನಾವು ಅನಾವಶ್ಯಕವಾಗಿ ತಗ್ಗಿಸುವ ಅವಶ್ಯಕತೆ ಇಲ್ಲವೋ, ನೇರವಾಗಿಟ್ಕೊಂಡು ಬಾಳಲು ಸಾಧ್ಯವಾಗಿದೆಯೋ, ವೇರ್ ನಾಲೆಜ್ ಇಸ್ ಫ್ರೀ, ಎಲ್ಲಿ ಜ್ಞಾನಕ್ಕೆ ಯಾವುದೇ ವಿಧವಾದ ತಡೆಗಳಿಲ್ಲವೋ, ವೇರ್ ದ ವರ್ಲ್ಡ್ ಇಸ್ ನಾಟ್ ಬ್ರೋಕನ್ ಅಪ್ ಇನ್ ಟು ಫ್ರ್ಯಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ನೋಡಿ ಎಂಥ ಅದ್ಭುತವಾದ, ಎಲ್ಲಿ ಈ ಜಗತ್ತು ಸಂಕುಚಿತ ಭಾವನೆಗಳೆಂಬ ಗೋಡೆಗಳಿಂದ ಚೂರು ಚೂರು ಆಗಿ ಹೋಗಿಲ್ಲವೋ, ಸಂಕುಚಿತವಾದ ಭಾವನೆಗಳ ಕಾರಣದಿಂದಾಗಿ ತುಂಡು ತುಂಡಾಗಿ ಹೋಗಿಲ್ಲವೋ, ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬೀನ್ ಬ್ರೋಕನ್ ಅಪ್ ಇನ್ ಟು ಫ್ರ್ಯಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್, ವೇರ್ ವರ್ಡ್ಸ್ ಕಮ್ ಔಟ್ ಫ್ರಮ್ ದ ಡೆಪ್ತ್ ಆಫ್ ಟ್ರೂತ್, ಎಲ್ಲಿ ಒಂದೊಂದು ವಚನವೂ ಕೂಡ ಸತ್ಯದ ಪಾಯವನ್ನು ಆಧಾರವಾಗಿಟ್ಟುಕೊಂಡು ಹೊರಗಡೆ ಹೊಮ್ಮಿ ಬರುತ್ತವೋ, ವೇರ್ ದ ಟೈರ್ಲೆಸ್ ಸ್ಟ್ರೀಮ್ ಆಫ್ ರೀಸನ್ has not lost its way into the dreary desert sand of dead habit, ಎಲ್ಲಿ ವಿವೇಕವೆಂಬ ಈ ಸುಂದರವಾದ ನದಿ ಸುಮ್ಮನೆ ಒಂದು ಪದ್ಧತಿ ಎಂಬ ಒಂದು ದೃಷ್ಟಿನಲ್ಲೇ ತನ್ನ ವಿವೇಕವನ್ನು ಕಳ್ಕೊಂಡು ಹರಿದು ಹೋಗಿ ಒಂದು ಮರುಭೂಮಿನಲ್ಲಿ ಹೋಗಿ ಸೇರಿಲ್ಲವೋ,
ವೇರ್ ಟೈರ್ಲೆಸ್ ಸ್ಟ್ರೈವಿಂಗ್ ಸ್ಟ್ರೆಚಸ್ ಇಟ್ಸ್ ಆರ್ಮ್ಸ್ ಟುವರ್ಡ್ಸ್ ಪರ್ಫೆಕ್ಷನ್, ಎಲ್ಲಿ ಸತತವಾದ ಕಾಯಕ ಒಂದು ಅದ್ಭುತವಾದ ಗುಣಮಟ್ಟವನ್ನು ತಲುಪಬೇಕು ಎಂಬ ದೃಷ್ಟಿಯಿಂದ ಸತತವಾಗಿ ಪ್ರಯತ್ನಶೀಲವಾಗಿದೆಯೋ, ವೇರ್ ದ ಮೈಂಡ್ ಇಸ್ ಲೆಡ್ ಫಾರ್ವರ್ಡ್ ಬೈ ದಿ ಇನ್ ಟು ಎವರ್ ವೈಡನಿಂಗ್ ಥಾಟ್ ಆ್ಯಂಡ್ ಆ್ಯಕ್ಷನ್, ಎಲ್ಲಿ ಈ ಮನಸ್ಸಿಗೆ ಲಗಾಮು ಮತ್ತು ಮಾರ್ಗದರ್ಶಕ ನೀನಾಗಿದೆಯೋ ಪರಮಾತ್ಮ, ನಿರಂತರವಾಗಿ ಅದ್ಭುತವಾದ ಕಾರ್ಯಗಳನ್ನು ಮಾಡುವ ಪ್ರೇರಣೆಯನ್ನು ಕೊಡ್ತಾ ಇದೆಯೋ, ಅಂಥ ಇನ್ ಟು ದಟ್ ಹೆವೆನ್ ಆಫ್ ಫ್ರೀಡಮ್ ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್. ಆ ಒಂದು ಅದ್ಭುತವಾದ ಸ್ವರ್ಗದಲ್ಲಿ, ಸ್ವಾತಂತ್ರ್ಯದ ಸ್ವರ್ಗದಲ್ಲಿ ನನ್ನ ನಾಡು ಏಳಲಿ ಎಂಬ ಪ್ರಾರ್ಥನೆಯನ್ನು ರವೀಂದ್ರನಾಥ್ ಟ್ಯಾಗೋರ್ ಮಾಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಈ ಒಂದು ಪ್ರಾರ್ಥನೆ ಅತಿ ಸೂಕ್ತವಾಗಿ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲದೆ ಈ ಭೂಮಂಡಲದಲ್ಲಿರುವ ಪ್ರತಿಯೊಂದು ಮತವನ್ನು ಪ್ರತಿನಿಧಿಸುತ್ತದೆ. ಪ್ರತಿಯೊಂದು ಮತವನ್ನು ಪ್ರತಿನಿಧಿಸುತ್ತದೆ. ಇಟ್ ಇಸ್ ನಾಟ್ ಜೈನ ಧರ್ಮ, ಇಟ್ ಇಸ್ ನಾಟ್ ಬೌದ್ಧ, ಇಟ್ ಇಸ್ ನಾಟ್ ಹಿಂದೂ, ಇಟ್ ಇಸ್ ನಾಟ್ ಇಸ್ಲಾಂ, ಇಟ್ ಇಸ್ ನಾಟ್ ಕ್ರಿಶ್ಚಿಯಾನಿಟಿ, ಇಟ್ ಇಸ್ ನಾಟ್ ಜೊರೆಸ್ಟ್ರಿನಿಸಮ್, ಇಟ್ ಇಸ್ ನಾಟ್ ಪಾರ್ಸಿ ಧರ್ಮ, ಇಟ್ ಇಸ್ ನಾಟ್ ಝೆನ್, ಇಟ್ ಇಸ್ ನಾಟ್ ಕನ್ಫ್ಯೂಷನಿಸಮ್, ಇಟ್ ಇಸ್ ನಾಟ್ ಕಮ್ಯುನಿಸಮ್, ಇಟ್ ಇಸ್ ನಾಟ್ ಎನಿಥಿಂಗ್, ಬಟ್ ಇಟ್ ಇಸ್ ಸಿಂಪಲ್ ಗುಡ್ ಲೈಫ್, ಒಳ್ಳೆಯ ಬಾಳು. ಇದನ್ನು ನಾವು ಮರಿತಾ ಬರ್ತಾ ಇದ್ದೇವೆ. ಗ್ರ್ಯಾಜುಲಿ ವಿ ಆರ್ ಫರ್ಗೆಟ್ಟಿಂಗ್ ದಿಸ್ ಗುಡ್ ಲೈಫ್. ಕ್ಯಾನ್ ಯು ಇಮ್ಯಾಜಿನ್? ನೀವೆಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇಷ್ಟು ಸುಂದರವಾದ ತೋಟವನ್ನು ಮಾಡಿರುವ ಪರಮಾತ್ಮ ಈ ತೋಟವನ್ನು ನಾಶ ಆಗಬೇಕು ಅಂತ ಏನಾದರೂ ಭಾವ ಅವ್ರ ಮನಸ್ಸಲ್ಲಿ ಇರುತ್ತಾ? ತೋಟ ನಾಶ ಮಾಡಬೇಕು ಅಂತ? ನಾವೆಲ್ಲರೂ ಕೂಡ ಈ ತೋಟದಲ್ಲಿರುವ ಒಂದೊಂದು ಹೂಗಳು, ವಿ ಆಲ್ ಆರ್ ಫ್ಲವರ್ಸ್, ಬ್ಯೂಟಿಫುಲ್ ಫ್ಲವರ್ಸ್ ಇನ್ ದಿಸ್ ವಂಡರ್ಫುಲ್ ಗಾರ್ಡನ್ ಆಫ್ ಪರಮಾತ್ಮ. ಡು ಯು ಥಿಂಕ್ ದಟ್ ವಿ ವುಡ್ ಲೈಕ್ ಟು ಡಿಸ್ಟ್ರಾಯ್ ಈಚ್ ಒನ್ ಆಫ್ ಅಸ್? ನಾವು ವಿನಾಶಕ್ಕಾಗಿಗೋಸ್ಕರ ನಮ್ಮ ಓದಿರೋದು, ಡು ವಿ ಸ್ಟಡಿ ಫಾರ್ ದ ಸೇಕ್ ಆಫ್ ಡಿಸ್ಟ್ರಕ್ಷನ್? ಈಸ್ ಅವರ್ ಡಿಗ್ರಿ, ಈಸ್ ಅವರ್ ಪೋಸ್ಟ್ ಗ್ರ್ಯಾಜುಯೇಷನ್, ಈಸ್ ಅವರ್ ಡಾಕ್ಟ್ರೇಟ್, ಈಸ್ ಆಲ್ ಅವರ್ ಟೈಟಲ್ಸ್ ಫಾರ್ ದ ಸೇಕ್ ಆಫ್ ಡಿಸ್ಟ್ರಕ್ಷನ್? ಏನಾದರೂ ಅನಿಸುತ್ತಾ? ಅದು ಸರಿ ಅನಿಸುತ್ತಾ ನಮಗೆ? ನಾಶ ಮಾಡೋದಕ್ಕೋಸ್ಕರ ನಾವೆಲ್ಲ ಬಾಳ್ತಾ ಇದ್ದೀವ. ನಾನು ತುಂಬ ಚೆನ್ನಾಗಿ ಓದಿದ್ದೀನಿ, ಅವನು ಕಂಡ್ರೆ ನನಗಾಗಲ್ಲ. ನೋಡಿ, ನಾನು ಚೆನ್ನಾಗಿ ಓದಿದ್ದೇನೆ, ಆದರೆ ಅವನು ಕಂಡ್ರೆ ನನಗಾಗಲ್ಲ. ಇದೇನು ಮಾತಾ ಇದು? ಇದು ವಿವೇಕಪೂರ್ಣವಾದ ಮಾತಲ್ಲ. ಇದು ನಿಜವಾದ ವಿದ್ಯೆ ಏನಪ್ಪ ಅಂದರೆ, ನಿಜವಾದ ವಿದ್ಯೆ ಯಾವುದು ಅಂತ ಹೇಳಿದ್ರೆ, ಸಾವಿದ್ಯ ಯಾ ವಿಮುಕ್ತಯೇ, ಯಾವುದು ನಮ್ಮನ್ನು ಬಿಡುಗಡೆ ಮಾಡುತ್ತೋ ಅದೇ ನಿಜವಾದ ವಿದ್ಯೆ ಅಲ್ವಾ? ಯಾವುದರಿಂದ ಬಿಡುಗಡೆ ಮಾಡಬೇಕು? ಅರಿಷಡ್ವರ್ಗದಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕು. ಕಾಮಕ್ರೋಧ ಲೋಭ ಮೋದ ಮದ ಮಾತ್ಸರಿಗಳನ್ನು ನಮ್ಮನ್ನು ಬಿಡುಗಡೆ ಮಾಡಬೇಕು ಹೊರತು ನನ್ನನ್ನು ಒಂದು ಸಂಸ್ಥೆಯಿಂದಲೋ, ನನ್ನ ಜನಾಂಗದಿಂದಲೋ, ನನ್ನ ಸಹಬಾಳುವ ಮಾನವರಿಂದ ನನ್ನನ್ನು ದೂರ ಮಾಡುವ ಯಾವುದೇ ಧರ್ಮವೂ ಧರ್ಮವಲ್ಲ. ಅದು ಇಟ್ ಕೆನಾಟ್ ಬಿ ಎ ರಿಲಿಜನ್. ಎನಿ ರಿಲಿಜನ್ ವಿಚ್ ಸೆಪರೇಟ್ಸ್ ಮೀ ಫ್ರಮ್ ಮೈ ಓನ್ ಬ್ರೆದ್ರನ್, ನನ್ನ ಅಣ್ಣ ತಮ್ಮಂದಿರಿಂದ, ಅಕ್ಕ ತಂಗಿಂದಿರಿಂದ ನನ್ನನ್ನು ದೂರ ಮಾಡುವ ಯಾವುದೇ ಮತವೂ ಕೂಡ ಈ ಭೂಮಂಡಲದಲ್ಲಿ ಇರುವುದಕ್ಕೆ ಅಧಿಕಾರ ಇಲ್ಲವೇ ಇಲ್ಲ. ಆ ಮತಕ್ಕೆ, ಆ ಮತವನ್ನು ನಾವು ಪರಿಷ್ಕಾರ ಮಾಡಬೇಕಾಗಿದೆ. ವಿ ಹ್ಯಾವ್ ಟು ರೀಡೂ ದಟ್ ರಿಲಿಜನ್ ಒನ್ಸ್ ಅಗೇನ್. ವಿ ಆಲ್ ಹ್ಯಾವ್ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಅವರ್ ಆ್ಯನ್ಸೆಸ್ಟರ್ಸ್. ನಮ್ಮ ಪೂರ್ವಜರ ಬಗ್ಗೆ ನಮಗೆ ಎಷ್ಟು ಹೆಮ್ಮೆ ಇದೆ. ಆ ಪೂರ್ವಜರು ಕೊಟ್ಟಿರುವ ವಿಷಯವನ್ನು ನಾವು ಕಾಲ ಕಾಲಕ್ಕೆ ಸರಿಪಡಿಸ್ತಾ ಬರಬೇಕಾಗಿದೆ. ನಾವು ವಿ ಹ್ಯಾವ್ ಟು ರೀಆರ್ಗನೈಸ್ ವಾಟ್ ಎವರ್ ದೇ ಹ್ಯಾವ್ ಟೋಲ್ಡ್ ಅಸ್. ಯು ಕೆನಾಟ್ ಕೀಪ್ ಅವರ್ ಮೈಂಡ್ ಲೈಕ್ ದಿಸ್, ಲೈಕ್ ಎ ಹಾರ್ಸ್ ಗೋಯಿಂಗ್. ಯು ಕೆನಾಟ್ ಕೀಪ್, ಏನು ಕಡಿವಾಣವನ್ನು ಹಾಕಿರುವ ಒಂದು ಕುದುರೆಯಾಗಿ ನಾವು ಹೋಗೋಕ್ಕಾಗಲ್ಲ. ವಿ ಹ್ಯಾವ್ ಟು ರೀಇಂಟರ್ಪ್ರೆಟ್ ಸಮ್ಟೈಮ್ಸ್. ವಿ ಹ್ಯಾವ್ ಟು ರೀಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಇನ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಈ ರೀತಿಯಾಗಿ ನಾವು ಬಾಳಿದಾಗ ಮಾತ್ರನೇ ಕಾಲ ಕಾಲಕ್ಕೆ ಈ ಧರ್ಮ ಎಂಬ ಪದ ಅನ್ವಯವಾಗುತ್ತದೆ. ಈ ಕ್ಷೇತ್ರಕ್ಕೆ ಹೆಸರು ಧರ್ಮಸ್ಥಳ. ನೀವೆಲ್ಲ ಭಗವದ್ಗೀತೆಯ ಬಗ್ಗೆ ನೀವು ಕೇಳಿರ್ತೀರಾ, ಕೆಲವರಿಗೆ ಓದುವ ಅವಕಾಶನೂ ಸಿಕ್ಕಿರುತ್ತೆ. ಈಗ ತಾನೇ ಹಿಂದೆ ಮಾತನಾಡಿದವರು ಕೂಡ ಅದನ್ನು ಒಂದು ಕೋಟ್ ಮಾಡಿದ್ರು. ಯಾರು ನನ್ನನ್ನು ಎಲ್ಲೆಡೆಯೂ ನೋಡುತ್ತಾನೋ, ಎಲ್ಲವನ್ನು ನನ್ನಲ್ಲಿ ನೋಡುತ್ತಾನೋ ಅವನೇ ನಿಜವಾಗಿ ನೋಡ್ತಾ ಇರೋದು. He who sees me in everything and sees everything in me, he only sees. The other people do not see ಅಂತ ಹೇಳಿದ್ರಲ್ಲ. ಈ ಭಗವದ್ಗೀತೆಯ ಮಹಿಮೆಯನ್ನು ನೋಡಿ, ಮೊದಲನೆಯ ಶ್ಲೋಕ, ಭಗವದ್ಗೀತೆಯ ಮೊದಲನೆಯ ಶ್ಲೋಕ ಪ್ರಾರಂಭವಾಗೋದು ಯಾವುದರಿಂದಪ್ಪ ಅಂತ ಹೇಳಿದ್ರೆ, ಧರ್ಮಕ್ಷೇತ್ರೇ ಅಂತ ಶುರುವಾಗುತ್ತೆ. ಭಗವದ್ಗೀತೆಯ ಮೊದಲನೆಯ ಶ್ಲೋಕದ 700 ಶ್ಲೋಕಗಳಲ್ಲಿ ಮೊದಲನೆಯ ಶ್ಲೋಕದ ಮೊದಲನೆಯ ಪದವೇ ಧರ್ಮ.
ಈ ಧರ್ಮ ಎಂಬ ಪದವನ್ನು ನೀವು 2 ಭಾಗ ಮಾಡಿ. ಮೊದಲನೇ ಭಾಗ ಒಂದು ಧರ್, ಎರಡನೇ ಭಾಗ ಮ. ಮತ್ತೆ ಸ್ಮರಣೆ ಮಾಡಿಕೊಳ್ಳಿ, ಧರ್ಮವೆಂಬ ಪದದಲ್ಲಿ ಮೊದಲನೇ ಭಾಗ ಬಂದು ಧರ್, ಎರಡನೇ ಭಾಗ ಮ. ಭಗವದ್ಗೀತೆಯ ಕೊನೆಯ ಶ್ಲೋಕದಲ್ಲಿ ಬರುವ ಶ್ಲೋಕದ ಶಬ್ದ ಯಾವುದಪ್ಪ ಅಂತ ಹೇಳಿದ್ರೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಕೊನೆಯಲ್ಲಿ ಬರುವ ಅಕ್ಷರ ಮ, ಆರಂಭದಲ್ಲಿರುವ ಅಕ್ಷರ ಭಾಗ ಧರ್. ಮೊದಲನೇ ಶ್ಲೋಕದ ಮೊದಲನೇ ಭಾಗ ಧರ್, ಕೊನೆಯಲ್ಲಿರುವ ಮ. ಸೊ ಇಡೀ ಭಗವದ್ಗೀತೆ ಇರುವುದೇ ಧರ್ಮದೊಳಗಡೆ ಇರದೆ. ಅದೇ ರೀತಿಯಾಗಿ ನನ್ನ ದೃಷ್ಟಿಯಲ್ಲಿ ಇದುವರೆಗೂ ಬಂದಿರುವ ಧರ್ಮ ಗ್ರಂಥಗಳು ಯಾವುದೇ ಮತಕ್ಕೆ ಸೇರಿದರೂ ಕೂಡ ಅದು ಪರಮಾತ್ಮನನ್ನು ಹೊಗಳುತ್ತಾನೆ ತಾನೇ ಪ್ರಾರಂಭ ಮಾಡಿದ. ಅವರ್ ಫಾದರ್ ಹೂ ಆರ್ಟ್ ಇನ್ ಹೆವೆನ್, ಹ್ಯಾಲೋಡ್ ಬಿ ದೈ ನೇಮ್. ಹೇ ಪರಮಾತ್ಮ, ನಿನ್ನ ನಾಮಕ್ಕೆ ಕೀರ್ತಿ ಬರಲಿ, ನಿನ್ನ ನಾಮಕ್ಕೆ ಕೀರ್ತಿ ಬರಲಿ. ನಾವೆಲ್ಲ ನಿನ್ನ ಮಕ್ಕಳಪ್ಪ. ವಿ ಆಲ್ ಆರ್ ಯುವರ್ ಚಿಲ್ಡ್ರನ್ ಓನ್ಲಿ. ಹೌ ಕ್ಯಾನ್ ಯು ಸಿ ಅಸ್ ಡಿಫರೆಂಟ್ಲಿ? ನಮ್ಮನ್ನು ನೀವು ಭಿನ್ನವಾಗಿ ನೋಡೋಕ್ಕಾಗತ್ತೆ, ಭೇದವಾಗಿ ನೋಡೋಕ್ಕಾಗತ್ತಾ? ಒಂದು ತಾಯಿ ತನ್ನ ಮಕ್ಕಳನ್ನು ಬೇರೆ ಬೇರೆ ಮಾಡಿ ನೋಡ್ತಾಳ? ಪರಮಾತ್ಮನೇ ನಮ್ಮ ತಾಯಿ, ಪರಮಾತ್ಮನೇ ನಮ್ಮ ತಂದೆ. ನೋಡಿ, ಈ ಭೂಮಂಡಲದಲ್ಲಿಯೇ ಕರ್ನಾಟಕ ಪ್ರದೇಶದಲ್ಲಿಯೇ ಹುಟ್ಟಿರುವ ಒಂದು ಸುಂದರವಾದ ಒಂದು ಗೋವಿನ ಗೀತೆ. ಕೇಳಿರ್ತೀರಿ ನೀವೆಲ್ಲ, ಗೋವಿನ ಗೀತೆ ಬಗ್ಗೆ ಕೇಳಿರ್ತೀರ. ಆ ಗೋವಿನ ಗೀತೆಯಲ್ಲಿ ಬರುವ ಒಂದೇ ಒಂದು ಪದಭಾಗವನ್ನು ಹೇಳ್ತೇನೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ಮಾರ್ಗಕ್ಕೆ ತಪ್ಪಿ ನಡೆದಿರ ಮೆಚ್ಚನ ಪರಮಾತ್ಮನು. ಪರಮಾತ್ಮ ಯಾವ ಪರಮಾತ್ಮ? ಯಾವ ಮತಕ್ಕೆ ಸೇರಿದವರು? ಎಲ್ಲ ಮತಕ್ಕೂ ಸಮಾನವಾಗಿ ಸೇರಿದವರೇ ಪರಮಾತ್ಮ. ಪರಮಾತ್ಮ ಡಸ್ ನಾಟ್ ಬಿಲಾಂಗ್ ಟು ಒನ್ ರಿಲಿಜನ್. ನೋ 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 ನೋ, ಇಟ್ಸ್ ಅ ಮಿಸ್ಟೇಕ್. Paramatma does not belong to one religion. Paramatma is common to everybody. Vayu is common to everybody. Akasha is common to everybody. Water is common to everybody. Fire is common to everybody. The earth is common to everybody. Paramatma is common to everybody. ಎಲ್ಲೆಡೆಯೂ ಇರುವವರೇ ಪರಮಾತ್ಮ. ಈ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳಿದ ಭಾಗವನ್ನು ಸ್ವಲ್ಪ ಚೆನ್ನಾಗಿ ಗಮನ ತಗೊಂಡು ನೋಡಿ. ಈ ಸತ್ಯವೆಂಬ ಪದವನ್ನು ಈಗಿನ ಕಾಲಕ್ಕೆ ನಾನು ಅದನ್ನು ಸ್ವಲ್ಪ ಬದಲಾಯಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಸತ್ಯ ಯಾವುದರಲ್ಲಿ ಅಡಗಿದೆ ಗೊತ್ತಾ? ಧರ್ಮದಲ್ಲಿ ಅಡಗಿರೋದ್ರಿಂದ ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ಬಂಧು ಬಳಗ, ಧರ್ಮ ಮಾರ್ಗಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಾವೆಲ್ಲರೂ ಅನುಸರಿಸಬೇಕಾಗಿರೋದು ಧರ್ಮ. ಈ ಧರ್ಮದ ಫಲ ಏನಪ್ಪ ಅಂತ ಹೇಳಿದ್ರೆ, ವೆನ್ ಯು ಆರ್ ಧಾರ್ಮಿಕ್, ಯಾವಾಗ ನೀವು ಧಾರ್ಮಿಕರಾಗಿ ಬಾಳಕ್ಕೆ ಶುರು ಮಾಡ್ತೀರೋ ಇಮ್ಮಿಡಿಯೇಟಾಗಿ ಬರೋದು ಲೋಕಕ್ಷೇಮ ಬರುತ್ತೆ. ಕ್ಷೇಮ ಅಂದರೆ ಏನರ್ಥ? ಎಲ್ಲರಿಗೂ ಸಮಾನವಾದ ಸೌಕರ್ಯಗಳು ಕ್ಷೇಮ, ರೋಗರಹಿತವಾಗಿರುವುದು ಕ್ಷೇಮ, ಬಡತನವಿಲ್ಲದಿರುವುದು ಕ್ಷೇಮ, ಮುಪ್ಪಿನ ಅವಸ್ಥೆಯಲ್ಲಿ ಮಕ್ಕಳಿಂದ ದೂರ ಮಾಡುವ ಹಾಗೆ ಆಗದೆ ಮಕ್ಕಳ ಪ್ರೀತಿಯನ್ನು ಗಳಿಸಿ ಜತೆಯಲ್ಲಿರುವುದೇ ಕ್ಷೇಮ. ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಅದರಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗೋದು ಕ್ಷೇಮ. ಪರೀಕ್ಷೆ ಬರೆಯೋಕ್ಕೆ ಹೋದಾಗ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಕ್ಷೇಮ. ನಮ್ಮ ಮನೆಗೆ ಬಂದವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳೋದು ಕ್ಷೇಮ. ನಾವು ಅವ್ರ ಮನೆಗೆ ಹೋದಾಗ ಅವರನ್ನು ಪ್ರೀತಿಯಿಂದ ಮಾತಾಡಿಸಿ ಒಂದು ಯಾವುದಾದ್ರೂ ಒಳ್ಳೆ ಪದಾರ್ಥವನ್ನು ತೊಗೊಂಡು ಹೋಗೋದು ಕ್ಷೇಮ. ಇದಕ್ಕೆ ಕ್ಷೇಮ ಅಂತ ಹೆಸರು. ಇದು ಸಾಧ್ಯವಾಗೋದು ಬರೀ ಧರ್ಮದಿಂದ ಮಾತ್ರ, ಇದಕ್ಕೆ ಬೇರೆ ದಾರಿ ಇಲ್ಲ. ಆದರೆ ಧರ್ಮ ಎಂಬ ಶಬ್ದವನ್ನು ನಾವು ಸ್ವಲ್ಪ ಇನ್ನೊಂದು ಸಾರಿ ನೋಡಬೇಕಾಗತ್ತೆ. ವಿ ಹ್ಯಾವ್ ಟು ಸಿ ದ ಮೀನಿಂಗ್ ಆಫ್ ದ ವರ್ಡ್ ಧರ್ಮ. ವಾಟ್ ಈಸ್ ದಟ್? ನಾವು ಅಂದ್ಕೊಂಡಿದ್ದೀವಿ ಧರ್ಮ ಅಂದರೆ ದಾನ ಅಂತ ಮಾತ್ರ ಸಾಮಾನ್ಯವಾಗಿ ತಿಳುವಳಿಕೆ ಇರೋದು. ನಾನು ತುಂಬ ಧರ್ಮ ಮಾಡ್ತಾ ಇದ್ದೀನಿ, ಅವ್ರು ತುಂಬ ಧರ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ಏನು ಅರ್ಥ ಆಗುತ್ತೆ? ಓಹೋ, ದಾನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಹಲವಾರು ಋಷಿಗಳು ಆಳವಾಗಿ ಈ ಧರ್ಮವನ್ನು ಚೆನ್ನಾಗಿ ಕೂಲಂಕುಷವಾಗಿ ಇದನ್ನು ವಿಶ್ಲೇಷಣೆ ಮಾಡಿ ಅರಿತಿರೋ ಒಂದು ವಿಷಯವನ್ನು ತಮಗೆ ಹೇಳ್ತೇನೆ. ಧರ್ಮ ಎಂದರೆ 10 ಗುಣಗಳು. ಧರ್ಮ ಎಂದರೆ 10 ಕ್ವಾಲಿಟೀಸ್. ಟುಡೇ ಲೆಟ್ ಅಸ್ ಮೇಕ್ ಅ ಪರೀಕ್ಷಾ. ಇವತ್ತು ನಾವೇ ನಮ್ಮನ್ನು ಪರೀಕ್ಷಿಸಿ ನೋಡ್ಕೊಳ್ಳೋಣ. ಡು ಐ ಹ್ಯಾವ್ ದೀಸ್ 10 ಕ್ವಾಲಿಟೀಸ್?
ನನ್ನಲ್ಲಿ 10 ಗುಣಗಳಿವೆ ಅಂತ ನೋಡ್ಕೊ. ಇಫ್ ಐ ಹ್ಯಾವ್ ಗಾಟ್ ದೀಸ್ 10 ಕ್ವಾಲಿಟೀಸ್ ದೆನ್ ಐ ಆಮ್ ಧಾರ್ಮಿಕ್. ಏನದು 10 ಕ್ವಾಲಿಟೀಸು? ದ ಫಸ್ಟ್ ಕ್ವಾಲಿಟಿ ಈಸ್ ಕಾಲ್ಡ್ ಆಸ್ ಧೃತಿ. ಧೃತಿ ಅಂತ ಹೇಳಿದ್ರೆ ಬಂದ ಕಷ್ಟವನ್ನು ಅಕಸ್ಮಾತಾಗಿ ನಾನು ಏನನ್ನೂ ಮಾಡದೆ ಕೂಡ ಕೆಲವು ಕಷ್ಟಗಳು ಬರ್ತವೆ ನನಗೆ, ಆ ಕಷ್ಟವನ್ನು ನಗುಮುಖದಿಂದ ಅದನ್ನು ಅನುಭವಿಸುವುದು, ಅದನ್ನು ದೂರ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಇಟ್ಸ್ ಕಾಲ್ಡ್ ಎಸ್ ಧೃತಿ. ದ ಸೆಕೆಂಡ್ ದ ಕ್ವಾಲಿಟಿ ಆಫ್ ಧರ್ಮ ಇಸ್ ಕ್ಷಮಾ. ಇಫ್ ಸಂಬಡಿ ಹ್ಯಾಸ್ ಡನ್ ಎನಿಥಿಂಗ್ ರಾಂಗ್ ಟು ಯು, ಯಾರಾದರೂ ನಿಮಗೇನಾದರೂ ಅರಿಯದೆ ಏನಾದರೂ ಸ್ವಲ್ಪ ನಿಮಗೆ ಕಷ್ಟವನ್ನು ಕೊಟ್ಟಿದ್ದರೆ ಅವರನ್ನು ಕ್ಷಮಿಸುವುದು. ಲೆಟ್ ಅಸ್ ಲರ್ನ್ ಟು ಫರ್ಗಿವ್. ಇನ್ನು ನಮ್ಮ ಸಾಮಾನ್ಯವಾಗಿ ನಮ್ಮ ಕ್ರಿಶ್ಚಿಯಾನಿಟಿನಲ್ಲಿ ಪ್ರೇಯರ್ ಹೇಳ್ತಾರೆ ನೋಡಿ, ಮನ್ನಿಸುವಂಥವರು ಆಗಬೇಕು ನಾವು. ಲೆಟ್ ಅಸ್ ಫರ್ಗಿವ್ ದೋಸ್ ಅದರ್ಸ್ ಆ್ಯಸ್ ದೇ ಫರ್ಗಿವ್ ಅಸ್ ಅಂತಲೇ ಬರುತ್ತದೆ. ನಾವು ಇನ್ನೊಬ್ಬರನ್ನ ಹೇಗೆ ಕ್ಷಮಿಸಬೇಕು, ಅವರು ನಮ್ಮನ್ನು ಕ್ಷಮಿಸ್ತಾರೆ, ನಾವು ಅವ್ರನ್ನ ಕ್ಷಮಿಸ್ತೇವೆ. ಸೆಕೆಂಡ್ ಕ್ವಾಲಿಟಿ ಆಫ್ ಧರ್ಮ. ಪ್ಲೀಸ್ ಥಿಂಕ್ ಆ್ಯಂಡ್ ಸಿ ವೆದರ್ ಯು ಹ್ಯಾವ್ ಗಾಟ್ ದಿಸ್ ಕ್ವಾಲಿಟಿ. ಧೃತಿ, ಕ್ಷಮ. ಥರ್ಡ್ ಕ್ವಾಲಿಟಿ ಇಸ್ ಕಾಲ್ಡ್ ಎಸ್ ದಮ. ದಮ ಅಂತ ಹೇಳಿದ್ರೆ ಕಂಟ್ರೋಲಿಂಗ್ ಯುವರ್ ಮೈಂಡ್. ಮನಸ್ಸನ್ನು ತನ್ನ ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ ಧರ್ಮ ಅಂತ ಹೆಸರು. ನಮ್ಮ ಕರ್ನಾಟಕದ ಒಂದು ಸುಂದರವಾದ ಪ್ರದೇಶ ಕೊಳ್ಳೇಗಾಲ ಪಕ್ಕದಲ್ಲಿ ಒಂದು ಕ್ಷೇತ್ರದಲ್ಲಿ ಒಬ್ಬರು ಮಹಾಪುರುಷರಿದ್ದರು. ಅವರ ಹೆಸರು ನಿಜಗುಣ ಶಿವಯೋಗಿಗಳು. ಅವ್ರು ಹೇಳ್ತಾರೆ, ಮನಸ್ಸಿಗೆ ಬಂದಂತೆ ನಡೆಯದಿರು. ಡೋಂಟ್ ಫಾಲೋ ದ ಡಿಕ್ಟೇಟ್ಸ್ ಆಫ್ ಯುವರ್ ಮೈಂಡ್. ನೀನೇನಾದರೂ ನಿಮ್ಮ ಮನಸ್ಸಿಗೆ ಬಂದಂತೆ ನಡೀತಾ ಹೋದರೆ ಎವ್ರಿಬಡಿ ವಿಲ್ ಫಾಲೋ. ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಂಡು ಹೋದರೆ ಅರಾಜಕತೆ ಬರುತ್ತೆ. ಸೊ ದ ಥರ್ಡ್ ಕ್ವಾಲಿಟಿ ಇಸ್ ದಮ. ಧೃತಿ, ಕ್ಷಮ, ದಮೋ. ಫೋರ್ತ್ ಕ್ವಾಲಿಟಿ ಈಸ್ ನಾಟ್ ಸ್ಟೀಲಿಂಗ್, ಅಸ್ತೇಯ. ಇನ್ನೊಬ್ಬರ ಪದಾರ್ಥವನ್ನು ಮನಸ್ಸಿನಿಂದಲೂ ಕೂಡ ನಂದಾಗಬೇಕು ಅಂತ ಯಾವತ್ತೂ ನಾವು ಬಯಸಬಾರ್ದು. ಈಗಿನ ಕಾಲದಲ್ಲಿ ನಾವು ಕೇಳ್ತಾ ಇದ್ದೀವಿ ನೋಡಿ, ಏನು ಅಲ್ಲಿ ಯಾರೋ ಕಳ್ತನ ಮಾಡಿದ್ದಾರೆ, ಇಲ್ಲಿ ಯಾರೋ ಕಳ್ತನ ಮಾಡಿದ್ದಾರೆ, ಅಲ್ಲಿ ಯಾರೋ ಇನ್ನೊಬ್ಬರ ಜಮೀನನ್ನು ತಗೊಂಡ್ಬಿಟ್ಟಿದ್ದಾರೆ, ಇನ್ನೊಬ್ಬರ ಜಮೀನು, ಅದೆಲ್ಲ ಮಾಡೋ ವಿಷಯ ಅಲ್ವೇ ಅಲ್ಲ. ಅದು ಮನುಷ್ಯನಿಗೆ ತಕ್ಕದಲ್ವೇ ಅಲ್ಲ ಅದು. ಸೊ ಕಳ್ಳತನ ಎಂಬುದು ನಾಲ್ಕನೆಯ, ಕಳ್ಳತನ ಇಲ್ಲದಿರುವುದು 4ನೇ ಧರ್ಮದ ಲಕ್ಷಣ. ಧೃತಿ, ಕ್ಷಮ, ದಮೋಸ್ತೇಯಂ, ಶೌಚಂ. ಈಗ ತಾನೇ ಪರಮ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ನಾವು ಕೇಳಿದ್ವಿ. ಏನಪ್ಪ ಅಂತ ಹೇಳಿದ್ರೆ, ಸ್ವಚ್ಛತೆ ಬರೀ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸ್ವಚ್ಛತೆ ಇರಬೇಕೆಂಬ ಅಭಿಯಾನವನ್ನೇ ನಡೆಸ್ತಾ ಇದ್ದಾರೆ ನೋಡಿ. 5ನೇ ಗುಣ ಶೌಚಂ. ಧೃತಿ, ಕ್ಷಮ, ದಮೋಸ್ತೇಯಂ, ಶೌಚಂ. ನೆಕ್ಸ್ಟ್ ಬರ್ತಾ ಇರೋದು ಇಂದ್ರಿಯ ನಿಗ್ರಹ, ಕಂಟ್ರೋಲಿಂಗ್ ದ ಸೆನ್ಸಸ್. ನಮ್ಮ ಯಾವುದಾದ್ರು ಸೆನ್ಸಸ್ ಅಂದರೆ ಶ್ರೋತ್ರಂ, ಚಕ್ಷು, ಸ್ಪರ್ಶನಂ ಚ, ರಸನಂ, ಘ್ರಾಣಮೇವ ಚ. ಕಿವಿಯಿಂದ ಒಳ್ಳೆಯದನ್ನೇ ಕೇಳಬೇಕು, ಕಣ್ಣಿನಿಂದ ಒಳ್ಳೆಯದನ್ನೇ ನೋಡಬೇಕು, ಮೂಗಿನಿಂದ ಒಳ್ಳೆಯ ಸುವಾಸನೆಗಳನ್ನೇ ನಾವು ಸ್ವೀಕರಿಸಬೇಕು, ನಾಲಿಗೆಯಿಂದ ಬರೀ ಒಳ್ಳೆಯ ಪದಾರ್ಥಗಳನ್ನೇ ಸೇವನೆ ಮಾಡಬೇಕು, ಈ ಕೈ ಕಾಲುಗಳಿಂದ ಮುಟ್ಟುವ ಪದಾರ್ಥಗಳು ಒಳ್ಳೆಯ ಪದಾರ್ಥಗಳಾಗಬೇಕು. ಕೆಲವು ಪುಸ್ತಕಗಳನ್ನು ಮುಟ್ಟಿದ ನಂತರ ಕೈ ತೊಳ್ಕೊಳ್ಬೇಕಾಗತ್ತೆ, ಕೆಲವು ಪುಸ್ತಕಗಳನ್ನು ಮುಟ್ಟಕ್ಕೆ ಮುಂಚೆ ಕೈ ತೊಳ್ಕೊಳ್ಬೇಕಾಗತ್ತೆ. ಸಮ್ ಬುಕ್ಸ್ ಬಿಫೋರ್ ಯು ಟಚ್ ಯು ಹ್ಯಾವ್ ಟು ವಾಶ್ ಯುವರ್ ಹ್ಯಾಂಡ್ಸ್, ಸಮ್ ಬುಕ್ಸ್ ಆಫ್ಟರ್ ಯು ಟಚ್ ದಮ್ ಯು ಹ್ಯಾವ್ ಟು ವಾಶ್ ಯುವರ್ ಹ್ಯಾಂಡ್ಸ್. ಈ ರೀತಿಯಾದ 6ನೇ ಗುಣ ಬಂದ್ಬಿಟ್ಟು ಇಂದ್ರಿಯ ನಿಗ್ರಹ, ಕಂಟ್ರೋಲ್ ಆಫ್ ಒನ್ ಸೆನ್ಸಸ್. ಧೃತಿ, ಕ್ಷಮ, ದಮೋಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ. 7th ಗುಣ ಬಂದು ಹ್ರೀ, ನಾಟ್ ಶ್ರೀ. ಹಕಾರದಲ್ಲಿ ರಕಾರವನ್ನು ಸೇರಿಸು. ಹ್ರೀ ಅಂದರೆ ಶೇಮ್, SHAME, ಶೇಮ್. ನೀವು ಆಶ್ಚರ್ಯಪಡ್ತೀರಾ, ಈ ಶೇಮ್ ಎಂಬ ಗುಣ ಮನುಷ್ಯರಿಗೆ ಮಾತ್ರ ಹೊಂದುತ್ತದೆ. If an animal comes here and then sits down here, or if an animal does make some dirt here, we can't scold the animal. ಅದನ್ನು ಬೈಯೋಕ್ಕಾಗಲ್ಲ. ಅಥವಾ ಒಂದು ಪ್ರಾಣಿ ಬಂದು ನೈಸರ್ಗಿಕವಾಗಿ ತನ್ನ ನೈಸರ್ಗಿಕವಾದ ಕ್ರಿಯೆಯಲ್ಲಿ ಅದು ತೊಡಗಿಬಿಟ್ರಿಂದ ನಾವು ಅದನ್ನು ಬೈಯೋಕ್ಕಾಗಲ್ಲ. ಆದರೆ ಮನುಷ್ಯ ಮಾತ್ರ ತನ್ನ ಸಾಮಾಜಿಕ ನಿಯಮಗಳನ್ನು, ಕಾನೂನನ್ನು, ಧರ್ಮವನ್ನು ಉಲ್ಲಂಘಿಸಿ ಅವನು ನಡೆದ್ರೆ ಅವನನ್ನು ನಾವು ಹೇಳಿದ್ವಿ, ಬೇಡಪ್ಪ ಇದು ನಡೀತಾರೆ, ನಡ್ಕೋಬೇಡ. ಸೊ ಶೇಮ್ ಅನ್ನೋದು ಯಾರಿಗೆ ಹೊಂದಾಣೆ ಆಗುತ್ತೆ? ಮನುಷ್ಯನಿಗೆ ಹೊಂದುತ್ತೆ. ಸೊ ಇಟ್ ಇಸ್ 7th ಕ್ವಾಲಿಟಿ.
Eighth quality is education. To have education is also a ಧರ್ಮ. ನಾವು ವಿದ್ಯಾಭ್ಯಾಸವನ್ನು ಪಡೆಯದೆ ಸುಮ್ಮನೆ ಸುತ್ತಾಡಬಾರದು. ಇಲ್ಲಿ ಯುವಕರಿಗೆ ಸಂಬೋಧಿಸಿ ಹೇಳ್ತಾ ಇದ್ದೀನಿ, ಬಾಲಕರಿಗೆ, ಬಾಲಿಕೆಯರಿಗೆ, ಯುವತಿಯರಿಗೆ ಸಂಬೋಧಿಸಿ ಹೇಳ್ತಾ ಇದ್ದೀನಿ, ಡೋಂಟ್ ನಿಗ್ಲೆಕ್ಟ್ ಯುವರ್ ಸ್ಟಡೀಸ್. ನೆವರ್ ನಿಗ್ಲೆಕ್ಟ್ ಸ್ಟಡೀಸ್. ವಿದ್ಯೆ ಎಂಬುದು ಸಾಕ್ಷಾತ್ ದೇವತೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಟು ವಿಚ್ ಕಂಟ್ರಿ ಯು ಬಿಲಾಂಗ್, ಟು ವಿಚ್ ಪ್ಲೇಸ್ ಯು ಬಿಲಾಂಗ್, ಡೋಂಟ್ ನಿಗ್ಲೆಕ್ಟ್ ಸ್ಟಡೀಸ್. ವಿದ್ಯೆ ಎಂಬುದು ಧರ್ಮ, ನಮ್ಮ ಧರ್ಮ. ಇಟ್ ಇಸ್ ಅವರ್ ಡ್ಯೂಟಿ ಟು ಸ್ಟಡಿ. ದೆನ್ ಕಮ್ಸ್ ಸತ್ಯಂ. Ninth quality is satyam. Please understand that satya is one of the qualities of dharma. ಸತ್ಯವನ್ನೇ ನುಡಿಯುವುದು. ಕೆಲವೊಮ್ಮೆ ನಾವು ಕೇಳ್ತೇವೆ, ಸುಳ್ಳುಗಳಲ್ಲಿಯೂ ಸ್ವಲ್ಪ ಬೇರೆ ಬೇರೆ ವಿಧವಾದ ಸುಳ್ಳುಗಳಿವೆ. ಅದರಲ್ಲಿ ವೈಟ್ ಲೈ ಅಂತ ಒಂದಿದೆ, ಕೇಳಿದ್ದೀರಾ? ಬಿಳಿಯ ಸತ್ಯ ಅಂತ. ಬಿಳಿಯ ಸುಳ್ಳು. ಬಿಳಿಯ ಸುಳ್ಳು ಅಂತ ಹೇಳಿದ್ರೆ ಪರವಾಗಿಲ್ಲ, ಯಾವಾಗಾರು ಒಂದು ಸಲ ತಮಾಷೆಗೆ ಬರೋ ಸುಳ್ಳು ಆಡ್ಬಿಟ್ರೆ ಪರವಾಗಿಲ್ಲ, ಅದು ಮಾಡಬಾರ್ದು. ತಮಾಷೆಗೂ ಸುಳ್ಳಾಡಬಾರದು. ಧರ್ಮರಾಜರಾದ ಪಾಂಡವರಲ್ಲಿ ಜ್ಯೇಷ್ಠರಾದ ಧರ್ಮರಾಜರಲ್ಲಿ ಒಂದು ಗುಣ ಇತ್ತಂತೆ. ಆ ಗುಣ ಏನಪ್ಪ ಗೊತ್ತೇ ನಿಮಗೆ? ಅವರು ಸುಳ್ಳನ್ನೇ ಆಡ್ತಾ ಇರಲಿಲ್ಲಂತೆ. ಹಿ ನೆವರ್ ಸ್ಪೋಕ್ ದಿ ಅನ್ಟ್ರೂತ್. ಇನ್ನೊಂದು ಗುಣ ಇತ್ತು, ಅದನ್ನು ಬಡಿಸಿ ಹೇಳ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಅವರ ಬಳಿಯಲ್ಲಿ ಬಂದವ್ರಿಗೂ ಕೂಡ ಸುಳ್ಳಾಡೋಕ್ಕಾಗ್ತಾ ಇರಲಿಲ್ಲವಂತೆ. ಹೆಂಗಿರ್ಬೇಕು ಅವ್ರ ಗುಣ ನೋಡಿ. ಧರ್ಮರಾಜರು ಸುಳ್ಳು ಹೇಳ್ತಾ ಇದ್ದಿಲ್ಲ ಅಂತನ್ನೋದು ಒಂದು ತಥ್ಯ. ಅದು ಇನ್ನೊಂದೇನಪ್ಪ, ಅವರ ಸತ್ಯದ ಬಲ ಎಷ್ಟಿತ್ತು ಅಂತ ಹೇಳಿದ್ರೆ, ಅವರ ಕಣ್ಣನ್ನು ನೋಡಿದ ಮಾತ್ರಕ್ಕೆ ಬಂದವರು ಕೂಡ ಸತ್ಯವನ್ನೇ ಹೇಳ್ಬಿಡ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆ ಮಾಡ್ತಾ ಇರುವ ಸುಂದರವಾದ ಅಭಯದಾನದ ಕಾರ್ಯಕ್ರಮ ಹಾಗೆ ನಡೀತಾ ಇರೋದು. ಇಲ್ಲಿ ಬಂದು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಪ್ರಾಮಾಣಿಕವಾಗಿ ಇಷ್ಟು ವರ್ಷದಿಂದ ಈ ಧರ್ಮಸ್ಥಳ ತೋರಿಸ್ತಾ ಇದೆ. ಹಿಂದೆ ನಾವು ಬಾಲಕರಾಗಿದ್ದಾಗ ನಾವು ಕೇಳ್ತಾ ಇದ್ವಿ, ಅಕಸ್ಮಾತಾಗಿ ಯಾರಾದರೂ ಮರೆತು ಹೋಗಿ ತಮ್ಮ ಒಡವೆಯನ್ನು ಇಲ್ಲಿ ಬಿಟ್ಬಿಟ್ರೆ ಧರ್ಮಸ್ಥಳದಲ್ಲಿ ಅದನ್ನು ಮುಟ್ಟೋರು ಇರ್ತಾ ಇರಲಿಲ್ವಂತೆ. ಅರ್ಥ ಆಗ್ತಾ ಇದೆಯಾ? ಮರೆತು ಹೋಗಿ ತಮ್ಮ ಒಡವೆಯನ್ನು, ಯಾವುದಾದ್ರೂ ಒಂದು ಆಭರಣವನ್ನು ಅಕಸ್ಮಾತ್ ಮರೆತು ಬಿಟ್ಟು ಈ ರಸ್ತೆಯಲ್ಲಿ, ಧರ್ಮಸ್ಥಳದ ರಸ್ತೆಯಲ್ಲಿ ಎಲ್ಲಾದರೂ ಬಿಟ್ಟಿದ್ರೆ ಯಾರು ಅದಕ್ಕೆ ಒಡೆತನ ಇಲ್ಲದವರು ಮುಟ್ತಾ ಇರಲಿಲ್ಲ ಅದನ್ನು ಅಂತ ನಾನು ಕೇಳಿದ್ದೇನೆ. ಧರ್ಮಸ್ಥಳದ ಮಹಿಮೆಯನ್ನು ಕೇಳಿದ್ದೇನೆ. ಸ್ವಲ್ಪ ಯೋಚನೆ ಮಾಡಿ, ಈ ಧರ್ಮಸ್ಥಳದ ಗುಣಗಳು ಇಡೀ ಭೂಮಂಡಲದಿದ್ದರೆ ಹೆಂಗಿರುತ್ತಲ್ಲ, ಚೆನ್ನಾಗಿರುತ್ತಲ್ಲ. 9ನೇ ಗುಣ ಸತ್ಯ. ಇನ್ನು ಒಂದು 10ನೇ ಗುಣ ಇದೆ, ಯಾವುದಪ್ಪ ಅಂತ ಹೇಳಿದ್ರೆ ಅಕ್ರೋಧ, ಕೋಪ ಮಾಡಿಕೊಳ್ಳದಿರುವುದು. ಒಂದು ತಮಾಷೆಯ ವಿಷಯವನ್ನು ಹೇಳ್ಬಿಡ್ತೇನೆ. ನಮ್ಮ ಸುಭಾಷಿತಗಳಲ್ಲಿ ಹೇಳ್ತಾರೆ, ಕೋಪ ಮಾಡಿಕೊಳ್ಳುವವರಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇದೆ, ಬೇರೆ ಬೇರೆ ವಿಭಾಗಗಳು. ಹೆಂಗಪ್ಪ ಕೋಪ ಮಾಡ್ಕೊಳ್ತಾ ಹೇಳಿದ್ರೆ, ಉತ್ತಮಸ್ಯ ಕ್ಷಣಂ ಕ್ರೋಧ. ಉತ್ತಮ ಪುರುಷರು ಒಂದೇ ಒಂದು ಕ್ಷಣಕ್ಕೆ ಮಾತ್ರ ಕೋಪ ಬರುತ್ತೆ, ಆಮೇಲೆ ತಣ್ಣಗಾಗ್ಬಿಡ್ತಾರೆ, ಅವರು ಉತ್ತಮ ಪುರುಷರು. ಮಧ್ಯಮಸ್ಯ ಘಟಿಕಾದ್ವಯಂ. ಮಧ್ಯಮ ಪುರುಷರಿಗೆ 2 ಅವರ್ ಕೋಪ ಬರುತ್ತಂತೆ. ಸಾಯಂಕಾಲ 6 ಗಂಟೆಗೆ ಕೋಪ ಮಾಡಿಕೊಂಡ್ರು 8 ಗಂಟೆ ಅವ್ರಿಗೆ ಕೋಪ ಇರುತ್ತೆ, ಆಮೇಲೆ ತಣ್ಣಗಾಗ್ಬಿಡ್ತಾರೆ. ಮಧ್ಯಮಸ್ಯ ಘಟಿಕಾದ್ವಯಂ. ಮಾಸಮೇಕಂತೂ ಅಧಮಸ್ಯ. 1 ತಿಂಗಳು ಕೋಪ ಮಾಡ್ಕೋರು ಅಧಮ ಪುರುಷರು. ಜನವರಿಯಲ್ಲಿ ಕೋಪ ಮಾಡಿಕೊಂಡ್ರು ಫೆಬ್ರವರಿಯಲ್ಲಿ ತಣ್ಣಗಾಗ್ತಾರೆ. ಕೊನೆಯಲ್ಲಿ ಯಾವಜ್ಜೀವಂ ದುರಾತ್ಮನಃ. ದುರಾತ್ಮರು ಬಂದ್ಬಿಟ್ಟು ನಿರಂತರವಾಗಿಯೂ ಕೋಪದಲ್ಲೇ ಬಾಳ್ತಾರೆ. ಹಾವಿನ ವೇಷ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ ಜೀವನ ಪರ್ಯಂತ. ಕೋಪನ ಬಿಡೋದೇ ಇಲ್ಲ. ನಾವು ಕೋಪವನ್ನು ಬಿಡಿದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸಪ್ಪ? ಏನು ವ್ಯತ್ಯಾಸ? ಈಗ ಅರ್ಥ ಮಾಡ್ಕೊಳ್ಳಿ, ಈ 10 ಲಕ್ಷಣಗಳು ನಿಮ್ಮಲ್ಲಿದೆಯಾ? 10 ಕ್ವಾಲಿಟೀಸ್ ಆಫ್ ಧರ್ಮ, ದೆನ್ ಓನ್ಲಿ ವಿ ಆರ್ ಧಾರ್ಮಿಕ. ಇನ್ ಅಡಿಷನ್ ಟು ದಿಸ್, ದಾನ ಒಂದು ವಿಶೇಷವಾದ ಧರ್ಮ. ಧೃತಿ ಕ್ಷಮ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಹ್ರೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ. ಈ 10 ಗುಣಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಉತ್ತಮವಾದ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಉತ್ತಮವಾದ ಕಾರ್ಯಗಳನ್ನು ನೋಡಿ ನಾವು ಕೂಡ ನಮ್ಮ ಜೀವನದಲ್ಲಿ ವಿಶೇಷವಾದ ಈ ಸರ್ವಧರ್ಮ ಸಮ್ಮೇಳನ ಎಂಬುದು ಇದೆಲ್ಲ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ಧರ್ಮವೆಂಬುದು ಒಂದೇ ಆಗಿರೋದ್ರಿಂದ ಸರ್ವ ಮತ ಸಮ್ಮೇಳನ ಇದು. ಆದರೂ ಕೂಡ ಆಡುಭಾಷೆಯಲ್ಲಿ ಧರ್ಮವೆಂದರೆ ಮತವೆಂದಲೂ ಅರ್ಥ ಆಗಿರೋದ್ರಿಂದ ಧರ್ಮ ಸಮ್ಮೇಳನ ತುಂಬ ಸೂಕ್ತವಾಗಿದೆ, ಅತಿ ಅನಿವಾರ್ಯವಾಗಿದೆ. ಇಲ್ಲಿ ನಮ್ಮ ಬಾಂಧವರೆಲ್ಲರೂ ಕೂಡ ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಈ ಇಡೀ ವಸುಧೆಯೇ ನನ್ನ ಕುಟುಂಬ, ಈ ಇಡೀ ವಸುಧೆಯೇ ನನ್ನ ಕುಟುಂಬ ಎಂಬುದನ್ನು ಚೆನ್ನಾಗಿ ಅರಿತು ನಾವು ಯಾವ ಕಾರಣಕ್ಕೂ ಕೂಡ ನೀವು ತುಳಸಿದಾಸರ ಶ್ರೀಮದ್
ರಾಮಚರಿತಮಾನಸರು ಹೇಳ್ತಾರೆ, ಸಿಯಾ ರಾಮಮಯ ಸಬ್ ಜಗ್ ಜಾನಿ, ಐ ಲುಕ್ ಅಟ್ ದಿ ಎಂಟೈರ್ ವರ್ಲ್ಡ್ ಆಸ್ ಮೈ ಪರಮಾತ್ಮ ಓನ್ಲಿ, ಆ್ಯಂಡ್ ಐ ಫೋಲ್ಡ್ ಮೈ ಹ್ಯಾಂಡ್ಸ್ ಟು ಎವ್ರಿಬಡಿ, ಕರವು ಪ್ರಣಾಮ ಜೋಡ್ ಯುಗ ಪಾನಿ, ಐ ಬೌ ಡೌನ್, ಐ ಡೂ ನಮಸ್ತೆ ಟು ಎವ್ರಿಬಡಿ, ಎವ್ರಿ ಸಿಂಗಲ್ ಪರ್ಸನ್, ಬಿಕಾಸ್ ಐ ಸಿ ಮೈ ಸೆಲ್ಫ್ ಇನ್ ದೆಮ್. ನನ್ನನ್ನೇ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನಾನು, ನನ್ನನ್ನೇ ನಿಮ್ಮಲ್ಲಿ ನೋಡ್ಬೇಕಾದ್ರೆ ನನ್ನಲ್ಲಿರುವ ಪರಮಾತ್ಮವೇ ನಿನ್ನಲ್ಲಿರುವ ಪರಮಾತ್ಮ ಎಂಬುದನ್ನು ನಾವು ಅರಿತು, ಈವಾಗ ಸದ್ಯದಲ್ಲಿ ಭೂಮಂಡಲದಲ್ಲಿ ಅನೇಕ ಪ್ರದೇಶಗಳಲ್ಲಿ ವೈಮನಸ್ಯಗಳು ನಡೀತಾ ಇರೋದು, ಯುದ್ಧಗಳು ನಡೀತಾ ಇರೋದು, ತುಂಬ ಗೊಂದಲಗಳು ನಡೀತಾ, ಎಲ್ಲವೂ ತಣ್ಣಗಾಗಿ ಸರ್ವೇ ಭವಂತು ಸುಖಿನ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಬೆಂಗಳೂರಿನ ಶ್ರೀ ಕೈಲಾಸಾಶ್ರಮ ಮಹಾಸಂಸ್ಥಾನ ರಾಜರಾಜೇಶ್ವರಿ ಕ್ಷೇತ್ರದಿಂದ ಬಂದಿರುವ ಈ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರಿಗೂ ಕೂಡ, ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ, ಡಾಕ್ಟರ್ ಪರಮೇಶ್ವರ್ ಅವರಿಗೆ, ಡಾಕ್ಟರ್ ಜೋಸೆಫ್ ಅವರಿಗೆ, ಡಾಕ್ಟರ್ ಮೆಹತಾಬ್ ಅವರಿಗೆ, ಮತ್ತು ಶ್ರೀ ಹರೀಶ್ ಅವರಿಗೆ, ಡಾಕ್ಟರ್ ಹರೀಶ್ ಮತ್ತು ಡಾಕ್ಟರ್ ಸುರೇಂದ್ರ ಕುಮಾರ್ ಅವರು ಕೂಡ ಒಂದು ಪ್ರಸಾದವನ್ನು ಕೊಡಬೇಕಂತ ಅಭಿಪ್ರಾಯಪಟ್ಟಿದ್ದೇವೆ. ಒಂದು 2 ನಿಮಿಷವನ್ನು ತಗೊಳ್ತೇವೆ ನಾವು. ಇವತ್ತಿನ ಸರ್ವಧರ್ಮ ಸಮ್ಮೇಳನದಲ್ಲಿ 3 ಜನ ಅಭ್ಯಾಗತ ಅತಿಥಿಗಳು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್ ಜಿ ಬಿ ಹರೀಶ್, ಡಾಕ್ಟರ್ ಜೋಸೆಫ್ NM ಹಾಗೂ ಮೆಹತಾಬ್ ಇಬ್ರಾಹಿಂ ಸಾಬಾ ಕಾಗವಾಡ ಇವರು. ಈ ಉಪನ್ಯಾಸಕರನ್ನು ಕ್ಷೇತ್ರದ ಪರವಾಗಿ ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಸನ್ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನ್ಯ ಕಾರ್ಯ ನಿಮಿತ್ತ ದೇವರ ದರ್ಶನ ಮಾಡಿ ಅವರು ಮಂಗಳೂರಿಗೆ ತೆರಳಬೇಕಾಗಿದೆ. ಹಾಗಾಗಿ ಅವರು ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು, ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು 3 ಉಪನ್ಯಾಸಕರನ್ನು ಕ್ಷೇತ್ರದ ಪರವಾಗಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಜಿ ಬಿ ಹರೀಶ್ ಅವರಿಗೆ, ಡಾಕ್ಟರ್ ಜಿ ಬಿ ಹರೀಶ್ ಅವರು ಸಂಶೋಧಕರು, ಕಾದಂಬರಿಕಾರರು, ಯೂಟ್ಯೂಬ್ ಮತ್ತು ಬೇರೆ ವಾಹಿನಿಗಳ ಮುಖಾಂತರ ಅನೇಕ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇರುವಂಥವರು. ಡಾಕ್ಟರ್ ಜೋಸೆಫ್ ಎನ್ ಎಂ, ನಿವೃತ್ತ ಪ್ರಾಂಶುಪಾಲರು, ಮಡಂತ್ಯಾರು. ನಮ್ಮದೇ ರತ್ನಮಾನಸ ವಿದ್ಯಾರ್ಥಿ ನಿಲಯದಲ್ಲಿ ಉಳಿದು ಅಧ್ಯಯನವನ್ನು ಮಾಡಿದಂತಹ ಡಾಕ್ಟರ್ ಜೋಸೆಫ್ ಎನ್ ಎಂ ಅವರನ್ನು ಸುರೇಂದ್ರನ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಶ್ರೀ ಮೆಹತಾಬ್ ಇಬ್ರಾಹಿಂ ಸಾಬಾ ಕಾಗವಾಡ ದೂರದ ಬಿಜಾಪುರದಿಂದ ಆಗಮಿಸಿದ್ದಾರೆ. ರಾಷ್ಟ್ರೀಯ ಬಸವಭೂಷಣ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು. ಅನೇಕ ಕಡೆಗಳಲ್ಲಿ ತತ್ವಪದಗಳನ್ನು ಕುರಿತು ಅವರು ಉಪನ್ಯಾಸಗಳನ್ನು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾ ಇರುವಂಥವರು. ಶ್ರೀ ಡಿ ಸುರೇಂದ್ರ ಕುಮಾರ್ ಅವರಿಗೆ ಸ್ವಾಮೀಜಿಯವರು ಅನುಗ್ರಹ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್ ಜಿ ಬಿ ಹರೀಶ್ ಅವರು ಜೈನ ಧರ್ಮ, ಬೌದ್ಧ ಧರ್ಮಗಳಲ್ಲಿ ವಿಶೇಷ ಪರಿಣತಿಯನ್ನು ಪಡೆದವರು. ಜೊತೆಗೆ ಭಾರತೀಯ ನೆಲದಲ್ಲಿ ಜನ್ಮ ತಳೆದ ವಿಶ್ವವ್ಯಾಪಿಯಾದ ಅನೇಕ ವಿಷಯಗಳ ಬಗ್ಗೆ ವಿಶೇಷವಾದ ಅಧ್ಯಯನವನ್ನು ಮಾಡುವವರು, ಅಧ್ಯಯನ ನಿರತರು. ಈಗ ಡಾಕ್ಟರ್ ಜಿ ಬಿ ಹರೀಶ್ ಅವರು ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ತತ್ಸತ್. ಶ್ರೀ ಮಂಜುನಾಥಾಯ ನಮಃ. ಸರ್ವಧರ್ಮ ಸಮ್ಮೇಳನ 2024 92ನೇ ಅಧಿವೇಶನ ಇವತ್ತು ನಡೀತಾ ಇದೆ. ಹಾಗೆ ಪೂಜ್ಯ ಕಾವಂದರಾದ ವೀರೇಂದ್ರ ಹೆಗಡೆಜಿಯವರ 77ನೇ ಜನ್ಮದಿನಾಚರಣೆ ಮೊನ್ನೆ ಕೂಡ ಮುಗಿದಿದೆ. 77ರ ಮಹತ್ವ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಇನ್ನೇನು ಮತ್ತೆ ಬಂದು ಸೇರ್ತಾರೆ ಎಲ್ಲರ ಹಿರಿಯರು, ಇರತಕ್ಕಂಥ ಧರ್ಮಾಧಿಕಾರಿಗಳು, ರಾಜ್ಯಸಭಾ ಸದಸ್ಯರು ಆದ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಪೂಜ್ಯರಾದ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಜಿಯವರೇ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ತಾನೇ ನಿರ್ಗಮಿಸಿದ್ದಾರೆ, ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮೀಜಿಗಳೇ, ಶ್ರೀಯುತ ಡಿ ಸುರೇಂದ್ರ ಕುಮಾರ್ ಅವರೇ, ಶ್ರೀಯುತ ಜೋಸೆಫ್ ಎನ್ ಎಂ ಅವರೇ, ಶ್ರೀಯುತ ಮೆಹತಾಬ್ ಇಬ್ರಾಹಿಂ ಸಾಬ ಕಾಗವಾಡ ಅವರೇ, ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧರ್ಮ ಬಂಧುಗಳೇ, ಭಗಿನಿಯರೇ, ತಾಯಂದಿರೇ, ಧರ್ಮಸ್ಥಳದಲ್ಲಿ ಒಂದು ವಿಷಯವನ್ನು ಮಾತನಾಡೋದು ಅಂತ ಹೇಳಿದ್ರೆ, ನನ್ನ ಪ್ರಕಾರ ಅದು ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ಕುರಿತು ಮಾತನಾಡೋದು ಅಂತ ಹೇಳಿದ್ರೆ ಅದೇನೇ ಒಂದು ಕ್ವಾಲಿಫಿಕೇಷನ್. ಅಂದರೆ ನೀವು ಧರ್ಮಸ್ಥಳಕ್ಕೆ ಬಂದು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಪೂಜ್ಯ ಕಾವಂದರಿಂದ ಇನ್ವಿಟೇಷನ್ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಅನೇಕ ಪುಣ್ಯಗಳು ಲಭಿಸಿದೆ, ಆಶೀರ್ವಾದ ಲಭಿಸಿದೆ ಅಂತ ಅರ್ಥ. ಜಿ ಪಿ ರಾಜರತ್ನಂ ಅಂತ ಕನ್ನಡದ ಬಹಳ ದೊಡ್ಡ ಕವಿಗಳು, ರತ್ನನ್ ಪದ ಬರೆದವರು, ಹೇಳ್ಕೊಳಕ್ಕೆ ಒಂದು ಸೂರು, ಅದು ಭಾಳ ಫೇಮಸ್ ಆಗಿರೋ ಹಾಡು. ಅವರು ಜೈನ ಧರ್ಮದ ಬಗ್ಗೆ, ಅವರು ಹುಟ್ಟಿನಿಂದ ವೈಷ್ಣವರು, ಅಯ್ಯಂಗಾರ್ಸ್, ಶ್ರೀ ವೈಷ್ಣವರು. ಅವರು ಹೇಳ್ತಾ ಇದ್ರು, ಅವರು ಜೈನ ಧರ್ಮದ ಬಗ್ಗೆ
ಅಥವಾ ಜೈನ ಮತಧರ್ಮದ ಬಗ್ಗೆ ಮಾಡಿರೋ ಕೆಲಸ ಇಷ್ಟು ದಪ್ಪದ್ದು 2 ಸಂಪುಟಗಳ ಪುಸ್ತಕ ಇದೆ. ಆ ಪುಸ್ತಕದ ಮುನ್ನಿಡಿನಲ್ಲಿ ಜೋಸೆಫ್ ಸರ್ ಅವ್ರು ಹೇಳ್ತಾರೆ, ರಾಜರತ್ನಂ ಅವರು, ಹಿಂದಿನ ಯಾವುದೋ ಭವದಲ್ಲಿ, ಭವ ಅನ್ನೋದು ಜೈನರ ಶಬ್ದ, ಹಿಂದಿನ ಯಾವುದೋ ಒಂದು ಭವದಲ್ಲಿ ಆ ಪೂಜ್ಯ ಬಾಹುಬಲಿ ಸ್ವಾಮಿ ತಪಸ್ ಮಾಡುವಾಗ ಆ ಬಾಹುಬಲಿ ಸ್ವಾಮಿಯ ಸುತ್ತ ಹುತ್ತ ಬೆಳೆಯುತ್ತೆ. ಅದು ನೋಡ್ಬೋದು ನಾವು. ಇಲ್ಲಿರ್ತಕ್ಕಂಥದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ಬಾಹುಬಲಿ ಸ್ವಾಮಿಯ ವಿಗ್ರಹವನ್ನು ನೋಡ್ಬೋದು. ಆ ಹುತ್ತವನ್ನು ಕಟ್ಟುವಾಗ ಬೇಕಾದ ಮಣ್ಣಿದೆಯಲ್ಲ, ಆ ಮಣ್ಣನ್ನು ತಂದು ಕೂಡಿಸುವ ಒಂದು ಹುಳುವಾಗಿ ನಾನಿದ್ದೆ. ಅದಕ್ಕಾಗಿಯೇ ನಾನು ಈ ಜನ್ಮದಲ್ಲಿ ಜೈನ ಧರ್ಮದ ಬಗ್ಗೆ ಬರೆಯುವ ಯೋಗ್ಯತೆಯನ್ನು ಸಂಪಾದಿಸಿದ್ದೀನಿ ಅಂತ ಡಾಕ್ಟರ್ GP ರಾಜರತ್ನಂ ಬೈ ಬರ್ತ್ ಶ್ರೀ ವೈಷ್ಣವರು ಅವರು ಈ ಮಾತನ್ನು ಹೇಳ್ತಾರೆ. ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರೋರು ಚಂದ್ರಪ್ರಭ ಸ್ವಾಮಿ ತೀರ್ಥಂಕರರು ಉಪಾಸಕರು. ಜೈನ ಧರ್ಮದಲ್ಲಿ 24 ಜನ ತೀರ್ಥಂಕರರು, ಅದಕ್ಕಿಂತ ಮುಂಚೆ 14 ಜನ ಮನುಗಳು. ಇದನ್ನು ಹೇಳೋದಿಲ್ಲ, ತುಂಬ ಜನ ಜೈನ ಧರ್ಮದ ಅಧ್ಯಯನ ಮಾಡಿದವ್ರಿಗೆ ಗೊತ್ತಿರುತ್ತೆ. ನಾನು ಆ ಸಬ್ಜೆಕ್ಟ್ ಬಗ್ಗೆನೇ 4 ವರ್ಷ PhD ಪೂರ್ತಿ ಮಾಡಿದವನು. ಜೈನ ಧರ್ಮದ ಬಗ್ಗೆನೇ ನನ್ನ ಅಧ್ಯಯನ ನಡೆದಿದ್ದು. ನಮ್ಮೂರು ಹಾಸನ. ಅಲ್ಲಿ ಮನುಷ್ಯ ಕುಲ ವಿಕಾಸ ಆಗ್ತಾ ಬರಬೇಕಾದ್ರೆ ಅದಕ್ಕೊಂದು ಡೀಸೆನ್ಸಿ ಬೇಕು, ಅದಕ್ಕೊಂದು ಸಭ್ಯತೆ ಬೇಕು. ಆ ಸಭ್ಯತೆಯನ್ನು ಕಲಿಸಿದಂಥ 14 ಜನ ಮಹಾಪುರುಷರಿಗೆ ಜೈನ ಪುರಾಣಗಳಲ್ಲಿ, ಜೈನ ಆಗಮಗಳಲ್ಲಿ ಮನುಗಳು ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಮನು ಅನ್ನೋ ಪದದ ಅರ್ಥ ಟು ಥಿಂಕ್ ಅಂತ ಅರ್ಥ. ಮನು ಮೀನ್ಸ್ ಥಿಂಕರ್. ಆ ಮನು ಶಬ್ದದಿಂದಲೇ ನಾವೆಲ್ಲ ಮನುಷ್ಯರಾಗಿರೋದು. ಮನೆಯೇವ ಮನುಷ್ಯಾಣ ಕಾರಣಂ ಕರ್ಮಬಂಧಯೋಹ ಅನ್ನೋ ಮಾತಿದೆಯಲ್ಲ, ನಮಗೆ ಮನುಷ್ಯತ್ವ ಬಂದಿರೋದು 2 ಕೈ ಇದೆ, 2 ಕಾಲಿದೆ ಅನ್ನೋ ಕಾರಣಕ್ಕಲ್ಲ, ನಮಗೆ ಥಿಂಕಿಂಗ್ ಕೆಪಾಸಿಟಿ ಇದೆ. ಅದನ್ನೇ ತನಕ ಪೂಜ್ಯ ಸ್ವಾಮೀಜಿಗಳು ಹೇಳಿದ್ರು. ಧೃತಿ, ಕ್ಷಮ ಇತ್ಯಾದಿಗಳನ್ನು ತೆಗೆದುಕೊಂಡು ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್, ಮತ್ತು ಆ ಗುಡ್ ಮತ್ತು ಬ್ಯಾಡನ್ನು ಪ್ರತ್ಯೇಕಿಸಿ ನಾನು ಒಳ್ಳೆಯದನ್ನೇ ಆಚರಿಸ್ತೀನಿ ಎಷ್ಟೇ ಕಷ್ಟ ಬಂದರೂ ಅನ್ನುವುದನ್ನು ಹೇಳೋದು ಮನುಷ್ಯರಿಗೆ ಮಾತ್ರ ಇದೆ. ಈಗ ನಮ್ಗೆ ಹಸುವಾಗಿರುತ್ತೆ, ಮನೆಯಲ್ಲಿ 2 ರೊಟ್ಟಿ ಇರುತ್ತೆ, ಒಬ್ರು ಗೆಸ್ಟ್ ಬರ್ತಾರೆ, ಒಬ್ರು ಗೆಸ್ಟ್ಗೆ 1 ರೊಟ್ಟಿ ಕೊಡ್ತೀವಿ. 2ನೇ ರೊಟ್ಟಿ ಅವ್ರ ಜೊತೆ ನಾವು ತಟ್ಟೆಯಲ್ಲಿ ಹಾಕ್ಕೊಂಡು ಚಟ್ನಿನೋ ಹಾಕ್ಕೊಂಡು ಇನ್ನೇನು ತಿನ್ನೋಣ ಅಂತ ಇನ್ನೊಬ್ರು ಗೆಸ್ಟ್ ಬರ್ತಾರೆ. ಅವಾಗೇನು ಮಾಡಬೇಕು? ಅವಾಗ ನಮ್ಮ ತಟ್ಟೆ ಬನ್ನಿ ನಿಮಗೋಸ್ಕರನೇ ಮಾಡಿದ್ದು ಅಂತ ಅದನ್ನು ಕೊಡೋದು. ಹೋಗಲಿ ಅಂತ ಹೇಳಿ ಮನೆಯಲ್ಲಿ ಬರೀ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದೀನಿ, ಕಥೆನೇ ಹಂಗಿರೋದು. 1 ಲೋಟ ನೀರು ಮಾತ್ರ ಇರುತ್ತೆ. ಒಂದೇ 1 ಲೋಟ ನೀರನ್ನಾರು ಕುಡಿಯೋಣ, ಹೊಟ್ಟೆ ಹಸಿತಿದೆ ಅಂತ ಹೋದರೆ 3ನೇ ಗೆಸ್ಟ್ ಬರ್ತಾರೆ. ಅಯ್ಯೋ ನಿಮಗೋಸ್ಕರನೇ ಕಾಯ್ತಾ ಇದ್ದೆ, ಬನ್ನಿ ರೊಟ್ಟಿ ಮಾಡಿಕೊಡ್ತೀನಿ, ಅಲ್ಲಿ ತನಕ ನೀರು ಕುಡಿ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆಯವ್ರನ್ನ ಅಕೊಮಡೇಟ್ ಮಾಡ್ತಾ ಹೋಗೋದಿದೆಯಲ್ಲ, ಬೇರೆ ಬೇರೆಯವ್ರನ್ನ ಒಳಗೊಳ್ತಾ ಹೋಗೋದಿದೆಯಲ್ಲ, ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ, ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ. ಇದು DVG ಅವ್ರು ಹೇಳಿದ ಮಾತು. ತಬ್ಬಿಕೊಳ್ಳೋದು ಅಂದರೆ ಎಲ್ಲರನ್ನೂ ಹೋಗಿ ತಬ್ಬಿಕೊಳ್ಳೋದು ಅಂತ ಅರ್ಥ ಅಲ್ಲ, ಎಲ್ಲರನ್ನೂ ನೀನು ಆಧರಿಸು ಅಂತ. ಇದು ಜೈನ ಧರ್ಮದಲ್ಲಿ ಇರ್ತಕ್ಕಂಥ ಬಹಳ ದೊಡ್ಡ ಗುಣ. ಆವಾಗಲೇ ಪೂಜ್ಯರಾದ ಖಾವಂತರು ಹೇಳಿದ್ರು, ಶ್ರೀಯುತ ಹೆಗಡೆಜಿಯವರು, ಲೀವ್ ಲೆಟ್ ಲೀವ್. ಇದು ಜೈನ ಧರ್ಮದ ಮುಖ್ಯವಾದ ತತ್ವ. ಜೀವೋ ಜೀವಸ್ಯ ಜೀವನಂ. ನೀನು ಜೀವನವನ್ನು ಮಾಡು, ಬೇರೆಯವರನ್ನೂ ಜೀವನವನ್ನು ಮಾಡುವಂತೆ ಬಿಡು. ಹೇಗೆ? ಅಹಿಂಸಾತ್ಮಕವಾಗಿ. ಅದು ಅಂಡರ್ಲೈನಿಂಗ್ ಜೈನ ಧರ್ಮದಲ್ಲಿ. ಅಹಿಂಸಾತ್ಮಕವಾಗಿ ಅಂದರೆ ಅವರು ಹೇಗೋ ಜೀವನ ಮಾಡಲಿ, ನೀನು ಹೇಗೋ ಜೀವನ ಮಾಡಲಿ ಅಂತಲ್ಲ, ಅವರು ಅಹಿಂಸಾತ್ಮಕವಾಗಿ ಜೀವಿಸುವಂತೆ ಬಿಡು, ನೀನು ಕೂಡ ಅಹಿಂಸಾತ್ಮಕವಾಗಿ ಜೀವನವನ್ನು ಮಾಡು. ಇದು ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತ ಭಗವಾನ್ ಮಹಾವೀರ ಸ್ವಾಮಿಗಳು ಹೇಳಿದ ಮಾತಿದ್ದು. ಜೈನ ಧರ್ಮದ 24ನೇ ತೀರ್ಥಂಕರರು ಮಹಾವೀರ ಸ್ವಾಮಿಗಳು. ನಾನು ಹುಟ್ಟಿನಿಂದ ವೈದಿಕ ಪರಂಪರೆಯಿಂದ ಬಂದವನು. ಅಧ್ಯಯನ ಮಾಡಿರೋದು ಜೈನ ಮತ ಧರ್ಮದ ಬಗ್ಗೆ PhD, ಬೌದ್ಧ ಧರ್ಮದ ಬಗ್ಗೆ ಗ್ರಂಥಗಳನ್ನು ಬರೆದಿದ್ದೀನಿ, ಜೈನ ಧರ್ಮದ ಬಗ್ಗೆ ಗ್ರಂಥಗಳನ್ನು ಬರೆದಿದ್ದೀನಿ, ತಂತ್ರಶಾಸ್ತ್ರದ ಬಗ್ಗೆ ಗ್ರಂಥಗಳನ್ನು ಬರೆದಿದ್ದೀನಿ. ಎಲ್ಲೇ ಹೋದ್ರೂ ಬೆಳಗ್ಗೆ ಎದ್ದು ನಾನು ಕರಾಗ್ರೆ ವಸತೆ ಅಂತ ಹೇಗೆ ಹೇಳ್ತೀನೋ ಹಾಗೆ ನಾನು ಈಗಲೂ ಕೂಡ ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದ ಕುಂದಾದ್ಯೋ, ಜೈನ ಧರ್ಮೋಸ್ತು ಮಂಗಲಂ. ಮಂಗಲಂ ಭಗವಾನ್ ವೀರೋ. ವೀರ ಅನ್ನುವುದು ಮಹಾವೀರ ಸ್ವಾಮಿ ಹೆಸರು. ಮಹಾವೀರರು ಅಂತ ನಾವು ಹೇಳೋದೇ ಇಲ್ಲ, ಮಹಾವೀರ ಸ್ವಾಮಿ ಅಂತಲೇ ಹೇಳೋದು. ಅವರ ಹೆಸರಿನಲ್ಲಿ ನಮಗೆ ಜಗತ್ತಿಗೆ ಮಂಗಳವಾಗಲಿ ಅಂತ ನೆನಪಿಸ್ಕೊಳ್ಳೋದು. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ. ಗೌತಮ ಗಣಧರರು ಇವತ್ತು ಎಷ್ಟು ಜನಕ್ಕೆ ಗೊತ್ತಿದ್ದಾರೆ ಜನರಲ್ ಆಗಿರೋ ಹಿಂದೂ ಸಮಾಜಕ್ಕೆ, ಭಾರತೀಯ ಸಮಾಜಕ್ಕೆ? ಮಹಾವೀರ ಸ್ವಾಮಿಗಳಿಗೆ, ತೀರ್ಥಂಕರರಿಗೆ ಸಂಪೂರ್ಣವಾದ ಕೈವಲ್ಯ ಜ್ಞಾನ ಉದಯವಾದಾಗ ಆ ಅಮಿತವಾದ ಆನಂದ, ಅಮಿತವಾದ ಶಾಂತಿಯಲ್ಲವರು ಮೌನವಾಗಿದ್ದು ಬಿಡ್ತಾರೆ.
ಆಗ ಒಂದು ಸಮವಸರಣ ಮಂಟಪ ನಿರ್ಮಾಣವಾಗುತ್ತೆ. ಸಮವಸರಣ ಮಂಟಪ ಅಂದರೆ ಅವರು ಜ್ಞಾನವನ್ನು ಏನು ಪಡ್ಕೊಂಡಿದ್ದಾರೆ ಅದನ್ನು ಲೋಕ ಕಲ್ಯಾಣಕ್ಕೋಸ್ಕರ ಕೊಡಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ. ಇಲ್ಲಿ ಹೇಗೆ ಪಶು ಪಕ್ಷಿಗಳು ಒಟ್ಟಿಗೆ ಬಂದು ಒಂದು ಕ್ರೂರ ಮೃಗ ಒಂದು ಸಾಧು ಮೃಗ ಒಂದೇ ಕೊಳದಲ್ಲಿ ನೀರು ಕುಡಿಯುತ್ತೆ ಅನ್ನೋ ಚಿತ್ರ ಇಲ್ಲಿದೆಯೋ, ಅದೇ ರೀತಿ ಬೇರೆ ಬೇರೆ ಸ್ವಭಾವಗಳಿರುವ ಪ್ರಾಣಿಗಳೆಲ್ಲ ಮತ್ತು ಮನುಷ್ಯರು ಪಕ್ಷಿಗಳು ಎಲ್ಲ ಬಂದಲ್ಲಿ ಸೇರ್ಕೊಳ್ತವೆ. ಆಗ ಮಹಾವೀರ ಸ್ವಾಮಿಗಳು ಮೌನದಿಂದ ಉಪದೇಶವನ್ನು ಮಾಡಿದ್ರು ಅಂತ ಜೈನ ಆಗಮಗಳಲ್ಲಿ ಬರುತ್ತೆ. ಮೌನದಿಂದ ಉಪದೇಶ ಮಾಡೋದು ಹೆಂಗೆ? ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಟೀಚರ್ ಬಾಯಿ ಬಿಟ್ಟು ಮಾತಾಡಿದ್ರೆ ಹುಡುಗರು ಕೇಳಿಸ್ಕೊಳ್ತಾ ಇರಲ್ಲ, ಸೈಲೆನ್ಸ್ ಸೈಲೆನ್ಸ್ ಅಂತಿರ್ತಾರೆ ಟೀಚರು. ಅಂಥದ್ರಲ್ಲಿ ಮಹಾವೀರ ತೀರ್ಥಂಕರರು ಮೌನದಿಂದ ಉಪದೇಶವನ್ನು ಮಾಡಿದ್ರಂತೆ. ಅಲ್ಲಿ ಇದ್ದಂಥ ಒಬ್ಬರು ಅವರ ವಿಚಾರವನ್ನು ಸಂಪೂರ್ಣವಾಗಿ ಆ ಮೌನದಿಂದ ಬಂದ ತರಂಗವನ್ನು ಗ್ರಹಿಸಿದರು. ಅವರು ಗೌತಮ ಗಣಧರರು. ಪ್ರತಿಯೊಬ್ಬ ತೀರ್ಥಂಕರರಿಗೆ ಒಬ್ಬರು ಗಣಧರರು ಅಂತ ಇರ್ತಾರೆ. ಅವರು ತೀರ್ಥಂಕರರಿಂದ ಬಂದ ಜ್ಞಾನವನ್ನು ಗ್ರಹಿಸಿಕೊಂಡು ಲೋಕಕ್ಕೆ ಬೇಕಾದಂತಹ ಶ್ರುತಿಯನ್ನು ಅಂದರೆ ಜೈನ ವೇದವನ್ನು ಅಥವಾ ಜೈನ ಆಗಮವನ್ನು ಜಗತ್ತಿಗೆ ಕೊಡ್ತಾರೆ. ಹೇಗೆ ವೈದಿಕರಲ್ಲಿ ಅವರು ಓದುವ ರಾಮಚರಿತಮಾನಸ ಅಥವಾ ಭಗವದ್ಗೀತೆ, ರಾಮಾಯಣ ಗ್ರಂಥಗಳನ್ನು ಇಟ್ಕೊಳ್ಳುವಂಥ ಒಂದು ಕಟ್ಟಿಗೆಗೆ, ಹೀಗಿರುವಂಥ ಒಂದು ಕಟ್ಟಿಗೆಗೆ ವ್ಯಾಸಪೀಠ ಅಂತ ಕರೀತಾರೋ, ಹಾಗೆ ಜೈನ ಮತಧರ್ಮದಲ್ಲಿ ಜೈನ ಧರ್ಮದಲ್ಲಿ ಅದಕ್ಕೆ ಶ್ರುತಪೀಠ ಅಂತ ಕರೀತಾರೆ. ಶ್ರುತಪೀಠ ಅನ್ನುವುದು ಅದನ್ನು ಕರೆಯುವಂಥದ್ದು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರು ವ್ಯಾಸಪೀಠ ಅಂತ ಕರೀತಾರೆ, ಇವರು ಶ್ರುತಪೀಠ ಅಂತ ಕರೀತಾರೆ. ಏನೇ ಕರೆದ್ರೂ ಜ್ಞಾನದ ಆರಾಧನೆ ನಡೆಯುತ್ತೆ, ಜ್ಞಾನಕ್ಕೆ ಸಂಬಂಧಪಟ್ಟಂಥ ಗೌರವವನ್ನು ಕೊಡ್ತಾರೆ. ಅವಾಗಲೇ ಹೇಳಿದ್ನಲ್ಲ ಮೌನದ ಬಗ್ಗೆ, ಯಾವಾಗಲೂ ವಿಸ್ಡಮ್ ಸ್ಪೀಕ್ಸ್ ಥ್ರೂ ಸೈಲೆನ್ಸ್. ಅತ್ಯುನ್ನತವಾದ ಜ್ಞಾನ ಅದು ಮೌನದಲ್ಲೇ ಬರೋದು. ಟ್ರ್ಯಾಂಕ್ವಿಲಿಟಿ, ಶಾಂತಿಯಲ್ಲೇ ಬರುವಂಥದ್ದು. ಅದು ಆ ಶಾಂತಿಯಲ್ಲಿ ಬರುತ್ತಲ್ಲ, ಅದು ಜಗತ್ತಿಗೆ ಇನ್ನೊಂದು ಹಂತದಲ್ಲಿ ಇಳಿದು ಬರುತ್ತೆ. ಮೂಕ ಮೌನ ತೂಕ ಮೀರಿ ದನಿಯು ಹುಟ್ಟಿ ತಣ್ಣ, ಅಂತರಂಗದ ಮೃದಂಗ ಅಂತ ತಾನ. ಚಿತ್ತ ಅನ್ನುವಂಥ ಪದ್ಯ ನೀವು ಬೇಂದ್ರೆ ಅವ್ರದ್ದು ಕೇಳಿಸ್ಕೋಬೋದು. ಅಲ್ಲಿ ಬರೋದೇ ಆ ಘನ ಮೌನ ಇದೆಯಲ್ಲ, ಅದು ಉಕ್ಕಿ 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 ಬಂದು ಮಾತಾಗಿ ಹೊರಗಡೆ ಬರುತ್ತೆ. ಖಾಲಿ ಖಾಲಿ ಮಾತಾಡಿದ್ರೆ ಯಾರೂ ಕೇಳಿಸ್ಕೊಳ್ಳೋದಿಲ್ಲ. ಮಹಾವೀರ ಸ್ವಾಮಿಗಳನ್ನು ಕೇಳ್ತಾರೆ ಜೈನ ಆಗಮದಲ್ಲಿ, ಒಬ್ಬ ವ್ಯಕ್ತಿ ಮಲಗಿರೋದು ಒಳ್ಳೇದೋ ಎದ್ದಿರೋದು ಒಳ್ಳೇದೋ ಅಂತ. ಇದನ್ನು ಮಿರ್ಜಿ ಅಣ್ಣಾರಾಯರು ಅವರ ಜೈನ ಧರ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಸೇಡಬಾಳ ಅಂತ ಉತ್ತರ ಕರ್ನಾಟಕದಲ್ಲಿ ಒಂದು ಸಣ್ಣ ಹಳ್ಳಿ, ಅಲ್ಲಿ ಶಿಕ್ಷಕರಾಗಿದ್ದುಕೊಂಡು ಜೈನ ಧರ್ಮದ ಬಗ್ಗೆ 700-800 ಪುಟಗಳ ಗ್ರಂಥವನ್ನು ಬರೆದಿದ್ದಾರೆ. ಅವಾಗ ಮಹಾವೀರ ಸ್ವಾಮಿಗಳನ್ನು ಕೇಳಿದಾಗ ಏನು ಪ್ರಶ್ನೆ, ಮನುಷ್ಯ ಮಲಗಿರೋದು ಒಳ್ಳೇದೋ ಎದ್ದಿರೋದು ಒಳ್ಳೇದೋ ಅಂತ. ಏನು ಭಾಳ ದೊಡ್ಡ ಫಿಲಾಸಫಿ ಸ್ಪಿರಿಚುವಲ್ ಕ್ವಶನ್ ಕೇಳಲ್ಲ. ಅದಕ್ಕೆ ಮಹಾವೀರರು ಹೇಳ್ತಾರೆ, ಆ ಮನುಷ್ಯ ಒಳ್ಳೆಯವನಾಗಿದ್ದರೆ ಎದ್ದಿರೋದು ಒಳ್ಳೆಯದು, ಲೋಕಕಂಟಕನಾಗಿದ್ದರೆ ಮಲಗಿರೋದೇ ಒಳ್ಳೆಯದು ಅಂತ. ಹೇಗಿದೆ ಆನ್ಸರ್ ನೋಡಿ. ಅಂದರೆ ನಿನ್ನ ಸ್ವಭಾವದ ಮೇಲೆ ನೀನು ಎದ್ದಿರಬೇಕೋ ಅಥವಾ ಮಲಗಿರಬೇಕು ಅನ್ನೋದು ನಿನ್ನ ಕರ್ಮವೇ ನಿನಗೆ ನಿರ್ದೇಶನವನ್ನು ಕೊಡುತ್ತೆ. ಜೈನ ಧರ್ಮದಲ್ಲಿ ಬಹಳ ಮುಖ್ಯವಾದ ವಿಚಾರ ಕರ್ಮಕ್ಕೆ ಕೊಟ್ಟಿರುವಂಥದ್ದು. ನೀನು ನಿನ್ನ ಉತ್ತಮ ಕ್ಷಮ, ಅವಾಗ ಹೇಳಿದ್ರಲ್ಲ ಸ್ವಾಮೀಜಿ ದಶಧರ್ಮ ಲಕ್ಷಣ, ಅದೆಲ್ಲ ದಶಲಕ್ಷಣ ಪರ್ವ ಅನ್ನೋ ಒಂದು ಹಬ್ಬ. ಅದನ್ನು ಜೈನರು ಮಾಡುವ ಎಲ್ಲ ನೋಂಪಿಗಳು ವ್ರತಗಳಲ್ಲಿ ಕಿಂಗ್ಲಿ ಅಂತ ಕರೀತಾರೆ. ರಾಜ ಹಬ್ಬ ಇದು, ಬಹಳ ದೊಡ್ಡ ಹಬ್ಬ. ಕ್ಷಮೆ, ಉತ್ತಮ ಕ್ಷಮೆ, ಉತ್ತಮ ಆರ್ಜವ, ಬೇರೆ ಬೇರೆ 10 ಲಕ್ಷಣಗಳ ಬಗ್ಗೆ ಅವರ ಬಸದಿಗಳಲ್ಲಿ 10 ದಿನ ಉಪನ್ಯಾಸ ನಡೆಯುತ್ತೆ. ನಾನು ಅನೇಕ ಬಸದಿಗಳಲ್ಲಿ ಉಪನ್ಯಾಸ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಬಹಳ ಒಳ್ಳೊಳ್ಳೆ ಗ್ರಂಥಗಳು ಬಂದಿದೆ. ಒಂದು ಪದ್ಧತಿ ಜೈನರಲ್ಲಿ ಮಾತ್ರ ಇರೋದೇನೆಂದರೆ, ಒಂದು ಪೀಯೂಷ ಪರ್ವದ ಹಬ್ಬದ ಸಮಯದಲ್ಲಿ ನಾವು ಯಾರಿಗಾದರೂ ಹರ್ಟ್ ಮಾಡಿದರೆ ಮಾಡಿರ್ತೀವಿ. ಅದು ಬಸ್ ಹತ್ತೋವಾಗ, ಟ್ರೈನ್ ಹತ್ತೋವಾಗಿಂದ ಹಿಡಿದು ಫೋನಲ್ಲಿ ಬಿಸ್ನೆಸ್ಗೆ ಯಾವುದೋ ಕಾರಣಕ್ಕೆ ನಾವು ಹರ್ಟ್ ಮಾಡಿರ್ತೀವಿ. ಪರ್ಟಿಕ್ಯುಲರ್ಲಿ ಅವರಿಗೆ ಕ್ಷಮೆ ಕೇಳಬೇಕು. ಅವರಿಗೆ ಫೋನ್ ಮಾಡಿ, ಮೇಡಮ್ ಅಥವಾ ಸರ್ ಇಂಥ ದಿವಸ ನಾನು ನಿಮ್ಗೆ ಹಿಂಗೆ ಮಾಡಿದ್ದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ಳೋದ್ರಿಂದ ಒಂದು ಜೀವವಾಗಿ ನಿಮ್ಮ ಉನ್ನತಿ ಆಗತ್ತೆ ಅಂತ. ಅವ್ರು ಕ್ಷಮಿಸ್ಬಿಟ್ಟಿರ್ಬೋದು. ಸ್ವಾಮಿಗಳು ಹೇಳಿದ್ರಲ್ಲ ಅವಾಗ, ನೀವು ಕ್ಷಮಿಸ್ಬಿಡ್ಬೇಕು ಅಂತ. ಅವರು ಕ್ಷಮಿಸ್ಬಿಡ್ಬೋದು. ನಿಮ್ಮ ಮನಸ್ಸಿನಲ್ಲಿ ಇದೆಯಲ್ಲ ಅವ್ರಿಗೆ ಹರ್ಟ್ ಮಾಡಿದೆ ಅಂತ, ಆ ಭಾವನೆ ಸಾಯುವಾಗಲೂ ನಿಮ್ಮ ಜೊತೆಯಲ್ಲಿ ಬರುತ್ತೆ. ಅದು ಮುಂದಿನ ಜನ್ಮಕ್ಕೆ ನಿಮ್ಮ ಕರ್ಮದ ಭಾಗವಾಗಿ ಬರುತ್ತೆ. ಏಕೆಂದರೆ ಈ ಜೈನರು, ಈ ಬೌದ್ಧರು, ಈ ಉಳಿದ ಹಿಂದೂಗಳು, ವೈದಿಕರು, ಈ ಜಾನಪದದ ಜನ ಅಥವಾ ಅದನ್ನು ಫಾಲೋ ಮಾಡುವ ಧರ್ಮೀಯರಿಗಿರುವ ಕಾಮನ್ ಪಾಯಿಂಟ್ ಏನಂದರೆ ಕರ್ಮ ಸಿದ್ಧಾಂತವನ್ನು ಒಪ್ತಾರೆ. ಭಾರತೀಯ ಮೂಲದ ಎಲ್ಲ ಧರ್ಮಗಳು ಕೂಡ ಕರ್ಮವನ್ನು ಒಪ್ತಾರೆ. ಯಾರೋ ನಮಗೇನೋ ಅನ್ಯಾಯ ಮಾಡಿಬಿಟ್ರು, ಯಾರೋ ದುಡ್ಡಿಸ್ಕೊಂಡಿದ್ರು ನಮ್ಮ ಹತ್ರ ಕಷ್ಟಕಾಲ ಅಂತ 10,000 ರೂಪಾಯಿ ವಾಪಸ್ ಕೊಡಲಿಲ್ಲ. ಅವಾಗ ನಾವೇನು ಮಾತಾಡ್ತೀವಿ? ಮೇಲ್ಗಡೆ ಒಬ್ಬ ಇದನ್ನು ನೋಡ್ಕೊಳ್ತಾನೆ ಹೋಗಿ ದೇವರು,
ನಿನಗೆ ನನ್ನಿಂದ ನೀನು ಅನ್ಯಾಯ ಮಾಡಿರ್ಬೋದು, ಬಟ್ ನೋಡೋನೊಬ್ರು ಇದ್ದಾನೆ ಅಂಥೇಳಿ. ನಾವು ಮಾಡೋರು 100 ಜನ ಇದ್ದರೆ ನೋಡೋನೊಬ್ಬ ಇದ್ದಾನೆ, ಅವ್ನು ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಭಾರತೀಯ ಧರ್ಮಗಳ ಮೂಲ. ಮೇಲ್ಗಡೆ ಯಾರೋ ಒಬ್ಬ ಇದ್ದಾನೆ, ಅವನು ಮಂಜುನಾಥನ ರೂಪದಲ್ಲಿ ಇದ್ದಾನೆ, ಬೇರೆ ಬೇರೆ ಪರಮಾತ್ಮನ ರೂಪದಲ್ಲಿದ್ದಾನೆ, ಅವನು ನೋಡ್ತಾ ಇದ್ದಾನೆ. ಯಾಕೆ ಅಂದರೆ ಅವನು ಜಗತ್ತಿನ ಚಕ್ಷು, ಜಗತ್ತಿನ ಕಣ್ಣು ಅಂಥೇಳಿ ರಾಮಾಯಣದಲ್ಲಿ ಬರುವ ಆದಿತ್ಯ ಹೃದಯದಲ್ಲಿ ಬರುತ್ತೆ. ಅವನು ಅಂಶುಮಾಲಿ ಜಗಚ್ಚಕ್ಷು ಅನ್ನೋ ಮಾತು ರಾಮಾಯಣದಲ್ಲಿ ಅಗಸ್ತ್ಯರು ರಾಮನಿಗೆ ಆ ರಾವಣನ ಕೊಲ್ಲಕ್ಕೆ ಅವನು ತುಂಬ ಕಷ್ಟಪಡುವಾಗ ಅಗಸ್ತ್ಯರು ರಾಮನಿಗೆ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಡ್ತಾರೆ. ಸೂರ ಸೋರಾರಮಾದಿತ್ಯ ದ್ವಾದಶಾತ್ಮ ದಿವಾಕರಃ ಅಂತ ಅದು ಶುರುವಾಗುತ್ತೆ. ಆ ಸೂರ್ಯ ಮಂತ್ರವನ್ನು ಹೇಳ್ಕೊಡುವಾಗ ಒಂದು ಗುಣವನ್ನು ರಾಮನಿಗೆ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ. ಏನಂದರೆ, ನೋಡಪ್ಪ, ಈತ ಜಗಚ್ಚಕ್ಷು, ಜಗತ್ತಿಗೆ ಕಣ್ಣು ಅಂತ. ವಾಸ್ತವವಾಗಿ ರಾಮನೇ ಜಗತ್ತಿಗೆ ಕಣ್ಣು. ಅವನೇ ವಿಷ್ಣುವಾಗಿದ್ದವನು ಭೂಮಿ ಮೇಲೆ ರಾಮನಾಗಿ ಬಂದು ಅವನು ಮನುಷ್ಯ ರೂಪದ ಆಟವನ್ನು, ಲೀಲೆಯನ್ನು ನಡೆಸ್ತಾ ಇದ್ದಾನೆ. ಅವರಿಗೆ ಆ ರೀತಿ ಉಪದೇಶವನ್ನು ಮಾಡ್ತಾರೆ. ಇದನ್ನು ಕನ್ನಡದ ಪ್ರಸಿದ್ಧ ಕವಿ ಲಕ್ಷ್ಮೀಶ ಅವನ ಜೈಮಿನಿ ಭಾರತದ ಪ್ರಾರಂಭ ಲವನ ಸಂದರ್ಭ ಬಂದಾಗ, ರಾಮನ ಮಗ ಲವನ ಕಥೆ ಬರುವಾಗ ಇವನನ್ನು ಸೂರ್ಯನನ್ನು ಪೂಜೆ ಮಾಡಿ ಸ್ತೋತ್ರ ಮಾಡುವ ಒಂದು ಹಾಡು ಬರುತ್ತೆ. ಜಗಕ್ಕೆ ನೀನೊಂದು ಕಣ್ಣಾಗಿರ್ಪೆ, ಮೇಣ್ 2 ಪಥಗಳಲ್ಲಿ ಚಲಿಪೆ, 3 ಲೋಕಕ್ಕೆ ನೀನು ಸ್ವಾಮಿಯಾಗಿರುವೆ, 4 ವೇದಗಳಿಗೂ ನೀನು ಮೂಲವಾಗಿರುವೆ, ಪಂಚಭೂತಗಳನ್ನು ನೀನು ಕಾಪಾಡುತ್ತಿರುವೆ, 6 ವೇದಗಳು ಅಥವಾ 6 ಇಂದ್ರಿಯಗಳಿಗೂ ನೀನೇ, 5 ಇಂದ್ರಿಯ ಪ್ಲಸ್ ಮನಸ್ಸು ಸೇರಿ 6 ಇಂದ್ರಿಯಗಳಿಗೂ ನೀನೇ ಒಡೆಯ, 7 ರಥಗಳ ಮೇಲೆ 7 ವಾರಗಳು ನೀನು ಬರ್ತಾ ಇದೆಯಾ, ಇಂಥವನು ನೀನು ನನಗೆ ಬಿಲ್ಲನ್ನು ಕೊಟ್ಟು ಯುದ್ಧ ಮಾಡೋದಕ್ಕೆ ಸಹಾಯ ಮಾಡು ಅಂತ ಹೇಳ್ತಾರೆ. ಅಂದರೆ 1, 2, 3, 4, 5, 6, 7 ನಂಬರೂ ಬಂತು ಮತ್ತು ಸೂರ್ಯನ ಸ್ತುತಿನೂ ಬಂತು. ಅಂದರೆ ಸರ್ವಧರ್ಮ ಸಮ್ಮೇಳನ ಅಂತ ನಾವು ಭಾರತದ ಇಲ್ಲಿರುವ ಎಲ್ಲ ಆರ್ಷೇಯ ವೈದಿಕ ಧರ್ಮ ಅದನ್ನು ನಂಗೆ ಮಾತನಾಡಿ ಹೇಳಿರೋದು. ಆರ್ಷೇಯ ಧರ್ಮ, ಬೌದ್ಧ, ಜೈನ, ಜಾನಪದ ಇದನ್ನೆಲ್ಲ ಕುರಿತು ನಾವು ಹೇಳುವಾಗಿರುವ ಮೊದಲನೇ ಕಾಮನ್ ಪಾಯಿಂಟ್ ಏನು ಅಂದರೆ ಕರ್ಮ ಸಿದ್ಧಾಂತ. ಕರ್ಮ ಅನ್ನೋದು ಎಲ್ಲರೂ ಒಪ್ಕೊಳ್ಳುವಂಥದ್ದು. ಬೌದ್ಧರು ಕರ್ಮ ಒಪ್ತಾರೆ, ದೇವ್ರನ್ನ ಒಪ್ಪದೇ ಇರ್ಬೋದು ಅವರು, ಆದರೆ ಕರ್ಮವನ್ನು ಒಪ್ತಾರೆ. ಜೈನರು ಜಿನತತ್ವ, ತೀರ್ಥಂಕರ ತತ್ವವನ್ನು ಒಪ್ತಾರೆ. ವೈದಿಕರು ಒಪ್ಪುವಂಥ ಶಿವ ಅಥವಾ ವಿಷ್ಣು ಅಥವಾ ಕಾಳಿಯನ್ನು ಅವರು ಒಪ್ಪದೇ ಇರ್ಬೋದು, ಆದರೆ ಅದ್ರ ಬಗ್ಗೆ ಅಪಾರವಾದ ಗೌರವ ಇದೆ, ಅದು ಬೇರೆ ಪ್ರಶ್ನೆ. ಆದರೆ ಅವರು ಕರ್ಮವನ್ನು ಒಪ್ತಾರೆ. ಜಾನಪದದಲ್ಲಂತೂ ಕರ್ಮ ಅನ್ನೋದು ಇದ್ದೇ ಇದೆ. ಎಷ್ಟು 100 ಕಥೆಗಳು ಕರ್ಮಕ್ಕೆ ಸಂಬಂಧಪಟ್ಟಿದ್ದಿದೆ. ಅವಾಗ ಹೇಳ್ತಿದ್ರಲ್ಲ, ಮೆಚ್ಚನ ಪರಮಾತ್ಮನು ಅಂತ ಪುಣ್ಯಕೋಟಿ, ಅದು ಕರ್ಮದ ಮಾತೇ. ಅದು ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಕರ್ಮದ ಮಾತು, ಕರ್ಮ ಇದೆ. ಎರಡನೇದು, ಈ ಎಲ್ಲದರಲ್ಲೂ ಇರ್ತಕ್ಕಂಥ ಬಹಳ ಮುಖ್ಯವಾದ ಸಾಮಾನ್ಯ ಅಂಶ ಯಾವುದು ಅಂತ ಹೇಳಿದ್ರೆ ಮುಂದಿನ ಜನ್ಮವನ್ನು ಒಪ್ಪೋದು, ಪುನರ್ಜನ್ಮವನ್ನು ಒಪ್ಪೋದು. ಒಪ್ಪೋದು ಅಂದರೆ ಅದು ಅನುಭವಕ್ಕೆ ಬಂದಿರೋದು. ನಾವು ಅನೇಕ ಮಕ್ಕಳು ಟಿ ವಿನಲ್ಲಿ ನೋಡ್ತಿರ್ತೀವಿ, 5 ವರ್ಷ 4 ವರ್ಷ 3 ವರ್ಷದ ಮಕ್ಕಳಿದ್ದಾರೆ, ಅವರು ಒಂದು 10-20 ಹಿಂದೂಸ್ತಾನಿ ರಾಗಗಳನ್ನು ಗುರುತಿಸ್ತಿರ್ತಾರೆ, ತಬಲಾ ನುಡಿಸ್ತಿರ್ತಾರೆ, ಅಥವಾ ಕ್ವಿಝಲ್ಲಿ ದೊಡ್ಡವರೇ ಹೇಳೋಕ್ಕಾಗಲ್ಲ ಆ ಥರದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರ್ತಾರೆ. ಈಗಂತೂ ಒಂದು ಹೊಸ ಯೋಗದಲ್ಲಿ ಒಂದು ಪದ್ಧತಿ ಹೇಳ್ಕೊಡ್ತಾರೆ, ಗಾಂಧಾರಿ ವಿದ್ಯಾ ಅಂತ. ಅಂದರೆ ಅವರಿಗೆ ಕೆಲವು ಮಂತ್ರಗಳನ್ನು ಹೇಳಿ ಕಣ್ಣಿಗೆ ಕರ್ಚೀಫ್ ಕಟ್ಟಿದ್ರೆ ಅವ್ರಿಗೆ ಮನೆಯಲ್ಲಿ ಮೊಬೈಲ್ ಕಳೆದೋಗಿದೆ ಅಂದ್ಕೊಳ್ಳಿ, ಅಥವಾ ಮನೇಲಿ ಇನ್ನೇನೋ ಒಂದು ವಸ್ತು ಕಳೆದೋಗಿದೆ ಅಂದರೆ ಇವರು ಆ ಸಾಧನೆ ಮಾಡೋದ್ರಿಂದ ಇಂಟ್ಯೂಷನ್ ಬೆಳೆಯುತ್ತೆ. ಯಾಕೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇಂಟ್ಯೂಷನ್ ಬೆಳೆಯಲ್ಲ, ಅಲ್ಲಿ ಬರೀ ಲಾಜಿಕ್ ಮಾತ್ರ ಬೆಳೀತಾ ಇದೆ ನಮ್ಮ ಶಿಕ್ಷಣ ಪದ್ಧತಿನಲ್ಲೇ. ಅಂತರ್ದೃಷ್ಟಿ ಬೆಳೆಯುತ್ತೆ. ಅಂದರೆ ಮನಸ್ಸಿಗೆ ಸಾಮಾನ್ಯವಾಗಿ ಗೊತ್ತಾಗದೇ ಇರೋ ಅಂಶಗಳು ಗೊತ್ತಾಗೋದಕ್ಕೆ ಯಾವುದು ವಿಶೇಷವಾಗಿ ಆಧ್ಯಾತ್ಮಿಕ ವ್ಯಕ್ತಿಗಳಿಗಿರುತ್ತೆ, ಆ ಶಕ್ತಿಯನ್ನು ಮಕ್ಕಳು ಬೆಳೆಸ್ಕೊಂಡು ಮಾಡುವುದನ್ನು ನಾವು ನೋಡ್ತೀವಿ. ಆವಾಗ ಆ ವಸ್ತುವನ್ನು ಅವ್ರು ಹುಡುಕೊಡ್ತಾರೆ. ಎಲ್ಲಿಂದ ಬರುತ್ತೆ ಅಂದರೆ ಇದು ಆ ರೀತಿ ಒಂದು ಶಕ್ತಿಯನ್ನು ಪಡೆಯುವುದು ಹಿಂದಿನ ಜನ್ಮದಿಂದ ಬಂದಿರೋ ಅವ್ರು ಯಾವುದೋ ಸಂಸ್ಕಾರದಿಂದ ಬಂದಿರುತ್ತೆ. ಈ ಮಾತು ನಾವು ಹೇಳ್ತೀವಿ, ಈ ಸುಮ್ಮನೆ ಬರೋದಿಲ್ಲ, ಹಿಂದಿನ ಜನ್ಮದ ಸಂಸ್ಕಾರದಿಂದ ಬಂದಿರೋದು ಇದು ಅಂಥೇಳಿ. ಇದು ನಮ್ಮ ಪುನರ್ಜನ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು, ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಮೂರನೇದು ಅವಾಗಲೇ ಹೇಳಿರೋ ಪಾಯಿಂಟು, ಲೀವ್ ಲೆಟ್ ಲೀವ್, ಎಲ್ಲರೂ ಬದುಕಲಿ ಅಂತ. ಈ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲರೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳೋ ಮಾತು. ಲೋಕ ಸಮಸ್ತ ಮನುಷ್ಯಾಣಿ ಭವಂತು ಅಂತ ಹೇಳಿಲ್ಲ, ಮನುಷ್ಯರು ಮಾತ್ರವೇ ಬದುಕಲಿ ಅಂತ ಹೇಳಿಲ್ಲ. ಶಂನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ ಅಂತ ವೇದಗಳು ಹೇಳ್ತವೆ. 4 ಕಾಲಿನ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ, 2 ಕಾಲಿನ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ, ಎಲ್ಲ ಶಂ ಒಳ್ಳೆಯದಾಗಲಿ, ಮಂಗಳವಾಗಲಿ ಅನ್ನೋದನ್ನು ಹರಿಸುವಂಥದ್ದು. ಹೋಮ ಮಾಡಬೇಕಾದ್ರೆ, ವೈದಿಕರಿಗೆ ಬಂದರೆ ಹೋಮ ಮಾಡಬೇಕಾದ್ರೆ, ಯಜ್ಞ ಮಾಡಬೇಕಾದ್ರೆ ಕಟ್ಟಿಗೆ ಬೇಕು. ಕಟ್ಟಿಗೆ ಬೇಕಾದಾಗ ಮರವನ್ನು ಕಡಿಬೇಕಾಗತ್ತೆ. ಇಡೀ ಮರ ಕಡಿಬಾರ್ದು, ಮರದ ಒಂದು ಕೊಂಬೆ ಅದನ್ನು ಮಾತ್ರ ಕಡಿಬೇಕು. ಆವಾಗ ಯಜುರ್ವೇದದಲ್ಲಿ ಮಂತ್ರಗಳಿದೆ, ನಾನು ಲೋಕ ಕಲ್ಯಾಣಕ್ಕೋಸ್ಕರ ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದೀನಿ, ಹೇ ಭೂಮಿ ದೇವಿಯೇ, ಹೇ ಪ್ರಕೃತಿ ತಾಯಿಯೇ, ಹೇ ವನದೇವತೆಯೇ, ದಯಮಾಡಿ
ನನ್ನನ್ನು ನಿನ್ನ ಮಗನೆಂದು ಪರಿಗಣಿಸಿ ನನ್ನ ಈ ಒಂದು ತಪ್ಪನ್ನು ಅಥವಾ ದೋಷವನ್ನು ತಿದ್ದುಕೋ, ಅದನ್ನು ಕ್ಷಮಿಸು. ಮತ್ತು ನಾನು ಈ ಗಿಡವನ್ನು ನಾಶವಾದರೆ ಅದರ ಪಕ್ಕದಲ್ಲೇ ಇನ್ನೊಂದು ಗಿಡವನ್ನು ನೆಡ್ತಾ ಇದ್ದೀನಿ ಅನ್ನೋ ಮಂತ್ರ ವೇದಗಳಲ್ಲಿ ಬರುತ್ತೆ. ಇವತ್ತೇನು ಎಕಾಲಜಿ ಅಂತ ಹೇಳ್ತಾರೆ, ಪರಿಸರ ಪ್ರಜ್ಞೆ ಅಂತ ಹೇಳ್ತಾರೆ, ಅಲ್ಲಿ ಅದು ಬರುವಂಥದ್ದು. ಈ ರೀತಿಯ ದೃಷ್ಟಿಕೋನಗಳು ಭಾರತದಲ್ಲಿ ಹುಟ್ಟಿರುವಂಥ ಎಲ್ಲ ಮತಧರ್ಮಗಳಲ್ಲಿ, ಆಧ್ಯಾತ್ಮಿಕ ಪಂಥಗಳಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ, ಜಿಡ್ಡು ಕೃಷ್ಣಮೂರ್ತಿಗಳು ಒಂದು ಮಾತು ಹೇಳ್ತಾರೆ, ನಿನಗೆ ನೀನೇ ಗೋಡೆಗೆ ಮಣ್ಣೆ ಅಂತ. ಗೋಡೆ ಕಟ್ಟಬೇಕಾದ್ರೆ ಹೆಂಗೆ ಮಣ್ಣು ಬೇಕೋ ನಿನಗೆ ನೀನೇ. ಒಂದು ಪದ್ಯ ಇದೆ ಗೋಪಾಲಕೃಷ್ಣ ಅಡಿಗರದು ಅಂತ ಕಾಣುತ್ತೆ, ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ. ಈ ಜಗತ್ತಿನಲ್ಲಿ ನೀನು ಒಬ್ಬನೇ ಬರ್ತೀಯಾ, ಈ ಜಗತ್ತಿನಲ್ಲಿ ನೀನು ಒಬ್ಬನೇ ಹೋಗ್ತೀಯಾ. ತೊಗೊಂಡು ಹೋಗೋದು ಏನು ಅಂದರೆ ಪಾಪ ಮತ್ತು ಪುಣ್ಯದ ಲೆಕ್ಕಾಚಾರ ಮಾತ್ರ, ನಿನ್ನ ಕರ್ಮದ ಲೆಕ್ಕಾಚಾರ ಮಾತ್ರ, ಮಿಕ್ಕದ್ದು ಯಾವುದನ್ನೂ ತೆಗೆದುಕೊಂಡು ಹೋಗಲ್ಲ. ಹಾಗಾಗಿ ನಮ್ಮ ಯೋಗಶಾಸ್ತ್ರಗಳಲ್ಲಿ ಜೈನರಲ್ಲಿ ಯೋಗ ಇದೆ, ಬೌದ್ಧರಲ್ಲಿ ಯೋಗ ಇದೆ, ಮಿಕ್ಕ ವೈದಿಕರಲ್ಲಿ ಎಲ್ಲರಲ್ಲೂ ಯೋಗ ಇದೆ, ವೀರಶೈವರಲ್ಲಿ ಯೋಗ ಇದೆ, ಸಿಖ್ಖರಲ್ಲಿ ಯೋಗ ಇದೆ. ಯೋಗದಲ್ಲಿ ನಮ್ಮ ಅನಾಟಮಿ MBBS ಮಾಡುವಾಗ ಅನಾಟಮಿ ಓದಿದರೆ ಒಂದೇ ಶರೀರ ಇದೆ ಅಂತ ಹೇಳ್ತಾರೆ, ಕಣ್ಣಿಗೆ ಕಾಣುವ ಒಂದು ಫಿಸಿಕಲ್ ಬಾಡಿ. ಯೋಗದಲ್ಲಿ ಹೇಳೋದು 3: ತ್ವಂ ದೇಹತ್ರಯಾತೀತಃ, ತ್ವಂ ಕಾಲತ್ರಯಾತೀತಃ ಅನ್ನೋ ಮಾತು ಬರುತ್ತೆ ನಮಗೆ ದೇವರ ಬಗ್ಗೆ ಹೇಳಬೇಕಾದ್ರೆ. ದೇಹತ್ರಯಾತೀತ ಅಂದರೆ 3 ದೇಹ ಇರಬೇಕಲ್ಲ ಮುಂಚೆ, ಒಂದು ಸೂಕ್ಷ್ಮ ಶರೀರ, ಒಂದು ಸ್ಥೂಲ ಶರೀರ, ಒಂದು ಕಾರಣ ಶರೀರ. ಈ ಕಣ್ಣಿಗೆ ಕಾಣುವಂಥದ್ದು ಸ್ಥೂಲ ಶರೀರ, ಫಿಸಿಕಲ್ ಬಾಡಿ. ಅದಲ್ಲದೆ ನಾವು ನಿದ್ದೆ ಮಾಡುವಾಗ ನಮಗೆ ನಿದ್ದೆನಲ್ಲೇ ಎಲ್ಲೆಲ್ಲೋ ಹೋಗಿ ಬರ್ತಾ ಇರ್ತೀವಿ. ಈ ನಮ್ಮ ಪೂಜ್ಯ ಧರ್ಮಸ್ಥಳದ ಕ್ಷೇತ್ರದಿಂದನೇ ಬಹಳ ಹಿಂದೆ ಒಂದು ಪುಸ್ತಕ ಬಂದಿತ್ತು, ಅತೀಂದ್ರಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ರಷ್ಯಾದ ವಿಜ್ಞಾನಿಗಳು ಮಾಡಿರುವ ಕಿರಿಲಿಯನ್ ಫೋಟೋಗ್ರಫಿಗೆ ಸಂಬಂಧಪಟ್ಟ ಪುಸ್ತಕವನ್ನು ಈ ಕ್ಷೇತ್ರದಿಂದ ಪ್ರಕಟ ಮಾಡಿದರು. ನನ್ನ ಹತ್ರ ಇದೆ ಆ ಪುಸ್ತಕ. ಅದರೊಳಗಡೆ ಕೊಡ್ತಾರೆ, ಮನುಷ್ಯನಿಗೆ ಫೋಟೋ ಹೊಡೆದ್ರೆ ಅವನು ಆರಾ ಬರುತ್ತೆ ಅಂತ. ಅವನು ಸಾತ್ವಿಕನಾಗಿದ್ದರೆ ಒಂದು ಕಲರ್ ಬರುತ್ತೆ, ರಾಜಸಿಕ ಅಂದರೆ ಸಿಟ್ಟು ಮಾಡ್ಕೊಳ್ಳೋದು, ಮುನ್ನುಗ್ಗೋದು, ಎಲ್ಲ ತನಗೆ ಬೇಕು ಅನ್ನೋ ಹಪಾಹಪಿ ಇದ್ದರೆ ಅವನ ಚಿತ್ರನೇ ಬೇರೆ ಥರ ಬರುತ್ತೆ ಫೋಟೋದಲ್ಲಿ. ಅವನು ತಾಮಸಿಕ ವ್ಯಕ್ತಿಯಾಗಿದ್ದರೆ ಬೇರೆ ಫೋಟೋ ಬರುತ್ತೆ. ಇದು ಕಿರಿಲಿಯನ್ ಫೋಟೋಗ್ರಫಿಯಲ್ಲಿ ಬರುತ್ತೆ ಅಂತ ರಷ್ಯಾದಲ್ಲಿ ಹೇಳ್ತಾರೆ. ಅದನ್ನು ಅಡ್ವಾನ್ಸ್ ಆಗಿ ಪತಂಜಲಿ ಇತ್ಯಾದಿಯವರ ಯೋಗದಲ್ಲಿ 3 ಶರೀರಗಳಿದೆ ಅಂತ ಹೇಳ್ತಾರೆ. ಆ 3 ಶರೀರಗಳಲ್ಲಿ 3ನೇದು ಕಾರಣ ಶರೀರ. ನಾವು ಮಾಡಿರುವ ಪಾಪ ಪುಣ್ಯಗಳ ಬುತ್ತಿ, ಪಾಪ ಪುಣ್ಯಗಳ ಒಂದು ಮೊತ್ತ, ಸಮ್ ಟೋಟಲ್, ದಟ್ ವಿಲ್ ಬಿ ಕ್ಯಾರಿ ಟು ದಿ ನೆಕ್ಸ್ಟ್ ಲೈಫ್. ಅದಕ್ಕೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಬೇಕಾದ್ರೆ ಅಂತಕಾಲೇ ಸ್ಮರೇನ್ ನಿತ್ಯಂ, ಕೊನೆಯಲ್ಲಿ ನೀನು ಯೋಚನೆ ಮಾಡುವಾಗ ಕೊನೆಯದಾಗಿ ಉಸಿರು ಬಿಡ್ತೀವಲ್ಲ, ನಾವು ಯಾರು ಪ್ರಾಣ ಬಿಟ್ಟಾಗ ಏನು ಹೇಳ್ತೀವಿ, ಉಸಿರು ಬಿಟ್ಟರು, ಕೊನೆಯ ಉಸಿರು ಎಳೆದರು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಕೊನೆಯ ಉಸಿರು ಬಿಡಬೇಕಾದ್ರೆ ನೀನು ಏನನ್ನ ಯೋಚನೆ ಮಾಡ್ತಿರ್ತೀಯೋ ನೀನು ಅದೇ ಆಗಿ ಹುಡ್ತೀಯ. ಆದರೆ ಅದರರ್ಥ ಅವತ್ತವನು ಯೋಚನೆ ಮಾಡಿದ್ದಲ್ಲ, ಅನೇಕ ವರ್ಷಗಳ ಕಾಲ. ಗಾಂಧೀಜಿ ಹೇಳ್ತಾರೆ ಮ್ಯಾನ್ ಈಸ್ ಎ ಬಂಡಲ್ ಆಫ್ ಹಿಸ್ ಥಾಟ್ಸ್ ಅಂತ. ಅನೇಕ ಯೋಚನೆಗಳ ಒಂದು ಮೊತ್ತವಾಗಿ ನಾವು ಬೆಳೆದಿರ್ತೀವಿ. ನಮಗೇನು ಸಂಸ್ಕಾರ ಬಂದಿರುತ್ತೋ, ಅಥವಾ ಇವತ್ತಿನ ಭಾಷೆಯಲ್ಲಿ ಏನೊಂದು ಇನ್ಎವಿಟಬಲ್ ಟೇಸ್ಟ್ ಅಂತ ಬಂದಿರುತ್ತೋ, ಆ ಟೇಸ್ಟನ್ನು ನಾವು ನಮ್ಮ ಸಾಯುವ ಶರೀರದೊಂದಿಗೆ ಬಿಡದೆ ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಅದಕ್ಕೆ ನಾವು ಹುಟ್ಟಿದ್ದೀವಿ. ನಿಮಗೆಲ್ಲ ಸಂಜೆ ಬಂದು ಇದನ್ನು ಕೇಳಬೇಕು, ಸಂಗೀತವನ್ನು ಕೇಳಬೇಕು, ಧರ್ಮದ ದಾರಿಯಲ್ಲಿ ನಡಿಬೇಕು ಅಂದರೆ ಈ ಜನ್ಮದ ನಿಮ್ಮ ಪಾಪ ಪುಣ್ಯಗಳು ಸೇರ್ಕೊಂಡಿರುತ್ತೆ, ಪುಣ್ಯಗಳು ಸೇರ್ಕೊಂಡಿರುತ್ತೆ, ಹಿಂದಿನ ಜನ್ಮದಿಂದ ಬಂದಿರುವ ಸಂಸ್ಕಾರಗಳು ಸೇರ್ಕೊಂಡಿರುತ್ತೆ. ಮತ್ತು ಮಹಾವೀರ ಸ್ವಾಮಿ ಉದಾಹರಣೆ ಕೊಡೋದಾದರೆ, ಅವರ ಜೈನ ಪರಂಪರೆಯ ಮೊದಲನೇ ತೀರ್ಥಂಕರರು ಋಷಭನಾಥರು. ಋಷಭನಾಥ ತೀರ್ಥಂಕರರಿಗೆ ಆ ಒಂದು ನೀಲಾಂಜನೇಯ ಡ್ಯಾನ್ಸ್ ನರ್ತನವನ್ನು ನೋಡಿ ಅವರಿಗೆ ಒಂದು ಜೀವನ ಇಷ್ಟೇ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಅವಳು ತೀರ್ಕೊಂಡ್ಬಿಡ್ತಾಳೆ. ಅವಳು ತೀರ್ಕೊಂಡ ತಕ್ಷಣ ಇಂದ್ರ ಇನ್ನೊಂದು ಡೂಪ್ಲಿಕೇಟ್ ಆಗಿರೋ ನೀಲಾಂಜನಿಯನ್ನು ಸೃಷ್ಟಿ ಮಾಡಿ ಆ ನಾಟ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾನೆ. ಈ ಜೀವನದ ಕ್ಷಣಿಕತೆ ಗೊತ್ತಾಗ್ಬಿಡುತ್ತೆ ಯಾರಿಗೆ, ಋಷಭನಾಥನಿಗೆ. ಇನ್ನೂ ತೀರ್ಥಂಕರ ಆಗಿಲ್ಲ. ಆತ ಹೋಗಿ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡೋಕ್ಕೆ ಹೋದಾಗ ಒಂದು ಮಜಾ ಇದೆ, ಒಂದು ಭಾಳ ಮಜವಾದ ನಡೆದಿರೋ ಘಟನೆ. ಇದು ಜೈನ ಗ್ರಂಥಗಳಲ್ಲಿ ಬರುತ್ತೆ. ಕರ್ಮ ಅನ್ನೋದು ಎಷ್ಟು ದೊಡ್ಡದು, ಪುನರ್ಜನ್ಮ ಅನ್ನೋದು ಎಷ್ಟು ದೊಡ್ಡದು ಅನ್ನೋದನ್ನು ತೋರ್ಸೋದಕ್ಕೆ ಘಟನೆ ಹೇಳ್ತಾ ಇದ್ದೀನಿ. ಅವಾಗ ಅವರ ಅರಮನೆಯಲ್ಲಿದ್ದ ಅನೇಕ ಮಕ್ಕಳು, ಚಿಕ್ಕ ಯುವಕ ಯುವತಿಯರು ಅವ್ರ ಜೊತೆ ತಪಸ್ಸಿಗೆ ಕಾಡಿಗೆ ಹೊರಡ್ತಾರೆ ಅಯೋಧ್ಯೆಯಿಂದ. ಒಂದು ಪುಟ್ಟ ಮಗು, ತೀರಾ ಚಿಕ್ಕ ಶಿಶು, ಅದು ಕೂಡ ನಾನು ಹೋಗ್ತೀನಿ ತಾತ ಅನ್ನೋ ರೀತಿ ಅದು ಹೋಗುತ್ತೆ. ಇಲ್ಲಪ್ಪ ನೀನು ಹೋಗಬಾರ್ದು, ನಿನಗಲ್ಲ ಅಂತ ಹೇಳ್ತಾರೆ ಇವರು ಋಷಭನಾಥರು. ಇಲ್ಲ ಅಂತ ಅದು ಹೋಗುತ್ತೆ. ಒಂದಷ್ಟು ಕಾಲ ಆದಮೇಲೆ ಸಹಜವಾಗಿ ಪ್ರಪಂಚದ ಆಕರ್ಷಣೆ ಬಂದು ಆ ಮಗು ವಾಪಸ್ ಬರುತ್ತೆ. ಈ ಲೌಕಿಕ ಸಂಸಾರದ ಜಂಜಡದಲ್ಲಿ ಸೇರಿಕೊಂಡು ಅನೇಕ ಭವಾವಳಿಗಳು, ಲಕ್ಷ ಕೋಟಿ ಭವಾವಳಿಗಳನ್ನು ದಾಟಿ ಮುಂದೆ ಆ ಮಗುವೆ 24ನೇ ತೀರ್ಥಂಕರ ಮಹಾವೀರರಾಗತ್ತೆ. ಮೊದಲನೇ ತೀರ್ಥಂಕರ ಮನೆಯ ಮೊಮ್ಮಗು
24ನೇ ತೀರ್ಥಂಕರರಾಗಬೇಕಾದ್ರೆ ಲಕ್ಷ ವರ್ಷ ಹಿಡಿತು. ಯಾಕೆಂದರೆ ಧರ್ಮ ಸಾಧನೆ ಸುಲಭವಲ್ಲ, ಅಧ್ಯಾತ್ಮದ ದಾರಿ ಸುಲಭವಲ್ಲ. ಅದು ಬಿಟ್ಟು ಬೇರೆ ದಾರಿ ಇದೆಯಾ ಅಂದರೆ ಬೇರೆ ದಾರಿ ಇಲ್ಲ. ಇದೊಂದೇ ದಾರಿ, ಧರ್ಮ ಒಂದೇ ದಾರಿ, ಬೇರೆ ಯಾವುದು ದಾರಿ ಇಲ್ಲ. ಯಾವ ರೀತಿ ಮಾಡ್ತೀರಾ, ನೀವು ವಿಭೂತಿ ಹಚ್ಕೊಳ್ತಿರೋ, ನಾಮ ಹಚ್ಕೊಳ್ತಿರೋ, ರುದ್ರಾಕ್ಷಿ ಇಟ್ಕೊಳ್ತಿರೋ, ಅಥವಾ ನೀವು ಕುತ್ತಿಗೆಗೆ ತುಳಸಿ ಮಾಲೆಯನ್ನು ಹಾಕ್ಕೊಂಡು ಕೃಷ್ಣ ಕೃಷ್ಣ ಭಜನೆ ಮಾಡ್ತಿರೋ, ರಾಮನಾಮ ಸ್ಮರಣೆ ಮಾಡ್ತಿರೋ, ಏನೂ ಇಲ್ಲ ನೀವು ಅದ್ವೈತಿಗಳಾಗಿ ನಿರಾಕಾರದ ಉಪಾಸನೆಯನ್ನು ಮಾಡ್ತಿರೋ, ನಾನು ಯಾವುದೂ ಇಲ್ಲ, ಗುರುವೂ ಇಲ್ಲ, ಶಿಷ್ಯನೂ ಇಲ್ಲ, ಆಕಾಶವೂ ಇಲ್ಲ, ಭೂಮಿಯೂ ಇಲ್ಲ, ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಇರ್ತಿರೋ, ಹೇಗೆ ಬೇಕಾದರೂ ಇರಿ, ಆದರೆ ಸಾಧನೆಯನ್ನಂತೂ ನಾವು ಮಾಡಲೇಬೇಕಾಗತ್ತೆ. ಇದನ್ನು ಈ ದೇಶದ ಎಲ್ಲ ಪಂಥಗಳು ಮತ್ತೆ ಮತ್ತೆ ಹೇಳಿವೆ. ಅದಕ್ಕೆ ಒಂದು ಮಾತನ್ನೊಬ್ಬ ಹಿಂದಿ ಕವಿ ಹೇಳ್ತಾನೆ, ಶಪಥ ಲೇನಾತೋ ಸರಳ ಹೇ ಪರ್ ನಿಭಾನಾ ಹಿ ಕಠಿಣ ಹೇ, ಸಾಧನಾ ಕಾ ಪಥ ಕಠಿಣ ಹೇ. ಸಾಧನೆ ಸಾಧನೆ ಸಾಧನೆ. ಯಾವ ಗುರುಗಳ ಹತ್ರ ಹೋಗಿ ಅವ್ರು ಹೇಳೋದು ಮಂತ್ರ ದೀಕ್ಷೆ ತಗೊಳ್ಳೋದು ಸುಲಭ ಅಪ್ಪ, ಸಾಧನೆ ಮಾಡ್ತೀಯ ನೀನು. ಸಾಧನೆ ಮಾಡೋದಾರೆ ಸಂಗೀತ ಟೀಚರ್ನ ಹತ್ರ ಹೋಗ್ತಾರೆ, ಮೇಡಮ್ ಹತ್ರ ಮಕ್ಕಳನ್ನ ಕರ್ಕೊಂಡು, ತಾಯಿ ಖುಷಿ, ಮಗುಗೊಂದು ಸಂಗೀತ ಕಲಿಸೋಣ. ಸಂಗೀತ ಟೀಚರ್ ಹೇಳ್ತಾರೆ ತುಂಬ ಸಾಧನೆ ಮಾಡಬೇಕಾಗತ್ತೆ. ಇವ್ರು ಹೇಳ್ತಾರೆ, ಯಾರೋ ತಬಲಾ ಅಥವಾ ವೀಣೆ ಟೀಚರು, ಚೆನ್ನಾಗಿ ಸಾಧನೆ ಮಾಡಬೇಕಾಗತ್ತೆ, ಬೆರಳೆಲ್ಲ ಪೆಟ್ಟಾಗತ್ತೆ, ಬೆರಳಿಗೆಲ್ಲ ನೋಯತ್ತೆ, ನೋಯಲೇಬೇಕಾಗತ್ತೆ. ಇದೇ ಮಾತನ್ನು ಕಷ್ಟಪಡದೆ ಸಾಧನೆ ಇಲ್ಲ ಅನ್ನೋದನ್ನು ಭಾರತೀಯ ಧರ್ಮಗಳು ಹೇಳ್ತವೆ. ಭಾರತದಲ್ಲಿ ಹುಟ್ಟರೆ ಎಲ್ಲ ಧರ್ಮಗಳು ಹೇಳ್ತವೆ, ಭಾರತೀಯ ಮಾತ್ರ ಅಲ್ಲ. ನನ್ನ ವಿಷಯ ಭಾರತೀಯ ಧರ್ಮ ಆದ್ದರಿಂದ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಬಸವಣ್ಣವರು ಅವರ ವಚನಗಳಲ್ಲಿ ಹೇಳಬೇಕಾದ್ರೆ ನಾವು ಅವ್ರನ್ನ ಹೊಗಳ್ತೀವಲ್ವಾ, ಭಕ್ತಿ ಭಂಡಾರಿ ಬಸವಣ್ಣ ಅಂಥೇಳಿ. ಆ ಬಸವಣ್ಣವ್ರು ಹೇಳಬೇಕಾದ್ರೆ ಹೇಳ್ತಾರೆ, ಪರಿಭಕ್ತಿಯನ್ನು ಮಾಡಬಾರದು, ಭಕ್ತಿ ಎಂಬುದು ಗರಗಸದಂತೆ, ಬರುವಾಗಲೂ ಕೊಯ್ಯುತ್ತದೆ, ಹೋಗುವಾಗಲೂ ಕೊಯ್ಯುತ್ತದೆ. ಅದೊಂಥರ ಹಿಂದಿನಲ್ಲಿ ಒಂದು ಲವ್ ಅಫೇರ್ ಬಗ್ಗೆ ತನ್ಹಾ ಅಂತ ಒಂದು ಪದ ಹೇಳ್ತಾರೆ, ಪ್ರೇಮದ ಬಗ್ಗೆ. ಆ ಸೂಫಿ ಪೊಯಿಟ್ರಿಯಲ್ಲಿ ಬರುವಂಥ ಮಾತದು ತನ್ಹಾ ಅಂಥೇಳಿ, ಅಂದರೆ ತೃಷ್ಣೆ. ಅದು ಬೌದ್ಧರಲ್ಲೂ ಬರುತ್ತೆ ತನ್ಹಾ ಅನ್ನೋದು. ಅದು ಕಾಮನೆಗಳಿಗೆ ಇರುವಂಥ ತನ್ಹಾ ಬೇರೆ, ಅದು ಬೇಕು, ಇದು ಬೇಕು, ಹೆಣ್ಣು ಬೇಕು, ಭೋಗ ಬೇಕು, ಸಂಪತ್ತು ಬೇಕು, ಅದು ಬೇರೆ ಒಂದು ಬಯಕೆ, ಬಾಯಾರಿಕೆ. ಇನ್ನೊಂದು ಪರಮಾತ್ಮನನ್ನು ನೋಡಬೇಕು, ಕಾಣಬೇಕು, ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವ ಒಂದು ಬಾಯಾರಿಕೆ. ಆ ಬಾಯಾರಿಕೆ ಇದೆಯಲ್ಲ, ಅದ್ರ ಬಗ್ಗೆ ಬಸವಣ್ಣ ಹೇಳ್ತಾ ಇರೋದು. ಭಕ್ತಿ ಅನ್ನೋದು ನಮ್ಮನ್ನು ಹೇಗೆ ಕಾಡುತ್ತೆ ಅಂದರೆ ನಮ್ಮನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡದೆ ಬಿಡೋದೇ ಇಲ್ಲ. ಹಾಗಾಗಿ ಅಷ್ಟು ಸುಲಭವಿಲ್ಲ ಭಕ್ತಿಯನ್ನು ಮಾಡುವುದು ಅನ್ನುವುದು ನಮಗೆ ಗೊತ್ತಾಗುತ್ತೆ. ಹೀಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಒಂದೇ ವಿಚಾರವನ್ನು ಹೇಳಿರೋದು, ಹೇಳಿರುವ ರೀತಿಗಳು ಬೇರೆ ಇದೆ ಅಷ್ಟೇ. ಈಗ ಮನೆಯಲ್ಲಿ ಹಾಲಿದ್ದರೆ ಕುಡಿಲಿಕ್ಕೆ, ಒಂದು ಮಗುಗೆ 3 ಮಕ್ಕಳಿದ್ರೆ ತಾಯಿಗೆ, ಒಂದು ಮಗುಗೆ ಬೋರ್ಮಿಟಾನೋ ಯಾವುದೋ ಹಾಕ್ಕೊಡ್ಬೋದು, ಇನ್ನೊಂದು ಮಗು ಕಷಾಯ ಇಷ್ಟ ಇದ್ದರೆ ಅದಕ್ಕೆ ಕಷಾಯದ ಹಾಲನ್ನು ಹಾಕ್ಕೊಡ್ಬೋದು, ಇನ್ನೊಂದು ಮಗುಗೆ ಬಾದಾಮಿ ಹಾಲನ್ನು ಹಾಕ್ಕೊಡ್ಬೋದು. ಆದರೆ ಮೂಲ ಧಾತು ತಾಯಿ ಮನಸ್ಸಿನಲ್ಲಿರೋದು ಏನು ಅಂದರೆ ಈ ಮಗು ಹಾಲು ಕುಡಿಬೇಕು ಅಂತ. ಅದರ ಫ್ಲೇವರ್ಸ್ ವ್ಯತ್ಯಾಸ ಆಗ್ಬೋದು, ಅದರ ಉದ್ದೇಶ ಜೀವನವನ್ನು ಬಲಿಷ್ಠ ಮಾಡ್ಕೊಳ್ಳೋದು, ಜೀವನವನ್ನು ಸುಂದರ ಮಾಡ್ಕೊಳ್ಳೋದು. ಇದು ಹೇಳಿ ಮುಗಿಸ್ತೀನಿ. ನನಗೆ 77 ವರ್ಷವಾಯಿತು ಪೂಜ್ಯ ಶ್ರೀಯುತ ಹೆಗಡೆಜಿಯವ್ರಿಗೆ. 77 ಕೂಡಿಸಿದ್ರೆ 7 7 14 ಆಗುತ್ತೆ. 14 ನಮ್ಮಲ್ಲಿ 14 ಲೋಕಗಳ ಸಂಕೇತ. ಜೈನರಲ್ಲೂ ಬರುತ್ತೆ, ಬೌದ್ಧರಲ್ಲೂ ಬರುತ್ತೆ, ವೈದಿಕ ಧರ್ಮದಲ್ಲೂ ಬರುತ್ತೆ. ಈ 14 ಲೋಕಕ್ಕೂ ನಮ್ಮ ಧರ್ಮ ಆಧಾರಿತ ಜೀವನಕ್ಕೂ ಏನು ಸಂಬಂಧ? ಹಾಗಾದ್ರೆ ಧಾರ್ಮಿಕರು ಗೊಡ್ಡು ಜೀವಿಗಳ, ಏನೋ ಅವ್ರಿಗೆ ಆಸಕ್ತಿ ಇರೋದಿಲ್ವ ಅಂದರೆ, ಬೇಂದ್ರೆ ಅವ್ರು ಹೇಳ್ತಾರೆ ನೋಡಿ, 14 ಲೋಕಕ್ಕ ಚಿಮ್ಮಾಲಿ ಈ ಸುಖ, ಕುಣಿಯೋಣು ಬಾರ ಕುಣಿಯೋಣು ಬಾ, ತಾಳ್ಯಾಕ ತಂತ್ಯಾಕ ರಾಗಾದ ಚಿಂತ್ಯಾಕ, ಹೆಜ್ಜಾಕ ಗೆಜ್ಜಾಕ ಕುಣಿಯೋಣು ಬಾರ, ಆಕಾಗಿ ಸಾಕಾಗಿ ಬಡತನ ಸಾಕಾಗಿ, ಇದ್ದದ್ದು ಮರೆಯೋಣ ಇಲ್ಲದ್ದು ತೆರೆಯೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾಗಿ ಕೊರಗೋಣ, ಕುಣಿಯೋಣು ಬಾರ ಕುಣಿಯೋಣು ಬಾರ. 14 ಲೋಕಕ್ಕೆ ಚಿಮ್ಮಲಿ ಈ ಸುಖ. ಈ ಆನಂದದ ಅನ್ವೇಷಣೆ ಧರ್ಮದ ಮೂಲ. ಧರ್ಮವನ್ನು ಆಚರಿಸಿದ್ರೆ ಏನು ಸಿಗುತ್ತೆ ಅಂದರೆ ಮೋಕ್ಷ ಸಿಗುತ್ತೆ. ಆ ಮೋಕ್ಷ ಸಪ್ಪೆಯಾಗಿರುತ್ತೋ ಮಜಾ ಆನಂದವಾಗಿರುತ್ತೋ ಅಂದರೆ ನಮ್ಮ ಎಲ್ಲ ಧರ್ಮಗಳು ಹೇಳಿರೋದು ಭಾರತದಲ್ಲಿ ಅದು ಆನಂದಮಯವಾಗಿರುತ್ತೆ. ಈ ಆನಂದಮಯವನ್ನು ಪಡೆಯುವುದಕ್ಕೆ ಧರ್ಮಮಯ ಜೀವನ ಬೇಕು. ಅದನ್ನು ಇವತ್ತು ಶ್ರೀ ಕ್ಷೇತ್ರದಲ್ಲಿ ನಾವು ಎಲ್ಲರೂ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಆ ತೀರ್ಥಂಕರ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಸಕಲ ಸನ್ಮಂಗಳವನ್ನು ಉಂಟು ಮಾಡಿ ಅಂಥೇಳಿ ನಾನು ನನ್ನ ಮಾತಿಗೆ ವಂದನೆಯನ್ನು ಹೇಳ್ತೀನಿ. ಮುಂದೆ ಡಾಕ್ಟರ್ NM ಜೋಸೆಫ್ ಅವರು
ತಮ್ಮ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಇವರು ಉತ್ತಮ ವಾಗ್ಮಿಗಳು, ನಿವೃತ್ತ ಪ್ರಾಂಶುಪಾಲರು. ಇದೀಗ ಜೋಸೆಫ್ ಅವರು. ಪೂಜ್ಯ ಕಾವಂದರ ಚರಣಾರ ವಿಂದ್ರಗಳಿಗೆ ವಂದಿಸ್ತೇನೆ. ಅದೇ ರೀತಿ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರಿಗೆ ಸಹ ವಂದಿಸ್ತೇನೆ. ವೇದಿಕೆಯಲ್ಲಿರ್ತಕ್ಕಂಥ ಹರೀಶ್ರೇ, ಅದೇ ರೀತಿ ಇಂದು ಮೆಹತಾಬ್ ಇಬ್ರಾಹಿಂ ಸಾಬ್ ಕಾಗೋಡ ಅವರಿದ್ದೀರಿ, ನಿಮಗೆ ವಂದಿಸ್ತೇನೆ. ಎಲ್ಲ ನನ್ನ ಬಂಧು ಬಾಂಧವರಿಗೆ ನಮಿಸ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಬಹಳ ಪೇಷನ್ಸಿಂದ ಕೂತ್ಕೊಂಡಿದ್ದೀರಿ. 5 ಗಂಟೆಗೆ ಪ್ರಾರಂಭ ಆದಂಥ ಕಾರ್ಯಕ್ರಮ ಈಗ 8 ಗಂಟೆ ಆಗ್ತಾ ಇದೆ. ಆ್ಯಕ್ಚುಯಲ್ ಟೈಮ್ ಟೇಬಲ್ ಪ್ರಕಾರ ನಾವು 8 ಗಂಟೆಗೆ ಮುಗಿಸಬೇಕಾಗಿತ್ತು. ಆದರೆ ನಿಮಗೆ ಗೊತ್ತಿದೆ, ಸ್ವಲ್ಪ ಪರಮೇಶ್ವರ ಒಬ್ಬರು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹೋಯಿತು. ನಿಮಗೆಲ್ಲ ಲಡ್ಡು ಮತ್ತು ಪಾನೀಯಗಳನ್ನೆಲ್ಲ ಕೊಡ್ತಾ ಇರೋದನ್ನು ನಾನು ನೋಡಿದೆ. ಬಹಳ ನೆಮ್ಮದಿಯಿಂದ ಕೂತ್ಕೊಂಡಿದ್ದೀರಿ, ಭಾಳ ಶಿಸ್ತಿನಿಂದ ಕೂತ್ಕೊಂಡಿದ್ದೀರಿ. ಥ್ಯಾಂಕ್ ಯು. ಇಲ್ಲಿ ನಾನು ಇಷ್ಟು ಖುಷಿಯಲ್ಲಿ ಮತ್ತು ಇಷ್ಟೊಂದು ಸ್ವಾತಂತ್ರ್ಯದಿಂದ ಏನು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಈ ಕ್ಷೇತ್ರದಲ್ಲಿ ಬೆಳೆದು ಬಂದ ಹುಡುಗ. ನಾನು ರತ್ನಮಾನಸದ ಅನೇಕ ರತ್ನಗಳಲ್ಲಿ ಒಂದು ವಿದ್ಯಾರ್ಥಿ. ಬಹಳಷ್ಟು ಖುಷಿಯಿಂದ ಹೇಳ್ತೇನೆ. ಯಾಕೆಂತ ಹೇಳಿದರೆ 1979ನಲ್ಲಿ ರತ್ನಮಾನಸ ಅನ್ನುವಂಥ ಒಂದು ಹಾಸ್ಟೆಲ್ ಇರದೇ ಇರ್ತಿದ್ರೆ, ನಾನು, ನನ್ನ ಅಣ್ಣ, ಇನ್ನೊಬ್ಬ ಅಣ್ಣ, ಅಥವಾ ನಾವು ಮನೆಯಲ್ಲಿ 7 ಜನ, ನಾವು ಯಾರೂ ಕೂಡ ಈಗ ಈ ಹಂತಕ್ಕೆ ಬರ್ತಿರ್ಲಿಲ್ಲ. ಎ ಟ್ರೀ ಮಸ್ಟ್ ಲವ್ ದ ಗ್ರೌಂಡ್ ಆನ್ ವಿಚ್ ಇಟ್ ಸ್ಟ್ಯಾಂಡ್ಸ್ ಅಂತ ಇದೆ. ನಿಮ್ಗೆ ಗೊತ್ತಿದೆ, ಒಂದು ಮರ ತಾನು ನಿಂತ ನೆಲವನ್ನು ಪ್ರೀತಿಸ್ಬೇಕಂತ. ಇನ್ನೊಂದಿದೆ, ದ ಫೈನೆಸ್ಟ್ ಟೆಸ್ಟ್ ಆಫ್ ಒನ್ಸ್ ಕ್ಯಾರೆಕ್ಟರ್ ಈಸ್ ದ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಒನ್ ಕ್ಯಾನ್ ಹ್ಯಾವ್ ಅಂತ. ಅಂದ್ರೇನು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಒಂದು ಆ ಹೊರೆ ಹಚ್ಚಿ ನೋಡುವುದು ಏನಂತ ಹೇಳಿದ್ರೆ, ಅವನಲ್ಲಿ ಕೃತಜ್ಞತಾ ಮನೋಭಾವನೆ ಎಷ್ಟಿದೆ ಅಂತ. ನಾನು ಹೇಳ್ತೇನೆ, ಪ್ರೀತಿಯ ಬಂಧು ಬಾಂಧವರೇ, ರತ್ನಮಾನಸದಲ್ಲಿ ನನ್ನ ಮೊದಲ ಪಾಠ ಯಾವುದು? ಈಗ ನಾವು ರಾಷ್ಟ್ರೀಯ ಭಾವೈಕ್ಯ ಅಂತ ಏನು ಹೇಳ್ತೇವೆ, ಅಥವಾ ಧರ್ಮದ ಸಾಮರಸ್ಯ ಅಂತ ನಾವೇನು ಹೇಳ್ತೇವೆ, ಇದರ ಮೊದಲ ಪಾಠ ನಾನು ರತ್ನಮಾನಸದಿಂದ ಕಲಿತದ್ದು. ಮತ್ತು ನನ್ನ ಗುರುಗಳಾದ ಕಾಶ್ಮೀರ್ ಮೆನಜಸ್ರವರನ್ನು ಬಹಳ ಪ್ರೀತಿಯಿಂದ ನಾನಿಲ್ಲಿ ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಅದೇ ರೀತಿ ಮಾತೃಶ್ರೀ ರತ್ನಮ್ಮ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನೆನೆಸ್ಕೊಳ್ತೇನೆ. ಎಷ್ಟು ಪ್ರೀತಿ ಮಾಡ್ತಿದ್ರು ನನಗೆ, ನಿಜವಾಗ್ಲೂ ಬಹಳ ಒಂಥರ ಅವರ ಪುಣ್ಯ ಸ್ಮರಣೆಯಲ್ಲಿ ನನಗೆ ಒಂಥರ ಭಾವ ಉಕ್ಕಿ ಬರಬಹುದು ಅಂತೇಳಿ ನಾನು ಅದನ್ನು ತಡೆ ಹಿಡಿತಾ ಇದ್ದೆ. ನಾನಿಲ್ಲಿ ರತ್ನಮಾನಸದಿಂದ ಹಾಲು ತೆಗೆದುಕೊಂಡು ಬರ್ತಾ ಇದ್ದೆ, ತರಕಾರಿ ತೆಗೆದುಕೊಂಡು ಬರ್ತಾ ಇದ್ದೆ. ಬಾಲೆ ಬತ್ತೆ ಅಂತ, ಬಾಲೆ ಬತ್ತೆ, ಮಗು ಪಾತ್ರೆ ವಾಪಸ್ ಹಾಗೆ ಕೊಡ್ಲಿಕ್ಕಿಲ್ಲ, ಅದರಲ್ಲಿ ಎಲ್ಲ ಪಂಚಕಜ್ಜಾಯ ತುಂಬಿಸಿ ಮಕ್ಕಳು ತಿನ್ನಲಿ ಅಂತ ಕಳಿಸ್ತಾ ಇದ್ರು. ಶನಿವಾರ ಭಜನೆ ಮಾಡಲೇಬೇಕು, ಆದಿತ್ಯವಾರ ಚರ್ಚಿಗೆ ಹೋಗಲೇಬೇಕು ಕ್ರಿಶ್ಚಿಯನ್ರು. ಕಲಿತ ಪಾಠ ನಾನು ಹೇಳುವಂಥದ್ದು. ಧರ್ಮಸ್ಥಳ ಸರ್ವ ಧರ್ಮಗಳ ಒಂದು ಸಮನ್ವಯದ ಕೇಂದ್ರ ಅಂತ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಇದರ ಬಗ್ಗೆ ನಾನಿನ್ನು ಏನು ಹೇಳಿದ್ವಿ, ಸಾಕಷ್ಟು ನಾವು ಕೇಳಿದ್ದೇವೆ. ಅದರ ಬಗ್ಗೆ ನಾನು ಹೇಳಿದರೆ ನಿಮಗೆ ಅದು ಚರ್ವಿತ ಚರವಣ ಆಗ್ಬೋದು. ಆದರೆ ನನಗೆ ಇವತ್ತು ಮಾತನಾಡಲಿಕ್ಕಿರುವಂಥ ವಿಷಯ ಏನಿದೆ, ಕ್ರಿಶ್ಚಿಯಾನಿಟಿ ಅಂದರೆ ಏನು ಅಂದರೆ ಬರೇ ಪ್ರೀತಿ. ಎಲ್ಲ ನನ್ನ ಕ್ರೈಸ್ತ ಬಾಂಧವರು ಈಗ ಆನ್ಲೈನಲ್ಲಿ ಕೂಡ ಪಂಡಿತರೆಲ್ಲ ಕೇಳ್ತಾ ಇರ್ಬೋದು, ಒಂದಷ್ಟು ಥಿಯಾಲಜಿ ಎಲ್ಲ ಕಲ್ತವರೆಲ್ಲ ಇರ್ಬೋದು, ಅವರೆಲ್ಲ ನನ್ನ ಜೊತೆ ಒಪ್ಪಿಕೊಳ್ತಾರೆ, ಪ್ರೀತಿ ಮಾತ್ರ. ಪ್ರೀತಿ ಯಾವಾಗ ಬರ್ತದೆ ನಮಗೆ ಅಂತ ಹೇಳಿದರೆ, ಕ್ಷಮೆಯನ್ನು ಮಾಡಲಿಕ್ಕೆ. ಆಗ ಧರ್ಮದ ಬಗ್ಗೆ ಹೇಳ್ತಾ ಇದ್ದೆ, ನಾನು ನೋಟ್ ಮಾಡ್ತಾ ಇದ್ದೆ ಅಲ್ಲ, ನಮಗೆ ಕ್ಷಮಿಸಲಿಕ್ಕೆ ಸಾಧ್ಯ ಆದರೆ ಮಾತ್ರ. ಜೀಸಸ್ ಕ್ರೈಸ್ಟ್ ಈ ಭೂಮಿಯಲ್ಲಿ ಅವತಾರವನ್ನು ತಾಳಿದಾಗ ಏಂಜಲ್ಸ್ ಹಾಡುವಂಥ ಹಾಡಿದೆ, ಏನಂದರೆ ಸಕಲ ಜನಾಂಗಕ್ಕೆ ಸಂತೋಷದ ಸುವಾರ್ತೆಯಾಗಿ. ಅದಕ್ಕೆ ಸುವಾರ್ತೆ ಅಂತ ಹೇಳುವಂಥದ್ದು. ಸುವಾರ್ತೆ ಯಾರು? ಜೀಸಸ್ ಕ್ರೈಸ್ಟ್. ಸಕಲ ಜನಕ್ಕೆ ಸಂತೋಷವನ್ನು ಕೊಡುವುದು. ಅದು ನಾನು ಹೇಳ್ತೇನೆ ಹೇಗೆ ಅಂತ ಹೇಳಿದರೆ, ನಾವು ಒಂದಷ್ಟು ಇನ್ಸಿಡೆಂಟ್ಗಳ ಮುಖಾಂತರ ಮಾತ್ರ ಹೇಳಿ ಅದನ್ನು ನಾನು ಮುಗಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಜೀಸಸ್ ಕ್ರೈಸ್ಟ್ ಯಹೂದರಿಗೆ ಮತ್ತು ಸೆಮ್ಯಾರಿಟನ್ಸ್ಗೆ ಆಗುವುದಿಲ್ಲ. ಸೆಮ್ಯಾರಿಟನ್ಸ್ ಅಂತ ಹೇಳಿದರೆ ಅವರು ಒಂದು ಮಿಶ್ರವರ್ಗ, ಅವರ ಜಾಗದಲ್ಲಿ ಕೂಡ, ಅವರ ಪ್ರದೇಶದಲ್ಲಿ ಕೂಡ ಇವರು ಹೋಗಬಾರ್ದು ಅಂತ ಲೆಕ್ಕ.
ಜೀಸಸ್ ಕ್ರೈಸ್ಟಿಗೆ ಅಂಥ ಭೇದ ಭಾವ ಇರಲಿಲ್ಲ. ಹೇಗೆ ಅವರು ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಿದಕ್ಕೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೇನೆ. ಅದೆಲ್ಲ ವಚನ ಭಾಗ ಎಲ್ಲ ನಾನು ಕೋಟ್ ಮಾಡಿಕೊಂಡು ಅದು ಯಾವ ಯಾವ ವಚನ ಭಾಗದಲ್ಲಿದೆ ಅಂತ ಹೇಳಿದರೆ ಟೈಮ್ ಕನ್ಸ್ಯೂಮ್ ಆಗ್ತದೆ ಅಂತ ಹೇಳ್ಕೊಂಡು ನಾನು ಅದು ಹೇಳ್ತಾ ಇಲ್ಲ. ಸುಮ್ಮನಿಗೆ ಹೋಗಿ ಗೂಗ್ಲಿಗೆ ಹೋಗಿ ಸಮ್ಯಾರಿಟನ್ ವುಮನ್ ಅಂತ ಕೇಳಿದರೆ ಅದು ಬರ್ತದೆ. ಗುಡ್ ಸಮ್ಯಾರಿಟನ್ ಅಂತ ಹೇಳಿದ ಕೂಡಲೇ ಬರ್ತದೆ ಯಾವ ವಚನ ಭಾಗದಲ್ಲಿದೆ ಅಂತ. ಹಾಗಾಗಿ ದಯವಿಟ್ಟು ನೀವು ಕ್ಷಮಿಸಬೇಕು, ನಾನು ಯಾವ ವಚನ ಭಾಗದಲ್ಲಿದೆ ಅಂತ ಈಗ ಹೇಳುದು ಎಲ್ಲ ನನ್ನ ಹತ್ರ ಇದೆ, ನಾನು ಹೇಳುದಿಲ್ಲ. ಇವರು ಆ ಸಮರ್ಯ ಪ್ರದೇಶದಿಂದ ಹೋಗ್ತಾರೆ. ಯಾಕೆ ಗೊತ್ತುಂಟು ಹೋಗುದು? ಅಲ್ಲಿಂದ ಹೋಗ್ಲಿಕ್ಕಿಲ್ಲ ಅವರು. ಹೋಗುವುದು ಯಾಕೆ ಅಂತ ಹೇಳಿದರೆ ಅಲ್ಲಿ ಮಧ್ಯಾಹ್ನದ ಹೊತ್ತು, ನಿಮ್ಗೆ ಗೊತ್ತಿದೆ ಮಧ್ಯಾಹ್ನ ಅಂದರೆ ಭಯಂಕರ ಉರಿ ಬಿಸಿಲಿರುವ ಟೈಮ್. ಬಾವಿಗೆ ನೀರು ಸೇದಲಿಕ್ಕೆ ಒಬ್ಬಳು ಬರ್ತಾಳೆ. ಶಿಷ್ಯರನ್ನು ಕರ್ಕೊಂಡು ಹೋಗ್ತಾರೆ. ಅವರು ಶಿಷ್ಯರನ್ನೆಲ್ಲ ಬೇರೆ ಫುಡ್ ತಗೊಳ್ಳಿಕ್ಕೆ ಕಳಿಸ್ತಾರೆ. ಅವರೊಬ್ಬರೇ ಅಲ್ಲಿ ಕಾಯ್ತಾ ಇರ್ತಾರೆ. ಯಾರಿಗೆ? ಇವಳೊಬ್ಬಳಿಗನ್ನು ಕ್ಷಮೆ, ಅವಳನ್ನು ವಾಪಸ್ ಹಿ ಹ್ಯಾಸ್ ಟು ವಿನ್ ಓವರ್ ಹರ್, ಅವಳನ್ನು ಬದುಕಿಗೆ ವಾಪಸ್ ತರಬೇಕು. ಅದಕ್ಕೆ ಬೇಕಾಗಿ ಅಲ್ಲಿ ಕೂತಿರ್ತಾರೆ. ಆ ಕತೆ ಫುಲ್ ಉದ್ದ ಹೇಳುವುದಿಲ್ಲ. ಆದರೆ ಏನಂದರೆ ಅವಳು ಮಧ್ಯಾಹ್ನ ಯಾಕೆ ಬರುವುದು ಅಂತ ಹೇಳಿದರೆ ಅವಳ ಕ್ಯಾರೆಕ್ಟರ್ ಅಷ್ಟು ವರ್ಸ್ಟ್. ಎಲ್ಲರ ಎದುರು ಅವಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಬಿಸಿಲಿಗಿಂತ ಮೊದಲು ಬಿಸಿಲು ಆರ್ಲಿಕ್ಕೆ ಆಗುವಾಗ ಬರೋದಾದರೆ ಇವಳು ಆ ನಡು ಮಧ್ಯಾಹ್ನ ಬರುವಂಥದ್ದು. ಬಾವಿಕಟ್ಟೆಯಲ್ಲಿ ಇವ್ರು ಕೂತಿದ್ದಾರೆ, ಜೀಸಸ್ ಕ್ರೈಸ್ಟ್ ಕೂತಿದ್ದಾರೆ. ಅವಳು ನೀರು ಸೇದಲಿಕ್ಕೆ ಬಂದಾಗ ಅವ್ರು ಕೇಳ್ತಾಳೆ, ನನಗೆ ಸ್ವಲ್ಪ ನೀರು ಕುಡಿಲಿಕ್ಕೆ ಕೊಡ್ತೀಯ ಅಂತ. ಅವಳು ತಕ್ಷಣ ಕೇಳ್ತಾಳೆ, ನೀನು ಜೂ ಅಲ್ವಾ, ನೀನೊಬ್ಬ ಯಹೂದಿ ಅಲ್ಲ, ನೀನು ಯಾಕೆ ನನ್ನ ಹತ್ರ ಕೇಳೋದು? ನಾನೊಂದು ಸಮ್ಯಾರಿಟನ್, ನನ್ನ ಹತ್ರ ನೀರು ಕುಡಿಲಿಕ್ಕೆ ಯಾಕೆ ಕೇಳ್ತಾ ಇದ್ದೀಯ ಅಂತ. ಆಗ ಇವರು ಹೇಳ್ತಾರೆ, ನೋಡು, ನಿನ್ನತ್ರ ಕುಡಿಲಿಕ್ಕೆ ಕೇಳುವ ಜನ ಯಾರು ಅಂತ ನಿನಗೆ ಗೊತ್ತಿರ್ತಿದ್ರೆ ನೀನು ನನ್ನ ಹತ್ರ ನೀರು ಕುಡಿಲಿಕ್ಕೆ ಕೇಳ್ತಾ ಇದ್ದಿ, ಮತ್ತೆ ನಿನಗೆ ಯಾವತ್ತೂ ಕೂಡ ದಾಹ ಬರ್ತಾ ಇರಲಿಲ್ಲ ಅಂತ ಹೇಳಿ. ಆಗ ಇಂದ್ರಿಯ ಜಯದ ಬಗ್ಗೆ ಎಲ್ಲ ಸ್ವಾಮೀಜಿಗಳು ಮಾತಾಡ್ತಾ ಇದ್ರು. ಇದು ಇವಳಿಗೆ ಅರ್ಥ ಆಗಲಿಲ್ಲ. ಮತ್ತೆ ಅದು ಆ ಸಂವಾದವನ್ನು ಮುಂದೆ ಕೊಂಡೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಜೀವಜಲ ನಿನಗೆ ನಾನು ಕೊಡ್ತೇನೆ ಅಂತ ಹೇಳುವಾಗ ಅದು ಕೊಡು, ಹಾಗಾದ್ರೆ ನಾನು ಪುನಃ ಈ ನಡು ಮಧ್ಯಾಹ್ನ ನೀರು ಸೇದಲಿಕ್ಕೆ ಬರುವುದೇ ಬೇಡ ಅಲ್ಲ ಅಂತ ಅವಳು ಹೇಳ್ತಾಳೆ ಸುಲಭದಲ್ಲಿ. ಅದರ ಬಾಕಿದ ಎಂತ ಡಿಸ್ಕೋರ್ಸ್ ಫುಲ್ ಬೇಡ. ಅಷ್ಟಾಗಿ ಇವ್ರು ಹೇಳ್ತಾರೆ, ಕೊಡ್ತೇನೆ ನಿನಗೆ, ನೀನು ಹೋಗಿ ನಿನ್ನ ಗಂಡನನ್ನು ಕರ್ಕೊಂಡು ಬಾ. ಅಷ್ಟಾಗ ಅವಳು ಹೇಳ್ತಾರೆ, ನನಗೆ ಗಂಡ ಇಲ್ಲ. ಅಷ್ಟಾಗ ಇವರು ಪುನಃ ಹೇಳ್ತಾರೆ, ಎಸ್, ನೀನು ಹೇಳ್ತಾ ಇರೋದು ಸರಿ, ನಿನಗೆ ಈಗ ಗಂಡ ಇಲ್ಲ ಅಂತ ನೀನು ಹೇಳ್ತಾ ಇರೋದು ಸರಿ. ನಿನಗೆ 5 ಜನ ಗಂಡಂದಿರಿದ್ರೂ ಈಗ ಇರುವವನು ನಿನ್ನ ಗಂಡನಲ್ಲ, ಲಿವಿಂಗ್ ಟುಗೆದರ್. ಆಗಿನ ಕಾಲದ ಕಥೆ ಹೇಳುದು ನಾನು, ಆಯ್ತಲ್ಲ. ಅಂಥ ಒಂದು ನೀವು ನೋಡಿ, ಒಬ್ಬ ಧರ್ಮಗುರು ಅಥವಾ ನೀವು ದೇವರು ಅಂತ ಏನು ಎಲ್ಲರೂ ಒಪ್ಪಿಕೊಳ್ಳುವಂಥ ಅವರ ಉದ್ದೇಶ ಏನಂತ ಹೇಳಿದರೆ ಈ ಪಾಪಿಗಳನ್ನು ಕ್ಷಮಿಸಿ ಅವರನ್ನು ಸ್ವಸ್ಥಾನಕ್ಕೆ ತರುವಂಥದ್ದು. ದಟ್ ಮೀನ್ಸ್ ಯು ಹ್ಯಾವ್ ಟು ವಿನ್ ಓವರ್ ದ ಸಿನ್ನರ್ಸ್ ಅಂತ. ಆಗ ಅವಳಿಗೆ ಆಲೋಚನೆ ಆಗ್ತದೆ, ಇದು ಪ್ರಾಬ್ಲಮ್. ಬೈಬಲ್ನಲ್ಲಿ ಇಡೀ ಸ್ಟಡಿ ಮಾಡಿ ನೋಡಿ, ಅನೇಕ ಸಲ ನೀನು ಮೆಸ್ಸಿಹನ, ನೀನು ಕ್ರೈಸ್ಟ, ನೀನು ಎಲ್ಲರನ್ನು ರಕ್ಷಣೆ ಮಾಡಲಿಕ್ಕೆ ಬರುವವನ ಅಂತ ಕೇಳುವಾಗೆಲ್ಲ ಆನ್ಸರ್ ಹೇಳುವುದಿಲ್ಲ ಜೀಸಸ್ ಕ್ರೈಸ್ಟ್. ಒಮ್ಮೆ ಶಿಷ್ಯ ಹೇಳುವಾಗ ಹೇಳ್ತಾನೆ, ನೀನು ಬೇರೆ ಯಾರಿಗೂ ಹೇಳಬೇಡ ಅಂತ. ಆದರೆ ಇಲ್ಲಿ ಈ ಪಾಪಿಸ್ಟೆ ಅಂತ ನೀವು ಏನು ಉಳಿದವರೆಲ್ಲ ಏನು ಅವರಿಗೆ ಇದು ಮಾರ್ಕ್ ಹಾಕಿ ನೀವು ದೂರ ತಳ್ತೀರಲ್ಲ, ಅವಳಿಗೆ ಇವ್ರು ಹೇಳ್ತಾರೆ, ನಾನು ಯಾರು ಗೊತ್ತುಂಟ, ನಾನು ಕ್ರೈಸ್ಟ್ ಅಂತ ಅವಳಿಗೆ ಕ್ಲೀನ್ ಆಗಿ ಹೇಳ್ತಾರೆ. ಮತ್ತು ಅವಳ ರಿಕ್ವೆಸ್ಟಿಗೆ ಬೇಕಾಗಿ ಆ ಪೇಟೆಯವರೆಲ್ಲ ಬರ್ತಾರೆ, ಸಮ್ಯಾರಿಟನ್ ಟೌನ್ ಅವರೆಲ್ಲ ಬರ್ತಾರೆ. ಅವರ ಜೊತೆ 2 ದಿವಸ ವಾಸ ಮಾಡುವ ದೇವರ ಬಗ್ಗೆ ಯಾರು ಅವರ ಜೊತೆ ಸಂಪರ್ಕ ಬೇಡ, ಅವರ ಊರಿನಲ್ಲಿ ಕೂಡ ಹೋಗಬಾರ್ದು, ಅಂಥವರ ಜೊತೆ ಇರುವ ದೇವರು ಜೀಸಸ್ ಕ್ರೈಸ್ಟ್. ಒಂದು ನಾನು ನಿಮಗೆ ಹೇಳಿದೆ, ಭಾವ ಹೇಗೆ ಅವರಲ್ಲಿ ಸಾಮರಸ್ಯ ಅವರ ಹತ್ರ ಇತ್ತು ಅಂತ ಹೇಳಿದ್ರು. ಎರಡನೇದಾಗಿ ಆಗ ಸ್ವಾಮೀಜಿ ಅವರು ಹೇಳಿದರು, ಅದರ ಬಹಳ ಸಿಂಪಲ್, ದೇವರ ನಾಮಸ್ತುತಿ ಆಗಲಿ, ಎಲ್ಲರಿಗೂ ಸಹ ಗೊತ್ತಿದೆ, ಕರ್ತರ ಪ್ರಾರ್ಥನೆ ಅಂತ ಇರೋದು, ಅದು ಬ್ಯೂಟಿಫುಲ್. ಅದರಲ್ಲಿ ಎಲ್ಲ 1 ಟೈಮ್ ಡಿಮ್ಯಾಂಡ್ಗಳು, ನಿಮ್ಮ ಸ್ತುತಿ ಆಗಲಿ, ನಮಗೆ ಅನ್ನೋದನ್ನದ ಆಹಾರವನ್ನು ಕೊಡು ಎಲ್ಲ ಹೇಳಿದ ನಂತರ ಒಂದು ಪಾಯಿಂಟ್, ಯಾರು ಕೂಡ, ನಾನು ಹೇಳೋದು ಕ್ರಿಶ್ಚಿಯನ್ರೆಲ್ಲ ಅದೇ ರೀತಿ, ದಯವಿಟ್ಟು ಕ್ರಿಶ್ಚಿಯನ್ ಬಾಂಧವರು ಇದನ್ನು ಕೇಳ್ತಾ ಇರೋರು ನನ್ನನ್ನು ಕ್ಷಮಿಸಬೇಕು. ನೀವೆಲ್ಲಿಯಾದರೂ ಈ ಪ್ರಾರ್ಥನೆಯನ್ನು ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರೆ ಅದ್ಭುತ ಸೃಷ್ಟಿಯಾಗ್ತಿತ್ತು ಈ ಲೋಕದಲ್ಲಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ದೇವರು ಒಂದು ಕಂಡೀಷನ್ ಆಗ್ತಾರೆ, ಅದು ದೇವರೇ ಕಲಿಸಿದ ಪ್ರಾರ್ಥನೆ. ಅದಂದರೆ ಇವರ ಶಿಷ್ಯರು ಹೋಗಿ ಕೇಳ್ತಾರೆ, ಅವರು ಜಾನ್ ಶಿಷ್ಯರಿಗೆಲ್ಲ ಅವನು ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾ ಇದ್ದಾನೆ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸ್ಕೊಡು ಅಂತ ಜೀಸಸ್ ಕ್ರೈಸ್ಟ್ನ ಶಿಷ್ಯಂದರು ಕೇಳುವಾಗ ಹೇಳುದು. ಲೂಕನ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿದೆ. ಅದರಲ್ಲಿ ಒಂದು ಕಂಡೀಷನ್ ಹೇಗೆ ಗೊತ್ತುಂಟ, ನಮಗೆ ತಪ್ಪು ಮಾಡಿದವರನ್ನು
ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಅಲ್ಲಿ ಕಂಡೀಷನಲ್ ಯಾವುದು? ಈಗ ನಾನು ಮನುಷ್ಯರಾದವ ತಪ್ಪು ಮಾಡ್ತಾನೆ, ಪೌಲ್ ಹೇಳ್ತಾನೆ ತಪ್ಪು ಮಾಡದೇ ಇರೋರು ಯಾರೂ ಕೂಡ ಇಲ್ಲ. ಮನುಷ್ಯ ಅಂತ ಹೇಳಿದರೆ ತಪ್ಪಾಗ್ತದೆ, ಯಾಕೆ ತಪ್ಪು ಮಾಡಿಯೇ ಮಾಡ್ತಾನೆ. ಆದರೆ ತಪ್ಪು ಮಾಡಿದ ನಂತರ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳುವ ಆ ಗುಣ ಇದೆಯಲ್ಲ, ಅದು ಶ್ರೇಷ್ಠ. ಮತ್ತು ಯಾವಾಗಲೂ ಕ್ಷಮೆ ಅನ್ನೋದು ಡಿವೈನ್. ಯಾರಿಗೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲೋ ಅವನು ದೇವರ ಮಗನೇ ಅಲ್ಲ. ಅದಕ್ಕೆ ಅವರು ಹೇಳೋದು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಹಾಗಾದರೆ ಫಸ್ಟ್ ಕಂಡೀಷನ್ ಏನು? ನನ್ನ ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ ನನಗೆ ಇತರರು ಮಾಡಿರ್ತಾರಲ್ಲ ತಪ್ಪುಗಳು, ಅದನ್ನು ನನಗೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ನನಗೆ ಯೋಗ್ಯತೆ ಇಲ್ಲ. ನನ್ನ ಪಾಪಗಳನ್ನು ಕ್ಷಮಿಸಿ ಅಂತ ಹೇಳಲಿಕ್ಕೆ ನನಗೆ ಯೋಗ್ಯತೆಯೇ ಇಲ್ಲ. ಈ ಕಂಡೀಷನ್. ಇದು ಬರೀ ಹೇಳಿದ್ದು ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿದೆ, ಆ್ಯಂಡ್ ಔನ್ಸ್ ಆಫ್ ಪ್ರಾಕ್ಟೀಸ್ ಇಸ್ ಬೆಟರ್ ದೆನ್ ಎ ಟನ್ ಆಫ್ ಪ್ರೀಚಿಂಗ್ ಅಂತ ಎಲ್ಲರೂ ಹೇಳ್ತಾರೆ. ಅಂದ್ರೆ ಭಾಷಣ ಮಾಡುವವರು ಬೇಕಾದಷ್ಟು ಮಂದಿ ಇದ್ದಾರೆ, ಎಷ್ಟು ಬೇಕಾದರೂ ಭಾಷಣ ಮಾಡ್ತಾರೆ. ಆದರೆ ಭಾಷಣವನ್ನು ಬದುಕುಬಿ ತೋರಿಸಬೇಕು. ಅಂದರೆ ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್. ಪೂಜ್ಯ ಕಾವಂದರು ಮಾಡ್ತಾ ಇರುವ ಹಾಗೆ ತಾವು ಏನು ಹೇಳ್ತಾ ಇದ್ದಾರೆ ಅದರಂತೆ ನಡೆದುಕೊಳ್ಳುವಂಥದ್ದು. ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್. ಅರ್ಥ ಆಗ್ತಾ ಇದೆಯಲ್ಲ? ಈ ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್ ಅಂತ ಜೀಸಸ್ ಕ್ರೈಸ್ಟ್ ಮಾಡಿ ತೋರಿಸಿದ್ದಾರೆ ಇಲ್ವಾ ಅಂತ ಕೇಳಿದರೆ ಅವರನ್ನು ಎಲ್ಲರೂ ಸೇರಿ ಶಿಲುಬೆಗೇರಿಸ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿರುವಂಥ ಕಥೆ ಅದು. ಪಂಜ ಗೋವಿಂದರ ಅವರದ ಕಥೆಯಲ್ಲಿ ಆದರೂ ನೀವು ಆ ಕವನ ಓದಿದರೆ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತದೆ. ಇಡೀ ಸನ್ನಿವೇಶ ಬ್ಯೂಟಿಫುಲ್ ಆಗಿ ಬರ್ತದೆ. ಆದರೆ ಅಲ್ಲಿ ಇವರನ್ನು ಶಿಲುಬೆಗೇರಿಸುವಾಗ 2 ಜನ ಕಳ್ಳರನ್ನು ಕೂಡ, ಕಳ್ಳರು ಅಂದರೆ ಮಹಾಕ್ರೂರಿಗಳಾಯ್ತಾ, ಒಬ್ಬರು ಬಲದ ಸೈಡ್ನಲ್ಲಿ, ಒಬ್ಬ ಎಡದ ಸೈಡ್ನಲ್ಲಿ, 2 ಜನ ಅವರ ಒಂದು ಕಂಪನಿ ಇರಲಿ ಅಂತ ಇವರನ್ನು ಶಿಲುಬೆಗೇರಿಸುವಾಗ ಇಟ್ಟರು. ವೆರಿ ಇಂಟ್ರೆಸ್ಟಿಂಗ್. ಈಗ ಅವರಿಗೇನು ಇವು ದೇವಪುತ್ರ ಅಂತೇಳಿ ಹೇಳ್ತಾ ಇದ್ದದ್ದು ಭಯಂಕರ ಅದ್ಭುತಗಳನ್ನು, 5 ಲೋಫ್ ಬ್ರೆಡ್ಡಿಂದ 5,000 ಜನರಿಗೆ ಫುಡ್ ಕೊಟ್ಟವ, ಸಮುದ್ರದ ಮೇಲೆ ನಡೆದವ, ಕಣ್ಣಿಲ್ಲದವಲ್ಲಿ ಕಣ್ಣು ಕೊಟ್ಟವ, ಹೀಗೆ ಎಲ್ಲ ಸತ್ತ ಲಾಜರ್ನನ್ನು ಎಬ್ಬಿಸಿದವ ಅಂತ ಹೇಳಿಕೊಂಡು ಇವರಿಗೆಲ್ಲ ಭಾರಿ ಗೊತ್ತುಂಟು. ಈ ಮನುಷ್ಯ ಅಸಹಾಯಕನಾಗಿ 2 ಕೈಗಳಿಗೂ ಸಹ ಆಣಿ, ಕಾಲಿಗೂ ಸಹ ಆಣಿ, ತಲೆಯಲ್ಲಿ ಮುಳ್ಳಿನ ಕಿರೀಟ. ದಯನೀಯ ಪರಿಸ್ಥಿತಿ. ಮನುಷ್ಯ ಅಂತ ಹೇಳಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರಿಬ್ಬರು ಫಸ್ಟಿಗೆ ಹಂಗಿಸ್ತಾರೆ, ನೀನು ದೇವನಾದರೆ ನೀನು ಇದರಿಂದ ಕೆಳಗಿಳಿದು ಬಾ, ಹಾಗೆ ಅಂತೇಳಿ ಫಸ್ಟಿಗೆ ಹಂಗಿಸ್ತಾ ಇರ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಎಂಥ ಕನ್ವರ್ಷನ್ ನೋಡಿ, ಹೇಗೆ ಕನ್ವರ್ಷನ್ ಅಂತ. ಅಷ್ಟಾಗುವಾಗ ಜೀಸಸ್ ಕ್ರೈಸ್ಟ್ ಒಂದು ಮಾತು ಹೇಳ್ತಾರೆ. ಶಿಲುಬೆಯಿಂದ ಅನೇಕ ಮಾತುಗಳಿದೆ, ಅದೆಲ್ಲ ಹೇಳುವುದಿಲ್ಲ, ನಾನು ಟೈಮ್ ಇಲ್ಲ. ಒಂದೇ ಒಂದು ಮಾತು. ಏನು? ದೇವರೇ ಅಂದ್ರೇನು? ನನ್ನ ಪರಲೋಕದಲ್ಲಿ ನನ್ನ ಪಿತನೇ ದೇವರೇ, ಇವರು ಏನು ಮಾಡ್ತಾ ಇದ್ದಾರೆ ಅಂತ ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿರಿ. ಸಿಡಿಲು ಬಡಿದಾಗ ಆಯ್ತು. ಯಾರು ಹೇಳ್ತಾ ಇರೋದು? ಎಂಥ ಮುಖಕ್ಕೆ ಉಗಿಯುವುದೇನು, ಗಡ್ಡ ಎಳೆಯುವುದೇನು, ಎಂಥ ವಿಚಿತ್ರ! ಅಷ್ಟು ದೊಡ್ಡ ಹಿಂಸೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಹಿಂಸೆ ಮಾಡಿದ ಆ ಎಲ್ಲರನ್ನು ನೋಡಿ ಜೀಸಸ್ ಕ್ರೈಸ್ಟ್ ಹೇಳೋದು, ದೇವರೇ ಇವರು ಎಂಥ ಮಾಡ್ತಾ ಇದ್ದಾರೆ ಅಂತ ಇವರಿಗೆ ಗೊತ್ತಿಲ್ಲ, ಹಾಗಾಗಿ ಇವರನ್ನು ಕ್ಷಮಿಸಿರಿ ಅಂತ ಹೇಳುವಾಗ 2 ಜನ ಕೇಳಿಸ್ಕೊಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2 ಜನ ಕೇಳಿಸ್ಕೊಳ್ತಾರೆ, 2 ಜನ ಕಳ್ಳರು ಕೂಡ ಕೇಳಿಸ್ಕೊಳ್ತಾರೆ. ಆದರೆ ನಾವು ಹೇಳ್ತೇವೆ ಬಲದ ಬದಿಯ ಕಳ್ಳ ಅಂತೇಳು. ಅವನಿಗೆ ಸಡನ್ ಈ ರೀತಿ ಕ್ಷಮೆಯ ಮಾತು ಬರಬೇಕಾದ್ರೆ ಖಂಡಿತ ಇವ ಕ್ರೈಸ್ಟ್ ಆಗಿರಬೇಕು, ಖಂಡಿತ ಇವ ಮೆಸ್ಸೇಹ ಆಗಿರಬೇಕು. ಅಂದ್ರೇನು? ಇತರರ ಪಾಪ ಪರಿಹಾರಕ್ಕಾಗಿ ಬರಲಿಕ್ಕೆ ಒಬ್ಬ ಇದ್ದಲ್ಲ, ಇವರ ಯಹೂದ ಸಿಸ್ಟಮ್ನಲ್ಲಿ ಹಾಗೆ ಇತ್ತು, ಬರಬೇಕು, ಖಂಡಿತ ಇವನು ಅವನೇ ಇರಬೇಕು ಅಂತೇಳಿ ಆಗಿ ಅವ ಕೂಡಲೇ ಅವನಿಗೆ ಜೋರು ಮಾಡ್ತಾನೆ, ಇನ್ನೊಬ್ಬನಿಗೆ ಹೇಳ್ತಾನೆ, ಎಂತ ಮಾರೆ ನೀನು ಎಂತ ಮಾತಾಡ್ತಿದ್ದಿ ಮಾರೆ, ನಾವೆಲ್ಲ ನೋಡಿ ಎಂತ ವಿ ಡಿಸರ್ವ್ ದಿಸ್, ನಾವು ಅಂತ ನೀಚ ಕೆಲಸ ಮಾಡಿದ್ದೇವೆ, ಅದಕ್ಕೋಸ್ಕರ ನಮ್ಮನ್ನು ಶಿಲುಬೆಗೆ ಆಗ್ತಾ ಇದ್ದಾರೆ. ಪಾಪ ಇವ ಎಂತ ಮಾಡಿದ್ದಾನೆ? ಇವ ಏನು ಮಾಡಲಿಲ್ಲ, ಇಂಥ ನಿಷ್ಕಲ್ಮಶನಿಗೆ ಇಂಥ ಶಿಕ್ಷೆ ಸಿಕ್ಕಿದೆಲ್ಲ, ನೀನು ಹಂಗಿಸೋದನ್ನು ನಿಲ್ಲಿಸು ಅಂಥೇಳಿ ಹೇಳಬೇಕಾದ ಪ್ರಾರ್ಥನೆಯನ್ನು ಹೇಳಬೇಕಾದ ಸಮಯದಲ್ಲಿ ಹೇಳಬೇಕಾದವರಲ್ಲಿ ಹೇಳ್ತಾನೆ. ಏನು? ಜೀಸಸ್ ಕ್ರೈಸ್ಟಿಗೆ ಹೇಳ್ತಾನೆ, ಮಸಿಹ ನೀನು ಪುನಃ ಬರ್ತಿ, ಯಾವುದು ನೀನು ಸತ್ರು ಪುನಃ ನೀನು ಪುನರುತ್ಥಾನಗೊಳ್ತಿ, ನೀನು ರಾಜನಾಗಿ ಬರ್ತಿ, ಆಗ ನನ್ನನ್ನು ಕೂಡ ನಿನ್ನ ರಾಜ್ಯದಲ್ಲಿ ಪ್ಲೀಸ್ ರಿಮೆಂಬರ್ ಮೀ ಆಲ್ಸೋ, ನನ್ನನ್ನು ಕೂಡ ನೀನಲ್ಲಿ ನೆನಪಿಸ್ಕೋ ಅಂತ ಹೇಳಿದ ಕೂಡಲೇ ಜೀಸಸ್ ಕ್ರೈಸ್ಟ್ನ ಕ್ಷಮೆ ಹೇಗೆ ಅಂತ ಹೇಳಿದರೆ, ನೀನು ಭಾರಿ ಖಂಡಾವಟೆ ಎಲ್ಲ ಕಿತಾಪತಿ ಮಾಡಿದ, ನಮ್ಮ ಊರಿನ ಮಾತಿನಲ್ಲಿ ಮಾಡಿದವ ಮಾರಿ, ನೀನು ಅಷ್ಟು ಸುಲಭದಲ್ಲಿ ನಿನಗೆ ಹಾಗೆ ಮಾಪು ಕೊಡಲಿಕ್ಕೆಲ್ಲ ಆಗೋದಿಲ್ಲ, ನೀನೊಂದು ಕೆಲಸ ಮಾಡು, ನೀನು ದೇವಾಲಯಗಳಿಗೆ ಹೋಗಿ ಏನು ತಪ್ಪು ಕಾಣಿಕೆಗಳೆಲ್ಲ ಮಾಡಿ, ಪುನಃ ನೀನು ಈಗ ಕ್ರಿಶ್ಚಿಯನ್ ಇದರಲ್ಲಿ ಹೇಳೋದಾದ್ರೆ ಕನ್ಫೆಷನ್ ಎಲ್ಲ ಮಾಡಿ, ನೀನೊಂದು ರಿಟ್ರೀಟಿಗೆಲ್ಲ ಹೋಗಿ ನೀನು ಪುನಃ ಸಲ ಬಾ, ಮತ್ತೆ ನೋಡುವ ಕ್ಷಮಿಸಲಿಕ್ಕೆ ಆಗ್ತದ ಅಂತ ನೋಡುವ ಅಂತ ಮಾತಿಲ್ಲ. ಇನ್ಸ್ಟೆಂಟ್ ಸ್ಯಾಲ್ವೇಷನ್ ಇಸ್ ಇನ್ಸ್ಟೆಂಟ್. ಎಲ್ಲಿ ಗೊತ್ತುಂಟು? ಆನ್ ದ ಸ್ಪಾಟ್. ಜೀಸಸ್ ಕ್ರೈಸ್ಟ್ ಹೇಳುವುದೇನಂತ ಹೇಳಿದರೆ, ಇಂದು ನೀನು ನನ್ನ ಜೊತೆ ಪ್ಯಾರಡೈಸ್ನಲ್ಲಿ
ಇದ್ದಿ ಅಂತ ಹೇಳುದು. ಇಂದು ನೀನು ನನ್ನ ಜೊತೆ ಪ್ಯಾರಡೈಸ್ನಲ್ಲಿ. ಅರ್ಥ ಆಯ್ತಲ್ಲ? ಅದಕ್ಕೆ ನಿಮಗೆ ದೇವರ ಬಗ್ಗೆ ಅಂತ ಅಪಾರವಾದಂಥ ಒಂದು ಮನವರಿಕೆ. ದೇವರು ಪ್ರೀತಿ, ನಮ್ಮನ್ನು ಕ್ಷಮಿಸಲಿಕ್ಕಿರುವ, ನಾವು ತಪ್ಪುಗಳನ್ನು ಮಾಡ್ತೇವೆ, ತಪ್ಪು ಮಾಡೋದಿಲ್ಲ ಅಂತಲ್ಲ. ಆಗ ಅರಿಷಡ್ವರ್ಗಗಳ ಬಗ್ಗೆ ಹೇಳಿದರು. ಇದು ಗೆಲಾತಿಯನ್ಸ್ಗೆ ಬರೆದಂಥ ಪತ್ರದಲ್ಲಿ ಉಂಟಲ್ಲ, 19, 20, 21 15 ಈ ಎಂಥ ಜಡ ಅಂದರೆ ಪಾಪ ಪ್ರವೃತ್ತಿಗಳ ಬಗ್ಗೆ ಹೇಳ್ತೇನೆ. ಅದೆಲ್ಲ ನನಗೆ ಬಯಹಾಟ ಇದೆ, ನನಗೆ ಹೇಳೋದಿಲ್ಲ. ಅದಕ್ಕೆ ಪ್ರತಿಯಾಗಿ 22 ಮತ್ತು 23 ಹೇಳ್ತಾರೆ. ಎಂತ ಗೊತ್ತುಂಟ? ಅದಕ್ಕೆ ಏನು ಒಂದು ಎಂತ ಹೇಳಿದೆ, ಅದಕ್ಕೆ ಒಂದು ಕೌಂಟರ್. ನೀವು ಅದರಿಂದ ಹೊರಗೆ ಬರಬೇಕಾದ್ರೆ, ಅಂದರೆ ಇನ್ನು ನಿಮ್ಮ ಈ ಅರಿಷಡ್ ವರ್ಗಗಳಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಪ್ರೀತಿ, ಅರ್ಥ ಇದಲ್ಲ, ಸ್ನೇಹಂ ಸಂತೋಷಂ ಸಮಾಧಾನ, ಅದು ಮಲಯಾಳದಲ್ಲಿ ಹೇಳಿದಾರೆ. ಸ್ನೇಹ, ಸಂತೋಷ, ಸಮಾಧಾನ, ದೀರ್ಘಕ್ಷಮೆ, ದಯೆ, ಪರೋಪಕಾರ, ನಂಬಿಗಸ್ತನ, ಅರ್ಥ ಆಯ್ತಲ್ಲ, ವಿಶ್ವಸ್ತದ, ಸೌಮ್ಯದ, ಇಂದ್ರಿಯ ಜಯ, ಸೌಮ್ಯವಾಗಿರುತ್ತು ಅಂತ. ಮತ್ತೆ ಇಂದ್ರಿಯ ಜಯ, 9ನೇದು ಇಂದ್ರಿಯ ಜಯ. ಇಂದ್ರಿಯ ಜಯ ಅದಕ್ಕೆ ನಾವು ಅವರು ಎಲ್ಲ ಪಾಪಗಳು ಉಂಟಲ್ಲ, ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಹೃದಯದಿಂದ ಬರ್ತದೆ ಅಂತ. ಅದು ಅಸೂಯೆ ಇರ್ಬೋದು, ಮದ್ಯಪಾನ ಇರ್ಬೋದು, ಎಲ್ಲ ರೀತಿಯ ಕೊಳಕುಗಳು ನಮ್ಮ ಹೃದಯದಿಂದ ಬರುವುದರಿಂದ ಹೃದಯ ಶುದ್ಧಿ ಆಗ್ತಾ ಇದ್ರೆ ಅತ್ಯದ್ಭುತವಾದಂತಹ ದೇವರ ಸ್ನೇಹವನ್ನು ನಮಗೆ ಅನುಭವಿಸಲಿಕ್ಕೆ ಆಗ್ತದೆ. ಅದೇ ರೀತಿ ಜೀಸಸ್ ಕ್ರೈಸ್ಟ್ ಶಿಷ್ಯಂದ್ರಿಗೆ ಹೇಳುವಾಗ ಹೇಳ್ತಾರೆ, ನೀವು ಪರಸ್ಪರ ಪ್ರೀತಿಸಿರಿ. ಹೇಗೆ? ನಿಮ್ಮನ್ನು ನಾನು ಪ್ರೀತಿಸಿದಾಗೆ. ಹೇಗೆ ಪ್ರೀತಿಸುವುದಂದ್ರೆ ಏನು? ಪ್ರೀತಿಸುವವರಿಗೋಸ್ಕರ ಜೀವವನ್ನು ಕೂಡ ತ್ಯಾಗ ಮಾಡಿ ಪ್ರೀತಿಸುವಂಥದ್ದು. ಅದೊಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಎಂತ ಅದು? ಅಕೃತ್ಯಂ ನೈವ ಕರ್ತವ್ಯಂ, ಅಕೃತ್ಯಂ ನೈವ ಕರ್ತವ್ಯಂ, ಎಂತದು? ಅಲ್ಲಲ್ಲ, ಹಾಗೆಲ್ಲ. ಅಕೃತ್ಯಂ ನೈವ ಕರ್ತವ್ಯಂ ಪ್ರಾಣತ್ಯಾಗೇಪಿ ಸಂಸ್ಥಿತೆ ನ ಚ ಕೃತ್ಯಂ ಪರಿತ್ಯಾಜ್ಯಂ ಏಷ ಧರ್ಮ ಸನಾತನ ಅಂತ. ಅಂದ್ರೆ ಏನು? ನೀವು ಮಾಡಬೇಕಾದ ಕೆಲಸವನ್ನು, ಅಂದರೆ ಗುಡ್ ವರ್ಕ್ಸ್ ಮಾಡಬೇಕಾದ ಸಂದರ್ಭದಲ್ಲಿ ನೀವು ಮಾಡಲೇಬೇಕು. ಅದಕ್ಕೆ ನೀವು ಪ್ರಾಣತ್ಯಾಗ ಮಾಡಬೇಕಾಗಿ ಬಂದರೂ ಕೂಡ ಮಾಡಲೇಬೇಕು. ಯಾವುದು? ಮಾಡಬೇಕಾದ ಒಳ್ಳೆಯ ಕೆಲಸಗಳನ್ನು ನೀವು ಮಾಡಬೇಕಾದವರು ಮಾಡಲೇಬೇಕು. ಅದಕ್ಕೆ ಪ್ರಾಣತ್ಯಾಗ ಮಾಡಬೇಕಾಗಿ ಬಂದರೂ ಕೂಡ ಮಾಡಬೇಕು. ಆದರೆ ಮಾಡಬಾರದ ಕೆಲಸವನ್ನು ನೀವು ಪ್ರಾಣತ್ಯಾಗ ಮಾಡಬೇಕಾಗಿ ಬಂದರೂ ಕೂಡ ಮಾಡಬಾರ್ದು. ಹಾಗೆ ಕ್ರಿಶ್ಚಿಯನ್ರಲ್ಲಿ ಅನೇಕ ಸೈಂಟ್ಗಳಾಗಿದ್ದಾರೆ. ಅಂದ್ರೇನು? ಮತ್ತೊಂದು ಸಲ ಹೇಳ್ತೇನೆ, ಎಲ್ಲರಿಗೂ ಸಹ ಗೊತ್ತಿದೆ, ನಮ್ಮಲ್ಲಿ ಪರಮಪ್ರಸಾದ ಸ್ವೀಕಾರಕ್ಕೆ ಹೋಗುವುದಂತ ಇದೆ. ಹೋಗುವಾಗ ಅದಕ್ಕಿಂತ ಮೊದಲೊಂದು ಪ್ರೇಯರ್ ಹೇಳಲಿಕ್ಕುಂಟು, ತುಂಬ ಪ್ರೇಯರ್ ಹೇಳಲಿಕ್ಕುಂಟು. ಅದರಲ್ಲಿ ಎಲ್ಲ ಹೆಚ್ಚಿನದೆಲ್ಲ ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ದೊಡ್ಡ ಪಾಪವೇ ಅಂತೇಳಿ. ಬೇರೆಯವರ ಪಾಪ ಅಲ್ಲ, ಅವನ ಪಾಪ ಇವನ ಪಾಪ ಹೊಡಿಲಿಕ್ಕಿಲ್ಲ, ನನಗೆ ಹೊಡ್ಕೊಳ್ಬೇಕು, ನಂದೇ ಪಾಪ ಅಂತ ಹೇಳಿ ನಾನು ಪಶ್ಚಾತ್ತಾಪ. ಅದರಲ್ಲಿ ಹೋಗುವಾಗ ಪುನೊಂದು ಮಾತು ಹೇಳ್ತಾನೆ, ಏನಂತ ಹೇಳಿದರೆ, ಪಾಪವನ್ನು, ಪಾಪ ಅದಕ್ಕೆ ಬರುವಂಥ ಸನ್ನಿವೇಶಗಳನ್ನು ನಾನು ತ್ಯಜಿಸ್ತೇನೆ. ಯಾವುದಾದರೂ ಒಂದು ಚಿಕ್ಕ ಪಾಪ ಮಾಡುವುದರ ಬದಲು ನಾನು ಸಾಯಲಿಕ್ಕೂ ರೆಡಿ ಇದ್ದೇನೆ, ನಾನು ಪ್ರಾಣತ್ಯಾಗ ಮಾಡಲಿಕ್ಕೆ ರೆಡಿ. ಇದು ಹೆಚ್ಚಿನ ಕ್ರಿಶ್ಚಿಯನ್ಸಿಗೆ ಮರ್ತೋಗಿದೆ ಇಂಥ ಒಂದು ಸಂಗತಿ. ಆ ಲೆಕ್ಕದಲ್ಲಿ ಆದರೆ ನಾನೀಗ ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನನ್ನಿಂದ ಅದರ ಅನೇಕ ಸಣ್ಣ ಸಣ್ಣ ತಪ್ಪುಗಳೆಲ್ಲ ಆಗಿ ಹೋಗ್ತದೆ. ಆದರೆ ಇಂಥ ಒಂದು ಪ್ರತಿಜ್ಞೆಯನ್ನು ಮಾಡಲಿಕ್ಕೆ ಇದೆ. ನನಗೆ ನಾನು ಹೇಳ್ತೇನೆ, ಧರ್ಮದ ಮೂಲ ಇದು ಟೈಮ್ ಆಗ್ತಾ ಬಂತು. ರತ್ನಮಾನಸದಿಂದ ಕಲಿತೆ ಅಂತ ಹೇಳಿದಲ್ಲ, ಅದರ ಒಂದು ಸಣ್ಣ ಒಂದು ಪದ್ಯ ಹೇಳ್ತೇನೆ. ನಮಗೆ ನಾವಲ್ಲಿ ಭಜನೆ ಮಾಡುವಾಗ ಹೇಳ್ತಿದ್ದದ್ದು, ನಾನು ಹೇಳ್ತೇನೆ, ದಯವಿಟ್ಟು ಕ್ಷಮಿಸಿ. ದಯವಿಲ್ಲದ ಧರ್ಮವು ಆವುದಯ್ಯ, ದಯವಿಲ್ಲದ ಧರ್ಮವು ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವು ಹೌದಯ್ಯ. ಆಗ ಹೇಳಿದೆ ಅಲ್ವಾ, ಎಲ್ಲ ಪ್ರಾಣಿಗಳಲ್ಲಿ ಸಿಗಬೇಕು. ಮತ್ತೆ ಹೇಳ್ತೇನೆ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವು ಹೌದಯ್ಯ. ಅದ್ಭುತವಾದಂತಹ ಒಂದಷ್ಟು ನಾನು ಹೇಳ್ತೇನೆ, ಎಲ್ಲ ನನಗೆ ನಾನು ಹೇಳ್ತೇನೆ, ಪೂಜ್ಯ ಕಾವಂದರಿಲ್ಲಿದ್ದಾರೆ, ಮಾತೃಶ್ರೀ ಮಹಾದೇವರಿದ್ದಾರೆ,
ನಾನಿಲ್ಲಿ ಆಗ್ತಾ ಇರುವಂತಹ ಭಜನಾ ಕಮ್ಮಟಗಳನ್ನು ನೋಡ್ತೇನೆ, ಅಲ್ಲಿ ಬರುವಂಥ ಬೇರೆ ಬೇರೆ ಪ್ರವಚನಗಳನ್ನು ನೋಡ್ತೇನೆ, ಭಜನಾ ತರಬೇತಿಗಳನ್ನು ನೋಡ್ತೇನೆ. ಇದು ಎಲ್ಲ ನಮ್ಮ ಕುಟುಂಬದಿಂದ ಸ್ವಲ್ಪ ಸ್ವಲ್ಪ ಮಾಯ ಆಗ್ತಾ ಇರುವಂಥ ಸಂದರ್ಭಗಳಲ್ಲಿ ಅದಕ್ಕೆ ಪ್ರತಿಯಾಗಿ ಒಂದಷ್ಟು ಒಳ್ಳೆಯ ಕರ್ಮಗಳು ಇಲ್ಲಿಂದ ಪ್ರಾರಂಭ ಆಗಲಿ ಅಂತ ಧರ್ಮಸ್ಥಳದಿಂದ ಒಂದಷ್ಟು ಅದು ನಾನು ಹೇಳ್ತೇನೆಲ್ಲ, ಅಡಿಕ್ಷನ್ಸ್ನ ಬಗ್ಗೆ ಹೇಳಿದರೆ ನನಗೆ ನಿಜವಾಗ್ಲೂ ಬರೇ ಸಾರಾಯಿ ಮತ್ತು ಹೆಂಡ ಆಗಿ ಹೋಗ್ತಾ ಇದ್ದ ಅಂತ ಹಣ ಎಲ್ಲ ಮ್ಯಾಜಿಕ್ ಆಗ್ತಾ ಇದೆ. ಮನೆಯಲ್ಲಿ ಫರ್ನಿಚರ್ಗಳಾಗ್ತಾ ಉಂಟು, ಹೊಸ ಮನೆ ಬರ್ತಾ ಉಂಟು, ಮಕ್ಕಳಿಗೆ ಎಜುಕೇಷನ್ ಆಗ್ತಾ ಉಂಟು, ಅದೆಲ್ಲ ಹೆಂಡದ ಹಣ. ಹೆಂಡ ಅಂದರೆ ಗೊತ್ತಾಯ್ತಲ್ಲ, ಅದು ಎಲ್ಲಿಂದ ಬರ್ತದೆ? ಅಡಿಕ್ಷನ್ ಕ್ಯಾಂಪ್ಗಳಿಂದ, ಜನಜಾಗೃತಿ ವೇದಿಕೆಗಳ ಮುಖಾಂತರ. ಅದ್ಭುತವಾಗಿ ನಾನದೇ ಯಾವುದು ಹೇಳಿದ್ರೆ, ಸುಮಾರು 50,000ಕ್ಕಿಂತ ಹೆಚ್ಚು ಜನ ಎಂಪ್ಲಾಯೀಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಡೈರೆಕ್ಟ್ ಆಗಿ ಎಂಪ್ಲಾಯ್ಡ್ ಆಗಿದ್ದಾರೆ. ಇಂಡೈರೆಕ್ಟ್ ಆಗಿ ಅನೇಕ ಲಕ್ಷ ಜನ, 72,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಂದರೆ, ಮೊನ್ನೆ ನಿರ್ಮಲಾ ಸೀತಾರಾಮ್ರವರು ಬಂದಾಗ ನಿಲ್ಲಿಸ್ತೇನೆ, ನೀವು ನೋಡಿದ್ದೀರಿ ಅಲ್ವಾ, ಲಾಭಾಂಶ ವಿತರಣೆ ಮಾಡಲಿಕ್ಕೆ ಬಂದಾಗ ಹೇಳಿದರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಬರೇ ಇಲ್ಲಿಗೆ ಮಾತ್ರ ಮಾಡೆಲ್ ಅಲ್ಲ, ಅದು ಇಡೀ ದೇಶಕ್ಕೆ ನಾವು ಮಾದರಿಯಾಗಿ ಪಡ್ಕೊಳ್ತೇವೆ ಅಂತ. ಹಾಗಾಗಿ ನನ್ನ ಭಾಷಣವನ್ನು ಮುಗಿಸುವುದಕ್ಕಿಂತ ಮೊದಲು ಪ್ಲೀಸ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಂದು ಮಾತು, ಅದರ ನಂತರ ಬೇಕಾದ್ರೆ ನೀವು ಚಪ್ಪಾಳೆ ಹೊಡೀರಿ. ಏನಂತ ಹೇಳಿದರೆ, ನನ್ನೊಂದು ಆಸೆ ಅದು. ನಾನು ಹೇಳ್ತಾ ಇದ್ದೆ, ನನ್ನ ಪೂಜ್ಯ ಕಾವಂದರಿಗೆ ಮತ್ತು ಈ ಕ್ಷೇತ್ರದ ಏನು ನಾವು ಏನು ಹೇಳ್ತೇವೆ ಶ್ರದ್ಧಾ ಕೇಂದ್ರಕ್ಕೆ ಡೆಡಿಕೇಟ್ ಮಾಡಿ ಹೇಳಬೇಕಂತ ಹೇಳಿದ, ಅದು ಬಹಳ ಹಿಂದಿನ ಹಾಡು, ನಾನು ರತ್ನಮಾನಸಿಲವ್ರಿಗೆ ಹಾಡ್ತಿದ್ದ ಹಾಡು. ಒಂದು ಚರಣ ಹಾಡಿ ನನ್ನ ಭಾಷಣವನ್ನು ಮುಗಿಸ್ತೇನೆ ನಾನು. ಶ್ರೀಗಂಧನಾನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ, ಗಿಡದಲ್ಲಿ ಹೂವಾಗಿ ಹುಟ್ಟುತ್ತಿದ್ದರೆ ಆಗ ಪಾದ ಪೂಜೆಯ ಸಮಯ ಬಳಿ ಸೇರುತ್ತಿದ್ದೆ. ಶ್ರೀಗಂಧನಾನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ. ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ, ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ ನಿನ್ನ ಪಾದ ತೊಳೆವಲ್ಲಿ ನಾನೊದಗುತ್ತಿದ್ದೆ. ನೀ ನಡೆವ ಹಾದಿಯಲಿ ನಾನು ಜನಿಸಿದರಾಗ, ನೀ ನಡೆವ ಹಾದಿಯಲಿ ನಾನು ಜನಿಸಿದರಾಗ ನಿನ್ನ ಪಾದ ಧೂಳಿನಲಿ ಹೊರಳಾಡುತ್ತಿದ್ದೆ. ಶ್ರೀಗಂಧನಾನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಉಪನ್ಯಾಸ ನೀಡುವವರು ಮೆಹತಾಬ್ ಇಬ್ರಾಹಿಂ ಸಾಬ ಕಾಗವಾಡ ಅವರು. ದೂರದ ಬಿಜಾಪುರದಿಂದ 15 ಗಂಟೆಗಳ ಜರ್ನಿ ಮಾಡಿ ಅವರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಬಹಳ ಸಂತೋಷದಿಂದ ಭಾಗವಹಿಸಿದ್ದಾರೆ. ಶ್ರೀ ಮೆಹತಾಬ್ ಸಾಬ ಅವರು ಈಗ ಉಪನ್ಯಾಸವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಷ್ಟು ಕೊಟ್ಟಿದ್ದೀರ, ಅಷ್ಟು ಬಳಸ್ಕೊಂತೇನೆ. 20 ನಿಮಿಷ ಅಂತ ಹೇಳಿದ್ರಲ್ಲ. ಆತ್ಮೀಯರೇ, ಧರ್ಮಸ್ಥಳದ ಈ ಪುಣ್ಯಭೂಮಿಯಲ್ಲಿ ವಿದ್ವತ್ಪೂರ್ಣವಾಗಿರ್ತಕ್ಕಂತಹ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ, ಇದೀಗ ತಾನೇ
ಅತ್ಯದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು, ಕ್ರೈಸ್ತ ಧರ್ಮದ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿರ್ತಕ್ಕಂತಹ ಡಾಕ್ಟರ್ ಜೋಷಪ್ ಅವರೇ, JB ಹರೀಶ್ರವರೇ, ವೇದಿಕೆಯಿಂದ ನಿರ್ಗಮಿಸತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರೇ, ಘನ ಸರ್ಕಾರದ ಗೃಹ ಸಚಿವರು ಕೂಡ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಈ ಸರ್ವಧರ್ಮ ಸಮ್ಮೇಳನದ ಈ ಕೊನೆಯ ಗೋಷ್ಠಿಗೆ ಉಪನ್ಯಾಸಕನಾಗಿ ನಾನು ಬಂದಿದ್ದೀನಿ. ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇಸ್ಲಾಂ ಧರ್ಮದ ಚೌಕಟ್ಟಿನಲ್ಲಿ ಬದುಕು ಸಾಗಿಸುವುದರ ಜೊತೆಗೆ ಪರಧರ್ಮಗಳನ್ನು ಗೌರವಿಸ್ತಕ್ಕಂತಹ ಮನೋಭಾವವನ್ನು ಉಳ್ಳವನಾಗಿದ್ದು, ಇಸ್ಲಾಂ ಧರ್ಮ ಈ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿರ್ತಕ್ಕಂಥ ಧರ್ಮ ಅದಾಗಿದೆ. ಆ ಧರ್ಮದ ಚೌಕಟ್ಟಿನಲ್ಲಿ ಬದುಕು ಸಾಗಿಸುವುದರ ಜೊತೆಗೆ ಪರಧರ್ಮಗಳನ್ನು ಗೌರವಿಸ್ತಕ್ಕಂಥ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥ ನಾನು, ನನಗೆ ಈ ವೇದಿಕೆಯಲ್ಲಿ ತತ್ವ ಪದಗಳ ತಳಹದಿಯಲ್ಲಿ ಜೀವನ ದರ್ಶನ ಅಂತಕ್ಕಂಥ ವಿಷಯದ ಮೇಲೆ ಉಪನ್ಯಾಸ ಮಾಡಲು ವಿಷಯವನ್ನು ನೀಡಿರ್ತಕ್ಕಂಥದ್ದು. ತತ್ವ ಪದ, ತತ್ವ ಅಂತಂದರೆ ಅದು ಸಂಸ್ಕೃತದ ಮೂಲ. ತತ್ವ ಅಂತಂದರೆ ಸೂತ್ರ, ಅದು ಸತ್ಯ, ಸತ್ಯವೇ ಪರಮಾತ್ಮ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪರಮಾತ್ಮನ ನಾಮಸ್ಮರಣೆಯನ್ನು ಗುಣಗಾನ ಮಾಡ್ತಕ್ಕಂತಹ ಹದಗೊಂಡ ಪದಗಳ ಆ ಪದ್ಯವೇ ತತ್ವ ಪದ ಅಂತ ಕರಿತೀವಿ. ಆತ್ಮೀಯರೇ, ಈ ತತ್ವ ಪದಗಳು 10ನೇ ಶತಮಾನದಲ್ಲಿ ಪಂಪನೆ ಒಂದು ಕಡೆ ಭಾಳ ಸುಂದರವಾಗಿ ಹೇಳ್ತಾರೆ. ಮಾನವ ಕುಲ ತಾನೊಂದೇ ವಲಂ ಅಂತಕ್ಕಂಥದ್ದು. ಸರ್ವಧರ್ಮದಲ್ಲಿಯೂ ಕೂಡ ತತ್ವ ಪದಕಾರರು ತಮ್ಮದೇ ಆಗಿರ್ತಕ್ಕಂತಹ ಭಾಷೆಯ ಅಡಿಯಲ್ಲಿ ತತ್ವ ಪದಗಳನ್ನು ರಚನೆ ಮಾಡುವುದರ ಮೂಲಕ ಕನ್ನಡ ಸಾರಸತ್ವ ಲೋಕವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಬಹಳ ಪ್ರಮುಖವಾಗಿ ಏನಪ್ಪ ಅಂತಂದರೆ, ಆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಡಿಕೋಳ ಮಡಿವಾಳಪ್ಪನವರು ಅಂತ ಆಗಿ ಹೋಗ್ತಾರೆ, ನಿಜಗುಣ ಶಿವಯೋಗಿಗಳು ಅಂತ ಆಗಿ ಹೋಗ್ತಾರೆ, ಶರ್ಪಭೂಷಣ ಶಿವಯೋಗಿಗಳು ಅಂತ ಆಗ್ತಾರೆ, ಕೊಡೆಕಲ್ಲದ ಬಸವಣ್ಣನವರು ಅಂತ ಆಗಿ ಹೋಗ್ತಾರೆ. ಅಷ್ಟೇ ಅಲ್ಲದೆ ಸೊಲ್ಲಾಪುರದ ಜಯದೇವಿ ಅಂಥೇಳಿ ಇಲ್ಲಿ ಲಿಂಗ, ಜಾತಿ, ಮತ, ಪಂಥ, ಧರ್ಮ ಯಾವುದನ್ನೇ ಲೆಕ್ಕಿಸದೆ ಇಡೀ ಮಾನವ ಕುಲಕ್ಕೆ ಒಳಿತನ್ನು ಬಯಸಿ ಬರೆದಿರ್ತಕ್ಕಂಥ ಪದ್ಯಗಳು, ಭಾಳ ಅದ್ಭುತವಾಗಿರ್ತಕ್ಕಂಥ ಪದ್ಯಗಳು. ಅದರಲ್ಲಿ ದಾಸವರಣ್ಯರು ಕೂಡ ಸೇರ್ತಾರೆ, ವಚನಕಾರರು ಅದರಲ್ಲಿ ಸೇರ್ತಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ. ನನ್ನ ಹಾಡಿನ ಕನಕದಾಸರ ಒಂದು ಕೀರ್ತನೆಯನ್ನು ಹಾಡುವುದರ ಮೂಲಕ ನಾನು ನನ್ನ ಮತಿಗೆ ಎತ್ತಿಕಿಟ್ಟಷ್ಟು ಈ ವಿಷಯ ಕುರಿತು ತಮ್ಮೊಟ್ಟಿಗೆ ಚರ್ಚೆ ಮಾಡ್ತದೆ ಅಂತ ಹೇಳ್ತಾ, ಕನಕದಾಸರು ಈ ತನು ನಿನ್ನದು, ದಿನನಿತ್ಯ ಬರ್ತಕ್ಕಂಥ ಸುಖ ದುಃಖಗಳು ಕೂಡ ನಿನ್ನವು ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿ ಬರೆದಿರ್ತಕ್ಕಂಥದ್ದು. ತನು ನಿನ್ನದು, ಈ ಮನ ನಿನ್ನದು, ತನು ನಿನ್ನದು, ಈ ಮನ ನಿನ್ನದು, ಅನುದಿನದಲ್ಲಿ ಬರುವ ಸುಖ ದುಃಖಗಳು ನಿನ್ನವು, ತನು ನಿನ್ನದು, ಈ ಮನ ನಿನ್ನದು, ತನು ನಿನ್ನದು, ಈ ಮನ ನಿನ್ನದು, ಅನುದಿನದಲ್ಲಿ ಬರುವ ಸುಖ ದುಃಖಗಳು ನಿನ್ನವು, ತನು ನಿನ್ನದು, ಈ ಮನ ನಿನ್ನದು. ಸವಿನುಡಿ ವೇದ ಪುರಾಣ ಶಾಸ್ತ್ರಗಳು ಕಿವಿಯಿಂದ ಕೇಳುವ
ಕಥೆ ನಿನ್ನದು. ನವಮೋಹನಾಂಗಿಯರ ರೂಪವು ಕಂಗಳಿಂದ ಎವೆ ಇಕ್ಕದೆ ನೋಡುವ ಆ ನೋಟವು ನಿನ್ನದಯ್ಯ. ತನು ನಿನ್ನದು ಈ ಮನ ನಿನ್ನದು. ಒಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ ಬಿಡದೆ ಲೇಪಿಸಿಕೊಂಬುದು ನಿನ್ನದಯ್ಯ. ಒಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ ಬಿಡದೆ ಲೇಪಿಸಿಕೊಂಬುದು ನಿನ್ನದಯ್ಯ. ಷಡ್ವರಸದಲ್ಲಕ್ಕ ನಲಿದಾಡುವ ಜುಹೆ, ಷಡ್ವರಸದಲ್ಲಕ್ಕ ನಲಿದಾಡುವ ಜುಹೆ. ಕಡು ರುಚಿಗೊಂಡರೆ ಆ ಕಡು ರುಚಿಯೆಲ್ಲವೂ ನಿನ್ನದಯ್ಯ. ತನು ನಿನ್ನದು ಈ ಮನ ನಿನ್ನದು. ಅನುದಿನದಲ್ಲಿ ಬರುವ ಸುಖ ದುಃಖಗಳು ನಿನ್ನವು. ತನು ನಿನ್ನದು ಈ ಮನ ನಿನ್ನದು. ಮಾಯಾ ಪಾಶದಿ ಬಲೆಯೋಳು ಸಿಲುಕಿರುವ, ಮಾಯಾ ಪಾಶದಿ ಬಲೆಯೋಳು ಸಿಲುಕಿರುವ ಈ ಕಾಯ ಪಂಚೇಂದ್ರಿಯಗಳು ನಿನ್ನದಯ್ಯ. ಕನಕನೊಡೆಯಾಧಿ ಕೇಶವರಾಯ, ನೀನಿಲ್ಲದೆ ನರರು ಸ್ವತಂತ್ರರೇ. ತನು ನಿನ್ನದು ಈ ಮನ ನಿನ್ನದು. ತನು ನಿನ್ನದು ಈ ಮನ ನಿನ್ನದು. ತತ್ವಪದಗಳು ಮನುಷ್ಯನ ಅಂತರಾತ್ಮವನ್ನು ದರ್ಶಿಸುತ್ತವೆ. ಮನುಷ್ಯನಿಗೆ ಎರಡು ಆತ್ಮಗಳು, ಒಂದು ಅಂತರಾತ್ಮ, ಇನ್ನೊಂದು ಬಹಿರಾತ್ಮ. ಅಂತರಾತ್ಮವನ್ನು ಜಾಗೃತಗೊಳಿಸುವುದರ ಜೊತೆಗೆ ಮನುಕುಲದ ಮಾನವೀಯ ಮೌಲ್ಯಗಳನ್ನು ತತ್ವಪದಗಳೇನಪ್ಪ ಅಂತಂದರೆ ಅವು ಸಾರ್ತವೆ. ಅದಷ್ಟೇ ಅಲ್ಲದೆ ಮನುಷ್ಯ ಈ ಭೋಗದ ವಸ್ತುಗಳಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಕನಕ ಕಾಂಚಾಣ ಕಾಮಿನಿ ಅಂತಕ್ಕಂತಹ ಈ ಭೋಗದ ವಸ್ತುಗಳ ಹಿಂದೆ ಮನಸ್ಸನ್ನು ಹರಿಬಿಟ್ಟಾಗ ಸಾಮಾನ್ಯವಾಗಿ ಮನಸ್ಸು ಬಳಲ್ತದ, ಕೊರಗ್ತದ, ಮರುಗ್ತದ ಅಂತಕ್ಕಂಥದ್ದನ್ನು ಅದನ್ನು ದೂರ ಮಾಡೋಗೋಸ್ಕರನೇ ಏನಪ್ಪಾ ಅಂತಂದ್ರೆ ಕಡಿಕೋಳು ಮಡಿವಾಳಪ್ಪನವರು ಬಹಳ ಸುಂದರವಾಗಿ ಒಂದು ತತ್ವ ಪದವನ್ನು ಬರೀತಾರೆ. ಕಡಿಕೋಳ ಮಡಿವಾಳಪ್ಪನವರು ಒಂದು ತತ್ವ ಪದವನ್ನು ಬರೀತಾರೆ. ಚಿಂತೆಯನ್ನ ದೂರ ಮಾಡೋಗೋಸ್ಕರ ಬರೆದಿರ್ತಕ್ಕಂಥ ಪದ್ಯ. ಯಾಕೆ ಚಿಂತೆ ಮಾಡತಿದೀ ಎಲೆ ಮನವೇ, ಯಾಕೆ ಚಿಂತೆ ಮಾಡತಿದೀ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಳ್ಳೋ ಎಲೆ ಮನವೇ. ನೀ ಸಾಕಾರ ಮಾಡಿಕೊಳ್ಳೋ ಎಲೆ ಮನವೇ. ಕಳ್ಳತನ ಮಾಡಬೇಡ ಎಲೆ ಮನವೇ, ನೀ ಸುಳ್ಳತನ ಹೇಳಬೇಡ ಎಲೆ ಮನವೇ. ಕಳ್ಳತನ ಮಾಡಬೇಡ ಎಲೆ ಮನವೇ, ನೀ ಸುಳ್ಳತನ ಹೇಳಬೇಡ ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲದ್ದು ಹೇಳಿದರ ಅಲ್ಲಂತನ ಬ್ಯಾಡ ಎಲೆ ಮನವೇ. ನೀ ಅಲ್ಲಂತನ ಬ್ಯಾಡ ಎಲೆ ಮನವೇ. ಯಾಕೆ ಚಿಂತೆ ಮಾಡತಿದೀ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಯಾರಿಗೆ ಯಾರಿಲ್ಲ, ಇಲ್ಲ 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 ಇಲ್ಲ,
ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು 3 ದಿನದ ಸಂತೆ ಎಲೆ ಮನವೇ ಸೇರದವರ ಮುಂದೆ ಕಾಲು ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕೋ ಎಲೆ ಮನವೇ ನೀ ಪಾರಾಗಿ ಹೋಗಬೇಕೋ ಎಲೆ ಮನವೇ ಯಾಕೆ ಚಿಂತೆ ಮಾಡತ್ತಿದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಳ್ಳೋ ಎಲೆ ಮನವೇ ಆಸೆಯ ಅಳಿಬೇಕು ಆಸೆಯ ಅಳಿಬೇಕು ಆಸೆಯ ಅಳಿಬೇಕು ಎಲೆ ಮನವೇ ಮನದ ಹೇಸಿಕೆ ತೊಳಿಬೇಕೋ ಎಲೆ ಮನವೇ ಆಸೆಯ ಅಳಿಬೇಕೋ ಎಲೆ ಮನವೇ ಮನದ ಹೇಸಿಕೆ ತೊಳಿಬೇಕೋ ಎಲೆ ಮನವೇ ದೇಶದೊಳಗೆ ನಮ್ಮ ಗುರು ಮಾಂತೇಶನ ದಾಸವ ಮರಿಬ್ಯಾಡ ಎಲೆ ಮನವೇ ಯಾಕೆ ಚಿಂತೆ ಮಾಡತ್ತಿದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಇಡೀ ವಿಶ್ವವೇ ತಮ್ಮ ಒಂದು ವ್ಯಾಪ್ತಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ತತ್ವ ಪದಗಳನ್ನು ರಚನೆ ಮಾಡುವುದರ ಮೂಲಕ ಜಾತಿ ಮತ ಪಂಥ ಇದ್ಯಾವುದನ್ನು ಲಕ್ಷ್ಯತೆ ಮನುಜ ಕುಲಕ್ಕೆ ಒಳಿತನ್ನ ಬಯಸಿ ಸರ್ವಧರ್ಮೀಯರು ಇದರಲ್ಲಿ ಸೂಫಿಗಳು ಬರ್ತಾರೆ, ಸಂತರು ಬರ್ತಾರೆ, ಆರೂಢರು ಬರ್ತಾರೆ, ಎಲ್ಲರೂ ಕೂಡಿ ಬರೆದಿರ್ತಕ್ಕಂತಹ ಈ ತತ್ವ ಪದಗಳು ನಿಜವಾಗಿಯೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಈ ಮನುಕುಲಕ್ಕೆ ಸಂದೇಶ ರೂಪದಲ್ಲಿ ಕೊಡ್ತವೆ. ಇದನ್ನೇ ಆಧಾರವಾಗಿಟ್ಕೊಂಡು ದಾಸ ಶ್ರೇಷ್ಠರಾಗಿರ್ತಕ್ಕಂತಹ ಪುರಂದರದಾಸರು ಕೂಡ ಬಹಳ ಅದ್ಭುತವಾಗಿ ತಮ್ಮ ಒಂದು ಕೀರ್ತನೆಯಲ್ಲಿ ಬರೀತಾರೆ. ದೇವರ ಧ್ಯಾನ ಮಾಡಿದರೆ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಧ್ಯಾನ ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಹೆಂಗೆ ಅಂತಕ್ಕಂಥದ್ದನ್ನು ನಾ ನಿನ್ನ ಧ್ಯಾನದೋಳ್ ಇರಲು ಸದಾ ನಾ ನಿನ್ನ ಧ್ಯಾನದೋಳ್ ಇರಲು ಸದಾ ಹೀನ ಮಾನವರೇನೋ ಮಾಡಬಲ್ಲರೋ ರಂಗ ನಾ ನಿನ್ನ ಧ್ಯಾನದೋಳ್ ಇರಲು ಸದಾ ಮಾತ್ಸರಿಸುವರೆಲ್ಲ ಕೂಡಿ ಮಾಡುವರೇನೋ ಮಾತ್ಸರಿಸುವರೆಲ್ಲ ಕೂಡಿ ಮಾಡುವರೇನೋ ಅಚ್ಚುತ್ತ ನಿನಗೊಂದು ದಯವಿರದೇನೋ ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದೆ ದೇವಾ ಕಿಚ್ಚಿಗೆ ಇರುವೆ ಮುತ್ತುವದೇನೋ ರಂಗ ನಾ ನಿನ್ನ ಧ್ಯಾನದೋಳ್ ಇರಲು ಸದಾ. ಧೂಳಲ್ಲಿ ಕುದುರೆಯೋ ಯಾರದಿ ಕುಣಿಯಲು ಧೋಳು ರವಿಯ ಮೇಲೆ ಮುಸುಕುವುದೇನೋ ಧೂಳಲ್ಲಿ ಕುದುರೆಯೋ ವಯಾರದಿ ಕುಣಿಯಲು ಧೋಳು ರವಿಯ ಮೇಲೆ ಮುಸುಕುವುದೇನೋ ತಾಳಿದವರಿಗೆ ವಿರುದ್ಧ ಲೋಕ ಉಂಟೆ ದೇವ ತಾಳಿದವರಿಗೆ ವಿರುದ್ಧ ಲೋಕ ಉಂಟೆ ದೇವ ಗಾಳಿಗೆ ಗಿರಿಯು ಅಲ್ಲಾಡಬಹುದೇ ರಂಗ ಗಾಳಿಗೆ ಗಿರಿಯು ಅಲ್ಲಾಡಬಹುದೇ ರಂಗ ನಾ ನಿನ್ನ ಧ್ಯಾನದೋಳ್ ಇರಲು ಸದಾ ಹೀನ ಮಾನವರೇನೋ ಮಾಡಬಲ್ಲರೋ ರಂಗ ನಿನ್ನ
ಧ್ಯಾನದೋಳ್ ಇರಲು ಸದಾ ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನವಲಿ ಖಲವನ ವಶಬಹುದೇ ಚಿನ್ಮಯ ಮೋದು ಶ್ರೀ ಪುರಂದರ ವಿಠಲನ ಚಿನ್ಮಯ ಮೋದು ಶ್ರೀ ಪುರಂದರ ವಿಠಲನ ಚಿನ್ನಕ್ಕೆ ಪುಠವಿಟ್ಟಂತೆ ಹೌದು 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 ರಂಗ ನಿನ್ನ ಧ್ಯಾನದೋಳ್ ಇರಲು ಸದಾ ಏನ ಮಾನವರೇನೋ ಮಾಡಬಲ್ಲರೋ ರಂಗ ನಿನ್ನ ಧ್ಯಾನದೋಳ್ ಇರಲು ಸದಾ. ಆತ್ಮೀಯರೇ, ಸಮಯ ಮುಗಿತಾ ಬಂತು. ನಿಜವಾಗಿಯೂ ಕೂಡ ಮನೆಯಲ್ಲಿ ಹಿರಿಯ ಮಗನಾಗಿ ಹುಟ್ಟಬಾರದು, ವೇದಿಕೆಯಲ್ಲಿ ಕೊನೆಯ ಭಾಷಣಕಾರನಾಗಬಾರ್ದು ಅಂಥೇಳಿ ಈಗಾಗಲೇ ಸೂಚನೆ ಬರ್ತಾ ಇದೆ. ಸಮಯ ಮುಂದಿನ ಕಾರ್ಯಕ್ರಮಕ್ಕೆ ತೆರವು ಮಾಡಿಕೊಡ್ಬೇಕಾಗುತ್ತೆ ವೇದಿಕೆ ಅಂತಕ್ಕಂಥದ್ದನ್ನು ಹೇಳ್ತಾ, ಸಾಮಾನ್ಯವಾಗಿ ಈ ಕನ್ನಡ ಸಾರಸ್ವತ ಲೋಕಕ್ಕೆ ಜೈನ ಧರ್ಮದ ಕವಿಗಳು ಅತ್ಯಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡೋದರಲ್ಲಿ ಈ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ತತ್ವಜ್ಞಾನಿಗಳು ತಮ್ಮ ತತ್ವ ಗೀತೆಗಳನ್ನು ಬರೆಯೋದ್ರ ಮೂಲಕ ಮುಟ್ಟು ಮೈಲಿಗೆ ಹೆಣ್ಣು ಗಂಡು ಯಾವುದೇ ಧರ್ಮ ಮತ ಪಂಥ ಅಲ್ಲದೆ ವಿಶ್ವ ಮಾನವ ಕುಲಕ್ಕಾಗಿ ಏನಪ್ಪ ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಹೊರಹೊಮ್ಮಿಸುವುದರ ಮೂಲಕ ಈ ತತ್ವಗೀತೆಗಳನ್ನು ಬರೆದಿರ್ತಕ್ಕಂಥದ್ದು ಇಲ್ಲಿ ನಾವು ಸ್ಮರಣೆ ಮಾಡಬೇಕಾಗುತ್ತೆ. ಹಾಗಾಗಿ ನನಗೆ ಕೊಟ್ಟಿರ್ತಕ್ಕಂಥದ್ದು ಈ ಭಾವೈಕ್ಯತೆ ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳೋದ್ರ ಮೂಲಕ ನಾನೇನಪ್ಪ ಅಂತಂದ್ರೆ ನನ್ನ ಮಾತನ್ನು ಮುಗಿಸ್ತೀನಿ ಅಂತ ಹೇಳ್ತಾ, ಸ್ವಧರ್ಮದ ಚೌಕಟ್ಟಿನಲ್ಲಿ ಬದುಕು ಸಾಗಿಸುವುದರ ಜೊತೆಗೆ ಪರಧರ್ಮವನ್ನು ಗೌರವಿಸ್ತಕ್ಕಂತಹ ಮನೋಭಾವ ಉಳ್ಳ ವ್ಯಕ್ತಿ ಯಾರಾದರೂ ಇದ್ದರೆ ಅದೇ ಏನಪ್ಪ ಅಂತಂದ್ರೆ ಭಾವೈಕ್ಯತೆ ಅಂತಕ್ಕಂಥದ್ದು. ಅದಕ್ಕಾಗಿ ಕುರಾನದಲ್ಲಿ ಒಂದು ಉಕ್ತಿ ಇದೆ, ಲಕುಂ ದೀನುಕುಂ ವಲಿಯ ದೀನ್. ಅವರವರ ಧರ್ಮ ಅವರವರಿಗೆ ಶ್ರೇಷ್ಠವಾದರೆ ಅವರವರ ಧರ್ಮ ಅವರು ಪಾಲನೆ ಮಾಡುವುದರ ಜೊತೆಗೆ ಪರಧರ್ಮಗಳನ್ನು ಗೌರವಿಸ್ತಕ್ಕಂಥ ಮನೋಭಾವ, ಹೃದಯದ ವೈಶಾಲ್ಯತೆಯನ್ನು ಉಳ್ಳವರಾಗಬೇಕು ಅಂತಕ್ಕಂಥ ವಿಚಾರವನ್ನು ಕುರಾನದಲ್ಲಿ, ಭಗವದ್ಗೀತೆಯಲ್ಲಿ ಎಲ್ಲ ಧರ್ಮದ ಸಾರವೂ ಕೂಡ ಏನಪ್ಪ ಅಂತಂದ್ರೆ ಮುಕ್ತಿಯ ಮಾರ್ಗದತ್ತ ನಾವು ಹೋಗಬೇಕಾಗ್ತದೆ ಅಂತಕ್ಕಂಥ ವಿಚಾರನ ಹೇಳ್ತಾ, ನನಗೆ ಇಂಥ ವಿದ್ವತ್ಪೂರ್ಣ ವೇದಿಕೆಯ ಮೇಲೆ ಮಾತನಾಡಲು ಬಲು ದೂರದಿಂದ, ಆಗಲೇ ಹೇಳಿದ್ರಲ್ಲ, ಅಷ್ಟು ದೂರದಿಂದ ಬಂದು ಈ ವಿಚಾರಗಳನ್ನು ಮಂಡನೆ ಮಾಡಲು ಕೊಟ್ಟಿರ್ತಕ್ಕಂಥ ಈ ಭವ್ಯವಾದ ವೇದಿಕೆ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀ ಅಜಯ್, ನಿರ್ದೇಶಕರು ರೂಟ್ ಸೆಟ್ ಇವರು ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಆ ಧನ್ಯವಾದದ ನಂತರ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀಜಿತ್ ಮತ್ತು ಪಾರ್ವತಿ ತಂಡದವರಿಂದ ಭರತ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತಾವೆಲ್ಲರೂ ಅದನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದೀಗ ಧನ್ಯವಾದ ಸಮರ್ಪಣೆ. ಓಂ ಶ್ರೀ ಮಂಜುನಾಥಾಯ ನಮಃ. ವಿಶ್ವದ ಯಾವ ಸುಂದರವಾದ ವಸ್ತುಗಳನ್ನು ನೋಡಲು ಅಥವಾ ಸ್ಪರ್ಶಿಸಲು ಸಾಧ್ಯವಿಲ್ಲವೋ ಅವುಗಳನ್ನು ಹೃದಯದಿಂದ ಅನುಭವಿಸಬೇಕು. ಧನ್ಯವಾದಗಳು ಕೂಡ ಅಂತಹ ಪ್ರಾರ್ಥನೆಗಳಲ್ಲಿ ಒಂದಾಗಿದೆ. 92ನೆಯ ಸರ್ವಧರ್ಮ ಸಮ್ಮೇಳನವನ್ನು ಸ್ಮರಣೀಯ ಮತ್ತು ಯಶಸ್ವಿ ಕಾರ್ಯಕ್ರಮವಾಗಿ ಮೂಡಿಬರಲು ಕಾರಣೀಭೂತರಾದ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುವುದು ಒಂದು ದೊಡ್ಡ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ. ಸಮಾರಂಭದ ಗಣ್ಯರನ್ನು ಸ್ವಾಗತಿಸಿ ದಿವ್ಯ ಉಪಸ್ಥಿತರಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಮಪೂಜ್ಯ ಧರ್ಮಾಧಿಕಾರಿಗಳು ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಗೌರವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಆಶೀರ್ವಚನವನ್ನು ನೀಡಿರುವಂತಹ ಪರಮಪೂಜ್ಯ ಶ್ರೀ ಮಠ ಪರಮಹಂಸ ಪರಿವ್ರಜಾಕಾಚಾರ್ಯ ಸಚ್ಚಿದಾನಂದ ಪ್ರಾಣಸ್ವರೂಪ ಆಚಾರ್ಯ ಮಹಾಮಂಡಲೇಶ್ವರ ಜಗದ್ಗುರು ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮೀಜಿ, ಶ್ರೀ ಕೈಲಾಸ ಆಶ್ರಮ ಮಹಾಸಂಸ್ಥಾನ, ರಾಜರಾಜೇಶ್ವರಿ ನಗರ, ಬೆಂಗಳೂರು ಇವರಿಗೂ ಕೂಡ ಭಕ್ತಿಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್
ಗೌರವಾನ್ವಿತ ಗೃಹ ಸಚಿವರು, ಘನ ಕರ್ನಾಟಕ ಸರ್ಕಾರ ಇವರಿಗೂ ಕೂಡ ಸಮಿತಿ ವತಿಯಿಂದ ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹಿತವಚನವನ್ನು ನೀಡಿರುವಂತಹ ಖ್ಯಾತ ಸಂಶೋಧಕರು, ವಾಗ್ಮಿಗಳು ಆಗಿರುವಂತಹ ಶ್ರೀಯುತ GB ಹರೀಶ್ ಇವರಿಗೂ ಕೂಡ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉಪನ್ಯಾಸವನ್ನು ನೀಡಿರುವಂತಹ ಡಾಕ್ಟರ್ ಜೋಸೆಫ್ NM ವಿಶ್ರಾಂತ ಪಾರ್ಶ್ವಪಾಲರು, ಸೇಕ್ರೆಡ್ ಹಾರ್ಟ್ ಕಾಲೇಜು ಮಡಂತ್ಯಾರು ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ನಮಗೆ ಹಿತವಚನವನ್ನು ನೀಡಿರುವಂತಹ ಅಧ್ಯಾಪಕರು, ರಾಷ್ಟ್ರೀಯ ಬಸವಭೂಷಣ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಶ್ರೀ ಮೆಹ್ತಾಬ್ ಇಬ್ರಾಹಿಂ ಸಾಬ ಕಾಗವಾಡ ಬಿಜಾಪುರ ಇವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀ D ಸುರೇಂದ್ರ ಕುಮಾರ್ ಇವರಿಗೂ ಕೂಡ ಲಕ್ಷ ದೀಪೋತ್ಸವ ಸ್ವಾಗತ ಸಮಿತಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರು ಮತ್ತು ಪೂಜ್ಯರ ಸಮಸ್ತ ಕುಟುಂಬ ವರ್ಗದವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಸ್ಮರಣೀಯಗೊಳಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಲಕ್ಷ ದೀಪೋತ್ಸವ ಸ್ವಾಗತ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ಕೂಡ ಲಕ್ಷ ದೀಪೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೋರುತ್ತಾ ನಮಸ್ಕಾರ.
ಶ್ರೀಜಿತ್ ಮತ್ತು ಪಾರ್ವತಿ ತಂಡ ಚೆನ್ನೈನಿಂದ ಈಗಾಗಲೇ ಆಗಮಿಸಿದ್ದಾರೆ. ಕರ್ನಾಟಕದ ಮತ್ತು ದೇಶದ ಅತ್ಯಂತ ಪ್ರಸಿದ್ಧ ಭರತನಾಟ್ಯ ತಂಡ ಇದೀಗ ಕೆಲವೇ ಕ್ಷಣಗಳಲ್ಲಿ ಅವರು ಪ್ರದರ್ಶನವನ್ನು ಕೊಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಅಮ್ಮನವರು ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಹಾಗೂ ಅವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಭರತನಾಟ್ಯ ಪ್ರದರ್ಶನ ನೀಡಲಿಕ್ಕಿರ್ತಕ್ಕಂತಹ ಶ್ರೀಜಿತ್ ಮತ್ತು ಪಾರ್ವತಿ ತಂಡದವರ ಕಿರು ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಡಾಕ್ಟರ್ ರವೀಶ್ ಅವರು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಪರಮ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡುತ್ತಾ, ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಹೆಸರು ಮಾಡಿರುವ ಒಬ್ಬರು ನೃತ್ಯಗಾರರು, ನೃತ್ಯ ಸಂಯೋಜಕರು ಕೂಡ, ಭರತನಾಟ್ಯ ಅಧ್ಯಾಪಕರು ನಮ್ಮ ಶ್ರೀಜಿತ್ ನಂಬಿಯಾರ್. ವಿಶ್ವಪ್ರಸಿದ್ಧ ಕಲಾಕ್ಷೇತ್ರ ಫೌಂಡೇಶನ್ನ ಫ್ಯಾಕಲ್ಟಿ ಸದಸ್ಯರಾಗಿದ್ದು, ತನ್ನ ವೈವಿಧ್ಯಮಯ ಕಲೆ ಮತ್ತು ಕಲಾತ್ಮಕ ಶಕ್ತಿ ಮುಖಾಂತರ ಸ್ವತಂತ್ರ ಸೃಜನಶೀಲತೆ ಬೆಳೆಸಿಕೊಂಡಿದ್ದಾರೆ. ಸಂಗೀತ ಮತ್ತು ರಿದಮ್ನ ಪ್ರಾಮುಖ್ಯತೆ ಬಗ್ಗೆ ಅವರ ಅತಿಯಾದ ಪಾಠಗಳು ಹಾಗೂ ಶೈಲಿಯನ್ನು ವಿಭಿನ್ನವಾಗಿ ಪರಿಚಯಿಸುವ ನೃತ್ಯ ನಿದರ್ಶನವು ನಮ್ಮ ನೃತ್ಯದಲ್ಲಿ ಆಕರ್ಷಕ ಹಿರಿತನವನ್ನು ಮೂಡಿಸ್ತಾ ಇದೆ. ಕಲಾಕ್ಷೇತ್ರದ ಶೈಲಿಯಲ್ಲಿ ಅತ್ಯಂತ ಸಾಂಪ್ರದಾಯಿಕ ಹಾಗೂ ಶುದ್ಧತೆಯ ಪ್ರತಿನಿಧಿಯಾಗಿದ್ದಾರೆ. ಶ್ರೀಜಿತ್ ನಂಬಿಯಾರ್ ಮತ್ತು ಪಾರ್ವತಿ ಮೆನನ್ ದಂಪತಿ ನೃತ್ಯ ಪ್ರಪಂಚದಲ್ಲಿ ಜೀವನ ಸಂಗತಿಗಳಾಗಿ ಮತ್ತು ಜೀವನದಲ್ಲಿ ಸಹಭಾಗಿಗಳಾಗಿ 2 ದಶಕಗಳ ಕಾಲ ಭರತನಾಟ್ಯ ಕಲೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸಮ್ಮಿಳಿತ ಕಲಾತ್ಮಕ ಶಕ್ತಿ ಮತ್ತು ಪರಿಶೀಲನೆಯಿಂದ ಭರತನಾಟ್ಯಂನ ಅತಿ ನಿಖರತೆಯ ವಿಶ್ಲೇಷಣೆ, ಆಧ್ಯಾತ್ಮಿಕ ಶಕ್ತಿಯ ದರ್ಶನ ಮತ್ತು ಸಂಸ್ಕೃತಿಗಳ ಸಂಭಾಷಣೆಯನ್ನು ಕಲೆ ಮೂಲಕ ಅನ್ವೇಷಿಸುತ್ತಾರೆ. ತಮ್ಮ ಕಲೆಗಾಗಿ ತ್ಯಾಗ ಮತ್ತು ಅಪಾರ ಬದ್ಧತೆಯಿಂದ ಪ್ರೇರಿತರಾದ ಈ ದಂಪತಿ ಅನನ್ಯತೆಯನ್ನು ಮತ್ತು ಮಾದರಿಯನ್ನು ತಮ್ಮ ಶಿಸ್ತಿನಲ್ಲಿ ಸೃಷ್ಟಿಸಿ ಮುಂದುವರಿಸುತ್ತಿದ್ದಾರೆ. ಶ್ರೀಯುತರಿಗೆ ನಮ್ಮ ದೇಶದ ಸಂಗೀತ ನಾಟಕ ಅಕಾಡೆಮಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ ಯುವ ಪುರಸ್ಕಾರ, ನವನೇತಂ ಕಲ್ಚರಲ್ ಟ್ರಸ್ಟ್ನವರು ಕೊಡಮಾಡುವ ಭರತ್ ಕಲಾ ರತ್ನ, ನಾರದ ಗಣಸಭಾ ಕೊಡಮಾಡುವ ಓಬುಲ್ ರೆಡ್ಡಿ ಸೀನಿಯರ್ ಡ್ಯಾನ್ಸರ್ಸ್ ಅವಾರ್ಡ್, ಮಾದರ್ಸ್ ಮ್ಯೂಸಿಕ್ ಅಕಾಡೆಮಿ ಚೆನ್ನೈ ನೀಡುವ ಔಟ್ಸ್ಟ್ಯಾಂಡಿಂಗ್ ಡ್ಯಾನ್ಸರ್ಸ್ 2023 ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ಇವರುಗಳನ್ನು ಮೆಚ್ಚಿಕೊಳ್ಳಬೇಕಾದಂಥದ್ದು ಗ್ರಾಮೀಣ ಸಮುದಾಯಗಳು ಮತ್ತು ಮಹಿಳೆಯರ ಶಕ್ತಿಶಾಲಿಯಾದ ಕಲೆ, ಸಂಗೀತ, ನೃತ್ಯ ಮತ್ತು ಆಧ್ಯಾತ್ಮದ ಮೂಲಕ ಬಲಪಡಿಸಲು, ಗ್ರಾಮೀಣ ಭಾರತೀಯ ಪರಂಪರೆಯನ್ನು ಉಳಿಸಲು ಹಾಗೂ ಸೃಜನಶೀಲತೆ ಮತ್ತು ಆಯ್ಕೆಯ ಸಂವೇದನೆ ಹತ್ತಿರದ ಅನುಭವಗಳನ್ನು ನೀಡಲು ಕಾರ್ಯನಿರ್ವಹಿಸುವ ಚಿತಾಗ್ನಿ ಫೌಂಡೇಶನ್ 2022ರಲ್ಲಿ ಸ್ಥಾಪಿಸಿ ಸುಂದರ ಸಮಾಜವನ್ನು ಕಟ್ಟುತ್ತಿದ್ದಾರೆ. ಕಲಾಭಿಮಾನಿಗಳೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವಂತಹ ಶ್ರೀಜಿತ್ ಮತ್ತು ಪಾರ್ವತಿ ತಂಡ ಚೆನ್ನೈ ಇದೀಗ ಇಂದು ನಮ್ಮ ಸರ್ವಧರ್ಮಗಳ ಸಮನ್ವಯ ಕೇಂದ್ರ, ಮನುಷ್ಯನ ನಡುವಿನ ಮನಸ್ಸನ್ನು ಬೆಸೆಯುವ ಧರ್ಮದ ನೆಲೆ, ಧರ್ಮದ ಮಣ್ಣು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದಾರೆ. ಸಮಾಜದ ಸಾವಿರಾರು ಕುಟುಂಬಗಳಿಗೆ ನೆಮ್ಮದಿಯ ಬದುಕು ನೀಡಿ ಪ್ರತಿಯೊಬ್ಬ ಮಾನವ ಕೂಡ ಗೌರವದ ಬದುಕನ್ನು ಹಾಗೂ ಸಾಮರಸ್ಯ ಮತ್ತು ಸಮಾನತೆಯ ಬದುಕು ನಡೆಸಬೇಕೆನ್ನುವ ನಿಟ್ಟಿನಲ್ಲಿ ಸದಾ ರಾತ್ರಿ ಹಗಲೆನ್ನದೆ ಸಮಾಜಕ್ಕಾಗಿ ದುಡಿಯುತ್ತಿರುವ ಪೂಜ್ಯ ಧರ್ಮಾಧಿಕಾರಿಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ, ಶ್ರೀಜಿತ್ ಮತ್ತು ಪಾರ್ವತಿ ತಂಡದವರ ಮೇಲಿರಲಿ ಎಂದು ಹಾರೈಸುತ್ತಾ ತಾವೆಲ್ಲರೂ ಜೋರಾದ ಕೈಚಪ್ಪಾಳೆಯೊಂದಿಗೆ ಆ ತಂಡದವರನ್ನ ಈ ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
भद्रे महेश्वरी शंभु सूनु देवी मनोहरी शांति मूर्ते काली सुहासिनी रौद्र रूपे शक्ति स्वरूपे वरदे नमस्ते वरदे नमस्ते वरदे नमस्ते नमस्ते सा नीर पामगरी गमा सा नीर पामगरी गमा गम पदनि सा पदनि सरि सा नीर पामगरी गमा गम पदनि सा पदनि सरि सा नीर पामगरी गमा गम पदनि सा पदनि सरि सा नीर पामगरी गमा गम पदनि सा पदनि सरि सा नीर पामगरी गमा सा नीर पामगरी गमा गम पदनि सा पदनि सरि सा नीर पामगरी गमा गम पदनि सा पदनि सरि सा नीर पामगरी गमा गम पदनि सा पदनि सरि सा नीर पामगरी गमा गम पदनि सा पदनि सरि सा नीर पामगरी गमा गम पदनि सा दनि सरि गमा गरि गमा रि सरि ग सनि सरि गरि गरि सनि धनि सा रि सनि द पदनि सनि सनि द पम ചെമ്പട്ടുടുത്തു കെട്ടി ചിത്രച്ചിലമ്പണിഞ്ഞ് ചന്തമോടെന്നുടയ ചാരവേ വന്നിടേണം ചെമ്പട്ടുടുത്തു കെട്ടി ചിത്രച്ചിലമ്പണിഞ്ഞ് ചന്തമോടെന്നുടയ ചാരവേ വന്നിടേണം ചെമ്പട്ടുടുത്തു കെട്ടി ചിത്രച്ചിലമ്പണിഞ്ഞ് ചന്തമോടെന്നുടയ ചാരവേ വന്നിടേണം ചഞ്ചലമാനസത്തിൽ ചിന്തകൾ വളർത്താതെ ചിത്തേ നീ വന്നണയു ഗന്ധസമ
ചിന്തകൾ വളർത്താതെ ചിത്തേ നീ വന്നണയു ചന്ദ്രസമാനമുരീവ തനി സരിഗമ മാ പദനി സരിഗ ഗമ പദനി സരി ഗരി തനി രി സനി ര സനി ദവ തനി സരിഗമ മാ പദനി സരിഗ ഗമ പദനി സരി ഗരി സനി രി സനി ര സനി ര മദ്ദ മരി സരി മരി സദ സരി മദരി മത്തി മരി സദ മദ സ രി ച രി സദ മരി മദ സരി സരി മദരി സിന്ദൂരമണിഞ്ഞെത്തി രൗദ്രമാ സിന്ദൂരമണിഞ്ഞെത്തി രൗദ്രമാം ഭാവമോടെ സന്ധ്യതൻ പ്രഭയുള്ള സാധിക്കെ സർവേശ്വരി സിന്ദൂരമണിഞ്ഞെത്തി രൗദ്രമാം ഭാവമോടെ സന്ധ്യതൻ പ്രഭയുള്ള സാധിക്കെ സർവേശ്വരി സിന്ദൂരമണിഞ്ഞെത്തി രൗദ്രമാം ഭാവമോടെ സന്ധ്യതൻ പ്രഭയുള്ള സാധിക്കെ സർവേശ്വരി സൽകുലനാഥേ ഭദ്രേ രുദ്രസുധയാം ദേവി സാദരം ചൊല്ലിടുന്നേ സൽചരിതങ്ങൾ എല്ലാം സൽകുലനാഥേ ഭദ്രേ രുദ്രസുധയാം ദേവി സാദരം ചൊല്ലിടുന്നേ സൽചരിതങ്ങൾ എല്ലാം സരി മരി സദ സരി മാദ സരി മരി ദ മരി മരി സ സരി മരി സദ സരി മാദ സദ മരി മരി സ സരി മരി സദ സരി മാദ സരി മരി ദ മരി മരി സ സരി മരി സദ സരി മാദ സദ മരി മരി സ സരി മരി സദ സരി മാദ സരി മരി ദ മരി മരി സ സരി മരി സദ സരി മാദ സരി മരി ദ മരി മരി സ സരി ഗമദനി ദമ ഗമദനി സരി ഗരി ഗരി നി ദമ ഗരി ന ನಕ 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 ಝಂ ಋತ್ತಕ ಋತ್ತ ಝಂ ತಕ ನಕ ಝಂ ನಂ ನಂ ತಕ ನಂ ತಜ್ಜಂ ನ ತಕ ನಕ ಋತ್ತಕ ತಕ ನಕ ನಂ ನಂ ತಕ ನ ತಕ ಋತ್ತಕ ತಕ ನಂ ತಕ ನ ತಕ ಋತ್ತಕ ತಕ ನಂ ತಕ ನ ಋತ್ತ ನಂ ನರ್ತನಂ ನರ್ತನಂ ನರ್ತನ ಪ್ರಿಯಂಗರಿ ನರ್ತನ ಪ್ರಿಯಂಗರಿ ನೃತ್ತಮೇದು ಮಾಡಿ നൽച്ചിലമ്പണിഞ്ഞമ്മ നിർത്താതെ നടനവും നർത്തന പ്രിയങ്കരി നൃത്തമേതുമാടി നൽച്ചിലമ്പണിഞ്ഞമ്മ നിർത്താതെ നടനവും മാരിയിൽ ദേവി ഭാവം ശ്രീ മഹാഭദ്രകാളി നേരിൽ നീ വന്നണയു മാർഗങ്ങൾ തെളിയിക്കാൻ നാരിയിൽ ദേവി ഭാവം ശ്രീ മഹാഭദ്രകാളി ഐഗിരി നന്ദിനി നന്ദിത മേദിനി വിശ്വവിനോദിനി നന്ദനൂതേ ഗിരിവര വിന്ധ്യശിരോധിനി വാസിനി വിഷ്ണുവിലാസിനി ജിഷ്ണുനുതേ ഭഗവതി ഹേശിതി കണ്ഠ കുടുംബിനി ഭൂരി കുടുംബിനി ഭൂരി കൃതേ ജയ ജയ ഹേ महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते ससरि स तिरि गरि गगमग मदनिरि नीद मगरि नीरि ससरि स तिरि गरि गगमग मदनिरि नीद मगरि नीरि ससरि स तिरि गरि गगमग मदनिरि नीद मगरि नीरि सरि गम പദനി ധനി സരി സ പദ പദനി സനി ഗമ ഗമ പദനി പതിയെ നീ ഉറഞ്ഞാടി പോരിന്റെ ഭാവമാർന്നു പള്ളിവാൾ കരത്തിലും പൂമാല കഴുത്തിലും
പതിയെ നീ ഉറഞ്ഞാടി പോരിന്റെ ഭാവമാർന്നു പള്ളിവാൾ കരത്തിലും പൂമാല കഴുത്തിലും പതിയെ നീ ഉറഞ്ഞാടി പോരിന്റെ ഭാവമാർന്നു പള്ളിവാൾ കരത്തിലും പൂമാല കഴുത്തിലും പതിയെ നീ ഉറഞ്ഞാടി പോരിന്റെ ഭാവമാർന്നു പള്ളിവാൾ കരത്തിലും പൂമാല കഴുത്തിലും പട്ടുഞൊറിഞ്ഞുടുത്തു പാട്ടുപുരയ്ക്കൽ വാഴും പാർവണവദനേ നിപ്പാരിടത്തിന്റെ മൂർത്തി പട്ടുഞൊറിഞ്ഞുടുത്തു പാട്ടുപുരയ്ക്കൽ വാഴും പാർവണവദനേ നിപ്പാരിടത്തിന്റെ മൂർത്തിക ഗമ പമ മഗരി സരി ഗമ പദ ഗമ പമ മഗരി സരി ഗമ പദ നിര പദ നി സരി ഗ മഗരി നിര പദ നി സരി ഗ മഗരി സരി ഗമ പ മഗ മഗ നി രി സ സരി ഗമ പ മഗ മഗ നി രി സ സരി നി സ ധനി പദ ധനി രി സ ധനി രി സ ധനി രി സ സരി നി സ ധനി പദ സദനി രി സ സദനി രി സ സദനി രി സ സരി നി സ ധനി പദ രി സ ധനി രി സ രി സ ധനി രി സ രി സ ധനി രി സ ധ്രുവതാളം മട്ടിയ താളം
ತಕ್ಕಿಟ್ಟ ತಂ ತಕ್ಕಿಟ್ಟ ಧಿಂ ತಕ್ಕಿಟ್ಟ ತಕ್ಕಿಟ್ಟ ತಂ ತಕ್ಕಿಟ್ಟ ಧಿಂ ತಕ್ಕಿಟ್ಟ ದಿತ್ತಂಗ ದಿತ್ತಂಗ ತಂಗ ತಗ್ಗ ದಿತ್ತಂಗ ದಿತ್ತಂಗ ತಂಗ್ ದಿಂಗಿಣ್ಣ ತುಂಗ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತಕ್ಕ ತದ್ದಿಂಗಿಣ್ಣ ತುಂ ತಕ್ಕ ತದ್ದಿಂಗಿಣ್ಣ ತುಂ ತಕ್ಕ ತದ್ದಿಂಗಿಣ್ಣ ತುಂ ತಕ್ಕ ದಿಕ್ಕು ತದ್ದಿಂಗಿಣ್ಣ ತುಂ ತಕ್ಕ ದಿಕ್ಕು ತದ್ದಿಂಗಿಣ್ಣ ತುಂ ತಕ್ಕ ದಿಕ್ಕು ತದ್ದಿಂಗಿಣ್ಣ ತುಂ ಮಡ್ಡಿಯ ರೂಪಕ ಜಂಬ ತ್ರಿಪುಟ ಅಟ ತಾಳ ಮೇಕ ತಾಳ ಜಂಬ
ತಗಡಂ ತಗಡಂ ತಗಡಂ. ಧ್ರುವಂ ಮಡ್ಡಿಯ ರೂಪಕ ಜಂಬ ತ್ರಿಪುಟ ಅಟ ತಾಳ ಮೇಕ ತಾಳ ತ್ರಿಪುಟ ತಾಳಂ. ಮಡ್ಡಿಯ ರೂಪಕ ಜಂಬ ತ್ರಿಪುಟ ಅಟ ತಾಳ ಮೇಕ ತಾಳ ಅಟ ಮಡ್ಡಿಯ ರೂಪಕ ಜಂಬ ತ್ರಿಪುಟ ಅಟ ತಾಳ ಮೇಕ ತಾಳ ಏಕ
రాగతాళం జంపతాళం త్రిపుట తాళం అడతాళం ఏకతాళం कल्पद्रुमस्य द्रुतकनकनिभं चारु पद्मासनस्थम् वामाङ्गारूढ गौरी निपिट कुचपरा विचर्चिताय कृतस्मरायै विकृतस्मराय नमः शिवायै च नमः शिवाय झणत्वणत् कङ्कणनूपुरायै पादाब्ज राजत्फणिनूपुराय हेमाङ्गदायै भुजगाङ्गदाय नमः शिवायै च नमः शिवाय झणत्वणत् कङ्कणनूपुरायै पादाब्जराज मणिनूपुराय हेमाङ्गदायै भुजगाङ्गदाय नमः शिवायै च नमः शिवाय विशालनीलोत्पललोचनायै विकासिपङ्केरुहलोचनाय
समेक्षणायै विषमेक्षणाय नमः शिवायै च नमः शिवाय ಮಂದಾರ ಮಾಲಾ ಕಲಿತಾಲಕಾಯ ಕಪಾಲ ಮಾಲಾಂಕಿತ ಕಂಧರಾಯ ದಿವ್ಯಾಂಬರಾಯೈ ಚ दिगंबराय नमः शिवाय च नमः शिवाय मन्दारमाला कलितालकायै कपालमालाङ्कितकन्धराय दिव्याम्बरायै च दिगम्बराय नमः शिवायै च नमः शिवाय अम्बोधर श्यामळ कुन्तलायै तटिप्रभाताम्र जटाधराय निरीश्वरायै निखिलेश्वराय नमः शिवायै च नमः शिवाय प्रपञ्च सृष्त्युन्मुख लास्यकायै समस्त संहारक ताण्डवाय जगज्जनन्यै जगदेक पित्रे नमः शिवायै च नमः शिवाय प्रपञ्च सृष्टुन्मुखलास्यकायै समस्त संहारक ताण्डवाय जगज्जनन्यै जगदेकपुत्रे नमः शिवायै च नमः शिवाय प्रदीप्तरत्नोज्ज्वलकुण्डलायै स्फुरन्महा
ಗಂಗಾಧರ ಶಂಕರ ಗಂಗಾಧರ ಶಂಕರ ಗಂಗಾಧರ ಶಂಕರ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಶಂಭೋ ಶಿವ ಶಂಭೋ ಸ್ವಯಂ 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 ಭೋ ಶಂಭೋ ಶಿವ ಶಂಭೋ ಸ್ವಯಂ ಭೋ ಶಂಭೋ ಶಿವ ಶಂಭೋ ಸ್ವಯಂ ಶಂಭೋ ಶಿವ ಶಂಭೋ ಸ್ವಯಂ ಶಂಭೋ ಶಿವ ಶಂಭೋ ಸ್ವಯಂ ಅಕ್ಷಯಲಿಂಗ 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 ಶಿವಂ 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 ತತ್ತಿಂಗಿಣ್ಣತ್ತಂ 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 ನಿರ್ಗುಣ ಪರ ಬ್ರಹ್ಮ ಸ್ವರೂಪ ಶಿವಂ 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 ತತ್ತಿಂಗಿಣ್ಣತ್ತಂ 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 ನಿರ್ಗುಣ ಪರ ಬ್ರಹ್ಮ ಸ್ವರೂಪ ನಿರ್ಗುಣ ಪರ ಬ್ರಹ್ಮ ಸ್ವರೂಪ ಶಿವಂ 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 ತತ್ತಿಂಗಿಣ್ಣತ್ತಂ 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 ನಿರ್ಗುಣ ಪರ ಬ್ರಹ್ಮ ಸ್ವರೂಪ ನಿರ್ಗುಣ ಪರ ಬ್ರಹ್ಮ ಸ್ವರೂಪ ನಿರ್ಗುಣ ಪರ
ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ಗಮ ಗಮ ಭೂತ ಪ್ರಪಂಚರಹಿತ ಗಮ ಗಮ ಭೂತ ಪ್ರಪಂಚರಹಿತ ನಿಜ ಗುಣ ನಿಹಿತ ನಿತಾಂತ ಅನಂತ ನಿಜ ಗುಣ ನಿಹಿತ ನಿತಾಂತ ಅನಂತ ಆನಂದ ಅತಿಶಯ ಅಕ್ಷಯ ಲಿಂಗ ನಿಜ ಗುಣ ನಿಹಿತ ನಿತಾಂತ ಅನಂತ ಆನಂದ ಅತಿಶಯ ಅಕ್ಷಯ ಲಿಂಗ ಆನಂದ ಅತಿಶಯ ಅಕ್ಷಯ ಲಿಂಗ ಆನಂದ ಅತಿಶಯ ಅಕ್ಷಯ ಲಿಂಗ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ದಿಮಿತ ದಿಮಿತ ಕಿಟ ದಿಮಿ ಕಿಟ ಕಿಟ ತೊಂ ಜಲಂ ಜಲ ಜಡ ಜಲ ಜಲ ಜಲಂ ಜಲ ಜಡ ಜಲ 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 ಜಲಂ ಜಲ ಜಡಾಟವೀ ಕಲ ಜಲ ಪ್ರವಾಹ ಪಾವಿತ ಸ್ಥಳೇ ತೊಂ ತೊಂ ತರಿಕಿಟ ಕಿಟ ತೊಂ ಪಾದಂ ಧ್ವನಿ ಹಸ್ತಂ ಮೃಗಂ ನೇತ್ರಂ ಸ್ಫುರತ್ ಸರ್ಪಂ ಗಲೇ ಬಲಂ ಯಲಂ ಪಿತಾ ಭುಜಂಗ ತುಂಗ ಮಾಲಿಕಾ ಧಿಮಿತ ಧಿಮಿತ ಕಿಟ ಧಿಮಿ ಕಿಟ ಕಿಟ ತೊಂ ತರಿಕಿಟಂ ಡಮ ಡಮ ತರಿಕಿಟಂ ಡಮ 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 ತರಿಕಿಟಂ ಡಮ 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 ನಿನಾದ ವಡ್ಡಮರ್ವಯಂ ತೊಂ ತೊಂ ತರಿಕಿಟ ಕಿಟ ತೊಂ ಝಂ 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 ಚಕಾರ ಝಂ ಝಂ ಚಕಾರ ಝಂ 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 ಚಕಾರ ಖಂಡ ತಾಂಡವಂ ತನೋತು ನ ಶಿವ ಶಿವಂ ಚಕಾರ ಚಂಡ ತಾಂಡವಂ ತನೋತು ನ ಶಿವಂ 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 ಶಿವಂ ತನೋತು ನ ಶಿವಂ ಶಿವಂ ತನೋತು ನ ಶಿವಂ 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 ಧಿಮಿತ ಧಿಮಿತ ಕಿಟ ಧಿಮಿ ಕಿಟ ಕಿಟ ತೊಂ 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 ತರಿಕಿಟ ಕಿಟ ತೊಂ ಧಿಮಿತ ಧಿಮಿತ ಕಿಟ ಧಿಮಿ ಕಿಟ ಕಿಟ ತೊಂ 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 ತರಿಕಿಟ ಕಿಟ ತೊಂ ಧಿಮಿತ ಧಿಮಿತ ಕಿಟ ಧಿಮಿ ಕಿಟ ಕಿಟ ತೊಂ 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 ತರಿಕಿಟ ಕಿಟ ತೊಂ ಧಿಮಿತ ಧಿಮಿತ ಕಿಟ ಧಿಮಿ ಕಿಟ ಕಿಟ ತೊಂ 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 ತರಿಕಿಟ ಕಿಟ ತೊಂ ಮತಂಗ ಮುನಿವರ ವಂದಿದ ಈಶಾ ಸರ್ವ ದಿಗಂಬರ ವೇಷ್ಟಿತ ವೇಷ ನಿತ್ಯ ನಿರಂಜನ ನಿತ್ಯ ನಡೆಶ ಈಶ ಸಬೇಶ ಸರ್ವೇಶ ಮತಂಗ ಮುನಿವರ ವಂದಿದ ಈಶ ಸರ್ವ ದಿಗಂಬರ ವೇಷ್ಟಿತ ವೇಷ ನಿತ್ಯ ನಿರಂಜನ ನಿತ್ಯ ನಡೆಶ ಈಶ ಸಬೇಶ ಸರ್ವೇಶ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ
ವಿಠಲ ವಿಠಲ ಪುರಂದರ ಪುರಂದರ ವಿಠಲ ಪುರಂದರ ವಿಠಲ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ 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 ಡಿಸಿದಳೆ ಶೋಧ ಜಗದೋ ನಾರಣ ಜಗದೋದ್ಧಾರಣ ಅಡಿಸಿದಳೆ ಶೋಧ 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 ಜಗದೋದ್ಧಾರಣ
ಜೋದ ಜಗದೋಧಾರಣ ಅಡಿಸಿದಳೆ ಶೋದ ಜಗದೋಧಾರಣ ಅಡಿಸಿದಳೆ ಶೋದ ಅಡಿಸಿದಳೆ ಶೋದ ಜಗದೋಧಾರಣ ಅಡಿಸಿದಳೆ ಶೋದ ಜಗದೋ ಜಗದೋಧಾರಣ ಮಗನೆಂದು ತಿಳಿಯೂತ ಜಗದೋಧಾರಣ ಮಗನೆಂದು ತಿಳಿಯೂತ ಜಗದೋಧಾರಣ ಮಗನೆಂದು ತಿಳಿಯೂತ ಜಗದೋಧಾರಣ ಮಗನೆಂದು ತಿಳಿಯೂತ ಜಗದೋಧಾರಣ ಮಗನೆಂದು ತಿಳಿಯೂತ
ಮಗುಗಳ ಮಾಣಿಕ್ಯನ ಆಡಿಸಿದಳೆ ಯಶೋದ 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 ಜಗದೋದ್ಧಾರಣ ಆಡಿಸಿದಳೆ ಶೋದ ಜಗದೋದ್ಧಾರಣ ಆಡಿಸಿದಳೆ ಶೋದ ಜಗದೋದ್ಧಾರಣ ಆಡಿಸಿದಳೆ ಯಶೋದ ಜಗದೋದ್ಧಾರಣ ಆಡಿಸಿದಳೆ ಯಶೋದ ಯಶೋದ ಯಶೋದ
भज मन राम चरण सुखदाई, भज मन राम चरण सुखदाई। भज मन राम चरण सुखदाई, 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 भज मन भज मन भज मन राम चरण सुखदाई, भज मन राम चरण सुखदाई। जिन चरणन से निकसी सुरसरी, जिन चरणन से निकसी सुरसरी, शंकर जटा समाई, शंकर जटा समाई, जिन चरणन से निकसी सुरसरी, जिन चरणन से निकसी सुरसरी, जिन चरणन से निकसी सुरसरी, शंकर जटा समाई, जटा शंकरी नाम पर्यो है, जटा शंकरी नाम पर्यो है, त्रिभुवन तारन आई, त्रिभुवन तारन आई, भज मन भज मन भज मन राम चरण सुखदाई, भज मन राम चरण सुखदाई। जिन चरणन की चरण पादुका, जिन चरणन की चरण पादुका, भरत
चरण पादुका चरण पादुका जिन चरणन की चरण पादुका जिन चरणन की चरण पादुका भरत रह्यो लवलाई भरत रह्यो लवलाई सोई चरणन केवट दोई लीनो सोई चरणन केवट दोई लीनो तब हरि नाम चलाई तब हरि नाम चलाई सोई चरणन केवट दोई लीनो तब हरि नाम चलाई 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 भज मन भज मन भज मन राम चरण सुखदाई भज मन राम चरण सुखदाई सोई चरण गौतम ऋषि नारी सोई चरण गौतम ऋषि नारी परसी परम पद पाई परसी परम पद पाई सोई चरण गौतम ऋषि नारी गौतम ऋषि नारी गौतम ऋषि नारी सोई चरण गौतम ऋषि नारी सोई चरण गौतम ऋषि नारी परसी परम पद पाई परसी परम पद पाई रिपु को अनुज विभीषण निशिचर रिपु को अनुज विभीषण निशिचर परसत लंका पाई परसत लंका पाई भज मन भज मन भज मन राम चरण सुखदाई 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 भज मन राम भज मन शिव सनकादिक अरु
தத்தீம் நாதிருதீம் ததோம் திருதீம் திரநாதன திரநாதகதீம் ததீம் 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 நாதிருதீம் ததோம் திருதீம் தகதீம் ததீம் நாதிருதீம் ததோம் திருதீம் திரநாதன திரநாதகதீம் ததீம் நாதிருதீம் ததோம் திருதீம் திரநாதன திரநாதகதீம் ததீம் நாதிருதீம் ததோம் நாதிருதானி தொந்திருதீ நாதிருதானி தொந்திருதீம் தரிகிடதீம் 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 ஜணுததீம் திரநாதிரனா நாதிருதானி தொந்திருதீம் தரிகிடதீம் 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 ஜணுததீம் திரநாதிரனா நாதிருதானி தொந்திருதீம் தரிகிடதீம் 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 ஜணுததீம் திரநாதிரனா நாதிருதானி தொந்திருதீம் தரிகிடதீம் 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 தீம் திரநாதிரனா நாதிருதானி தொந்திருதீம் தரிகிடதீம் 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 தரீம் திரநாதிரனா நாதிருதானி தொந்திருதீம் தரிகிடதீம் 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 நுத்தரீம் திரநாதிரனா நாதிருதானி தொந்திருதீம் தரிகிடதீம் 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 ஜணுதரீம் திரநாதிரனா தகிடதீம் தனதளாங்குதீம் தகதீம் தளாங்கு தகதீம் தளாங்கு தகதீம் தளாங்கு தகதீம் ததீம் தகிடதீம் தனதளாங்குதீம் தகதீம் தளாங்கு தகதீம் தளாங்கு தகதீம் தளாங்கு தகதீம் ததீம் நாதிருதீம் ததோம் திருதீம் திரநாதன திரநாதகதீம் ததீம் நாதிருதீம் ததோம் திருதீம் தஞ்சம் நின் பதம் தயாளை அஞ்சே என்றாதரவோடருள்வாய் தஞ்சம் நின் பதம் தயாளை அஞ்சே என்றாதரவோடருள்வாய் கொஞ்சும்
ನಾದೃದಿ ತದೋಂ ಧೃದಿ ಧೀರನಾದನ ಧೀರನಾದಕ ದೀಂ ತದೀಂ ನಾದೃದೀಂ ತದೋಂ ಧೃದಿ ಧೀರನಾದನ ಧೀರನಾದಕ ದೀಂ ತದೀಂ ನಾದೃದೀಂ ತದೋಂ ಧೃದಿ ತೋಂ ಧೃದಿ ತೋಂ ಧೃದಿ ತೋಂ ಧೃದಿ. ಹಲೋ. ಆತ್ಮೀಯ ಕಲಾಭಿಮಾನಿಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅತ್ಯಂತ ಸುಂದರವಾಗಿ ಇಂದು ಸರ್ವಧರ್ಮ ಸಮ್ಮೇಳನ ಸಂಪನ್ನಗೊಂಡಿದೆ. ಅದರ ಜೊತೆಗೆ ಲಲಿತ ಕಲಾಗೋಷ್ಠಿಯ ಅಂಗವಾಗಿ ನಡೆದಿರತಕ್ಕಂತಹ ಅತ್ಯಂತ ಸುಂದರವಾದ ಅತ್ಯಾಕರ್ಷಕವಾಗಿ ದೃಶ್ಯಕಾವ್ಯವನ್ನು ಭರತನಾಟ್ಯದ ಮೂಲಕ ನಮಗೆಲ್ಲರಿಗೂ ಕೂಡ ಉಣಬಡಿಸಿದ್ದಾರೆ ಶ್ರೀಜಿತ್ ಮತ್ತು ಪಾರ್ವತಿ ತಂಡದವರು, ಚೆನ್ನೈ. ಇವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. Thank you very much. We would like to thank Dr. D. Virendra Hegde sir and his entire family for having invited us to dance on this divine space. We extend our heartfelt gratitude to Dr. Mahesh Shetty, to Shri Dikshit Rai, and to, I forget his name, he helped us with the lights. Pratap, Shri Pratap. Thank you so much for the wonderful hospitality, for making all the arrangements, and for everything. I'd like to take a few moments to just introduce the dancers. Limna Lakshmanan, Kavya Shri, Ashwati Suresh, Simran Shivakumar, Lakshmi Priya, Rutuja, Bhadra, our daughter, Shijit, and myself, Parvati. ಧನ್ಯವಾದಗಳು. ಮತ್ತೊಮ್ಮೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಕಲಾವಿದರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಎಲ್ಲ ಕಲಾವಿದರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಮತಿ ಶ್ರದ್ಧಾ ಅಮಿತ್ ಅವರಲ್ಲಿ ಹಾಗೂ ಶ್ರೀ ಡಿ ಶ್ರೇಯಸ್ ಕುಮಾರಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಇರುವರು ಕೂಡ ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಕೊಡುವುದರ ಮುಖಾಂತರ ಎಲ್ಲ ಕಲಾವಿದರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಅಮಿತ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ ಬನ್ನಿ. ಈಗ ತಾನೇ ಅತ್ಯಂತ ಸುಂದರವಾಗಿ ಅತ್ಯಾಕರ್ಷಕವಾಗಿ ನಮ್ಮೆಲ್ಲರಿಗೂ ಕೂಡ ಭರತನಾಟ್ಯದ ಮೂಲಕ ದೃಶ್ಯಕಾವ್ಯವನ್ನು ಉಣಬಡಿಸಿರ್ತಕ್ಕಂತಹ ಎಲ್ಲ ಕಲಾವಿದರಿಗೆ ದೂರದ ಚೆನ್ನೈಯಿಂದ ಆಗಮಿಸಿದ್ದಾರೆ. ಇವರಿಗೆ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಹಾಗೂ ಶ್ರೀ ಡಿ ಶ್ರೇಯಸ್ ಕುಮಾರ್ ಅವರು ಹಾಗೂ ಶ್ರೀಯುತ ಅಮಿತ್ ಅವರನ್ನು ಇದೀಗ ಗೌರವಿಸ್ತಾ ಇದ್ದಾರೆ. ಆರಂಭದಲ್ಲಿ ಶ್ರೀಯುತ ಶ್ರೀಜಿತ್ ಅವರಿಗೆ ಶಾಲು ಹೊದಿಸುವುದರ ಮುಖಾಂತರ, ಹಾರಾರ್ಪಣೆ ಮಾಡುವುದರ ಮುಖಾಂತರ ಗೌರವಿಸ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿ ಭರತನಾಟ್ಯದ ಮುಖಾಂತರ ದೃಶ್ಯಕಾವ್ಯವನ್ನು ಉಣಬಡಿಸಿದ್ದಾರೆ ಚೆನ್ನೈಯ ಶ್ರೀಜಿತ್ ಮತ್ತು ತಂಡದವರು. ಇವರಿಗೆ ಈಗ ತಾನೇ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು, ಶ್ರೀಯುತ ಶ್ರೀ ಡಿ ನಿಶ್ಚಲ್ ಅವರು, ಶ್ರೀ ಡಿ ಶ್ರೇಯಸ್ ಕುಮಾರ್ ಅವರು ಹಾಗೆ ಶ್ರೀಯುತ ಅಮಿತ್ ಅವರು ವೇದಿಕೆಗೆ ಆಗಮಿಸಿ ಎಲ್ಲ ಕಲಾವಿದರನ್ನು ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀಮತಿ ಶ್ರುತಾ ಅವರು ಕೂಡ ವೇದಿಕೆಯಲ್ಲಿ ಕಲಾವಿದರನ್ನು ಗೌರವಿಸ್ತಾ ಇದ್ದಾರೆ. ಒಂದು ಜೋರದ ಚಪ್ಪಾಳೆ ಮುಖಾಂತರ ಅತ್ಯಂತ ಸುಂದರವಾಗಿ ಸುಮಾರು 1.5 ಗಂಟೆಗಳ ಕಾಲ ನಮ್ಮನ್ನು ರಂಜಿಸಿದ್ದಾರೆ. ಅತ್ಯಂತ ಮಾರ್ಮಿಕವಾಗಿ ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ಕಾವ್ಯವನ್ನು ದೃಶ್ಯದ ಮುಖಾಂತರ ನಮಗೆ ಉಣಬಡಿಸಿದ್ದಾರೆ.
ಚೆನ್ನೈಯಿಂದ ಬಂದಿರತಕ್ಕಂತಹ ಶ್ರೀಜಿತ್ ಮತ್ತು ಪಾರ್ವತಿ ತಂಡದವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಪೂಜ್ಯ ಕಾವಂದರ ಕುಟುಂಬದ ಪರವಾಗಿ ನಾವು ತುಂಬು ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ. ಹಾಗೆ ಭಗವಂತ ಮಂಜುನಾಥ ಸ್ವಾಮಿ ಅವರಿಗೆ ಇನ್ನೂ ಕೂಡ ಒಳ್ಳೆಯ ವೇದಿಕೆಗಳು ಲಭಿಸಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಆತ್ಮೀಯ ಸಹೃದಯ ಸದ್ಭಕ್ತರೇ, ನಾಳಿನ ದಿವಸ ಸಂಜೆ 5 ಗಂಟೆಗೆ ಸರಿಯಾಗಿ ಸಾಹಿತ್ಯ ಸಮ್ಮೇಳನ ಇದೇ ವೇದಿಕೆಯಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಅನೇಕ ನಾಡಿನ ವಿದ್ವಾಂಸರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಾಗೆ ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ನಾಳಿನ ದಿವಸ 5 ಗಂಟೆಗೆ ಇದೇ ಅಮೃತವರ್ಷಿಣಿ ಸಭಾಭವನದಲ್ಲಿ ಸೇರುವುದರ ಮುಖಾಂತರ ಸಾಹಿತ್ಯ ಸಮ್ಮೇಳನದಲ್ಲಿರ್ತಕ್ಕಂತಹ ಮೌಲಿಕ ವಿಚಾರಗಳನ್ನು ಅರ್ಥಕೊಳ್ಬೇಕು ಅಂತೇಳಿ ನಾವು ಕ್ಷೇತ್ರದ ಪರವಾಗಿ ವಿನಂತಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಧನ್ಯವಾದಗಳು.